ಕ್ಲಬ್ ಅಧ್ಯಕ್ಷರ ಭಾಗವು ಹಲವರಿಗೆ ಪದವಿ ಬಯನ್ ಉಷಾ ಭಟ್ ಅವರಿಂದ 5,000 ದೇಣಿಗೆ, ಬೆಳ್ಳಾರೆ ವಾರಣಾಸಿಯವರ ಅತಿಥೇಯದಲ್ಲಿ ಮಾಸಿಕ ಸಭೆ ಕೊಡುಗೆ, ಪೆರುವಜಿ ಕಾಳೆಗೆ ಬೋರ್ವೆಲ್ ಪಂಪು ಅಳವಡಿಕೆ ಇವರ ಸೇವಾ ಚಟುವಟಿಕೆ. ಕೆವಿಜಿ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ದಂತ ತಪಾಸಣೆ ಸ್ವತಂತ್ರೋತ್ಸವದ ದಿನದಂದು ಸ್ಥಳೀಯರಾದ ಅಬ್ದುಲ್ಲಾ ಎಂಬವರಿಗೆ ವೈದ್ಯಕೀಯ ಚಿಕಿತ್ಸೆಗೆ 1 ಲಕ್ಷ ಧನ ಸಹಾಯವನ್ನು ನೀಡಲಾಗಿದೆ. ಲಲಿತಾ ಶೆಟ್ಟಿಯವರ ಗೃಹ ನಿರ್ಮಾಣಕ್ಕೆ 51,000 ಧನ ಸಹಾಯವನ್ನು ನೀಡಲಾಯಿತು. ಮರಿಯಮ್ಮ ಎಂಬವರಿಗೆ ವೈದ್ಯಕೀಯ ಚಿಕಿತ್ಸೆಗೆ 3 ಲಕ್ಷ ಧನ ಸಹಾಯವನ್ನು ನೀಡಲಾಗಿದೆ. ಸುಧಾನಾ ಪದವಿಪೂರ್ವ ಕಾಲೇಜಿನಲ್ಲಿ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾವು ಶಾಲೆಗೆ 14,000 ರೂಪಾಯಿಯ ವಾಟರ್ ಪ್ಯೂರಿಫೈಯರ್ನ್ನು ನೀಡಲಾಯಿತು. ಕಾವು ಶಾಲೆಗೆ ವಾರ್ಷಿಕೋತ್ಸವದ ದಿನಕ್ಕೆ 5,000 ಧನ ಸಹಾಯವನ್ನು ನೀಡಿದ್ದೇವೆ. ಕಲಿಕಾ ಹಬ್ಬಕ್ಕೆ ಬೊಳುಬೈಲು ಶಾಲೆಗೆ 7,000 ರೂಪಾಯಿಯನ್ನು ಧನ ಸಹಾಯವನ್ನು ನೀಡಿದ್ದೇವೆ. ಲಯನ್ಸ್ ಜಿಲ್ಲಾ ಕ್ರೀಡಾಕೂಟಕ್ಕೆ 14,000 ದೇಣಿಗೆಯನ್ನು ನೀಡಲಾಗಿದೆ. ಕಾವಿನಲ್ಲಿ ನಡೆದ ಹೊನಲು ಬೆಳಕಿನ ಕ್ರೀಡಾಕೂಟಕ್ಕೆ 21,000 ಧನ ಸಹಾಯವನ್ನು ನೀಡಿದ್ದೇವೆ. ಇದು ಪುತ್ತೂರು ಕಾವು ಲಯನ್ಸ್ ಕ್ಲಬ್ನ ಸೇವಾ ಚಟುವಟಿಕೆಗಳು. ಸೇವೆ ನಮ್ಮ ಧ್ವನಿ, ಮಾನವೀಯತೆ ನಮ್ಮ ಗುರುತು. ಸ್ವಾರ್ಥ, ವೇಗ ಮತ್ತು ನಿರ್ಲಕ್ಷ್ಯದ ನಡುವೆ ಸೇವೆಯ ಮೌಲ್ಯ ಮರೆಯದೆ ಕೆಲವು ಹೃದಯಗಳು ಇಂದು ಹೆಜ್ಜೆ ಹಾಕುತ್ತಿವೆ. ಇವು ಸಾಮಾನ್ಯ ಹೆಜ್ಜೆಗಳು ಅಲ್ಲ, ಮತ್ತೊಬ್ಬರ ಬದುಕಿಗೆ ಬೆಳಕು ಕೊಡುವ ಹೆಜ್ಜೆಗಳು. ಬ್ಲಡ್ ಡೊನೇಷನ್. 1 ಹನಿ ರಕ್ತ ಯಾರಿಗೋ ಒಬ್ಬರಿಗೆ ಜೀವನದ ಇನ್ನೊಂದು ಅವಕಾಶ ಕೊಡಬಹುದು. ಆಸ್ಪತ್ರೆಯ ಹೊರಗಡೆ ಕಣ್ಣೀರಿನಿಂದ ಕಾಯುತ್ತಿರುವ ಕುಟುಂಬಕ್ಕೆ ಇದು ಜೀವಂತ ಭರವಸೆಯಾಗಬಹುದು. ರಕ್ತದಾನ ಅಂದರೆ ಕೇವಲ ದಾನವಲ್ಲ, ಅದು ನಿನ್ನ ಜೀವನ ನನ್ನಿಂದ ಮುಂದುವರಿಯಲಿ ಎಂದು ಹೇಳುವ ಮೌನದ ವಾಗ್ದಾನ. ಎಲ್ಡರ್ಲಿ ಕೇರ್. ನಮ್ಮ ಕೈ ಹಿಡಿದು ನಡೆಯಲು ಕಲಿಸಿದ ಹಿರಿಯರು ಇಂದು ನಮ್ಮ ಕಾಳಜಿಯನ್ನು ಮೌನವಾಗಿ ಕಾಯುತ್ತಿದ್ದಾರೆ. ಅವರ ನಗುವಿನ ಹಿಂದೆ ಅನೇಕ ತ್ಯಾಗಗಳು ಅಡಗಿವೆ. ಹಿರಿಯರ ಆರೈಕೆ ಅಂದರೆ ಕರ್ತವ್ಯವಲ್ಲ, ಅದು ನಮ್ಮ ಬದುಕಿನ ಮೂಲಗಳಿಗೆ ಸಲ್ಲಿಸುವ ಗೌರವ. ಅಗ್ರಿಕಲ್ಚರ್. ನಾವು ತಿನ್ನುವ ಪ್ರತಿಯೊಂದು ಅನ್ನದ ಕಣದಲ್ಲೂ ರೈತನ ಶ್ರಮ ಅಡಗಿದೆ. ಬಿಸಿಲಲ್ಲಿ ಬೆವರು ಸುರಿಸುತ್ತಾ ಬೆಳೆಸಿದ ಬೆಳೆಗಳು ನಮ್ಮ ಮನೆಗಳಲ್ಲಿ ಹಸಿವು ಇರದಂತೆ ನೋಡಿಕೊಂಡಿವೆ. ಕೃಷಿ ಅಂದರೆ ವೃತ್ತಿ ಅಲ್ಲ, ಅದು ದೇಶದ ಉಸಿರು. ಅಪ್ಲಿಫ್ಟ್ ಡಿಸೇಬಲ್ಡ್. ಸಹಜವಾಗಿ ತೋರಿಸುವ ಅಸಡ್ಡೆಯ ಪ್ರತಿಬಿಂಬ. ಅವಕಾಶ ಕೊಟ್ಟರೆ ಅವರು ತಮ್ಮ ಸಾಮರ್ಥ್ಯದಿಂದ ಜಗತ್ತನ್ನೇ ಅಚ್ಚರಿಪಡಿಸುತ್ತಾರೆ. ಕೈ ಹಿಡಿದರೆ ಅವರು ದೂರದ ಗುರಿಯನ್ನು ತಲುಪುತ್ತಾರೆ. ಟ್ರೀ ಪ್ಲಾಂಟೇಶನ್. 1 ಮರ ನೆಡುವುದು ಅಂದರೆ ಮಣ್ಣಲ್ಲಿ ಗಿಡ ಹೂಡುವುದಲ್ಲ, ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಉಸಿರು ಕೊಡುವ ಕೆಲಸ. ಇಂದು ನೆಟ್ಟ ಗಿಡ ನಾಳೆ ನೆರಳಾಗಿ ನಾಡಿನ ಜೀವವಾಗುತ್ತದೆ ಎಂದು ಅರಿತು ನಡೆಯುವುದೇ ಮಾನವ ಧರ್ಮ. ಇಮೇಜ್ ಬಿಲ್ಡಿಂಗ್. ಇಮೇಜ್ ಬಿಲ್ಡಿಂಗ್ ಎನ್ನುವುದು ನಾವು ಏನು ಹೇಳುತ್ತೇವೆ ಎಂಬುದಲ್ಲ, ನಾವು ಹೇಗೆ ಬದುಕುತ್ತೇವೆ ಎಂಬುದರಿಂದ ಶುರುವಾಗುತ್ತದೆ. ಜನರು ಕಿವಿಯಿಂದ ಕಡಿಮೆ, ಕಣ್ಣಿನಿಂದ ಹೆಚ್ಚು ಕೇಳುತ್ತಾರೆ. ನಮ್ಮ ನಡೆ, ನಮ್ಮ ಆಯ್ಕೆಗಳು, ನಮ್ಮ ಸೇವೆ ಇವೆಲ್ಲವೂ ಮೌನ ಪಾಠಗಳಾಗುತ್ತವೆ. ಫಿಟ್ನೆಸ್, ಯೋಗ, ಸ್ಪೋರ್ಟ್ಸ್. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಸೇವೆಯ ಶಕ್ತಿ ಹುಟ್ಟುತ್ತದೆ. ಯೋಗ, ಕ್ರೀಡೆ ಮತ್ತು ಶಿಸ್ತಿನ ಬದುಕು ನಮ್ಮನ್ನು ಬಲಿಷ್ಠ ವ್ಯಕ್ತಿಗಳಾಗಿಸುತ್ತದೆ. ಬಲಿಷ್ಠ ವ್ಯಕ್ತಿಗಳೇ ಬಲಿಷ್ಠ ಸಮಾಜವನ್ನು ಕಟ್ಟುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯೂಸ್ ರಿನ್ಯೂವೇಬಲ್ ಎನರ್ಜಿ. ಈ ಭೂಮಿ ನಮ್ಮ ಸ್ವತ್ತಲ್ಲ, ಇದು ನಾವು ಬೆಳೆಸುವ ಪ್ರತಿಯೊಂದು ಶಕ್ತಿಯು ಇದು ನಮ್ಮ ಹಿರಿಯರಿಂದ ಪಡೆದಿರುವ ಅಮೂಲ್ಯ ಉಡುಗೊರೆ. ಇಂದು ನಾವು ಬಳಸುವ ಪ್ರತಿಯೊಂದು ಶಕ್ತಿಯು ನಾಳೆಯ ಬದುಕನ್ನು ರೂಪಿಸುತ್ತದೆ. ಪುನರುಪಯೋಗ ಶಕ್ತಿಯನ್ನು ಆರಿಸುವುದು ಸೌಕರ್ಯದ ಆಯ್ಕೆ ಅಲ್ಲ, ಅದು ಜವಾಬ್ದಾರಿಯ ನಿರ್ಧಾರ. ನಾವು ಭೂಮಿಯನ್ನು ಉಳಿಸಿದರೆ ಭೂಮಿ ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸುತ್ತದೆ. ಲೀಡರ್ಶಿಪ್ ಆ್ಯಂಡ್ ಯೂತ್. ನಾಯಕತ್ವ ಅಂದರೆ ಮುಂದೆ ನಿಂತು ಮಾತನಾಡುವುದಲ್ಲ, ಹಿಂದೆ ಇರುವವರ ಕನಸುಗಳನ್ನು ಮುಂದೆ ತರುವ ಧೈರ್ಯ. ಯುವ ಜನತೆ ಅಂದರೆ ಕೇವಲ ವಯಸ್ಸಿನ ಶಕ್ತಿ ಅಲ್ಲ, ಅದು ಬದಲಾವಣೆ ತರುವ ಧೈರ್ಯ ಮತ್ತು ನಂಬಿಕೆ. ಅವರನ್ನು ಪ್ರಶ್ನೆ ಕೇಳಿದರೆ ದಾರಿ ಹುಡುಕುತ್ತಾರೆ ಮತ್ತು ಅಗತ್ಯವಿದ್ದರೆ ಹೊಸ ದಾರಿಯನ್ನೇ ಸೃಷ್ಟಿಸುತ್ತಾರೆ. ವಿಮೆನ್ ಎಂಪವರ್ಮೆಂಟ್.
ಮಹಿಳಾ ಸಬಲೀಕರಣ ಅಂದರೆ ಅವಳನ್ನು ಮುಂದೆ ತಳ್ಳುವುದಲ್ಲ, ಅವಳನ್ನು ನಿಲ್ಲಿಸುವ ಅಡೆತಡೆಗಳನ್ನು ದೂರ ಮಾಡುವುದು. ಅವಳಲ್ಲಿ ಶಕ್ತಿ ಇಲ್ಲವೆಂದು ಭಾವಿಸುವುದು ಸಮಾಜದ ಅಜ್ಞಾನ. ಯಾಕಂದರೆ ಅವಕಾಶ ಸಿಕ್ಕಾಗ ಅವಳು ಕುಟುಂಬವನ್ನೇ ಅಲ್ಲ, ಸಮುದಾಯವನ್ನೇ ಮುನ್ನಡೆಸುತ್ತಾಳೆ. ಮಹಿಳೆಯ ಗೌರವದಿಂದ, ಸ್ವಾತಂತ್ರ್ಯದಿಂದ ಮತ್ತು ಸಮಾನತೆಯಿಂದ ಬದುಕಿದಾಗ ಒಂದು ಮನೆ ಮಾತ್ರವಲ್ಲ, ಒಂದು ಸಮಾಜವೇ ಬಲಿಷ್ಠವಾಗುತ್ತದೆ. ಆರ್ಗನ್ ಡೊನೇಷನ್, ಅಂಗಾಂಗ ದಾನ ಎಂಬುದು ಮರಣದ ನಂತರವೂ ಜೀವಿಸುವ ಅಪರೂಪದ ಅವಕಾಶ. ನಮ್ಮ ಹೃದಯ ಇನ್ನೊಬ್ಬರ ಎದೆಯಲ್ಲಿ ಬಡಿಯುವ ಕಲ್ಪನೆ, ನಮ್ಮ ಕಣ್ಣುಗಳು ಇನ್ನೊಬ್ಬರ ಬದುಕಿಗೆ ಬೆಳಕು ನೀಡುವ ಸಾಧ್ಯತೆ. ಇದಕ್ಕಿಂತ ದೊಡ್ಡ ದಾನ ಇನ್ನೇನು? ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತೆ ಅಂದರೆ ನಿಯಮಗಳ ಪಟ್ಟಿಯಲ್ಲ, ಅದು ಮನೆಯೊಳಗೆ ಕಾಯುತ್ತಿರುವ ಜೀವಗಳ ಬಗ್ಗೆ ಇರುವ ಕಾಳಜಿ. ಒಂದು ಹೆಲ್ಮೆಟ್, ಒಂದು ಸೀಟ್ ಬೆಲ್ಟ್, ಒಂದು ಜಾಗರೂಕ ಹೆಜ್ಜೆ, ಇವುಗಳು ಕೇವಲ ನಿಯಮಗಳಲ್ಲ, ಅವು ಕುಟುಂಬಗಳ ನಗೆಯನ್ನು ಉಳಿಸುವ ಮೌನ ರಕ್ಷಕರು. ಲವ್ ದೈ ನೇಷನ್, ರಾಷ್ಟ್ರವನ್ನು ಪ್ರೀತಿಸುವುದು ಅಂದರೆ ಘೋಷಣೆ ಕೂಗುವುದಲ್ಲ, ಪ್ರತಿದಿನ ಸರಿಯಾದ ಕೆಲಸ ಮಾಡುವುದು ನಿಶ್ಶಬ್ದ ಸಂಕಲ್ಪ. ನಮ್ಮ ನಾಡಿನ ಗೌರವ ನಾವು ತೋರಿಸುವ ಶಿಸ್ತಿನಲ್ಲಿ, ನಾವು ಮಾಡುವ ಸೇವೆಯಲ್ಲಿ, ನಾವು ಹೊರುವ ಜವಾಬ್ದಾರಿಯಲ್ಲಿ ಅಡಗಿದೆ. ದೇಶವನ್ನು ಹೃದಯದಿಂದ ಪ್ರೀತಿಸಿದಾಗ ಅದು ನಮ್ಮ ನಡೆಗಳಲ್ಲಿ ಕಾಣಿಸುತ್ತದೆ. ಡ್ರಗ್ ಅವೇರ್ನೆಸ್, ಮಾದಕ ವಸ್ತುಗಳು ಸುಖವನ್ನಲ್ಲ, ನಿಧಾನವಾದ ನಾಶವನ್ನು ನೀಡುತ್ತವೆ. ಒಂದು ತಪ್ಪು ನಿರ್ಧಾರ ಅನೇಕ ಕನಸುಗಳನ್ನು ಮೌನಗೊಳಿಸುತ್ತದೆ. ಇಲ್ಲ ಎಂದು ಹೇಳುವ ಧೈರ್ಯ ದೌರ್ಬಲ್ಯವಲ್ಲ, ಅದು ಆತ್ಮಗೌರವದ ಶಕ್ತಿ. ಸ್ವಚ್ಛ ಮನಸ್ಸುಳ್ಳ ಯುವಜನತೆ ಶಕ್ತಿಶಾಲಿ ರಾಷ್ಟ್ರವನ್ನು ನಿಜವಾದ ಆಸ್ತಿ. ಇಂದು ನಾವು ಹಾಕಿದ ಈ ಹೆಜ್ಜೆಗಳು ಇಲ್ಲಿ ಮುಗಿಯಬಹುದು. ನಾವು ಬದಲಾದರೆ ಲೋಕ ಬದಲಾಗುತ್ತದೆ ಮತ್ತು ಆಗ ಈ ಭೂಮಿ ನಿಜವಾಗಿಯೂ ಸುಂದರವಾಗುತ್ತದೆ. ಇಂದು ಇಲ್ಲಿ ಸಾಗುತ್ತಿರುವ ಪ್ರತಿಯೊಬ್ಬರೂ ಒಂದು ಆಶಯ, ಒಂದು ಜವಾಬ್ದಾರಿ, ಒಂದು ಭರವಸೆ. ಯಾಕಂದರೆ ಲೋಕ ಸುಂದರವಾಗುವುದು ಮಾತುಗಳಿಂದ ಅಲ್ಲ, ಮನುಷ್ಯನ ಸೇವೆಯಿಂದ. ಇದು ಬ್ಯೂಟಿಫುಲ್ ವರ್ಲ್ಡ್ ಎಂಬ ಕನಸಿನ ನಡಿಗೆ, ಇದು ಏಂಜಲ್ಸ್ ಆಫ್ ಸರ್ವಿಸ್ ಎಂಬ ಸಂಕಲ್ಪದ ಘೋಷಣೆ. ಇದು ನಮ್ಮ ಕಾಲದ ಅಗತ್ಯಕ್ಕೆ ಹೃದಯದಿಂದ ನೀಡುವ ಉತ್ತರ. ಲಾಂಗ್ ಲಿವ್ ಲಯನಿಸಂ. ದಯವಿಟ್ಟು ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶ 43 ಮಂದಿ ರಕ್ತದಾನವನ್ನು ಮಾಡಿರುತ್ತಾರೆ. ಉಚಿತ ಕಣ್ಣಿನ ಪೊರೆ ತಪಾಸಣೆ ಮತ್ತು ಕನ್ನಡಕವನ್ನು ವಿತರಿಸಲಾಯಿತು. ಆಲಂಗಾರು ಲಯನ್ಸ್ ಕ್ಲಬ್ ಮತ್ತು KVG ದಂತ ಕಾಲೇಜು ವತಿಯಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು. ಎಂಡೋಪಾಲನ ಮತ್ತು ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ಮತ್ತು 1 ದಿವಸದ ಊಟದ ವ್ಯವಸ್ಥೆಯನ್ನು ಕ್ಲಬ್ಬಿನ ವತಿಯಿಂದ ಮಾಡಲಾಯಿತು. PhD ಸೆಮಿನಾರಲ್ಲಿ ಭಾಗವಹಿಸುವಿಕೆ, ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಇದು ಇವರ ಸೇವಾ ಚಟುವಟಿಕೆಗಳ ಬಗ್ಗೆ ವಿವರ. ಗೊನ್ಸಾಲಿಸ್ ರವರು ಮುನ್ನಡೆಸಿ ನಂತರ 2000 ಮತ್ತು 14 ಸದಸ್ಯರು ಸೇರಿಕೊಂಡು ಹಾಗೂ 4 ಹೊಸ ಸದಸ್ಯರೊಂದಿಗೆ ಕ್ಲಬ್ ಅನ್ನು ಮುನ್ನಡೆಸುತ್ತಿದ್ದಾರೆ. ಎಲ್ಡರ್ಲಿ ಕೇರ್ ಅಡಿಯಲ್ಲಿ 3 ಚಟುವಟಿಕೆಗಳನ್ನು ಮಾಡಿರ್ತಾರೆ ಹಾಗೂ 10 ಹಿರಿಯ ನಾಗರಿಕರನ್ನು ಸನ್ಮಾನಿಸಲಾಗಿದೆ. ಅಗ್ರಿಕಲ್ಚರ್ ಅಡಿಯಲ್ಲಿ 11 ರೈತರನ್ನು ಸನ್ಮಾನಿಸಿದ್ದಾರೆ. ಒಟ್ಟು 8,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಅಪ್ಲಿಫ್ಟ್ ದ ಡಿಸೇಬಲ್ ಅಡಿಯಲ್ಲಿ ರೂಪಾಯಿ 50,000 ವೆಚ್ಚದಲ್ಲಿ ಬಡ ಕಾರ್ಮಿಕರೊಬ್ಬರಿಗೆ ಧನ ಸಹಾಯವನ್ನು ನೀಡಿದ್ದಾರೆ. ಟ್ರೀ ಪ್ಲಾಂಟೇಶನ್ ಕಾರ್ಯಕ್ರಮದ ಮುಖಾಂತರ ಸರ್ಕಾರಿ ಶಾಲೆಯಲ್ಲಿ 3,000 ವೆಚ್ಚದಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಲೀಡರ್ಶಿಪ್ ಆ್ಯಂಡ್ ಯೂತ್ ಅಡಿಯಲ್ಲಿ ಇವೆಂಟ್ ಆರ್ಗನೈಸೇಷನ್ ಮಾಡಲು ರೂಪಾಯಿ 12,000 ಯೂತ್ ಕ್ಲಬ್ಗೆ ನೀಡಿದ್ದಾರೆ. ಡೆಂಟಲ್ ಕೇರ್ ದಂತ ತಪಾಸಣೆ ಮತ್ತು ಚಿಕಿತ್ಸೆಯನ್ನು 2 ಬಾರಿ ನಡೆಸಿರುತ್ತಾರೆ. ಮೆಂಟಲ್ ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮವನ್ನು ರೂಪಾಯಿ 3,000 ವೆಚ್ಚದಲ್ಲಿ ವಿನಿಯೋಗಿಸಿದ್ದಾರೆ. ಎಜುಕೇಷನ್ ಸಪೋರ್ಟ್ ಇದರ ಅಡಿಯಲ್ಲಿ 31,000 ರೂಪಾಯಿ ವೆಚ್ಚದಲ್ಲಿ 2 ವಿದ್ಯಾರ್ಥಿಗಳಿಗೆ ಧನ ಸಹಾಯ ನೀಡಿರುತ್ತಾರೆ. ಹ್ಯುಮ್ಯಾನಿಟೇರಿಯನ್ ಎಫರ್ಟ್ಸ್ ಅಡಿಯಲ್ಲಿ 5 ಜನರಿಗೆ ಔಷಧಕ್ಕಾಗಿ ಒಟ್ಟು 30,000 ನೀಡಿರುತ್ತಾರೆ. ಹೆಲ್ತ್ ಕ್ಯಾಂಪ್ 1 ಬಾರಿ
ಚರ್ಮರೋಗ ತಪಾಸಣೆ ಮತ್ತು ಚಿಕಿತ್ಸೆ, ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ, ಮಧುಮೇಹ ತಪಾಸಣೆಗೆ ಒಟ್ಟು 25,000 ರೂಪಾಯಿ ನೀಡಿರುತ್ತಾರೆ. ರಿಲೀವ್ ಅಂಗರ ಅಡಿಯಲ್ಲಿ ಆಶ್ರಮಕ್ಕೆ ದಿನಸಿ ಸಾಮಗ್ರಿಗಳನ್ನು 30,000 ರೂಪಾಯಿಯನ್ನು ಕೊಟ್ಟಿರುತ್ತಾರೆ. ಸ್ಕೂಲ್ ಸಪೋರ್ಟ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ರಿನೋವೇಷನ್ ಹಾಗೂ ಸ್ವಚ್ಛತೆಗಾಗಿ ಸುಮಾರು 20,000 ರೂಪಾಯಿ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ರೂಪಾಯಿ 10,000 ವಿನಿಯೋಗಿಸಿದ್ದಾರೆ. 2 ಕ್ಯಾನ್ಸರ್ ಪೇಷಂಟ್ ಚಿಕಿತ್ಸೆಗಾಗಿ ರೂಪಾಯಿ 35,000 ಧನ ಸಹಾಯ. ಲವ್ ದ ನೇಷನ್ 3 ಚಟುವಟಿಕೆಗಳು 5,000 ರೂಪಾಯಿ ವಿನಿಯೋಗಿಸಲಾಗಿದೆ. ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇದಕ್ಕಾಗಿ ರೂಪಾಯಿ 7,000 ದೇಣಿಗೆಯನ್ನು ನೀಡಲಾಗಿದೆ. ಸಾರ್ವಜನಿಕ ಕ್ರೀಡಾಕೂಟಕ್ಕೆ ರೂಪಾಯಿ 10,000 ನೀಡಿರುತ್ತಾರೆ. ಹೀಗೆ ಒಟ್ಟು ರೂಪಾಯಿ 2,79,000 ಸೇವಾ ಚಟುವಟಿಕೆಗಳಿಗೆ ನೀಡಿರುತ್ತಾರೆ. ವಿಶೇಷವಾಗಿ ಕ್ಲಬ್ ಅಧ್ಯಕ್ಷ ಲಯನ್ ಅಂತೋನಿ ಒಲೆವೆರ LCF ದೇಣಿಗೆ ನೀಡಿರುವ ಮುಖಾಂತರ MJF ಪದವಿಗೆ ಭಾಜನರಾಗಿರುತ್ತಾರೆ. ಪ್ರತಿ ಸದಸ್ಯರ ಒಗ್ಗಟ್ಟು ಹಾಗೂ ಉತ್ಸಾಹದಿಂದ ಎಲ್ಲ ಆಡಳಿತ ಚಟುವಟಿಕೆಯಲ್ಲಿ 5ನೇ ಸ್ಥಾನ ಹಾಗೂ ಸೇವಾ ಚಟುವಟಿಕೆಯಲ್ಲಿ 18ನೇ ಸ್ಥಾನವನ್ನು ಪಡೆದುಕೊಂಡಿರುವುದು ಸಂತೋಷದ ವಿಷಯವಾಗಿದೆ. ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯ್ಗಳು. ನಮ್ಮ ಸಂತೋಷ ನಮ್ಮ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರವೇ ಜನ್ಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರವೇ ಜನ್ಮದಿನ. Now I request the PSTs to collect the memento from the region chairperson, and also I request our district governor and Kudupi Aravind Shinai sir to give them the MJF plaque. Olivera, President of Lions Club Puttur Crown. I request PSTs ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ತರಗತಿಗಳನ್ನು ಪ್ರತಿವಾರದಂದು ಯನಪೋಯ ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದಿಂದ ನಡೆಸ್ತಾ ಬಂದಿದ್ದಾರೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸುಮಾರು 30,000 ರೂಪಾಯಿ ಧನ ಸಹಾಯವನ್ನು ನೀಡಿರುತ್ತಾರೆ. ಸುಮಾರು 5 ಶಾಲೆಯ ವಿದ್ಯಾರ್ಥಿಗಳಿಗೆ 50,000ಕ್ಕಿಂತಲೂ ಹೆಚ್ಚಿನ ಪುಸ್ತಕ ಹಾಗೂ ಸಮವಸ್ತ್ರವನ್ನು ವಿತರಿಸಿರುತ್ತಾರೆ. ಬೃಹತ್ ರಕ್ತದಾನ ಶಿಬಿರವನ್ನು 2 ಕಡೆಗಳಲ್ಲಿ ಆಯೋಜಿಸಿರುತ್ತಾರೆ. ಬಂಜತನ ನಿವಾರಣೆಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಸಿ ಹಲವು ಫಲಾನುಭವಿಗಳಿಗೆ ಸಹಕರಿಸಿದ್ದಾರೆ. ಕ್ಯಾನ್ಸರ್ ರೋಗಿಗೆ ರೂಪಾಯಿ 25,000 ಧನ ಸಹಾಯ ಹಾಗೂ ಅನ್ನಪೂರ್ಣ ಕಿಟ್ ವಿತರಿಸಿದ್ದಾರೆ. ವನಮಹೋತ್ಸವ ಆಟಿಡೊಂಜಿ ದಿನ ಕೆಸರಡೊಂಜಿ ಮುಕ್ತ ಕರ್ನಾಟಕ ಅಭಿಯಾನದಲ್ಲಿ ಭಾಗವಹಿಸಿ ಜಾಗೃತಿ ಮೂಡಿಸಲಾಗಿದೆ. ಅಧ್ಯಕ್ಷರ ಅಚ್ಚುಮೆಚ್ಚಿನ ಹವ್ಯಾಸದ ಯಕ್ಷಗಾನ ತರಬೇತಿಯನ್ನು ಹಲವಾರು ಮಕ್ಕಳಿಗೆ ನೀಡುತ್ತಿದ್ದು, ಯಕ್ಷಭಾರತಿ, ಯಕ್ಷೋತ್ಸವ ಮುಂತಾದ ಜಿಲ್ಲಾ ಗವರ್ನರ್ ಆಶಯದಂತೆ ಬ್ಯೂಟಿಫುಲ್ ವರ್ಲ್ಡ್ಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮನುಜ ಸಂಬಂಧಗಳ ಮೂಲತಃ ಭಾವವಿದು, ಸಂಘದ ಹೆಸರಲ್ಲಿ ಸಂಧಿಸುವುದು, ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು, ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು, ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದುಕೊಡಲು ಅಂಚು ನೀ ಮಾಡೋ ಸೇವೆಯಿದು.
PSTಗಳು ದಯವಿಟ್ಟು ವೇದಿಕೆಗೆ ಬಂದು ಪ್ರಾಂತೀಯ ಅಧ್ಯಕ್ಷದ ಮುನ್ನಡೆಸುತ್ತಿದ್ದಾರೆ. ಇವರ ಸೇವಾ ಚಟುವಟಿಕೆಗಳು ಬ್ಲಡ್ ಡೊನೇಷನ್ನಲ್ಲಿ 2 ಸದಸ್ಯರು ಸೇರಿದಂತೆ 42 ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ನೀಡಿರುತ್ತಾರೆ. ಎಲ್ಡರ್ಲಿ ಕೇರ್ ಕಮ್ನಲ್ಲಿ 3 ಸೇವಾ ಚಟುವಟಿಕೆಗಳನ್ನು, ಮೆಡಿಕಲ್ ಮತ್ತು ಡೆಂಟಲ್ ಕ್ಯಾಂಪನ್ನು ಮಾಡಿರುತ್ತಾರೆ. ಅಗ್ರಿಕಲ್ಚರ್ 3 ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು 32,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಅಪ್ಲಿಫ್ಟ್ ದ ಡಿಸೇಬಲ್ನಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಹಾಗೂ 1 ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದು 34,500 ರೂಪಾಯಿಗಳನ್ನು ವಿನಿಯೋಗಿಸಿರುತ್ತಾರೆ. ಟ್ರೀ ಪ್ಲಾಂಟೇಷನ್ನಲ್ಲಿ 4 ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು 4,000 ರೂಪಾಯಿಗಳು ಖರ್ಚಾಗಿರುತ್ತವೆ. ಇಮೇಜ್ ಬಿಲ್ಡಿಂಗ್ನಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು 2,000 ರೂಪಾಯಿಗಳು ವಿನಿಯೋಗಿಸಿರುತ್ತಾರೆ. ಫಿಟ್ನೆಸ್, ಯೋಗ, ಸ್ಪೋರ್ಟ್ಸ್ಗಾಗಿ ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು 12,000 ವಿನಿಯೋಗಿಸಿರುತ್ತಾರೆ. ಯೂಸ್ ರಿನ್ಯೂವೇಬಲ್ ಎನರ್ಜಿ 1 ಸೇವಾ ಚಟುವಟಿಕೆ ಮಾಡಿದ್ದು 5,000 ವಿನಿಯೋಗಿಸಿರುತ್ತಾರೆ. ಲೀಡರ್ಶಿಪ್ ಆ್ಯಂಡ್ ಯೂತ್ಗಾಗಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು 6,000 ವಿನಿಯೋಗಿಸಿರುತ್ತಾರೆ. ವಿಮೆನ್ ಎಂಪವರ್ಮೆಂಟ್ನಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿ 2,000 ರೂಪಾಯಿಯನ್ನು ಖರ್ಚು ಮಾಡಿರ್ತಾರೆ. ಆರ್ಗನ್ ಡೊನೇಷನ್ನಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು 2,000 ರೂಪಾಯಿ. ರೋಡ್ ಸೇಫ್ಟಿಯಲ್ಲಿ 1 ಕಾರ್ಯಕ್ರಮ 2,000 ರೂಪಾಯಿ ಖರ್ಚಾಗಿರುತ್ತದೆ. ಲವ್ ದ ನೇಷನ್ನಲ್ಲಿ 3 ಸೇವಾ ಚಟುವಟಿಕೆಗಳನ್ನು 10,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಡ್ರಗ್ ಅವೇರ್ನೆಸ್ನಲ್ಲಿ 1 ಸೇವಾ ಚಟುವಟಿಕೆಯನ್ನು ಮಾಡಿ 1,000 ರೂಪಾಯಿ ವಿನಿಯೋಗಿಸಿರ್ತಾರೆ. ರಿಲೀವ್ ಹಂಗರ್ಸ್ನಲ್ಲಿ 3 ಸೇವಾ ಚಟುವಟಿಕೆಗಳನ್ನು 40,000 ವಿನಿಯೋಗಿಸಿರ್ತಾರೆ. ಸ್ವಚ್ಛ ಭಾರತ್ ಅಡಿಯಲ್ಲಿ 1 ಸೇವಾ ಚಟುವಟಿಕೆ 3,000 ವಿನಿಯೋಗ. 3 ಮೆಡಿಕಲ್ ಕ್ಯಾಂಪ್ಗಳು, 1 ಡೆಂಟಲ್ ಕ್ಯಾಂಪು, 2 ಐ ಕ್ಯಾಂಪ್ ಮಾಡಿ 9,000 ರೂಪಾಯಿ ವಿನಿಯೋಗಿಸಿರುತ್ತಾರೆ. ಎನ್ಕರೇಜ್ ಲೋಕಲ್ ಕಲ್ಚರ್ನಲ್ಲಿ 2 ಕಾರ್ಯಕ್ರಮ ಮಾಡಿ 3,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಸ್ಕೂಲ್ ಸಪೋರ್ಟ್ನಲ್ಲಿ 27,000 ರೂಪಾಯಿಗಳ ಸೇವಾ ಚಟುವಟಿಕೆಗಳನ್ನು ಮಾಡಲಾಗಿದೆ. ಡಯಾಬಿಟಿಸ್ನಲ್ಲಿ 25,000 ರೂಪಾಯಿಗಳ ಸೇವಾ ಚಟುವಟಿಕೆ ಮಾಡಲಾಗಿದೆ. ಹ್ಯುಮಿನಿಟೇಷನ್ ಎಫರ್ಟ್ನಲ್ಲಿ 3,000 ರೂಪಾಯಿಗಳ ಸೇವಾ ಚಟುವಟಿಕೆ ಮಾಡಲಾಗಿದೆ. ಮೆಂಟಲ್ ಹೆಲ್ತ್ ಅವೇರ್ನೆಸ್ನಲ್ಲಿ 1 ಸೇವಾ ಚಟುವಟಿಕೆ. ಎಜುಕೇಷನ್ ಸಪೋರ್ಟ್ನಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿರ್ತಾರೆ. 52 ಒಟ್ಟು ಸೇವಾ ಚಟುವಟಿಕೆಗಳು 52. ವಿನಿಯೋಗಿಸಿದ ಹಣ 2,24,000 ರೂಪಾಯಿ. ಕಳೆದ ಸಾಲಿನ ಜಿಲ್ಲೆಯ ಅತ್ಯುತ್ತಮ ಕ್ಲಬ್ಗಳಲ್ಲಿ 10ನೇ ಸ್ಥಾನವನ್ನು ಪಡೆದು ಬೆಸ್ಟ್ ಪ್ರೆಸಿಡೆಂಟ್, ಬೆಸ್ಟ್ ಸೆಕ್ರೆಟರಿ, ಟ್ರೆಸರರ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಈ ಸಾಲಿನಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ 8ನೇ ಸ್ಥಾನ, ಸೇವಾ ಚಟುವಟಿಕೆಗಳ 10ನೇ ಸ್ಥಾನವನ್ನು ಪಡೆದಿರುತ್ತಾರೆ. DG ವಿಸಿಟ್ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ವರ್ಲ್ಡ್ನ ಎಲ್ಲ ಸೇವಾ ಚಟುವಟಿಕೆಗಳನ್ನು ವೇದಿಕೆಯಲ್ಲಿ ಮಾಡಿದ್ದು ಜಿಲ್ಲೆಯಲ್ಲಿಯೇ ಮಾದರಿ ಕ್ಲಬ್ ಎಂದು ಪ್ರಶಂಸೆಯನ್ನು ಪಡೆದಿರುತ್ತಾರೆ. ಇದಲ್ಲದೆ DG ವಿಸಿಟಿನ ಸಂದರ್ಭದಲ್ಲಿ 200 ಹಣ್ಣಿನ ಗಿಡಗಳನ್ನು ಒಂದು ಶಾಲೆಯಲ್ಲಿ ನೆಟ್ಟಿದ್ದು 75,000 ರೂಪಾಯಿಗಳನ್ನು ಖರ್ಚು ಮಾಡಿರುತ್ತೇವೆ. ಹಾಗೆಯೇ ಗಡಿಪಿಲದಲ್ಲಿ 25,000 ರೂಪಾಯಿಗಳ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಯೋಜನೆ, ಹಾಗೆ 2 ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನು ಮಾಡಿರ್ತಾರೆ. ಇದನ್ನು DG ಅವರು ಮೊನ್ನೆ ಉದ್ಘಾಟನೆಯನ್ನು ಕೂಡ ಮಾಡಿರುತ್ತಾರೆ. ಹರಿವು ಜನರ ದಾರಿ, ಸೂರ್ಯನ ಬೆಳಕು ತಾಗಿ ಅರವಿಂದ ಅರಳು ರೀತಿ, ಅಂಚು ಕಿರಣ ತಾಗಿ ಸೊಬಗು, ಪ್ರಾಂತ್ಯಗಳಲ್ಲಿ ಸ್ಪರ್ಧೆ ನಡೆದಿರಲು, ಕ್ರೀಡಾ ಸ್ಫೂರ್ತಿ ಲೋಕಪೂರ್ತಿ, ಸಾರಿ ಸಾರಿ ಹೇಳಿ ಚೋರು, ಹೇ ಅಂಚು ನೀ ಮಾಡೋ ಸೇವೆಯಿದು ಪ್ರೀತಿ ಪೂರಕ, ಹೇ ಅಂಚು ಲಯನ್ಸ್ ಕ್ಲಬ್ ಅನ್ನು ಬೆಳಕು ಸೂರ್ಯನು ಖಂಡಿತ. ಶುರುವಿನಲ್ಲಿ ಇದ್ದ ಮೌಲ್ಯ ಉಳಿಸಿಕೊಂಡು.
2024-25 ಮತ್ತು 25-26ನೇ ಸಾಲಿನ 2ನೇ ಬಾರಿ ಅಧ್ಯಕ್ಷರಾಗಿ ಲಯನ್ ಅರವಿಂದ ಭಗವಾನ್, ಕೋಶಾಧಿಕಾರಿಯಾಗಿ ಲಯನ್ ಸುಧಾಕರ್ ಕ್ಲಬ್ಬನ್ನು ಮುನ್ನಡೆಸುತ್ತಿದ್ದಾರೆ. ಸನ್ಮಾನಿಸಿರುತ್ತಾರೆ. ಸುಮಾರು 10,000 ರೂಪಾಯಿಯನ್ನು ಖರ್ಚು ಮಾಡಿರ್ತಾರೆ. 100 ಹಣ್ಣಿನ ಹೂವಿನ ಗಿಡಗಳನ್ನು 3,000 ರೂಪಾಯಿಯ ಖರ್ಚಿನೊಂದಿಗೆ ವಿನಿಯೋಗಿಸಲಾಗಿದೆ. ಅಪ್ಲಿಫ್ಟ್ ಲೈಫ್ ಡಿಸೇಬಲ್ನಲ್ಲಿ 2 ಕಾರ್ಯಕ್ರಮಗಳನ್ನು 10,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಟ್ರೀ ಪ್ಲಾಂಟೇಷನ್ನಲ್ಲಿ, ಇಮೇಜ್ ಬಿಲ್ಡಿಂಗ್ನಲ್ಲಿ 4 ಸೇವಾ ಚಟುವಟಿಕೆಗಳನ್ನು ಮಾಡಿ ಸುಮಾರು 4,000 ರೂಪಾಯಿ ವಿನಿಯೋಗಿಸಿರ್ತಾರೆ. ಯೋಗ ಸ್ಪೋರ್ಟ್ಸ್ ಯೋಗ ಶಿಬಿರ ಮಾಡಿರ್ತಾರೆ. ಲೀಡರ್ಶಿಪ್ ಯೂತ್ನಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿ 3,000 ರೂಪಾಯಿ ವಿನಿಯೋಗಿಸಿರ್ತಾರೆ. ವುಮನ್ ಎಂಪವರ್ಮೆಂಟ್ 3 ಸೇವಾ ಚಟುವಟಿಕೆಗಳನ್ನು ಮಾಡಿರ್ತಾರೆ. ರೋಡ್ ಸೇಫ್ಟಿ, ಲವ್ ದ ನೇಷನ್ 3 ಸೇವಾ ಚಟುವಟಿಕೆಗಳನ್ನು ಮಾಡಿರ್ತಾರೆ. ಡ್ರಗ್ ಅವೇರ್ನೆಸ್ನಲ್ಲಿ 3 ಸೇವಾ ಚಟುವಟಿಕೆಗಳನ್ನು ಮಾಡಿರ್ತಾರೆ. ರಿಲೀವಿಂಗ್ ದ ಹಂಗರ್ 4 ಸೇವಾ ಚಟುವಟಿಕೆಗಳು. ಎನ್ಕರೇಜ್ ಲೋಕಲ್ ಕಲ್ಚರಲ್ 2 ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ. ಸ್ಕೂಲ್ ಸಪೋರ್ಟ್ನಲ್ಲಿ ಸುಮಾರು 10,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಮೆಂಟಲ್ ಹೆಲ್ತ್ ಅವೇರ್ನೆಸ್ಸಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಿ 5,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಎಜುಕೇಷನ್ ಸಪೋರ್ಟ್ನಲ್ಲಿ 2 ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು 10,000 ರೂಪಾಯಿಯನ್ನು ಖರ್ಚು ಮಾಡಿರ್ತಾರೆ. ಮನುಜ ಸಂಬಂಧಗಳ ಮೂಲತಃ ಭಾವವಿದು, ಸಂಘದ ಹೆಸರಲ್ಲಿ ಸಂಧಿಸುವುದು, ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು, ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು, ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದು ಕೊಡಲು ಪ್ರಾಂತೀಯ ಸಮ್ಮೇಳನದ ಬ್ಯಾನರ್ ಪ್ರೆಸೆಂಟೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಬೆಳ್ಳಾರೆ ಜಲದುರ್ಗ, ಪುತ್ತೂರು ಕಾವು, ಅಲಂಕಾರ ದುರ್ಗಾಂಬ, ಪುತ್ತೂರು ಕ್ರೌನ್, ವಿಟ್ಲ, ಪುತ್ತೂರು ಮುತ್ತು ಕ್ಲಬ್ಬಿನವರಿಗೆ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. Now I request Lions Club Puttur PSTs to receive a memento. ಸದಾನಂದ ಶೆಟ್ಟಿ, ಕಾರ್ಯದರ್ಶಿ ಕೃಷ್ಣ ಪ್ರಶಾಂತ್, ಮತ್ತು ಇವರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಜಿಲ್ಲೆಯ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಕೊಡಲಿಕ್ಕೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಒಂದು ಪ್ರಕಟಣೆ, 2 ಕೀ ಬಂಚ್ ಮತ್ತು 1 ವಾಚ್ ಬಿದ್ದು ಸಿಕ್ಕಿರುತ್ತದೆ. ದಯವಿಟ್ಟು ಇಲ್ಲಿ ಬಂದು MC ಕೌಂಟರ್ನಿಂದ ಪಡ್ಕೊಳ್ಳಿ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಸರ್. ವಿವಿಧ ವೇಷ ಸೇರಿಕೊಂಡ ನಮ್ಮ ದೇಶ, ಸಂಘ ಹುಟ್ಟೋ ಶುರುವಿನಲ್ಲಿ ಇದು ಪ್ರೀತಿ ಪೂರಕ. ಹೇ ಅಂಚು झम तक झम तज्झम तद्दित्ताम आम ताम ताम दित् तरिकिड तकत झम तक झम तज्झम तद्दित्ताम आम ताम ताम दित् तरिकिड तकत झम तक झम तज्झम तद्दित्ताम आम ताम ताम दित् तरिकिड तकत झम तक झम तज्झम तद्दित्ताम आम ताम ताम दित् तरिकिड तकत झम तक झम तज्झम तद्दित्ताम आम ताम ताम दित् तरिकिड तकत झम तक झम तज्झम तद्दित्ताम आम ताम ताम दित् तरिकिड तकत झम तक झम तज्झम तद्दित्ताम आम ताम ताम दित्
ಧನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ರಿ ಕುಜೆ ಕುಜೆ ಝಂ ತಕ್ಕ ನಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ವರಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ರಿ ಕುಜೆ ಕುಜೆ ಝಂ ತಕ್ಕ ನಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ಝಂ ತಕ ಝಂ ತಜಂ ತದಿತಾಂ ಆಂ ತಾಂ ತಾಂ ದಿತ್ ತರಿಕಿಟ ತಕ ತರಝಂ ತಕ ಝಂ ತಜಂ ತದಿತಾಂ ಆಂ ತಾಂ ಆಂ ದಿತ್ ತರಿಕಿಟ ತಕ ತಕ್ಕಿ ಝೇ ಗಿಣ್ಣ ನುತ ನಾರಣ್ಣ ಕವಿನುತ ಆ ಗಿಣ್ಣ ಈ ಗಿಣ್ಣ ಝೇ ಗಿಣ್ಣ ಈ ಗಿಣ್ಣ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ಚಿತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಕಿಟ್ಟ ತುಂ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ಚಿತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಜಂ 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 ತದಿತಾಂ ಆಂ ತಾಂ ತಾಂ ದಿತ್ ತರಿಕಿಟ ತಕ ತಜಂ 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 ತದಿತಾಂ ಆಂ ತಾಂ ತಾಂ ದಿತ್ ತರಿಕಿಟ ತಕ ತಜಂ 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 ತದಿತಾಂ ಆಂ ತಾಂ ತಾಂ ದಿತ್ ತರಿಕಿಟ ತಕ ತಜಂ 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 ತದಿತಾಂ ಆಂ ತಾಂ ತಾಂ ದಿತ್ ತರಿಕಿಟ ತಕ ತಜಂ 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 ತದಿತಾಂ ಆಂ ತಾಂ ತಾಂ ದಿತ್ ತರಿಕಿಟ ತಕ ಝಂ ತರಿಕಿಟ ತಕ ಝಂ ತರಿಕಿಟ ತಕ ಝಂ. ಸ್ವಾಗತ ನೃತ್ಯ ಪ್ರದರ್ಶಿಸಿದ ಹೋಲಿ ಕೃಷ್ಣ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಇಲ್ಲಿ ಬರಮಾಡಿಕೊಳ್ಳುತ್ತಿದ್ದೇವೆ. ಇವರ ಆಗಮನದೊಂದಿಗೆ ನಮ್ಮ ಸಭಾ ಕಾರ್ಯಕ್ರಮ ಮತ್ತೆ ಈ ಒಂದು ವೇದಿಕೆಯಲ್ಲಿ ಅನಾವರಣಗೊಳ್ಳಲಿಕ್ಕಿದೆ. ವರ್ಷಗಳಿಂದ ಟಾಪ್ 10 ಕ್ಲಬ್ಗಳ ಒಂದಾಗಿರುವ ಲಯನ್ಸ್ ಕ್ಲಬ್ ಬೆಳ್ಳಾರಿ ಜಲದುರ್ಗ ಅಂತಾರಾಷ್ಟ್ರೀಯ ಧ್ಯೇಯೋದ್ದೇಶಗಳಿಗೆ ಹಂತ ಹಂತವಾಗಿ ತೆರೆದುಕೊಳ್ಳುತ್ತಿರುವ ಲಯನ್ಸ್ ಕ್ಲಬ್ ಪುತ್ತೂರು ಕ್ರೌನ್, ಯುವ ನಾಯಕರನ್ನು ಹೊಂದಿ ಪರಿಸರದಲ್ಲಿ ಕ್ರಿಯಾಶೀಲರಾಗಿರುವ ಲಯನ್ಸ್ ಕ್ಲಬ್ ಅಲಂಕಾರ ದುರ್ಗಾಂಬ, ಇವೆಲ್ಲವೂ ಪ್ರಾಂತ್ಯ 7ರ ಸಪ್ತ ಸ್ವರಗಳು. ವರ್ಷದ ವಾರ್ಷಿಕ ಸಮ್ಮೇಳನ ಅಂಶವು ಇಂದು ಇಲ್ಲಿ ಈ ಕ್ಷಣದಲ್ಲಿ ಅನಾವರಣಗೊಳ್ಳುತ್ತಿದೆ. ಸೇವೆ ಸಾಂಗತ್ಯದ ಸಂಪ್ರೀತಿಗೆ ಪ್ರಾಂತ್ಯಾಧ್ಯಕ್ಷರಾದ ಲಯನ್ ಆನಂದ ರೈ, ಸುಮಿತಾ ದಂಪತಿಗಳು ಈ ಸಮ್ಮೇಳನದ ಸಾಕ್ಷಿಗಲ್ಲುಗಳಾಗಲಿದ್ದಾರೆ. ಜಿಲ್ಲಾ ರಾಜ್ಯಪಾಲರ ಘೋಷಣೆಯಾದ ಬ್ಯೂಟಿಫುಲ್ ವರ್ಲ್ಡ್ ಅನಾವರಣಕ್ಕೆ ಪ್ರಾಂತ್ಯ 7 ನೀಡುತ್ತಿರುವ ಸೇವಾ ಸಂಭ್ರಮವನ್ನು ನಾವೆಲ್ಲ ಸವಿಯೋಣ. ಗೌರವಾನ್ವಿತ ಅತಿಥಿಗಳನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. Now I respectfully invite our distinguished guests to kindly come forward to take their place on the dais. Leo Prapti Shetty, Leo Club Vitla. Leo Chintan Salyan, Leo Club Puttur Muttu. Leo Lavanya K, Leo Club Ramakrishna. Leo Pratik R, Leo Club Neos Akshayan. I request Leo presidents to kindly come and take your seats on the dais. Lion Padmappa Gowda K, President Lions Club Alangar Durgamba. Lion Etish Bandari, President Lions Club Bellare Jaladurga.
Lion Anthony Oliveira MJF, President, Lions Club Puttur Crown. Lion Sanjeeva Pujari, President, Lions Club Vitla. Lion K. Ibrahim Haji, President, Lions Club Puttur Kau. Lion Vedavati Rajesh A. MJF, President, Lions Club Puttur Muttu. Also, I would like to call upon the host club President, PST team, Premalata RT, President, Lions Club Puttur. Aravind Bhagwan Rai, President, Secretary, Lions Club Puttur. Lion Sudhakar KP, Treasurer, Lions Club Puttur. Now I request Region Chairpersons, Region 1, Ravi Shankar, Region 2, Charan Alwa, Region 3, Gayatri A. Rao, Region 4, Vidya Kamath, Region 5, Mallika Bandari, Region 6, Balakrishna Shetty, Region 8, Rangaya Shettigar, Region 9, Madhava Shetty, Region 10, Jagadish Chandra DK, Region 11, Dr. Pancham Timaya, Region 12, Abdul Latif, Region 13, Keshava Murthy, Region 14, B.N. Venkatesh, Region 15, Siju. ಇದರೊಂದಿಗೆ ಅತಿಥೇಯ ಪ್ರಾಂತೀಯ ಸಮ್ಮೇಳನ ಸಮಿತಿಯ ಕೋಶಾಧಿಕಾರಿಯಂತ ಶ್ರೀಯುತ ಸುಂದರಗೌಡ ಎಚ್, ಕಾರ್ಯದರ್ಶಿ ಶ್ರೀ ಕೃಷ್ಣ ಪ್ರಶಾಂತ್ ಕೆ MJF, ಪ್ರಾಂತೀಯ ಸಮ್ಮೇಳನ ಸಮಿತಿ ಅಧ್ಯಕ್ಷರಾದಂಥ ಟಿ ಸದಾನಂದ ಶೆಟ್ಟಿ MJF ಅಧ್ಯಕ್ಷರು, ಅದೇ ರೀತಿ ಗೌರವಾಧ್ಯಕ್ಷರಾಗಿದ್ದಂಥ ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ PMJF, ಈ ಎಲ್ಲ ಗಣ್ಯರು ಗೌರವಾನ್ವಿತ ಈ ಒಂದು ಅಂಶು ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಲಯನ್ ಆನಂದ್ ರೈ ಪಿ ಹಾಗೂ ಉದ್ಘಾಟಕರಾದಂಥ ಸುಮಿತಾ ಎ ರೈ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವಲಯಾಧ್ಯಕ್ಷರಾದಂಥ ಶ್ರೀಯುತ ಜಗನ್ನಾಥ ರೈ ತಾವು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಜೊತೆಯಾಗಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಗೌರವಾನ್ವಿತ ಅತಿಥಿಗಳಾದಂಥ ಶ್ರೀಯುತ ವಸಂತ್ ಕುಮಾರ್ ಶೆಟ್ಟಿ PMJF, ಮಾಜಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರು ಸರ್, ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಪ್ರಾಂತೀಯ ಸಮ್ಮೇಳನ ಸಮಿತಿಯ ಸರ್ವ ಸದಸ್ಯರವರನ್ನು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಇಂದಿನ ಪ್ರಾಂತೀಯ ಸಮ್ಮೇಳನದ ಪ್ರಧಾನ ಭಾಷಣಕಾರರು ಸಾಹಿತಿ ಚಿಂತಕರಾಗಿರುವಂಥ ಶ್ರೀಯುತ ಅರವಿಂದ ಚೊಕ್ಕಾಡಿ ಸರ್, ತಮ್ಮನ್ನು ಅತ್ಯಂತ ಗೌರವ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಸಮ್ಮೇಳನ ಸಮಿತಿಯ ಸರ್ವ ಸದಸ್ಯರು ತಮ್ಮನ್ನು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದಾರೆ. ಗೌರವಾನ್ವಿತ ಪ್ರಾಂತೀಯ ಅಧ್ಯಕ್ಷರು ಸಮ್ಮೇಳನದ ಸಭಾಧ್ಯಕ್ಷರು ಆಗಿರುವಂಥ ಲಯನ್ ಆನಂದ್ ರೈ ಅವರು ಸಭೆಯನ್ನು ಸುಸ್ಥಿತಿಗೆ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಸರ್. ನಾನು ಲಯನ್ ಆನಂದ್ ರೈ, ಜಿಲ್ಲೆ 317D, ಇದರ ರೀಜನ್ 7 ಇದರ ಅಧ್ಯಕ್ಷನಾಗಿ ಇರುವ ನಾನು ಇಂದಿನ ಈ ಪ್ರಾಂತೀಯ ಸಮ್ಮೇಳನದ ಅಂಶವು ಈ ಸಭಾ ಕಾರ್ಯಕ್ರಮವನ್ನು ನಾನು ಸಭೆಯನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. Before we move ahead, let us take a quiet moment to center ourselves. A prayer helps us begin with the gratitude, seek guidance and remind us of the purpose behind our gathering. Now I call upon Jilla Rajyotsava Award recipient Chandrasekhar Hegde to guide us to the prayer. Also, I request everyone to please raise and join us for the prayer and the 4 next 3 items in the agenda. Shuklam Bharadaram Vishnum Shashivharnam Chaturbhujam Prasannavadanam Dhyayet Sarvavigno Prashantaye Sarvavigno Prashantaye. Guru Brahma Guru Vishnu Guru Deva Maheshwara Guru Sakshat Parabrahma Tasmai Shri Gurave Namaha Tasmai Shri Gurave Namaha.
ಮೆಲ್ಲರ ಹೆಮ್ಮೆ. ಇದೀಗ ರಾಷ್ಟ್ರಧ್ವಜವನ್ನು ವೇದಿಕೆಗೆ ಶ್ರೀಯುತ ದಯಾನಂದ ರೈ ಕೋರ್ಮಂಡ, ಪುತ್ತೂರು ದಮ್ಮತ್ತು ಕ್ಲಬ್ಬಿನ ಸದಸ್ಯರು, ಇವರ ನಿರ್ದೇಶನದಲ್ಲಿ ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆಯ NCC ಕೆಡೆಟ್ಗಳು ವೇದಿಕೆಗೆ ತಂದು ನಮ್ಮ ರಾಷ್ಟ್ರಧ್ವಜವನ್ನು ಅನಾವರಣಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. शुभ नामे जागे, तब शुभ आशीष मांगे, गाहे तब जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे। ऑर्डर परेड पहले बोल, परेड सामने देख, धीरे चल। ಮುಂದೆ ವಿಶ್ವಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ನಗರದಂತಹ ಬೆಳ್ಳಾರೆ ಜಲದುರ್ಗ ಲಯನ್ಸ್ ಕ್ಲಬ್ನ ಸ್ಥಾಪಕ ಸದಸ್ಯೆ ಲಯನ್ ಭವಾನಿ ವಿಠಲ ಶೆಟ್ಟಿ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರುತ್ತಿದ್ದೇವೆ. ವಂದನೆಗಳು. To formally open this conference, we now have the welcome address from the person who has been instrumental in shaping and coordinating this event. I kindly invite Lion Sadananda Shetty, Conference Committee Chairman, to deliver the welcome address. ಆತ್ಮೀಯ ಲಯನ್ಸ್ ಬಂಧುಗಳಿಗೆ ಮೊದಲನೇದಾಗಿ ಈ ಒಂದು ಪ್ರಾಂತೀಯ ಸಮ್ಮೇಳನದ ಶುಭಾಶಯಗಳನ್ನು ಕೋರ್ತಾ, ತಾವೆಲ್ಲರೂ ನಮ್ಮ ಒಂದು ಆಮಂತ್ರಣಕ್ಕೆ ಹೋಗೊಟ್ಟು ಇಲ್ಲಿವರೆಗೆ ನಿಮ್ಮ ಎಲ್ಲ ಸಮಯವನ್ನು ಬದಿಗಿಟ್ಟು, ವರ್ಕ್ಗಳನ್ನು ಬದಿಗಿಟ್ಟು ಇಲ್ಲಿ ಬಂದಿದ್ದೀರಿ. ನಿಮ್ಮನ್ನು ಎಲ್ಲರನ್ನು ಇವತ್ತು ಸ್ವಾಗತಿಸುವುದು ನನ್ನ ಧರ್ಮ. ಲಯನ್ಸ್ ಜಿಲ್ಲೆ 317 ಡಿ ಇದರ ಪ್ರಾಂತ್ಯ 7ರ ಪ್ರಾಂತೀಯ ಸಮ್ಮೇಳನವನ್ನು ಈಗಾಗಲೇ ನಾವು ಪ್ರಾರಂಭಿಸಿಯಾಗಿದೆ. ಮೊದಲನೇದಾಗಿ ಇವತ್ತು ಒಂದು ಸೇವಾ ಕಾರ್ಯಕ್ರಮ, ಅದನ್ನು ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಹತ್ರ ನೀರು ಶುದ್ಧ ಕುಡಿಯುವ ನೀರಿನ ಒಂದು ಕಂಟಿನ್ಯೂಸ್ 24/7 ಸಿಗುವ ಹಾಗೆ ರಸ್ತೆಯಲ್ಲಿ ಹೋಗುವವರಿಗೆ, ಆಚೆ ಈಚೆ ಹೋಗುವವರಿಗೆ ಒಂದು ವ್ಯವಸ್ಥೆ ಆಗಿದೆ. ಅದಾದ ನಂತರ ಈಗ ಬ್ಯಾನರ್ ಪ್ರೆಸೆಂಟೇಷನ್ ಕೂಡ ಮುಗಿದಿದೆ.
ಅತ್ಯಂತ ಒಳ್ಳೆ ರೀತಿಯಿಂದ ಬ್ಯಾನರ್ ಪ್ರೆಸೆಂಟೇಷನ್ ಅನ್ನು ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶವನ್ನು, ಈ ಒಂದು ಸಮ್ಮೇಳನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ, ನಮ್ಮ ಪುತ್ತೂರು ಕ್ಲಬ್ಬಿಗೆ ಈ ಒಂದು ಅವಕಾಶ ಕೊಟ್ಟದಕ್ಕೆ ಮೊದಲನೇದಾಗಿ ನಮ್ಮ 7 ಕ್ಲಬ್ಬಿಗೂ ಮತ್ತು ಇಲ್ಲಿ ಬಂದಂಥ ಎಲ್ಲರಿಗೂ ವಂದಿಸ್ತಾ, ನಾನು ಇವತ್ತು ಈ ಪ್ರಾಂತ್ಯದ ಕಾರ್ಯಕ್ರಮದಲ್ಲಿ ಬಂದವರನ್ನು ಈಗ ಸ್ವಾಗತಿಸಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಮತ್ತೆ ಮೊದಲನೇದಾಗಿ ಅಂಶು ಅಂದರೆ ಆನಂದ್ ರೈ ಮತ್ತು ಸುಮಿತಾ, ಇವರು ನಮ್ಮ ಕ್ಲಬ್ಬಿನ ಸಾಧಾರಣ ಒಂದು ಸದಸ್ಯನಾಗಿ ಸೇರಿ ಹಂತ ಹಂತವಾಗಿ ಖಜಾಂಜಿಯಾಗಿ, ಆಮೇಲೆ ಸೆಕ್ರೆಟರಿಯಾಗಿ, ಅಧ್ಯಕ್ಷರಾಗಿ ಸಾಧಾರಣ 15 ವರ್ಷದಲ್ಲಿ ಈ ಒಂದು ಹುದ್ದೆಯನ್ನು ಅತ್ಯಂತ ಅನುಭವದಿಂದ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಉಂಟು. ಯಾರೇ ಆಗಲಿ ಸಾಧಾರಣ ಒಂದು ಅವ್ರಿಗೆ ಏನಂದರೆ ನುಗ್ಗುವ ಒಂದು ಪ್ರವೃತ್ತಿ, ಎಲ್ಲಿ ಯಾವುದೇ ಕೆಲಸ ಆಗಲಿ ಒಂದು ವಹಿಸಿಕೊಟ್ರೆ ಅವರು 100% ಅದನ್ನು ಸರಿಯಾದ ಒಂದು ರೀತಿಯಲ್ಲಿ ಮಾಡುವಂಥ ಒಂದು ಗುಣ ಅವರಲ್ಲಿದೆ. ಹಾಗಾಗಿ ಈ ಒಂದು ಕಾನ್ಫರೆನ್ಸನ್ನು ನಾವು ಶುರುವಿಗೆ 2 ತಿಂಗಳ ಮೊದಲೇ ಅತ್ಯಂತವಾಗಿ ಚೇಂಜ್ ಆಗಿ ವಿಶಿಷ್ಟವಾಗಿ ಒಂದು ಮಾಡಬೇಕು, ಇಲ್ಲಿ ಬಂದಂಥ ಜನರಿಗೆ ಎಲ್ಲ ರೀತಿಯ ಒಂದು ಸಂತೋಷ ಆಗುವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಮನಗಂಡು ಅದರ ಹಿಂದುಗಡೆ ನಾವು ಸುಮಾರು 2 ತಿಂಗಳಿಂದ ನಾವು ಮಾಡಿದ್ದೇವೆ. ಈಗ ಇದನ್ನು ಯಶಸ್ಸು ಮಾಡಬೇಕಂತ. ಹಾಗೆ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ, ಆತ್ಮೀಯವಾಗಿ, ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದಂಪತಿ ಸಮೇತವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿ ಅರವಿಂದ ಚೊಕ್ಕಾಡಿ, ಶ್ರೇಷ್ಠ ವಾಗ್ಮಿ, ಶೈಕ್ಷಣಿಕ ತಂತ್ರಜ್ಞ, ಸಾಧಾರಣ 100 ವಿದ್ಯಾರ್ಥಿಗಳನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ದ ಒಂದು ಮಹಾನುಭಾವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಮಾಜಿಕ ಉನ್ನತಿಗಾಗಿ ಸಾಕಷ್ಟು ಹೋರಾಟ ಮಾಡಿದವರು ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ನಾವು ಕೇಳಿಕೊಂಡಾಗ ಒಪ್ಪಿ ಇವತ್ತು ನಮ್ಮೊಂದಿಗೆ ಅವರು ಬಂದು ಸೇರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ, ಹಾರ್ದಿಕವಾಗಿ, ಗೌರವದಿಂದ ನಾನು ಅವರನ್ನು ಸಭೆಯ ಪರವಾಗಿ ಇವತ್ತು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿ ನಮ್ಮವರೇ, ಗವರ್ನರ್, ಮಾಜಿ ಗವರ್ನರ್, ಮಲ್ಟಿಪಲ್ ಚೇರ್ಮನ್ ಆಗಿದ್ದವರು, ನನ್ನ ಅತ್ಯಂತ ಕ್ಲೋಸ್ ಫ್ರೆಂಡ್. ಪ್ರೊಫೆಷನಲ್ಲಿ ನಾವಿಬ್ಬರು ಒಂದೇ, ತುಂಬ ವರ್ಷ ಕಡಿಮೆ ಅವರು ಪ್ರೊಫೆಷನ್ಗೆ ಸೇರಿ ನನ್ನ ನಂತರ. ಹಾಗಾಗಿ ನಾವು ಎಲ್ಲೇ ಹೋಗುದಿದ್ರು ಸೆಮಿನಾರ್ಗಳಿಗೆ ಒಟ್ಟೊಟ್ಟಿಗೆ ಹೋಗುದು. ನಾವು ತಿಂಡಿ ಆಗಲಿ ಬೇರೆ ಎಲ್ಲೇ ಸೆಮಿನಾರ್ ಟ್ರೈನಿಂಗ್ ಇದ್ರು ನಾವು ಒಟ್ಟೊಟ್ಟಿಗೆ ಹೋಗುದು. ಅವರು ಅತ್ಯಂತ ಸರಳ ವ್ಯಕ್ತಿ. ನಾವು ಕೇಳಿಕೊಂಡಾಗ ನೀವು ನಮ್ಮಲ್ಲಿಗೆ ಬರಬೇಕು ಅಂತ ಕೇಳಿದಾಗ ಅವರು ನಿನ್ನೆ ಚಿಕ್ಕಮಗಳೂರಲ್ಲಿ ಗವರ್ನರ್ಸ್ VDG ಗವರ್ನರ್ಸ್ ಸ್ಕೂಲಿಗಿತ್ತು, ಅದರಲ್ಲಿ ಇದ್ದರು. ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ, ಆತ್ಮೀಯವಾಗಿ ನಾನು ಹಾರ್ದಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. MB ಸದಾಶಿವ ಅವರು, ಗೀತಾ ಪ್ರಕಾಶ್ ಅವರು ಬರಬೇಕಿತ್ತು, ಅವರು ಬರಲಿಲ್ಲ. ಮುಂದೆ ಅವರು ಬಂದಾಗ ಇದು ಮಾಡ್ತೇನೆ. ಇನ್ನು ನಮ್ಮ ಝೂನ್ ಚೇರ್ಮನ್ ಜಸಿಂತಾ ಎಸ್ ಮಸ್ಕರಿನ್ಯಸ್, ಇವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ಝೋನ್ ಚೇರ್ಮನ್ ಆಗಿದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಝೋನಿನ 4 ಕ್ಲಬ್ಗಳ ಬಗ್ಗೆ ಅತ್ಯಂತ ಶಾರ್ಟ್ ಆಗಿ ಇವತ್ತು ಅತ್ಯಂತ ಚಂದವಾಗಿ ನಮಗೆ ಅವರ ಸೇವಾ ಕಾರ್ಯಕ್ರಮಗಳನ್ನು ವಿವರಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಝೋನ್ ಚೇರ್ಮನ್ ಜಗನ್ನಾಥ ರೈ, ಕಾವು ಕ್ಲಬ್ಬಿನವರು, ವಲಯ ಅಧ್ಯಕ್ಷರು. ಅವರು ಕೂಡ 3 ಕ್ಲಬ್ಗಳ ಬಗ್ಗೆ ಅತ್ಯಂತ ಚಂದವಾಗಿ ನಮಗೆ ವಿವರಿಸಿ ಹೇಳಿದ್ದಾರೆ. ಸರ್ವಿಸ್ ಪ್ರೋಗ್ರಾಮ್ಗಳ ಬಗ್ಗೆ ಜಗನ್ನಾಥ ರೈ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎದುರಿಗೆ ಇವತ್ತು ನಮ್ಮ ಪ್ರಸಕ್ತ ಗವರ್ನರಾದ ಗೌರವಾನ್ವಿತ ಉಡುಪಿ ಅರವಿಂದ ಶೆಣೈ ಅವರಿದ್ದಾರೆ.
ಸಾಮಾನ್ಯವಾಗಿ ಬಿಡುವಿಲ್ಲದ ಕಾರ್ಯಕ್ರಮ ಅವರಿಗೆ ಇರ್ತದೆ, ಗವರ್ನರ್ ಅವರಿಗೆ ವರ್ಷವಿಡೀ ಟೂರು ಪ್ರೋಗ್ರಾಮ್ಗಳು ಅಂತ ಹೇಳಿ. ಆದರೂ ಇವತ್ತು ಇಲ್ಲಿ ನಮ್ಮ ಎದುರಿಗೆ ನಮ್ಮ ಜೊತೆಗೆ ಇರುವುದಂತ ಹೇಳಿದರೆ ಅದು ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಖಂಡಿತ ಇದೆ, ಯಾಕಂದರೆ ಕಮ್ಮಿ. ನಾನು ಈಗ ಮುಂದೆ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೇನಲ್ಲ, ಗವರ್ನರ್ ಬಂದು ರೀಜನ್ ಕಾನ್ಫರೆನ್ಸ್ಗೆ ಇರೋದು ಭಾರಿ ಕಡಿಮೆ. ಆದರೆ ಅವರು ಇವತ್ತು ನಮ್ಮ ಒಂದು ಸರ್ವಿಸ್ ಪ್ರಾಜೆಕ್ಟನ್ನು ಇಂಟ್ರಡ್ಯೂಸ್ ಮಾಡಲಿಕ್ಕಿತ್ತು, ಹಾಗಾಗಿ ನಮ್ಮ ಜೊತೆಗೆ ಅವರಿದ್ದಾರೆ, ಈಗಲೂ ಕೂಡ ಕೂತಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಸಭೆಗೆ. ಇನ್ನೊಬ್ಬರು ನಮ್ಮ ಡಿಸ್ಟ್ರಿಕ್ಕಿನ ಅಡಿಷನಲ್ ಸೆಕ್ರೆಟರಿ ಚಂದ್ರಶ್ರೀಗಳು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ. ಇನ್ನು ನಮ್ಮವರೇ ಪಿ ಆರ್ ಒ ಇದ್ದಾರೆ ಇಲ್ಲಿ, ಸುದರ್ಶನ್ ಪಡಿಯಾರ್ ಅವರು, ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಸದಾಶೆಟ್ಟಿ ವಲಯ ರಾಯಬಾಯಿ ಹಿಂದಿನ ವರ್ಷದ ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಅವರ ಟೈಮ್ನಲ್ಲಿ ನಮ್ಮ ಲಯನ್ಸ್ ಸೇವಾ ಸದನದ ಟ್ರಸ್ಟಿ ಉದ್ಘಾಟನೆಯಾಗಿದೆ. ಅದೊಂದು ಹೆಗ್ಗಳಿಕೆ. ಸದಾಶಿವಟಿ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ರಮೇಶ್ ರೈ ಸಾಂತ್ಯ ಅವರು ಕೂಡ ವಲಯ ರಾಯಭಾರಿಯಾಗಿ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪದ್ಮಪ್ಪ ಗೌಡಕ್ಕೆ ಲಯನ್ಸ್ ಕ್ಲಬ್ ಅಲಂಕಾರ ದುರ್ಗಮ್ಮ, ಯತೀಶ್ ಭಂಡಾರಿ ಲಯನ್ಸ್ ಕ್ಲಬ್ ಬೆಳ್ಳಾರೆ ಜಲದುರ್ಗ, ಅಂತೋಣಿ ವಲಿವಿರಿಯ ಲಯನ್ಸ್ ಕ್ಲಬ್ ಪುತ್ತೂರು ಕ್ರೌನ್, ಎಲ್ಲ ಅಧ್ಯಕ್ಷರಿಗೂ ನಾನು ಈ ಮೂಲಕ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಗೌರವಾಧ್ಯಕ್ಷರು, ಅವರನ್ನು ಲಾಸ್ಟಿಗೆ ಎಲ್ಲರಿಗೆ ಆದ ಮೇಲೆ, ಯಾಕಂದರೆ ಅವರ ಒಂದು ನಮಗೆ ಕೊಟ್ಟಂತಹ ಸಲಹೆ ಸೂಚನೆಗಳ ಮುಖಾಂತರ ಅತ್ಯಂತ ಪ್ರೀತಿಪೂರ್ವಕವಾಗಿ ಹೇಮರಾಜ್ ಶೆಟ್ರು ಕಾವು ಕ್ಲಬ್ ಮಾತ್ರ ಅಲ್ಲ, ನಮ್ಮ ಇಲ್ಲಿ ಸೇರಿದ ಸಾಧಾರಣ 5 ಕ್ಲಬ್ಬನ್ನು ಮಾಡಿದ್ದು. ಹ್ಯಾಟ್ಸಾಫ್ ಟು ಹೇಮರಾಜ್ ಶೆಟ್ಟಿ, ನಮಸ್ಕಾರ ನಿಮಗೆ ಯಾವಾಗಲೂ. ಯಾಕಂದ್ರೆ ನಮಗೆ ಕ್ಲಬ್ಗಳ ಹೆಚ್ಚು ಮಾಡಬೇಕಂತ ತುಂಬ ವರ್ಷಗಳಿಂದ ಆಸೆ ಇದ್ದರೂ ಕೂಡ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಒಂದು ಕ್ಲಬ್ 2000ರಲ್ಲಿ ಮಾಡಿ 10 ವರ್ಷ ರನ್ನಾಗಿ ಮತ್ತೆ ನಿಲ್ಲಿಸಿದ್ದು, ಹಾಗಾಗಿ ನಾನು ಆ ಪ್ರಯತ್ನಕ್ಕೆ ಹೋಗಲಿಲ್ಲ. ಆದರೆ ಹೇಮರಾಜ್ ಶೆಟ್ರು ಆ ಪ್ರಯತ್ನವನ್ನು ಬಿಡಲಿಲ್ಲ. ಅವರು 3-4 ವರ್ಷದಲ್ಲಿ ಒಂದು 5 ಲಯನ್ಸ್ ಕ್ಲಬ್, ಅದು ಆಕ್ಟಿವ್ ಅತ್ಯಂತ ಹೆಚ್ಚು 30-40 ಸದಸ್ಯರಿರುವ ಕ್ಲಬ್ಗಳನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಹೇಮರಾಜ್ ಶೆಟ್ರೆ, ಆತ್ಮೀಯವಾಗಿ ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಲಿಯೋ ಕ್ಲಬ್ಬಿನ ಅಧ್ಯಕ್ಷಗಳು ಪ್ರಾಪ್ತಿ ಶೆಟ್ಟಿ, ಚಿಂತನ್ ಸಾಲಿಯಾನ್, ಶ್ರೀವತ್ಸ KS, ಪ್ರತೀಕ್ R, ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅತಿಥೇಯ ಕ್ಲಬ್ ಲಯನ್ಸ್ ಕ್ಲಬ್, ಅತ್ಯಂತ ಮುಖ್ಯವಾಗಿ ಪ್ರೇಮಲತಾ ರಾವ್, ನಮ್ಮ ಅಧ್ಯಕ್ಷರು ಅರವಿಂದ ಭಗವಾನ್ ರೈ, ಸುಧಾಕರ್ KP, ಇವರನ್ನು ಕೂಡ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಂದಿನ 2 ಲೀಡರ್ಗಳು ಬಂದ್ದಾರೆ. ಈಗ ನೆಕ್ಸ್ಟ್ ಅವರ ಗವರ್ನರ್ ನಿಂತಿದ್ದಾರೆ, ಅನಿಲ್ ಕುಮಾರ್ ಮತ್ತು ಹೆಬ್ಬಾರ್, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇವತ್ತು ಸನ್ಮಾನಗೊಳ್ಳಿರುವವರು ಸಾಕಷ್ಟು ಸಮಾಜದಲ್ಲಿ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಸಾಕಷ್ಟು ಅಭಿವೃದ್ಧಿಗೆ ಸಹಾಯ ಮಾಡಿದಂಥ, ಸಮಾಜದ ತಿಳುವಳಿಕೆಯನ್ನು ಹೆಚ್ಚಿಸಿದಂಥ ಡಾಕ್ಟರ್ UP ಶಿವಾನಂದ ಗೌಡರು ಪತ್ರಿಕೋದ್ಯಮದಲ್ಲಿ ಅವರಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಪತ್ರಿಕೋದ್ಯಮದಲ್ಲಿ ಅವರಿಗೆ ಸನ್ಮಾನ, ಅವರು ನಮ್ಮ ಜೊತೆಗಿದ್ದಾರೆ. ಇನ್ನು ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಸಮಾಜ ಸೇವೆ, ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೋಪಾಲಕೃಷ್ಣ ಭಟ್, ಉದ್ಯಮಿ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ನಯನಾ ರೈ, ವಿದುಷಿ, ಕಲೆ, ಭಾಗ್ಯೇಶ್ ರೈ, ಶಿಕ್ಷಣ, ಶಿವಪ್ರಸಾದ್ ಶೆಟ್ಟಿ, ವೈದ್ಯಕೀಯ, ಶ್ರೀಮತಿ ನಯನಾ ರೈ, ನೆಲ್ಲಿಕಟ್ಟೆ, ಮಾನವೀಯ ಸೇವೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪರಿಷ್ಕೃತ, ಪಡಿಯಾರ್
ಬಾಲಕೃಷ್ಣ ರೈ ಪೋರ್ದಾರ್ ಇವರನ್ನು ಕ್ರೀಡೆ ಇವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನನ್ನ ಕಮಿಟಿಯ ಇಬ್ಬರು ಸದಸ್ಯರು, ಮುಖ್ಯವಾಗಿ ಕೃಷ್ಣ ಪ್ರಶಾಂತ್ MJF, PMJF ಮತ್ತು ಸುಂದರಗೌಡ ಇವರನ್ನು ಕೂಡ ನಾನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇನ್ನು ಇಲ್ಲಿ ನಮ್ಮ ಮೇಲಿನ ಪ್ರೀತಿಯ ಮೇಲೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಕೆಲವರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ, ಇನ್ನು ಜಿಲ್ಲೆಯಿಂದ ಬಂದಿದ್ದಾರೆ, ಬಂಟ್ವಾಳ ಕ್ಲಬ್ಬಿನಿಂದ ಬಂದಿದ್ದಾರೆ, ರೀಜನ್ ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ರೀಜನ್ ಚೇರ್ಮನ್ಗಳು, ರೀಜನ್ 1 ರವಿಶಂಕರ್ MJF ಮ್ಯಾಂಗ್ಳೂರು ಪಾಂಡೇಶ್ವರ ಕ್ಲಬ್ ಅವರನ್ನು ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ರೀಜನ್ 2 ಚರಣ್ ಆಳ್ವ PMJF ಮಂಗಳೂರು ಅಶೋಕನಗರ ಅವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಾಯತ್ರಿ ಅರವಿಂದರಾವ್, ವಿದ್ಯಾ ಕಾಮತ್, ಮಲ್ಲಿಕಾ ಸಬಿತಾ ಭಂಡಾರಿ, ಮಲ್ಲಿಕಾ ಸತೀಶ್ ಭಂಡಾರಿ, ಬಾಲಕೃಷ್ಣ ಶೆಟ್ಟಿ PMJ, ರಂಗಯ್ಯ ಶೆಟ್ಟಿಗಾರ್, ಮಾಧವ ಎಸ್ ಶೆಟ್ಟಿ, DK ಜಗದೀಶ್ ಚಂದ್ರ MJF, ಡಾಕ್ಟರ್ ಪಂಜಮ್ ತಮ್ಮಯ್ಯ AC, ಅಬ್ದುಲ್ ಲತೀಫ್, CG ಕೇಶವಮೂರ್ತಿ, BN ವೆಂಕಟೇಶ್ MJF, CG PMJF ಇವರೆಲ್ಲರನ್ನು ನಾನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು ಸರ್. ಇನ್ನು ಬಂದಂಥ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ 2 ಸ್ವಾಗತವನ್ನು ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಎಲ್ಲರನ್ನು ಪ್ರೀತಿಯಿಂದ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸಿದಂಥ ಸಮ್ಮೇಳನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಟಿ ಸದಾನಂದ ಶೆಟ್ಟಿ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಇನ್ನೊಂದು ನಮ್ಮ ಜಿಲ್ಲಾ ಗವರ್ನರ್ ಕೋಆರ್ಡಿನೇಟರ್, ಜಿಲ್ಲಾ ಕೋಆರ್ಡಿನೇಟರ್ ಜ್ಯೋತಿ ಶೆಟ್ಟಿ ಅವರು ಬಂದರೆ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು. ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಮ್ಮೇಳನದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪ್ರಾಂತ್ಯ 7ರಲ್ಲಿ ಈ ಬಾರಿ ಲಯನ್ಸ್ ಜಿಲ್ಲೆಯಲ್ಲಿ ಅದ್ವಿತೀಯವಾಗಿ ಹೊರಹೊಮ್ಮುವಲ್ಲಿ ಪ್ರಾಂತೀಯ ಅಧ್ಯಕ್ಷರಿಗೆ ಜೊತೆಯಾಗಿ ನಿಂತವರು ಪ್ರಾಂತ್ಯದ ಪ್ರಥಮ ಮಹಿಳೆ ಸುಮಿತಾ ಎ ರೈ. ಅಂಶು ಪ್ರಾಂತೀಯ ಸಮ್ಮೇಳನದ ಉದ್ಘಾಟಕರನ್ನು ಸಭೆಗೆ ಪರಿಚಯಿಸಲಿದ್ದಾರೆ. ಲಯನ್ ಪ್ರೇಮಲತಾ ರಾವ್, ಲಯನ್ಸ್ ಕ್ಲಬ್ ಪುತ್ತೂರು. ನಿರ್ವಾಜೆಯ ದಿವಂಗತ ಸಂಜೀವ ಶೆಟ್ಟಿ ಹಾಗೂ ಮಡಂದೂರು ಗುತ್ತು ದಿವಂಗತ ಲೀಲಾವತಿ ಎಸ್ ಶೆಟ್ಟಿಯವರ ಸುಪುತ್ರಿಯಾಗಿ ಜನಿಸಿದ ಇವರು ಬೆಳ್ಳಾರಿ ಜಲದುರ್ಗ ಲಯನ್ಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರು, ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆಗಿರುವ ಶ್ರೀ ವಿಠಲ ಶೆಟ್ಟಿ ಅವರ ಸಹೋದರಿ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆಳ್ಳಾರಿಯ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿದರು. ಸಂಸ್ಕಾರಯುತ ಮನೆತನದಿಂದ ಬಂದ ಇವರು 1989ರಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಸ್ತುತ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರೂ ಆಗಿರುವ ಕೆಯೂರಿನ ಶ್ರೀಯುತ ಆನಂದರೈ ಅವರ ಕೈ ಹಿಡಿದು ಅವರ ಬದುಕಿನ ಪಯಣದಲ್ಲಿ ಸಹಧರ್ಮಿಣಿಯಾಗಿ ಹೆಜ್ಜೆ ಹಾಕಿದರು. ಸುಮಿತಾ ಹಾಗೂ ಆನಂದರೈ ದಂಪತಿಗಳಿಗೆ 2 ಗಂಡು ಮಕ್ಕಳು. ಇಬ್ಬರು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಉದ್ಯೋಗದಲ್ಲಿದ್ದು ವಿವಾಹಿತರಾಗಿದ್ದಾರೆ. ಪ್ರಸ್ತುತ ಈ ದಂಪತಿಗಳು 2 ಮುದ್ದಾದ ಮೊಮ್ಮಕ್ಕಳ ಅಜ್ಜಿ ತಾತ ಎನಿಸಿಕೊಂಡು ತುಂಬು ಸಂಸಾರವನ್ನು ನಿರ್ವಹಿಸುತ್ತಾ ಇದ್ದಾರೆ. ಕೇವಲ ಒಬ್ಬ ಪತ್ನಿಯಾಗಿ, ತಾಯಿಯಾಗಿ ಮಾತ್ರವಲ್ಲದೆ ಮನೆಯಲ್ಲಿ ಅತ್ತೆ ಹಾಗೂ ಪತಿ ಆರೈಕೆ ಮಾಡುತ್ತಾ ಪ್ರೀತಿ ವಾತ್ಸಲ್ಯದಿಂದ ಮನೆಯನ್ನು ಬೆಳಗುತ್ತಿರುವ ಇವರು ನಿಜಕ್ಕೂ ಒಬ್ಬ ಆದರ್ಶ ಗೃಹಿಣಿ. ಸಮಾಜ ಸೇವೆಯ ಹಾದಿಯಲ್ಲಿ ಪತಿಗೆ ಸ್ಫೂರ್ತಿಯಾಗಿ ನಿಂತಿರುವ ಸರಳತೆ ಮತ್ತು ಸಜ್ಜನಿಕೆಯ ಸಾಕಾರ ಮೂರ್ತಿ ನಮ್ಮ ಪ್ರಾಂತ್ಯದ ಲಯನ್ಸ್ನ ಪ್ರಥಮ ಮಹಿಳೆ ಲಯನ್ ಸುಮಿತಾ ಎ ರೈ ಅವರು ಇಂದಿನ ಈ ಶುಭ ಸಮಾರಂಭವನ್ನು ಉದ್ಘಾಟಿಸಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಂದನೆಗಳು. Lighting the lamp signifies the triumph of light over darkness and knowledge over ignorance. May this sacred flame illuminate our thoughts, guide our actions, and mark the beginning of a purposeful and meaningful program. ನನಗೆ ಅವಕಾಶ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಅಂಶ
ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ವಂದನೆ. Now I request Lion Ishwar Varanasi to introduce our star of the day, Region Chairperson, Lion Anand Rai. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಬರುವಂಥ ಎಲ್ಲ ಲಯನ್ಸ್ ಬಂಧು ಮಿತ್ರರೇ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಲಯನ್ಸ್ ಪ್ರಾಂತ್ಯ 7ರ ಸಾರಥಿ ಲಯನ್ ಆನಂದರೈ ಅವರನ್ನು ಸಭೆಗೆ ಪರಿಚಯಿಸಲು ಸಂತೋಷ ಪಡುತ್ತಿದ್ದೇನೆ. ನಮ್ಮ ಲಯನ್ಸ್ ಪ್ರಾಂತ್ಯದ ದಕ್ಷ ನಾಯಕ ಲಯನ್ ಆನಂದರೈ ಅವರು ದಿನಾಂಕ 30/5/1965 ಪುತ್ತೂರಿನ ಪಾಲ್ತಾಡಿ ಎಂಬಲ್ಲಿ ಶ್ರೀ ನಾರಾಯಣ ರೈ ಮತ್ತು ಶ್ರೀಮತಿ ಸುಶೀಲಾ ರೈ ದಂಪತಿಗಳ ಪುತ್ರರಾಗಿ ಜನಿಸಿದರು. ಕೆಯೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಬಳಿಕ ಬೆಳ್ಳಾರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದ ಇವರು ಬಾಲ್ಯದಿಂದಲೇ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು. ವಿದ್ಯಾಭ್ಯಾಸದ ನಂತರ ಕಿರಿಯ ವಯಸ್ಸಿನಲ್ಲಿಯೇ ಉದ್ಯಮಶೀಲತೆಯನ್ನು ಮೈಗೂಡಿಸಿಕೊಂಡ ಇವರು ಹಲವಾರು ವ್ಯವಹಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿ ಉದ್ಯಮಿಯಾಗಿ ಬೆಳೆದರು. ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾಗದೆ ತಮ್ಮ ಊರಿನ ಏಳಿಗೆಯಾಗಿಯೂ ಶ್ರಮಿಸಿದ ಇವರು ಕೆಯೂರು ಮಾಡವು ವರ್ತಕರ ಸಂಘವನ್ನು ಸ್ಥಾಪಿಸಿ ಅದರ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವುದಲ್ಲದೆ ಪುತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ರಾಯಲ್ ಸೌಹಾರ್ದ ಸಹಕಾರಿಯ ನಿರ್ದೇಶಕರಾಗಿ ಸಹಕಾರಿ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ಕಳೆದ ಸುಮಾರು 20 ವರ್ಷಗಳಿಂದ LIC ವಿಮಾ ಸಲಹೆಗಾರರಾಗಿಯೂ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜ ಸೇವೆಯ ಹಂಬಲದೊಂದಿಗೆ 2010-11ನೇ ಸಾಲಿನಲ್ಲಿ ಹಿರಿಯ ಲಯನ್ ಟಿ ಸದಾನಂದ ಶೆಟ್ಟಿಯವರ ಪ್ರೇರಣೆಯ ಮೇರೆಗೆ ಪುತ್ತೂರು ಲಯನ್ಸ್ ಕ್ಲಬ್ಗೆ ಸೇರ್ಪಡೆಗೊಂಡು ಕ್ಲಬ್ನ ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಹಾಗೂ ವಲಯಾಧ್ಯಕ್ಷರಾಗಿ ಹಂತ ಹಂತವಾಗಿ ಏರುತ್ತಾ ತಮ್ಮ ಅದ್ಭುತ ಕಾರ್ಯವೈಖರಿಯ ಮೂಲಕ ಜಿಲ್ಲಾ ಮಟ್ಟದ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಪ್ರಸ್ತುತ ನಮ್ಮ ಲಯನ್ಸ್ ಪ್ರಾಂತ್ಯ 7ರ ಪ್ರಾಂತೀಯ ಅಧ್ಯಕ್ಷರಾಗಿ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ. 1989ರಲ್ಲಿ ಪೆರುವಾಜೆಯ ಶ್ರೀಮತಿ ಸುಮಿತಾ ರೈ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿದ ಇವರಿಗೆ 2 ಸುಪುತ್ರರು. ಹಿರಿಯ ಪುತ್ರ ರಾಜೇಶ್ ಮತ್ತು ಸೊಸೆ ಯುವಶ್ರೀ ಉನ್ನತ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿದ್ದು ಮೊಮ್ಮಗ ವಿಯಾಂಶ್ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ದ್ವಿತೀಯ ಪುತ್ರ ಡಾಕ್ಟರ್ ರೋಷನ್ ಆಯುರ್ವೇದದಲ್ಲಿ MD ಪದವಿಯನ್ನು ಪಡೆದು ಬೆಂಗಳೂರಿನಲ್ಲಿ ಸ್ವಂತ ಮಾಲಕತ್ವದ ಶ್ರೀ ಸಂಜೀವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಡೆಸುತ್ತಿದ್ದು ದಂತ ವೈದ್ಯೆಯಾಗಿರುವ ಸೊಸೆ ಡಾಕ್ಟರ್ ಪೂಜಾಶ್ರೀ ಹಾಗೂ ಮೊಮ್ಮಗಳು ದಿವ್ಯಾಂಶ್ ಜೊತೆಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಪ್ರಸ್ತುತ ಲಯನ್ ಆನಂದರೈಯವರು ಕೆಯೂರಿನ ದೇವಿನಗರದಲ್ಲಿರುವ ತಮ್ಮ ಅನುರಾಧ ನಿವಾಸದಲ್ಲಿ ಪತ್ನಿ ಸುನೀತಾ ರೈ ಹಾಗೂ ತಾಯಿ ಸುಶೀಲಾ ರೈ ಅವರೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಇವರೇ ಬಹುಮುಖ ಪ್ರತಿಭೆಯ ನಮ್ಮೆಲ್ಲರ ಪ್ರೀತಿಯ ನಾಯಕ ಲಯನ್ಸ್ ಪ್ರಾಂತ್ಯ 7ರ ಪ್ರಾಂತ್ಯಾಧ್ಯಕ್ಷ ಲಯನ್ ಆನಂದರೈ ಅವರು. ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸುತ್ತಿದ್ದೇನೆ. ಇವತ್ತಿನ ಈ ಅನ್ಶೋ ಪ್ರಾಂತೀಯ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಮಿತ್ರರೂ ಆಗಿರುವ ಸಾಹಿತಿ, ಚಿಂತಕ, ಶಿಕ್ಷಣ ತಜ್ಞ ಅರವಿಂದ್ ಚೋಕಾಡಿ ಅವರಿಗೆ ನಾನು ಬದಲಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಈ ಲಯನ್ಸ್ ಪ್ರಯಾಣದ ಗುರು ಅಂತ ಹೇಳ್ಬೋದು. ಯಾಕೆಂದರೆ ನನ್ನ LICಯ ಗುರುಗಳು ನನ್ನನ್ನು ಈ ಲಯನ್ಸ್ ಒಂದು ಸೇವೆಯ ಕಣಕ್ಕೆ ತಂದರೆ ಅದರಲ್ಲಿ ಹೇಗೆ ಮುನ್ನಡೆಯಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ನನಗೆ ಪ್ರಥಮವಾಗಿ ನೀಡಿದವರು ವಸಂತ್ ಕುಮಾರ್ ಶೆಟ್ಟಿಯವರು. ಇವತ್ತು ನಮ್ಮ ಲಯನ್ಸ್ನಲ್ಲಿ ಅತ್ಯುನ್ನತ ಹುದ್ದೆ ಗವರ್ನರ್ ಹುದ್ದೆ, ಅದಕ್ಕಿಂತಲೂ ಮೇಲೆ ಮಲ್ಟಿಪಲ್ ಚೇರ್ಪರ್ಸನ್ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿ ಈಗ ನಮ್ಮ ಬಂದಿದ್ದಾರೆ. ಅವರಿಗೆ ಇವತ್ತು ಮುಖ್ಯ ಅತಿಥಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಪ್ರಾಂತೀಯ ಸಮ್ಮೇಳನದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ನನ್ನ ಒಂದು ವೃತ್ತಿಯ ಗುರು ಟಿ ಸದಾನಂದ ಶೆಟ್ಟಿ ಅವರು ನಾನು ಈ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷನಾಗಲಿಕ್ಕೆ ನಡೆಯುತ್ತೆ ಅಂತ ಹೇಳುವಾಗ ನನಗೆ ಬಹಳ ಖುಷಿಯಾಯಿತು. ಹಾಗೆ ಆ ಒಂದು ಧೈರ್ಯದಲ್ಲಿ ನಾನು ಈ ಸಮ್ಮೇಳನಕ್ಕೆ ಒಂದು ಅಡಿಯಿಟ್ಟೆ. ಈಗಾಗಲೇ MCಯಲ್ಲಿ 6 ಕ್ಲಬ್ ಅಂತೇಳಿ 7 ಕ್ಲಬ್, ನನ್ನ ಪ್ರಾಂತ್ಯ ಕೂಡ 7. ಅದೊಂದು ಕಾಕತಾಳಿ ಅಂತ ಹೇಳ್ಬೋದು. ನನಗೆ ಸಿಕ್ಕಿದಂಥ ಕ್ಲಬ್ಗಳು 7, ನನ್ನ ಪ್ರಾಂತೀಯ ಒಂದು ಸಂಖ್ಯೆ ಕೂಡ 7. ಈ ಒಂದು 7 ಅಂದರೆ ಶುಭ ಸಂಖ್ಯೆ ಕೂಡ. ಈ ಶುಭ ಸಂಖ್ಯೆಯಲ್ಲಿ ನಿಮಗೆ ಇವತ್ತು ಅಂದರೆ
7ನೇ ದಿವಸ, ವಾರದ 7ನೇ ದಿವಸ ಆದಿತ್ಯವಾರ. ಇವತ್ತು ನಮಗೆ ಈ ಸಮ್ಮೇಳನವನ್ನು ಕೂಡ ನಡೆಸಲಿಕ್ಕೆ ಒಂದು ಭಾಗ್ಯ ಸಿಕ್ಕಿದೆ. ಆದರೆ ನಿನ್ನೆ ಶನಿವಾರ ಕೂಡ ಮಾಣಿಕ್ಯ ಸಮ್ಮೇಳನ ಇತ್ತು. ಅದರಲ್ಲಿ ಕೂಡ ನಮ್ಮ ಮಿತ್ರರಾದ ಎಲ್ಲ ಆರ್ಸಿಗಳು ಅದರಲ್ಲಿ ಭಾಗವಹಿಸಿದರು. ದೂರದ ಊರಿಂದ ಬಂದು, ಅಂದರೆ 5 ಗಂಟೆ ಜರ್ನಿ ಮಾಡಿ ಬಂದು ಅವರು ಪುನಃ ಇವತ್ತು ಹೋಗಿ ಮರುದಿವಸ ಪುನಃ ಬರೋದಂದರೆ ತುಂಬ ಕಷ್ಟದ ಕೆಲಸ. ಅವರು ಒಂದು 3-4 ಜನ ದೂರದವರು ಇದೇ ನಮ್ಮ ಪ್ರಾಂತ್ಯದ ಬಳಿ ತಂಗಿ ಇವತ್ತು ನಮ್ಮ ಈ ಪ್ರಾಂತ್ಯದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಈ ಪ್ರಾಂತ್ಯ ಸಮ್ಮೇಳನದಲ್ಲಿ ಅವರಿಗೆ ನಾನು ವಿಶೇಷವಾಗಿ ನನ್ನ ಪ್ರಾಂತೀಯ ಅಧ್ಯಕ್ಷ ನೆಲೆಯಲ್ಲಿ ಈ ಎಲ್ಲ ಪ್ರಾಂತ್ಯದ ಅಧ್ಯಕ್ಷರುಗಳಿಗೆ ನಾನು ಶಿರವಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಪ್ರಾಂತೀಯ ಸಮ್ಮೇಳನದ ಕೆಲವು ಅಧ್ಯಕ್ಷರಾದ ಹೇಮರಾಜ್ ಶೆಟ್ಟಿ ಅವರು ನಮಗೆ ಯಾವುದನ್ನು ಕೇಳಿದ್ರು ಕೂಡ ಅವರು ನಕಾರ ಹೇಳಿಲ್ಲ. ನಮಗೆ ಅವರು ನಮ್ಮ ಜೊತೆಗೆ ಇದ್ದರೆ ಒಂದು ಬಲ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ಹೇಮರಾಜ್ ಶೆಟ್ಟಿಯವರ ಹೆಸರು ಹೇಳಿದರೆ ಅದು ತುಂಬ ನಮಗೆ ಧೈರ್ಯವನ್ನು ತುಂಬುವಂಥ ಕೆಲಸ. ಅಂಥ ವಿಷಯದಲ್ಲಿ ಅವರು ಈಗಾಗಲೇ ನಮ್ಮ ಪ್ರಾಂತ್ಯಕ್ಕೆ ತುಂಬ ಬಲ ನೀಡಿದವರು. 4 ಕ್ಲಬ್ಗಳು ಅವರ ಒಂದು ಮನಸ್ಸಿನಿಂದಾಗಿ ಇವತ್ತು ಸ್ಥಾಪನೆ ಆಗಿದೆ. ಲಯನ್ಸ್ ಕ್ಲಬ್ಬಿಗೆ ಹೊಸಬರಾದರೂ ಕೂಡ ಅವರು ಅದರ ಉನ್ನತ ಹುದ್ದೆಗಳಾದ ಅಧ್ಯಕ್ಷ, ಹಾಗೆ ZC, RC ಈ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಇನ್ನು ಮುಂದಕ್ಕೆ ಅವರು ರಾಜ್ಯದ ಚುಕ್ಕಾಣಿ ಹಿಡಿಯಲಿಕ್ಕೂ, ಅಂದರೆ ನಮ್ಮ ಈ ಲಯನ್ಸಿನ ಜಿಲ್ಲೆಯ ಚುಕ್ಕಾಣಿ ಹಿಡಿಯಲಿಕ್ಕೂ ಅವರ ಯೋಗ್ಯ ವ್ಯಕ್ತಿ ಅಂತ ಒಬ್ಬರು ನಾಯಕ ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಂತೆ ನಮಗೆ ಖುಷಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ನಮ್ಮ 2 ZCಗಳು ಅಂದರೆ ಒಬ್ಬರು ಜಸಿಂತ ಮಸ್ಕರೇನಸ್ ವಲಯ 1, ಹಾಗೆ 2ರ ಅಧ್ಯಕ್ಷರು ನಮ್ಮ ಜಗನ್ನಾಥ್ ರೈ. ಈ ಇಬ್ಬರು ಕೂಡ ತುಂಬ ಮೃದು ಸ್ವಭಾವಿಗಳು. ನಮಗೆ ಯಾವ ಕ್ಷಣದಲ್ಲಿ ಕೂಡ ನಮಗೆ ಬೇಕಾದಾಗೆ ಸ್ಪಂದಿಸಿ ಈ ಸ್ವಲ್ಪ ದಿವಸಗಳಲ್ಲಿ ನಾವು ಹೇಳಿದಾಗ ಕೂಡ ಈ 7 ಕ್ಲಬ್ಗಳ ಎಲ್ಲ ಸೇವಾ ಕಾರ್ಯಗಳನ್ನು ಜೋಡಿಸಿಕೊಂಡು ನಾವೇನು ಈ ಪ್ರಾಂತೀಯ ಸಮ್ಮೇಳನ ಸಮಿತಿಯಿಂದ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಇವತ್ತು ಒಳ್ಳೆಯ ಮಟ್ಟಿನಲ್ಲಿ ನಾವು ಜಿಲ್ಲೆಗೆ ನಮ್ಮ ಕ್ಲಬ್ನಿಂದ, ನಮ್ಮ ಈ ಪ್ರಾಂತ್ಯದಿಂದ 4 MJFಗಳನ್ನು, ಅಂದರೆ ಮೆಲಿನ್ ಜೋನ್ಸ್ ಫೆಲೋಸ್ಗೆ $1,000 ನೀಡುವಂಥ 4 ವ್ಯಕ್ತಿಗಳನ್ನು ನಮಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ 2 ಝೋನು NYಗಳು ರಮೇಶ್ ರೈ ಮತ್ತು ಇವರು ಸದಾಶಿವ ನಾಯ್ಕ ಅವರು ಕೂಡ, ಪ್ರೇಮಾನಂದ ರಾವ್, ಹಾಗೆ ಕಾರ್ಯದರ್ಶಿ ಅರವಿಂದ್ ಭಗವಾನ್, ಹಾಗೆ ಸುಧಾಕರ್ ಅವರು ಕೂಡ ನಮಗೆ ತುಂಬ ಈ ಹೋಸ್ಟ್ ಕ್ಲಬ್ ಆಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಪ್ರಾಂತೀಯ ಸಮ್ಮೇಳನ ಸಮಿತಿಯ ಕಾರ್ಯದರ್ಶಿಗಳು ಮತ್ತು ಟ್ರೆಸರರ್ ಕಾರ್ಯದರ್ಶಿಗಳಾದ PMJF ಕೃಷ್ಣ ಪ್ರಶಾಂತ್ ಅವರು, ಹಾಗೆ ಸುಂದರೇಗೌಡ ಅವರು ಇಬ್ಬರು ಕೂಡ ಎಲೆಕ್ಟ್ರಿಕಲ್ ಒಂದು ಉದ್ಯಮದಲ್ಲಿದ್ದರೂ ಕೂಡ ನಾವು ಫೋನ್ ಮಾಡಿದ ತಕ್ಷಣ ನಮಗೆ ಸ್ಪಂದಿಸಿ ಈ ಒಂದು ಸಮ್ಮೇಳನವನ್ನು ಎಷ್ಟು ಸಂಘಟಿತವಾಗಿ ಮಾಡಲಿಕ್ಕೆ ಆಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಹಾಗೆ ನಮ್ಮ ಈ ಪ್ರಾಂತ್ಯದ ಎಲ್ಲ ಅಧ್ಯಕ್ಷರುಗಳು ಒಬ್ಬರಿಂದ ಒಬ್ಬರು, ಅಂದರೆ ನಾವು ಮೊದಲೆಲ್ಲ ಡ್ಯೂಸ್ ಕಟ್ಟುವಾಗ, ನಮ್ಮ 6 ತಿಂಗಳ ಡ್ಯೂಸ್ ಕಟ್ಟುವಾಗ ಅದರ ಡೇಟ್ ಮೀರಿ 2 ತಿಂಗಳು ಕಳೆದು ಕಟ್ತಾ ಇದ್ದೆವು. ನಾವೀಗ ಏನೊಂದು ಪಾಯಿಂಟಿನ ಒಂದು ಅಂಶವನ್ನು ಇಟ್ಟುಕೊಂಡು ಆ ಅವಧಿಯ ಒಳಗೆ ಶೇಕಡ 4-5 ಕ್ಲಬ್ಗಳು ಆ ಅವಧಿಯ ಒಳಗೆ ಡ್ಯೂಸನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಕಳೆದ ಅರ್ಧ ವಾರ್ಷಿಕ ಡ್ಯೂಸನ್ನು ಕೂಡ ಎಲ್ಲ 7 ಕ್ಲಬ್ಗಳು ಕೂಡ ಪಾವತಿಸಿವೆ. ಹಾಗೆ 4 MJF ಕೂಡ ಕೊಡಲಿಕ್ಕೆ ಅವರ ಸಹಕಾರ ಇದೆ. ಹಾಗೆ ಜಿಲ್ಲೆಯ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ಕೂಡ ಅದ್ಭುತವಾಗಿ ಈ ಒಂದು ಪ್ರಾಂತೀಯ ಸಮ್ಮೇಳನದ ಒಂದು ಪ್ಯಾನಲ್ ಪ್ರೆಸೆಂಟೇಷನ್ ನಿಮ್ಮ ಮುಂದೆ ಇಟ್ಟು ಅವರೀಗ ವಿರಮಿಸಿದ್ದಾರೆ. ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಲಿಯೋ ಕ್ಲಬ್ಗಳು ನಾವು ಮಾಡುವ ಉದ್ದೇಶವೇ ಅವರು ನಾಯಕತ್ವದ ಗುಣಕ್ಕೆ ಬರಬೇಕು. ಹಾಗೆ ಮುಂದಕ್ಕೆ ಅವರು ಲಯನ್ ನಾಯಕರಾಗಿ ಬೆಳಗಬೇಕು. ಈಗ ನಮ್ಮೊಂದಿಗೆ ಅವರು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಾಗ ನಮಗೆ ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಒಂದು ಈ ನಾಯಕತ್ವದ ಗುಣದ ಬಗ್ಗೆ ಅರಿವಾಗ್ತದೆ. ಸಾರ್ವಜನಿಕರ ಸೇವೆ ಮಾಡುವಂಥ ಒಂದು ಭಾಗ್ಯ ಅವರಿಗೆ ಬರ್ತದೆ. ಮುಂದಕ್ಕೆ ಅವರು ನಮ್ಮ ಲಯನ್ ನಾಯಕರಾಗ್ತಾರೆ ಎಂಬ ನೆಲೆಯಲ್ಲಿ ನಾವು ಲಿಯೋಗಳನ್ನು ಕೂಡ ಮಾಡಿದ್ದೇವೆ. 4 ಲಿಯೋಗಳು ಕೂಡ ಅದ್ಭುತವಾಗಿ ಮೊನ್ನೆ ನಾವು ಜಿಲ್ಲಾ ಸ್ಪೋರ್ಟ್ಸ್ನಲ್ಲಿ ಅವರೊಂದು ಟಗಫರಲ್ಲಿ ಪ್ರಥಮ ಬಂದಿದ್ದಾರೆ. ಅದು ಅದ್ಭುತವಾಗಿ, ಅಂದರೆ ಯಾವುದೇ ದೊಡ್ಡ ಟೀಮ್ ಕೂಡ ಅಷ್ಟು ಚಾಕಚಕ್ಯತೆಯಿಂದ ಅಗ್ಗಜಗಾಟವನ್ನು ಮಾಡಿದಿಲ್ಲ. ಅಂಥ ಒಂದು ಲಿಯೋ ಕ್ಲಬ್ಗಳು ನಮ್ಮ ಜೊತೆಗೆ ಇರುವಂಥದ್ದೇ ನಮಗೆ ಬಹಳ ಹೆಮ್ಮೆ. ಇವತ್ತು ಕೂಡ ನಮ್ಮೊಂದಿಗೆ ಇದ್ದಾರೆ. ಆ ಎಲ್ಲ ಲಿಯೋ ಕ್ಲಬ್ ಅಧ್ಯಕ್ಷರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸಿದ್ದೇನೆ. ಹಾಗೆ ವಿಶೇಷವಾಗಿ ಮತ್ತು ನಾನು ಮಾತಾಡಲಿಕ್ಕೆ ತುಂಬ ಭಾಷಣ ಮಾತಾಡೋದಿಲ್ಲ. ವಿಶೇಷವಾಗಿ ಈ ಒಂದು ಸಮ್ಮೇಳನ ಅಂದರೆ ನಮಗೆ ನೋಡುವಾಗ ಈಗ ಇದು ಕ್ರೀಡಾಂಗಣ, ಈ ಶಾಲೆಯ ಅಂಗಣವನ್ನು ಒಂದು ಹಾಲ್ನ ಥರ ಮಾಡಿ ಅದ್ಭುತವಾಗಿ ನಿರ್ಮಿಸಿಕೊಟ್ಟಿರುವಂಥ ಹಲವಾರು ತಾಂತ್ರಿಕ ಸೌಲಭ್ಯಗಳನ್ನು ಒದಗಿಸಿಕೊಂಡು ನಮ್ಮ ಗಣೇಶ್ ಶೆಟ್ಟಿಯವರು
ನಮ್ಮ ಕ್ಲಬ್ನಲ್ಲಿ ತುಂಬ ಅಂದರೆ ಈ ಪ್ರಾಂತ್ಯದ ಎಲ್ಲ ಕ್ಲಬ್ಗಳಿಗೂ ಕೂಡ ಅವರು ಮಾರ್ಗದರ್ಶನ ನೀಡುವವರು. ಹಾಗೆ ನಮ್ಮ ಜೊತೆಗೆ ಹಗಲಿರುಳು ಇದ್ದು ದುಡಿದು ಅವರು ನಮ್ಮನ್ನು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿದ್ದಾರೆ. ಅವರನ್ನು ಕೂಡ ನಾನು ಸ್ಮರಿಸ್ತಾ ಮುಂದಕ್ಕೆ ನಾನು ಈ ಸಮ್ಮೇಳನದ ಮುಂದಿನ ಕಾರ್ಯಕ್ರಮಕ್ಕಾಗಿ ಅವಕಾಶ ನೀಡ್ತಿದ್ದೇನೆ. ಈ ಅವಕಾಶಕ್ಕೆ ವಂದಿಸ್ತಾರೆ. Now I request Lion Anthony Oliveira to read out the service activity list from the regional clubs. Also, I request the PSTs of respective clubs to be on the dais. ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. ಲಯನ್ಸ್ ಕ್ಲಬ್ ಅಂದರೆ ಸೇವಾ ಚಟುವಟಿಕೆ, ಸರ್ವಿಸ್. ಮೇನ್ ಏಮ್ ಇರೋದೇ ನಮ್ಮ ಸರ್ವಿಸ್. ಲಯನ್ಸ್ ಕ್ಲಬ್ ಅಂದರೆ ಸರ್ವಿಸ್. ಮೊದಲನೇದಾಗಿ ನಾನು ಪುತ್ತೂರು ಕ್ಲಬ್ ಲಯನ್ಸ್ ಕ್ಲಬ್ ಲಯನ್ ವೇದಾವತಿ ರಾಜೇಶ್ MGF ಪ್ರೆಸಿಡೆಂಟ್ ಅವರು ಮುಂದೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವರು ಆಹಾರ ಸಾಮಗ್ರಿ ಕಿಟ್ಟನ್ನು ಬಡವರಿಗಾಗಿ ಕೊಡ್ತಾ ಇದ್ದಾರೆ. ಪುತ್ತೂರು ಕ್ಲಬ್ ಪ್ರೇಮಲತಾ ಮೇಡಮ್ ಆಹಾರ ಸಾಮಗ್ರಿ ಬಡವರಿಗೆ ಕಿಟ್ಟನ್ನು ಭಾರತಿ ಅಂತ ಒಬ್ಬರು. ಬೆಳ್ಳಾರೆ ಜಲದುರ್ಗ ಯತೀಶ್ ಭಂಡಾರಿಯವರು ವಿದ್ಯಾರ್ಥಿಗೆ ಸಹಾಯಧನ 5,000 ರೂಪಾಯಿ. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಂಪಾ ಅವರು ಎಲ್ಲೇ ಇದ್ರು ಬರಬೇಕು. ಯತೀಶ್ ಭಂಡಾರಿ ಕಡೆಯಿಂದ ಬೆಳ್ಳಾರೆ ಜಲದುರ್ಗ ಸದಸ್ಯರು ಯಾರಾದ್ರೂ ಒಬ್ಬರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೆಳ್ಳಾರೆ ಜಲದುರ್ಗ ಲಯನ್ಸ್ ಪುತ್ತೂರು ಕ್ಲಬ್ನಿಂದ ಅನಿತಾ ಜೋಜಿ ಡಿಸೋಜ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರೆಕ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ಅವರು 5,000 ಚೆಕ್ ಅನ್ನು ಹಸ್ತಾಂತರಿಸಬೇಕು ಅಂತ ಅನಿತಾ ಡಿಸೋಜ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಶಿಯೋನ್ ಆಶ್ರಮಕ್ಕೆ ಪುತ್ತೂರು ಕ್ರೌನ್ನಿಂದ ಇದು ಶಿಯೋನ್ ಆಶ್ರಮಕ್ಕೆ ಕ್ರೌನ್ ಸ್ಥಾಪಕರಾದ ಲಯನ್ಸ್ ಲಾನ್ಸಿಂಗ್ ಮಸ್ಕರಸ್ MGFನವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಿಯೋನ್ ಆಶ್ರಮಕ್ಕೆ ನಿಮಗೂ ನಿಕಟ ಸಂಪರ್ಕ ಇರೋದ್ರಿಂದ ನೀವು ಈ ಚೆಕ್ಕನ್ನು 15,000 ಚೆಕ್ಕನ್ನು ನೀವು ಹಸ್ತಾಂತರಿಸಬೇಕು ಅಂತ ದಯವಿಟ್ಟು ವೇದಿಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಸೇವಾ ಚಟುವಟಿಕೆಯನ್ನು ನಡೆಸಿಕೊಡೋಕ್ಕೆ ನನಗೆ ಈ ಒಂದು ಭಾಗ್ಯವನ್ನು ಕೊಟ್ಟಂಥ ಲಯನ್ ಆನಂದರೈ ಪ್ರಾಂತೀಯ ಅಧ್ಯಕ್ಷರು ಸರ್, ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ವಿಟ್ಲ ಯಾರಾದರೂ ಸದಸ್ಯರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದನ್ನು ವೈದ್ಯಕೀಯ ನೆರವಿಗೆ 5,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಅವರು ಹಸ್ತಾಂತರಿಸಿ ದಯವಿಟ್ಟು ವೇದಿಕೆಗೆ ಬನ್ನಿ. ಸೇವಾ ಸರ್ಟಿಫಿಕೇಟಲ್ಲಿ ಭಾಗಿಯಾಗಿಂತ ಎಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅನಂತ. ವಂದನೆಗಳು ಆಂಟೋನಿ ಒಲಿವೇರಾ ಸರ್ ತಮಗೆ. ಸಮ್ಮೇಳನಗಳು ಬಹುಕಾಲ ನೆನಪಿನಲ್ಲಿ ಉಳಿಯುವುದು ಪ್ರಧಾನ ಭಾಷಣಕಾರರ ಅಸ್ಖಲಿತ ಮಾತುಗಳಿಂದ. ಇಂದು ನಮ್ಮೊಂದಿಗಿರುವ ಸಾಹಿತಿ, ವಿಮರ್ಶಕ, ಚಿಂತಕ, ಕವಿ ಹೃದಯದ ಸಂವೇದನಾಶೀಲ ವ್ಯಕ್ತಿತ್ವದ ಶ್ರೀ ಅರವಿಂದ ಚೊಕ್ಕಾಡಿ ಇವರನ್ನು ಸಭೆಗೆ ಪರಿಚಯಿಸಲಿದ್ದಾರೆ. ಲಯನ್ಸ್ ಕ್ಲಬ್ ಪುತ್ತೂರು ಮತ್ತು ಇದರ ಅಧ್ಯಕ್ಷರಾದ ಲಯನ್ ವೇದಾವತಿ ರಾಜೇಶ್ ಅವರು. ಚಿಂತಕ, ಶಿಕ್ಷಣ ತಜ್ಞ ಹಾಗೂ ಬಹುಮುಖಿ ಲೇಖಕ ಶ್ರೀ ಅರವಿಂದ ಚೊಕ್ಕಾಡಿ ಸರ್ ಇವರ ಪರಿಚಯವನ್ನು ತಮ್ಮ ಮುಂದಿಡಲು ಸಂತೋಷ ಪಡ್ತಾ ಇದ್ದೇನೆ. ವಿದ್ಯಾರ್ಥಿ ದೆಸೆಯಲ್ಲಿ ರಾಜ್ಯ ಮಟ್ಟದ ರ್ಯಾಂಕ್ ಹಾಗೂ ಚಿನ್ನದ ಪದಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರೂ ತಮಗೆ ಅರಸಿ ಬಂದ ಉನ್ನತ ಶ್ರೇಣಿಯ ಹುದ್ದೆಗಳನ್ನು ಬದಿಗಿಟ್ಟು ಸಮಾಜದ ಹಿಂದುಳಿದ ವರ್ಗದ ಮಕ್ಕಳ ಏಳಿಗೆಗಾಗಿ ಶಿಕ್ಷಕ ವೃತ್ತಿಯನ್ನೇ ಆಯ್ದುಕೊಂಡ ಆದರ್ಶ ವ್ಯಕ್ತಿತ್ವ ಶ್ರೀ ಅರವಿಂದ ಚೊಕ್ಕಾಡಿ ಅವರದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಕೊಡಂಗಲ್ಲಿನವರಾದ ಇವರು ಪ್ರಸ್ತುತ ಮುಂಡಾಜೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪದವೀಧರ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ ಮತ್ತು ವೃತ್ತಿ ಬದುಕು. ದಿವಂಗತ ಗೋಪಾಲ ಶರ್ಮಾ CV ಮತ್ತು ಪಾರ್ವತಿ ದಂಪತಿಗಳ ಪುತ್ರರಾಗಿ 1975ರಲ್ಲಿ ಜನಿಸಿದ ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ MA ಮತ್ತು BEd ಪದವಿಗಳನ್ನು ಪಡೆದಿದ್ದಾರೆ. ಕಳೆದ 25 ವರ್ಷಗಳಿಂದ ಬೋಧನಾ ಕ್ಷೇತ್ರದಲ್ಲಿರುವ ಇವರು
ಕೇವಲ ಶಾಲಾ ಪಠ್ಯಕ್ಕೆ ಸೀಮಿತವಾಗದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತುದಾರರಾಗಿಯೂ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಸಾಹಿತ್ಯ, ಕೃಷಿ ಮತ್ತು ಸಂಶೋಧನೆ. ಅರವಿಂದ ಚೊಕ್ಕಾಡಿಯವರ ಸಾಹಿತ್ಯದ ವ್ಯಾಪ್ತಿ ಮತ್ತು ಆಳ ಅಪಾರವಾದುದು. ಇವರ ಬರವಣಿಗೆಯ ಬಗ್ಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ UR ಅನಂತಮೂರ್ತಿಯವರೇ ಕನ್ನಡದಲ್ಲಿ ಸಮಗ್ರ ಗ್ರಹಿಕೆ ಮತ್ತು ಆಳವಾದ ಚಿಂತನೆಗಳನ್ನು ಒಳಗೊಂಡ ಪುಸ್ತಕಗಳು ಅಪರೂಪ. ಅರವಿಂದ ಚೊಕ್ಕಾಡಿಯವರ ಕೃತಿ ಅದಕ್ಕೊಂದು ಅಪವಾದ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅರ್ಥಶಾಸ್ತ್ರ, ಶಿಕ್ಷಣ, ಇತಿಹಾಸ ಮತ್ತು ತತ್ವಶಾಸ್ತ್ರಗಳಂತಹ ಗಂಭೀರ ವಿಷಯಗಳಲ್ಲಿ ಇವರು 25ಕ್ಕೂ ಹೆಚ್ಚು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಚಿಂತನಾ ಕೃತಿಗಳು ಇವರದು: ಅರ್ಥಶೋಧ, ಅನ್ವಯ, ಮೂರನೆಯ ಇರವು, ಗಾಂಧಿ, ಮೌಲ್ಯಗಳ ನಡುವಿನ ಮೌನ, ಆರ್ಥಿಕ ಚಿಂತನೆ. ಶೈಕ್ಷಣಿಕ ಕೃತಿಗಳು: ಬದುಕಿಗಾಗಿ ಶಿಕ್ಷಣ, ಕಲಿಕೆಯ ನಡೆ, ಮಕ್ಕಳಿಗೆ ಮೌಲ್ಯ ಶಿಕ್ಷಣ, ಯುವ ಮನಸ್ಸಿನ ಮೆಟ್ಟಿಲು. ವ್ಯಕ್ತಿ ಚಿತ್ರಣ: ಇಲ್ಲದ ತೀರದಲ್ಲಿ ಮಾನಸಿಕ ನೆಲೆಯ ಜೀವನ ಚರಿತ್ರೆ. ಕ್ಷಮತೆ: ಬ್ರಹ್ಮಶ್ರೀ ನಾರಾಯಣ ಗುರು. ಕಬೀರನಾದ ಕುಬೇರ ಕರ್ನಾಡ್ ಸದಾಶಿವರಾವ್. ಇವರ ಸಂಶೋಧನೆಗಳು: ಕೊಡಗು ಮತ್ತು ಕರಾವಳಿಯಲ್ಲಿ ಜನತಾ ಬಂಡಾಯ 1834-37. ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷೆಯ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಮಾಲಿಕೆಯಡಿ ನ್ಯಾಷನಲ್ ಬುಕ್ ಟ್ರಸ್ಟ್ NBT ಪ್ರಕಟಿಸಿದ ಇವರ ಅಜ್ಞಾತ ಸಂತ ಹರ್ಡೇಕರ್ ಮಂಜಪ್ಪ ಕೃತಿಯು ನವದೆಹಲಿಯ ವಿಶ್ವ ಪುಸ್ತಕ ಮೇಳದಲ್ಲಿ ಬಿಡುಗಡೆಗೊಂಡು ಸಂವಿಧಾನದ 8ನೇ ಪರಿಚ್ಛೇದದ ಎಲ್ಲ ಭಾಷೆಗಳಿಗೆ ಅನುವಾದಗೊಳ್ಳುತ್ತಿರುವುದು ಇವರ ಹೆಗ್ಗಳಿಕೆ. ಇವರ ಪ್ರಶಸ್ತಿ ಮತ್ತು ಪುರಸ್ಕಾರಗಳು: ಇವರ ಸಾಹಿತ್ಯ ಸೇವೆಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಇವರ ಇಲ್ಲದ ತೀರದಲ್ಲಿ ಕೃತಿಗೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅರಳು ಪ್ರಶಸ್ತಿ ಬದುಕಿಗಾಗಿ ಶಿಕ್ಷಣ ಎಂಬ ಕೃತಿಗೆ. ಕನ್ನಡ ಸಾಹಿತ್ಯ ಪರಿಷತ್ತಿನ GR ರೇವಯ್ಯ ದತ್ತಿ ಪ್ರಶಸ್ತಿ 2025ರಲ್ಲಿ ಕಬೀರನಾದ ಕುಬೇರ ಕೃತಿಗೆ. ಡಾಕ್ಟರ್ H ನರಸಿಂಹಯ್ಯ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ, KVG ಯುವ ಸಾಧಕ ಪ್ರಶಸ್ತಿ. ಸಂಘಟನೆ ಮತ್ತು ಇತರ ಸಾಧನೆಗಳು: ಗಾಂಧಿ ವಿಚಾರ ವೇದಿಕೆಯ ಕಾರ್ಯದರ್ಶಿಯಾಗಿ ಸಂವಾದ ಸಂಸ್ಕೃತಿಯನ್ನು ಪೋಷಿಸುತ್ತಿರುವ ಇವರು ಮುಕ್ತ ಹಂಸ, ಇದು ನಮ್ಮ ಕರ್ನಾಟಕ, ಬೃಹತ್ ಗ್ರಂಥ ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರ ಲೇಖನಗಳು ಮಂಗಳೂರು, ಧಾರವಾಡ, ಕೃಷ್ಣದೇವರಾಯ ಸೇರಿದಂತೆ ವಿವಿಧ ವಿಶ್ವವಿದ್ಯಾನಿಲಯಗಳ ಪಠ್ಯಪುಸ್ತಕಗಳಲ್ಲಿ ಸ್ಥಾನ ಪಡೆದಿವೆ. ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ 3000ಕ್ಕೂ ಹೆಚ್ಚು ಅಂಕಣ ಬರಹಗಳನ್ನು ಬರೆದಿರುವ ಇವರು ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲೂ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಪತ್ನಿ ಕವಯಿತ್ರಿ ಪ್ರಮೀಳಾ ಚೊಕ್ಕಾಡಿ ಹಾಗೂ ಮಕ್ಕಳಾದ ಅಧ್ಯಯನ ಮತ್ತು ಪ್ರಣಯನ ಅವರೊಂದಿಗೆ ಸುಂದರ ಬದುಕು ಸಾಗಿಸುತ್ತಿರುವ ಅರವಿಂದ ಚೊಕ್ಕಾಡಿಯವರು ನಾಡಿನ ಓರ್ವ ಪ್ರಬುದ್ಧ ಚಿಂತಕರಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಅಭೂತಪೂರ್ವ ಓರ್ವ ಲೇಖಕರನ್ನು ಪರಿಚಯಿಸಲು ಅವಕಾಶ ಸಿಕ್ಕಿದ್ದು ನನ್ನ ಪಾಲಿನ ಪುಣ್ಯ ಅಂದುಕೊಳ್ಳುತ್ತಾ ಈ ಒಂದು ಪರಿಚಯಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು. ಈ ಸಭೆಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಯಾವುದೇ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ತುಂಬ ಎಚ್ಚರವನ್ನು ವಹಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಈ ಸ್ಟೇಜ್ ಫಿಯರು ಅಂತ ಎಲ್ಲರೂ ಕೇಳಿರ್ತಾರೆ. ಈ ಸ್ಟೇಜ್ ಫಿಯರು 2 ರೀತಿಯಲ್ಲಿ ಆಗ್ತದೆ ಅಂತ. ಒಂದು, ನನಗೆ ನಿಮ್ಮನ್ನೆಲ್ಲ ನೋಡುವಾಗ ಭಯ ಆಗೋದು, ಮಾತಾಡೋದು ಹೇಗೆ ಅಂತ. ಇನ್ನೊಂದು, ನಿಮಗೆ ನನ್ನನ್ನು ನೋಡುವಾಗ ಭಯ ಆಗೋದು, ಇವನು ಭಾಷಣ ನಿಲ್ಲಿಸ್ತಾನೋ ಇಲ್ಲೋ ಅಂತ. ಇದು ಎರಡನೇ ಭಯ ಭಾರಿ ಕಷ್ಟ ಅದು ಅಂತ. ಅಂದರೆ ಯಾವಾಗಲೂ ಅತಿ ಕಡಿಮೆ ಮಾತಾಡಿದರೆ ಒಳ್ಳೆ ಭಾಷಣ ಅಂತ ಆಗ್ತದೆ. ಅದು ಒಂದು ವರ್ತಮಾನದ ಟ್ರೆಂಡ್. ಅದು ಅದರಲ್ಲಿ ಕೆಲವು ಭಾಷಣಕಾರರದ್ದು ಕಬಡ್ಡಿ ಭಾಷಣ ಅಂತ ಇರ್ತದೆ. ಈ ಕಬಡ್ಡಿ ಭಾಷಣಗಳು ಆ ರೀತಿಯಲ್ಲಿ ಆಗೋದು. ಕಬಡ್ಡಿ ಭಾಷಣ ಹೇಗೆ ಗೊತ್ತುಂಟಾ? ಈ ಕಬಡ್ಡಿಯಲ್ಲಿ ಏನು ಮಾಡ್ತಾನೆ, ಕಬಡ್ಡಿ ಅಂತೇಳಿ ಅವ ಹೋದ ಅಂತ ನಾವು ಆಲೋಚನೆ ಮಾಡೋದು. ಅಷ್ಟೊತ್ತಿಗೆ ಅವ ಪುನಃ ಕಬಡ್ಡಿ ಅಂತ ಬರ್ತಾನೆ. ಹಾಗೆ ಭಾಷಣಗಳಲ್ಲಿ ಕೂಡ ಉಂಟು. ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ದೇಶವನ್ನು ಗೌರವಿಸಬೇಕು ಎಂದು ಹೇಳುತ್ತಾ ಅಂತ ಹೇಳುವಾಗ ಅವ ನಿಲ್ಲಿಸಿದ ಅಂತ ಎಲ್ಲರಿಗೂ ಖುಷಿಯಾಗೋದು.
ಅಷ್ಟೊತ್ತಿಗೆ 1924ರಲ್ಲಿ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದಿದ್ದಾಗ ಅಂತ ಶುರು ಮಾಡ್ತಾರೆ. ಅದನ್ನು ಕಬಡ್ಡಿ ಭಾಷಣ ಅಂತ ಹೇಳೋದು. ನಾನು ಇದನ್ನು ಯಾಕೆ ಈಗ ನಿಮಗೆ ಹೇಳಿದ್ದು ಅಂತೇಳಿದರೆ, ನಾನು ಆನಂದಣ್ಣನ ಹತ್ರ ಜಗಳ ಮಾಡಿ 20 ನಿಮಿಷವನ್ನು ಅರ್ಧ ಗಂಟೆಗೆ ಮಾಡಿಸಿಕೊಂಡಿದ್ದೇನೆ. ಆದ ಕಾರಣ ನಾನು ಇನ್ನು ಅರ್ಧ ಗಂಟೆ ಮಾತಾಡ್ತೇನೆ. ಅರ್ಧ ಗಂಟೆಗಿಂತ ಜಾಸ್ತಿ ಮಾತಾಡೋದಿಲ್ಲ. ಆದ ಕಾರಣ ಅಲ್ಲಿವರೆಗೆ ನಿಲ್ಲಿಸುವುದಿಲ್ಲ, ಅಷ್ಟಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ ಅಂತ ಅಷ್ಟೊತ್ತಿಗೆ ನಿಲ್ಲಿಸ್ತೇನೆ. 1 ನಿಮಿಷವೂ ಜಾಸ್ತಿ ಮಾಡೋದಿಲ್ಲ. ನೋಡಿ, ಈಗ 7 ಗಂಟೆ ಆಯಿತು, 7:15 ಜಾಸ್ತಿ ಮಾತಾಡೋದಿಲ್ಲ. ಇದು ನಾನು ಕೊಡುವ ಆಶ್ವಾಸನೆ. ಈಗ ನೀವಿಲ್ಲಿ ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ ಒಂದು ಮೌನ ಪ್ರಾರ್ಥನೆ ಬಂತು. ಅದರ ಬಗ್ಗೆ ನಾನು ಹೇಳಬೇಕು ಅಂತ ಇದ್ದೆ. ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ, ಒಂದು ವಿಶ್ವಶಾಂತಿಗಾಗಿ ಒಂದು ಮೌನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋ ಪ್ರಜ್ಞೆ ಉಂಟಲ್ಲ, ಅದು ಭಾಳ ಖುಷಿಯಾಯಿತು. ಯಾಕೆ ಖುಷಿ ಅಂದರೆ, ಇವತ್ತು ವಿಶ್ವಶಾಂತಿಗಾಗಿ ಪ್ರಾರ್ಥನೆಯನ್ನೇ ಮಾಡಬೇಕಷ್ಟೆ. ಯಾಕೆಂದರೆ ಇಡೀ ವಿಶ್ವದ ಸನ್ನಿವೇಶ ಆ ರೀತಿಯಲ್ಲಿ ರೂಪುಗೊಳ್ತಾ ಇದೆ. ಲಯನ್ಸ್ ಅನ್ನೋದು ಒಂದು ವಿಶ್ವಾತ್ಮಕವಾದ ಸಂಸ್ಥೆ. ಆ ಹಿನ್ನೆಲೆಯಲ್ಲಿ ನಾನು ಇದನ್ನು ಹೇಳಿದೆ. ವಿಶ್ವದ ಯಾವುದೇ ಭಾಗದಲ್ಲಿ ಏನೇ ಆದರೂ ಅದು ಮತ್ತೊಂದು ಭಾಗದ ಮೇಲೆ ಪರಿಣಾಮವನ್ನು ಉಂಟು ಮಾಡಿಯೇ ಮಾಡ್ತದೆ. ಈ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟನ್ನ ಮಾಜಿ ಪ್ರಧಾನಮಂತ್ರಿ, ಆವಾಗ ವಿರೋಧ ಪಕ್ಷ ನಾಯಕ ಆಗಿದ್ದರು, ವಿನ್ಸ್ಟನ್ ಚರ್ಚಿಲ್ ಅವರು ಒಂದು ಮಾತು ಹೇಳ್ತಾರೆ, ಇನ್ನು ಭಾರತದಲ್ಲಿ ಯಾವಾಗಲೂ ರಕ್ತಪಾತ ಆಗ್ತದೆ ಇನ್ನು. ಆವಾಗ ಮಹಾತ್ಮ ಗಾಂಧಿಯವರು ಒಂದು ಉತ್ತರ ಕೊಡ್ತಾರೆ ಅದಕ್ಕೆ. ಭಾರತದಲ್ಲಿ ರಕ್ತಪಾತ ಆದರೆ ಬ್ರಿಟನ್ ಹೇಗೆ ನೆಮ್ಮದಿಯಲ್ಲಿರ್ತದೆ, ಇಂಗ್ಲೆಂಡ್ ಹೇಗೆ ನೆಮ್ಮದಿಯಲ್ಲಿರಲಿಕ್ಕಾಗ್ತದೆ? ಅಂದರೆ ಒಂದು ಕಡೆಯಲ್ಲಿ ಏನಾದರೂ ಆದರೆ ಜಗತ್ತಿನ ಎಲ್ಲ ಭಾಗದಲ್ಲಿಯೂ ಅದರ ಪ್ರಭಾವ ಉಂಟಾಗ್ತದೆ ಅಂತೇಳಿ. ಈ ಮಾತಿನ ಸತ್ಯ ನಮಗೆ ಕೊರೋನಾ ಬಂದಾಗ ಗೊತ್ತಾಯಿತು. ಅದು ಚೀನಾದ ಬಾರ್ಡ್ರನ್ನು ದಾಟಲಿಕ್ಕೆ ಅದಕ್ಕೆ ಏನು ಸಮಸ್ಯೆ ಇಲ್ಲ, ಯಾವ ಭಾಗದಲ್ಲಿ ಆದರೂ ಪರಿಣಾಮ ಉಂಟು ಮಾಡ್ತದೆ ಅನ್ನೋದು. ಆದ್ದರಿಂದ ಇವತ್ತು ನಾವು ಯೋಚನೆ ಮಾಡುವಾಗ ವಿಶ್ವದ ಜನಗಳಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ಮೊದಲು ನಾವು ಯೋಚನೆ ಮಾಡ್ತಿದ್ದೆವು, ಆಮೇಲೆ ಯೋಚನೆ ಮಾಡುವುದೇ ಕಡಿಮೆ ಆಗ್ತಾ ಬಂದಿದೆ. ಇವತ್ತಿನ ಸನ್ನಿವೇಶ ಅದು. ಇವತ್ತು ಲಯನ್ಸು ಒಂದು ವ್ಯಕ್ತಿತ್ವ ನಿರ್ಮಾಣದ ಸಂಸ್ಥೆ. ಈ ವ್ಯಕ್ತಿತ್ವ ನಿರ್ಮಾಣ ಅನ್ನೋದಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಮನುಷ್ಯ ಉಳಿದ ಪ್ರಾಣಿಗಳಿಗಿಂತ ಭಿನ್ನನಾಗುವುದೇ ವ್ಯಕ್ತಿತ್ವ ನಿರ್ಮಾಣದ ಮೂಲಕ. ಮನುಷ್ಯನನ್ನು ಬೇರೆ ಮೃಗಗಳಿಗಿಂತ ಭಿನ್ನವಾಗಿಸಿದ್ದು 2 ಅಂಶಗಳು. ಒಂದು, ಕೈ ಬೆರಳು. ಮನುಷ್ಯನ ಬೆರಳಿನ ಹಾಗೆ ಬೇರೆ ಯಾವುದು ಕೂಡ, ಯಾವ ಪ್ರಾಣಿಯ ಕೈ ಬೆರಳುಗಳು ಚಲಿಸುವುದಿಲ್ಲ. 2ನೇದು ಬುದ್ಧಿಶಕ್ತಿ, ಯೋಚನೆ ಮಾಡುವ ಶಕ್ತಿ ಮನುಷ್ಯನಿಗುಂಟು ಅಂತ ಹೇಳುವಂಥ. ಆ ಕಾರಣಕ್ಕಾಗಿ ಬದಲಾವಣೆ ಆಗಿದೆ. ಇದು ಮನುಷ್ಯ ಭಿನ್ನನಾಗಿದ್ದಾನೆ. ಅಲ್ಲಿಂದಲೇ ವ್ಯಕ್ತಿತ್ವದ ನಿರ್ಮಾಣದ ಕೆಲಸವು ಪ್ರಾರಂಭ ಆಗಿದೆ. ಜಗತ್ತಿನ ಮೊದಲ ಮಾನವನಿಂದಲೇ ವ್ಯಕ್ತಿತ್ವ ನಿರ್ಮಾಣದ ಕೆಲಸವು ಪ್ರಾರಂಭ ಆಗಿದೆ. ಜಗತ್ತಿನ ಬಹಳ ದೊಡ್ಡ ಸಂಶೋಧನೆಗಳು 2, ಚಕ್ರ ಮತ್ತು ಬೆಂಕಿ. ಇದನ್ನು ಕಂಡುಹಿಡಿದದಕ್ಕಿಂತ ದೊಡ್ಡ ಸಂಶೋಧನೆಯನ್ನು ಇವತ್ತಿನವರೆಗೂ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರೂಲು ಬದಲಾಗುವುದಿಲ್ಲ, ಚಕ್ರ ಮತ್ತು ಬೆಂಕಿಯ ರೂಲು ಬದಲಾಗುವುದಿಲ್ಲ. ಕಾರುಗಳು ಹೊಸ್ತು ಬರ್ಬೋದು, ಆ ಚಕ್ರ ಅದೇ, ಚಕ್ರದ ನಿಯಮ ಅದೇ. ಅಂದರೆ ಶೋಧಕ ಪ್ರವೃತ್ತಿ ಮನುಷ್ಯನಲ್ಲಿ ಇದೆ. ಆದರೆ ಆ ಶೋಧಕ ಪ್ರವೃತ್ತಿಯನ್ನು, ಯೋಚನೆ ಮಾಡುವ ಶಕ್ತಿಯನ್ನು ನಿಧಾನವಾಗಿ ಕಳೆದುಕೊಳ್ಳಲಾಗ್ತಾ ಇದೆ. ನೀವು ಹೌದೋ ಅಲ್ವೋ ಅನ್ನೋದನ್ನು ಯೋಚನೆ ಮಾಡಿಬೇಕಾದ್ರೆ, ನಾವು ಯಾರ ಹತ್ರ ಆದರೂ ಏನಾದರೂ ಮಾತಾಡಿದರೆ ನಾವು ಹೇಳಿದ್ದನ್ನು ಪೂರ್ತಿಯಾಗಿ ಸ್ವೀಕರಿಸಿ ಗ್ರಹಿಸಿ ಯೋಚನೆ ಮಾಡಿ ಅವ ಉತ್ತರ ಕೊಡೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಹಾಗೆ ನಾವೇನಾದರೂ ಹೇಳ್ತಾ ಇದ್ದಾಗೆ ಅಂದ ಮುಗೀತು. ಅವ ಹೇಳಿದ್ದು ಎಂತ ಅಂತಲೇ ಯೋಚನೆ ಮಾಡದೆ ರಿಯಾಕ್ಟ್ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಒಂದು ನಮ್ಮ ಎದುರಿಗಿರುವಂಥ ಸನ್ನಿವೇಶ. ಇನ್ನೊಂದು ವ್ಯಕ್ತಿತ್ವ ವಿಕಾಸ ಅಂತೇಳಿ ಹೇಳುವಂಥದ್ದು. ವ್ಯಕ್ತಿತ್ವದ ನಿರ್ಮಾಣ ಅನ್ನೋದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರದ ನಿರ್ಮಾಣವನ್ನು ಸಾಧಿಸಬೇಕು ಅಂತೇಳೋದು. ಎಲ್ಲ ವ್ಯಕ್ತಿಗಳೂ ಸರಿಯಾದಾಗ ತಾನಾಗಿ ಸಮಾಜವೂ ಸರಿಯಾಗ್ತದೆ, ರಾಷ್ಟ್ರವೂ ಸರಿಯಾಗ್ತದೆ. ಈ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತೇಳಿದರೆ, ಮನುಷ್ಯ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾ ಹೋಗುವುದು. ಹೆಚ್ಚು ಯಂತ್ರ ನಾಗರಿಕತೆ, ಯಂತ್ರಗಳನ್ನು ನಾನು ಹೇಳ್ತಾ ಇಲ್ಲ, ನಾವು ಯೋಚನೆ ಮಾಡುವ ವಿಧಾನವೇ ಯಾಂತ್ರಿಕವಾಗ್ತಾ ಹೋಗ್ತಾ ಇರುವುದು, ಇದು ವ್ಯಕ್ತಿತ್ವ ನಿರ್ಮಾಣಕ್ಕೆ ತುಂಬ ಸಮಸ್ಯೆಯನ್ನು ಒಡ್ಡುವಂಥದ್ದು ಅಂತ ಹೇಳುವಂಥದ್ದು. ಇದನ್ನು ವ್ಯಕ್ತಿತ್ವ ನಿರ್ಮಾಣದ ಸಂಸ್ಥೆಗಳು ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗುವಂಥದ್ದು 2 ಮೂಲಭೂತವಾದ ಲಕ್ಷಣಗಳಿಂದ. ಒಂದು ಭಯ.
ಎರಡನೆಯದು ಆಸೆಗಳು. ಒಂದು ಭಯ, ಅಂದರೆ ನಾನು ಹೋಗುವಾಗ ಅಲ್ಲಿ ಬಿದ್ದು ಹೋದೇನೋ, ಅದು ಅಲ್ಲಿಂದ ಎಲ್ಲಿಯ ತನಕ ಹೋಗ್ತದೆ. ನಾನು ಚೆನ್ನಾಗಿ ಓದದಿದ್ದರೆ ಮತ್ತೆ ಬದುಕಲಿಕ್ಕೆ ಸಾಧ್ಯ ಆಗದಿದ್ದರೆ, ನಾನು ಸಮಯಕ್ಕೆ ಸರಿಯಾಗಿ ಹೋಗಲಿಲ್ಲ ಅಂತೇಳಿ ಹೇಳಿದರೆ ಮತ್ತೆ ಅಲ್ಲಿ ಸಮಸ್ಯೆ ಆದರೆ ನನ್ನನ್ನು ಹೊರಗಾಕಿ, ಈಗ ಏನೇನೋ ಅಂದರೆ ಒಂದು ಭಯದ ಮನಸ್ಥಿತಿ ನಮ್ಮನ್ನು ಮೋಟಿವೇಟ್ ಮಾಡ್ತದೆ, ಆ್ಯಕ್ಟಿವ್ ಮಾಡುವಂಥದ್ದು ಭಯದ ಮನಸ್ಥಿತಿ ಒಂದು. ಎರಡನೆಯದು ಆಸೆಗಳು, ನನಗಿದು ಬೇಕು 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 ಅಂತೇಳುವ ಆಸೆಗಳು. ಇದು ಎರಡರ ನಡುವಿನಲ್ಲಿ ಮನುಷ್ಯನ ವ್ಯಕ್ತಿತ್ವದ ವಿಕಾಸ ಆಗ್ತದೆ. ಇದು ಸ್ವಲ್ಪ ಗುಣಾತ್ಮಕವಾಗಿ ಪರಿವರ್ತನೆ ಆಗ್ತಾ ಹೋದಾಗ ಭಯ ಅನ್ನುವುದು ಎಚ್ಚರವಾಗಿ ಪರಿವರ್ತನೆಯಾಗ್ತದೆ, ಆಸೆ ಅನ್ನೋದು ಆಕಾಂಕ್ಷೆಯಾಗಿ ಪರಿವರ್ತನೆ ಆಗ್ತದೆ. ಈಗ ಇಲ್ಲಿ ಸಮಾಜ ಸೇವೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮುಂದಿಟ್ಟರು. ಸೇವೆ ಅಂದರೆ ಏನು ಅಂತೇಳು, ಸೇವೆ ಅಂದರೆ ನಾನು ಒಬ್ಬ ಒಳ್ಳೆಯದಾಗುವಂಥದ್ದಲ್ಲ, ಇಡೀ ಸಮಾಜವೇ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆ. ಅದು ಆಸೆಯನ್ನು ಆಕಾಂಕ್ಷೆಯಾಗಿ ಪರಿವರ್ತನೆಯಾಗಿ ಮಾಡಿಕೊಂಡಾಗ ಸೇವೆಯ ಪ್ರಜ್ಞೆ ಹುಟ್ಟುತ್ತದೆ ಅಂತೇಳುವಂಥದ್ದು. ಆದರೆ ವರ್ತಮಾನದ ಸಮಾಜ ಇದನ್ನು ಎಲ್ಲಿಂದ ಹೇಗೆ ನಾವು ರೂಪಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅನ್ನೋದು ನಮ್ಮ ಮುಂದಿರುವ ಸವಾಲು. ಒಟ್ಟು ಬದುಕಿನಲ್ಲಿ ಎರಡು ಮೂಲಭೂತವಾದ ಅಂಶಗಳಿವೆ. ಒಂದು ಯಾನಾನ್, ಚಲನೆ. ಎರಡನೆಯದು ಗುರಿ. ಚಲನೆ ಅನ್ನೋದು ಸೃಷ್ಟಿಯಲ್ಲಿರುವಂಥ ಎಲ್ಲ ಜೀವಿಗಳಿಗೂ ಇರುವಂಥ ವ್ಯವಸ್ಥೆ. ಅದು ಜೀವಿಗಳಿಗೆ ಮಾತ್ರ ಅಲ್ಲ, ಜೀವ ಇಲ್ಲದಕ್ಕೂ ಕೂಡ. ನೋಡಿ, ಒಂದು ಪ್ರಾಣಿ ಹುಟ್ಟುತ್ತದೆ, ಬದುಕ್ತದೆ, ಸಾಯ್ತದೆ, ಅದಕ್ಕೂ ಚಲನೆ ಇದೆ. ಗಾಳಿ ಚಲಿಸ್ತದೆ, ಬೆಂಕಿಯೂ ಚಲಿಸ್ತದೆ, ಭೂಮಿಯೂ ಸೂರ್ಯನ ಸುತ್ತ ತಿರುಗ್ತದೆ. ಅಂದರೆ ಚಲನೆ ಅನ್ನುವುದು ಎಲ್ಲದಕ್ಕೂ ಇದೆ, ಚಲನೆ ಇಲ್ಲದ ಯಾವ ವಸ್ತುಗಳೂ ಇಲ್ಲ. ಆದರೆ ಗುರಿ ಅನ್ನುವುದು ಮನುಷ್ಯ ನಾಗರಿಕತೆಯಲ್ಲಿ ಮಾತ್ರ ರೂಪುಗೊಳ್ಳುವಂಥದ್ದು. ಮೊದಲು ನಾವು ತೀರ್ಮಾನ ಮಾಡಿಕೊಳ್ಬೇಕಾದ್ದು, ಯಾವ ವಿಚಾರದಲ್ಲಿ ಬೇಕಾದರೂ ಇರಲಿ, ನಮ್ಮ ಗುರಿ ಏನು ಅನ್ನೋದು. ಗುರಿ ಏನು? ಈಗ ಲಯನ್ಸ್ ಕ್ಲಬ್ಬಲ್ಲಿ ಎಲ್ಲ ಮುಂದೆ ಇಂಥದ್ದು ಸಾಧನೆಯನ್ನು ಮಾಡಬೇಕು ಅಂತೇಳಿ ಈಗ ಆನಂದರೈಗಳು ಏನೆಲ್ಲ ಮಾಡಿದರು ಅನ್ನುವಂಥದ್ದನ್ನೆಲ್ಲ ವಿವರಿಸ್ತಾ ಇದ್ರಿ. ಇಂಥದ್ದನ್ನೆಲ್ಲ ಅವರು ತಲುಪಿದ್ರು ಅಂತೇಳಿದ್ರು. ಈ ತಲುಪಿದ್ರು ಅಂತೇಳೋದು ತಾನಾಗಿ ಹೋಗುವಾಗ ತಲುಪಿದ್ದಲ್ಲ, ಬದಲು ಇಂಥದ್ದನ್ನು ಮಾಡಬೇಕು ಅಂತೇಳೋ ಒಂದು ಸ್ಪಷ್ಟ ಚಿಂತನೆ ಇದ್ದು ಆ ಗುರಿ ಇದ್ದದ್ರಿಂದಾಗಿ ಅದನ್ನು ತಲುಪುವುದಕ್ಕೆ ಸಾಧ್ಯವಾದದ್ದು. ನಮ್ಮ ಆಲೋಚನೆಗಳು ಲಘುವಾಗ್ತಾ ಹೋದ ಹಾಗೆ, ದುರ್ಬಲವಾಗ್ತಾ ಹೋದ ಹಾಗೆ, ತಾನಾಗಿ ಚಲಿಸುವ ಒಂದು ಮನಸ್ಥಿತಿ ಮನುಷ್ಯನಲ್ಲಿ ಬಂದು ಬಿಡ್ತದೆ. ಈ ಜಾತ್ರೆಯಲ್ಲಿ ಹೋದಾಗೆ, ಈ ಜಾತ್ರೆಯಲ್ಲಿ ತುಂಬ ಜನ ಇದ್ದರೆ ಜಾತ್ರೆಯಲ್ಲಿ ನಿಂತರೆ ಸಾಕು, ನಾವು ನಡಿಬೇಕು ಅಂತ ಇಲ್ಲ, ಹಿಂದಿನವ ತಾನಾಗಿ ತಳ್ಳಿಕೊಂಡು ಹೋಗ್ತಾನೆ. ಹಾಗೆ ಇಡೀ ಜೀವನವೇ ತಳ್ಳಲ್ಪಡುವ ಜೀವನವಾಗಿ ಪರಿವರ್ತನೆಯಾಗುವಂಥ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಈ ತಳ್ಳಲ್ಪಡುವ ಜೀವನ ಆದಾಗ ಅಲ್ಲಿ ಗುರಿ ಇರುವುದಿಲ್ಲ. ಗುರಿ ಇಲ್ಲದೆ ಇದ್ದಾಗ ನಾವು ಎಲ್ಲಿಗೆ ಬೇಕಾದರೂ ಹೋಗಿ ಬೀಳ್ಬೋದು, ಗುರಿ ಇಲ್ಲದೆ ಇದ್ದಾಗ ಎಲ್ಲಿಗೂ ಬೀಳ್ಬೋದು. ಆವಾಗ ಜಾಗತಿಕವಾದಂಥ ಸಮಸ್ಯೆಗಳು ಹುಟ್ಟು ಹಾಕಲ್ಪಡ್ತವೆ. ಅದು ಹುಟ್ಟು ಹಾಕಲ್ಪಡುವಂಥದ್ದು. ಇವತ್ತು ನೋಡಿ, ವೈದ್ಯಕೀಯ, ಶಿಕ್ಷಣ, ಇದು ಧರ್ಮ, ಈ ಮೂರು ಅಂಶಗಳು ಜಾಗತಿಕವಾಗಿಯೇ ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ತಮಗೆ ತಾವೇ ನಿರ್ಮಾಣ ಮಾಡಿಕೊಂಡು ಹೋಗಿದ್ದಾವೆ. ಆದರೆ ಈ ಮೂರೂ ಸಂಗತಿಗಳು ಕೂಡ ಸಮಸ್ಯೆಯ ಪರಿಹಾರಕ್ಕಾಗಿ ಇರುವುದು, ಅವುಗಳೇ ಸಮಸ್ಯೆಯಾಗಿ ಪರಿವರ್ತನೆ ಆಗುವುದು ಯಾಕೆ ಅಂತೇಳಿದರೆ, ಒಂದು ಗುರಿಯನ್ನು ನಿರ್ದೇಶಿಸಿ ಮುಂದೆ ಹೋಗಲು ಸಾಧ್ಯವಿಲ್ಲದಂಥ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಈ ಸನ್ನಿವೇಶವನ್ನು ಹೇಗೆ ಪರಿವರ್ತಿಸಬೇಕು? ಒಂದು ಮೇಲಿನಿಂದ ಸರಿಯಾಗ್ತಾ ಹೋಗುವುದು, ಇನ್ನೊಂದು ಕೆಳಗಿನಿಂದ ಸರಿಯಾಗ್ತಾ ಹೋಗುವುದು. ಎರಡು ಪ್ರೋಸೆಸ್ಗಳಿವೆ. ಮೇಲಿನಿಂದ ಸರಿಯಾಗ್ತಾ ಹೋಗುವುದಕ್ಕೆ ಒಂದು ಉದಾಹರಣೆ ಕೊಡ್ತೇವೆ. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಈ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಪರೀಕ್ಷಿತ ರಾಜ ಆಡಳಿತವನ್ನು ಮಾಡ್ತಾ ಇರ್ತಾನೆ. ಪರೀಕ್ಷಿತ ರಾಜ ಆಡಳಿತವನ್ನು ಮಾಡುವಾಗ ಇನ್ನು ಕಲಿಯುಗ ಪ್ರಾರಂಭ ಆಗ್ತದೆ ಅಂತೇಳಿ ಕಲಿಯ ಪ್ರವೇಶ ಆಯಿತು. ಅವ ಬಂದು ಪರೀಕ್ಷಿತ ರಾಜನ ಹತ್ರ ಕೇಳ್ತಾನೆ, ಇನ್ನು ನನ್ನ ಯುಗ ನನಗೆ ನೀನು ಬಿಟ್ಟುಕೊಡ್ಬೇಕು. ಆವಾಗ ಪರೀಕ್ಷಿತ ಹೇಳ್ತಾನೆ, ನಿನಗೆ ನಾನು 3 ಸ್ಥಳಗಳನ್ನು ತೋರಿಸ್ತೇನೆ, ಆ 3 ಸ್ಥಳಗಳಲ್ಲಿ ಹೋಗಿ ನೀನು ಇರ್ಬೋದು. ಯಾವ ಸ್ಥಳಗಳು? ಒಂದು ಶರಾಬು ಕುಡಿಯುವ ಸ್ಥಳ, ಗಡಂಗು, ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳೋದಾದರೆ ವೈನ್ ಶಾಪ್, ಶರಾಬು ಕುಡಿಯುವ ಸ್ಥಳ. 2 ಪ್ರಾಸ್ಟಿಟ್ಯೂಷನ್ ನಡೆಯುವ ಸ್ಥಳ. 3
ಜೂಜಾಟವನ್ನು ಆಡುವ ಸ್ಥಳ. ಈ 3 ಸ್ಥಳದಲ್ಲಿ ಎಲ್ಲಿ ಬೇಕಾದರೂ ನೀನಿರು ಅಂತ ಹೇಳ್ತಾನೆ. ಇದು ಕಲಿಪುರುಷ ಇಡೀ ಅವನ ರಾಜ್ಯವನ್ನೆಲ್ಲ ಸುತ್ತಾಡಿಕೊಂಡು ಬಂದ. ಇಡೀ ಸಾಮ್ರಾಜ್ಯವನ್ನು ಸುತ್ತಾಡಿಕೊಂಡು ಬಂದಾಗ 3 ಸ್ಥಳಗಳಲ್ಲಿಯೂ ಕೂಡ 3 ಸ್ಥಳಗಳು ಇಡೀ ಸಾಮ್ರಾಜ್ಯದಲ್ಲಿ ಅವನಿಗೆ ಕಾಣಲಿಕ್ಕೆ ಸಿಗಲಿಲ್ಲ. ಆಯಿತಾ? ಆವಾಗ ಅವನು ಮತ್ತೆ ಪರೀಕ್ಷಿತನ ಹತ್ರ ಕೇಳ್ತಾನೆ, ಏನು ಮಾಡಲಿ, 3 ಸ್ಥಳಗಳು ನಿನ್ನ ಸಾಮ್ರಾಜ್ಯದಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಅಂತ. ಆವಾಗ ಪರೀಕ್ಷಿತ ಹೇಳ್ತಾನೆ, ಹಾಗಾದರೆ ನೀನು ಚಿನ್ನದಲ್ಲಿ ಹೋಗಿ ಕೂತ್ಕೋ ಅಂತ ಹೇಳ್ತಾನೆ. ಆವಾಗ ಅಷ್ಟು ಹೇಳಿದ್ದೇ ತಡ ಕಲಿಪುರುಷ ಹೋಗಿ ಪರೀಕ್ಷಿತ ರಾಜನ ಕಿರೀಟದ ಮೇಲೆ ಕೂತ್ಕೊಳ್ತಾನೆ. ಆಮೇಲೆ ಅವ ಋಷಿಗೆ ಹಾವು ಸುತ್ತುದು, ಆಮೇಲೆ ಅವನಿಗೆ ಶಾಪ ಕೊಡೋದು, ಅವನ ಅವಸಾನ ಆಗೋದು ಎಲ್ಲ ನಡೀತದೆ. ಅದು ಬೇರೆ ಪಾರ್ಟ್. ಇಲ್ಲಿ ಈ ಕತೆ ಹೇಳುವಂಥದ್ದು ಏನು ಅಂದರೆ, ಕಲಿಯುಗ ಆಗಿರ್ಬೋದು, ಯಾವುದು ಬೇಕಾದರೂ ಆಗಿರ್ಬೋದು, ಕಾಲ ಯಾವುದೇ ಆಗಿದ್ದರೂ ಆಳುವ ಪ್ರಭುತ್ವ ವ್ಯವಸ್ಥೆ ಪರೀಕ್ಷಿತನ ಹಾಗೆ ನೀತಿವಂತವಾಗಿದ್ದರೆ ಆ ಸಾಮ್ರಾಜ್ಯ ಯಾವಾಗಲೂ ಚೆನ್ನಾಗೇ ಇರ್ತದೆ. ಇದು ಮೇಲಿನಿಂದ ನಾವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗಬಹುದಾದ ಒಂದು ವಿಧಾನ. ಎರಡನೆಯದು ಕೆಳಗಿನಿಂದ ಸರಿಪಡಿಸ್ತಾ ಹೋಗಬೇಕಾದಂಥ ವಿಧಾನ. ಇದು ಅದರಲ್ಲಿ ಈ ಲಯನ್ಸು, JC ಇಂಥ ಸಂಸ್ಥೆಗಳಿಗೆಲ್ಲ ಮಹತ್ವ ಬರ್ತದೆ. ಕೆಳಗಿನಿಂದ ಸರಿಪಡಿಸಿಕೊಂಡು ಹೋಗಬೇಕಾದಂಥ ವಿಧಾನದಲ್ಲಿ. ಅದಕ್ಕೆ ಗಾಂಧೀಜಿಯವರ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದರೆ ಅದು ಮೇಲಿನದ್ದಾಗಿರಲಿಲ್ಲ, ಕೆಳಗಿನಿಂದಲೇ ಕಟ್ತಾ ಹೋಗುವಂಥ ಆರ್ಥಿಕ ರಚನೆಯಾಗಿತ್ತು. ಈ ಕೆಳಗಿನಿಂದಲೇ ಕಟ್ತಾ ಹೋಗುವ ರಚನೆ ಏನಂದರೆ, ಇಡೀ ಸಮಾಜದ ಅತ್ಯಂತ ಮೂಲಭೂತವಾದ ಘಟಕ ಅಂದರೆ ಕುಟುಂಬ. ಈ ಕುಟುಂಬದಲ್ಲಿ ಮನುಷ್ಯನ ಸಂಬಂಧಗಳು ರೂಪುಗೊಳ್ತವೆ. ಆದರೆ ಕುಟುಂಬದಲ್ಲಿ ಸಂಬಂಧಗಳನ್ನು ಯಾವ ರೀತಿಯಲ್ಲಿ ರೂಪಿಸಲಾಗ್ತಾ ಇದೆ? ಗಂಡ ಹೆಂಡತಿಯ ನಡುವಿನ ಸಂಬಂಧಗಳ ರೂಪಿಸುವಿಕೆ ಹೇಗಿದೆ? ತಂದೆ ಮಕ್ಕಳ ಸಂಬಂಧದ ರೂಪಿಸುವಿಕೆಗಳು, ತಾಯಿ ಮಕ್ಕಳ ಸಂಬಂಧದ ರೂಪಿಸುವಿಕೆಗಳು, ಇವುಗಳು ಹೇಗಿವೆ ಅನ್ನುವಂಥದ್ದರ ಬಗ್ಗೆ ಆಧುನಿಕ ಒತ್ತಡಗಳು ನಮ್ಮ ಗಮನವನ್ನು ದೂರ ಮಾಡ್ತಾ ಇದ್ದಾವೆ ಅಂತೇಳಿ ಹೇಳುವಂಥದ್ದು ಒಂದು ಮುಖ್ಯವಾದ ಅಂಶ. ಎಲ್ಲರ ಅನುಭವಕ್ಕೂ ಬಂದಿರುವಂಥದ್ದೇ. ಹಾಗಾದರೆ ಅದನ್ನು ಎಲ್ಲಿಂದ ಸರಿಪಡಿಸಬೇಕು? ಕುಟುಂಬದ ಮುಖ್ಯಸ್ಥನಾದವನಿಂದ ಅದು ಪ್ರಾರಂಭವಾಗಬೇಕು. ಆದವನಿಂದ ಅಥವಾ ಆದವಳಿಂದ. ಯೋಚನೆ ಮಾಡುವ ವಿಧಾನದಲ್ಲಿ ಪರಿವರ್ತನೆ ಅಂತ ಅಂದುಕೊಳ್ಬೇಕು. ಯಾವಾಗಲೂ ಯದ್ಭಾವಂ ತದ್ಭವತಿ. ಏನನ್ನು ನಾವು ಯೋಚನೆ ಮಾಡ್ತೇವೋ ಅದೇ ಆಗ್ತದೆ. ನಾವು ಯೋಚನೆ ಮಾಡುವ ಪ್ರಕ್ರಿಯೆಯೇ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗಿದೆ ಅಂದರೆ, ಅವ ಸರಿ ಇಲ್ಲ ಅಂತ. ಸರಿ ನೀವು ಯಾವುದೇ ವಿಷಯವನ್ನು ಬೇಕಾದ್ರೆ ಹೇಳಿ. ಈಗ ಒಂದು ಫಂಕ್ಷನ್, ಲಯನ್ಸ್ ಸಮಾರಂಭ ನಡೆಯಿತು. ಇಷ್ಟು ನಡೆದಾಗಿ ಇನ್ನೀಗ ಕಾರ್ಯಕ್ರಮ ಮುಗಿಸಿ ಆದ ಮೇಲೆ ವೈಯಕ್ತಿಕವಾಗಿ ನೀವು ಯಾರನ್ನಾದರೂ ಕೇಳಿ ನೋಡಿ, ಕಾರ್ಯಕ್ರಮ ಎಲ್ಲ ಭಾಳ ಚೆನ್ನಾಗಿ ಆಗಿದೆ, ಆದರೆ ಇದೊಂದು ಲೈಟ್ ಹಾಕಿದ್ದು ಒಂದು ಸ್ವಲ್ಪ ಇದಾಯಿತೋ ಅಂತ ಅಲ್ಲಿಂದ ಶುರುವ ಆಯಿತಾ. ಅದು ಭಾಷಣ ಭಾರಿ ಒಳ್ಳೆಯದೆಲ್ಲ ಮಾತಾಡಿದರು, ಆದರೆ ಅವರು ಈ ವಿಚಾರವನ್ನು ಹೇಳಿದ್ದಷ್ಟು ಸರಿ ಅಂತ ನನಗೆ ಅನಿಸ್ಲಿಲ್ಲ. ಸರಿ ಅಂತ ಅನಿಸದಿದ್ದರೆ ಸರಿ, ಆದರೆ ಯಾಕೆ ಸರಿ ಇಲ್ಲ ಅಂತ ಹೇಳಬೇಕಲ್ಲ, ಅದನ್ನು ಹೇಳಲ್ಲ. ಸರಿ ಇಲ್ಲ ಅಂತ ಅನಿಸ್ತು ಅಂದರೆ ಯಾವುದೇ ಆಗಿರಲಿ ಅದನ್ನು ನಿರಾಕರಣೆ ಮಾಡುವುದೇ ನಮ್ಮ ಒಂದು ಅಸ್ತಿತ್ವದ ಲಕ್ಷಣ ಅಂತೇಳಿ ಹೇಳುವಾಗೆ ಆಗಿದೆ. ಅದು ವಿವೇಕಾನಂದರು ಹೇಳ್ತಾರೆ, ಈ ನಿರಾಕರಣಾ ಪ್ರವೃತ್ತಿ ಅಂತ ಹೇಳೋದು ಅದು ದಾಸ್ಯ ಪ್ರಜ್ಞೆ ಇರುವವರ ಸಹಜ ಲಕ್ಷಣ ಅಂತ ಹೇಳ್ತಾರೆ ವಿವೇಕಾನಂದರು. ಮೆಚ್ಚಿಕೊಳ್ಳುವುದಕ್ಕೆ ಗೊತ್ತಿಲ್ಲ. ಮಕ್ಕಳನ್ನು ನಡೆಸಿಕೊಳ್ಳುವ ವಿಧಾನವನ್ನು ನೋಡಿ ಹೇಗಿದೆ ಅಂತ ಹೇಳಿದರೆ, ಆಡೆ ಪೋಡ್ಚಿ ಈಡೆ ಪೋಡ್ಚಿ ಅಂತ ಆಯ್ತಾ ನೀರು ತಡೆಗೆ ಪೋಡ್ಚಿ ಅಂತ, ಬಯ್ಯನಾಗ ನೀರು ತಡೆ ಪೋಡ್ಚಿ ಅಂತ ಎಲ್ಲದನ್ನು ನಿಷೇಧಾತ್ಮಕವಾಗಿ ಹೇಳೋದು. ಸಂಜೆ ಆಗುವಾಗ ನೀರಿನ ಹತ್ರಕ್ಕೆ ಹೋಗಬಾರ್ದು ಅಂತ. ಅದನ್ನು ಈ ರೀತಿಯಲ್ಲಿ ಹೇಳ್ಬೋದಾ? ಸಂಜೆ ಆದಾಗ ನೀನು ಮನೆಯಲ್ಲೇ ಇರಬೇಕು ಮಗ ಅಂತ ಹೇಳ್ಬೋದಾ? ಹಾಗೆ ಹೇಳಿದರೆ ಅವನಿಗೆ ಅದು ಹೆಚ್ಚು ಅಡಾಪ್ಟೇಬಲ್ ಆಗ್ತದೆ, ಇಷ್ಟ ಆಗ್ತದೆ. ಹೇಳಿದರೆ ಇಷ್ಟ ಆಗ್ತದೆ. ಅಪ್ಪ ಹೇಳಿದ್ದಾರೆ ನಾನು ಹೀಗೆ ಇರ್ತೇನೆ, ಅಮ್ಮ ಹೇಳಿದ್ದಾರೆ ಇರ್ತೇನೆ. ಮಾಡಬೇಡ ಅಂತ ಹೇಳಿದರೆ ಅದನ್ನು ಮಾಡುವಂತಲೇ ಅನಿಸು. ಯಾವಾಗಲೂ ಮಾಡಬೇಡ ಅಂತ ಹೇಳಿದ ಕೂಡಲೇ ಮಾಡುವಂತಲೇ ಅನಿಸೋದು. ಅಂದರೆ ಅಪ್ರೋಚ್ ಹೇಗೆ ಇರಬೇಕು ಅಂತ ಹೇಳೋದು. ಯಾವುದೇ ಒಂದು ಮನುಷ್ಯ ಜೀವಿ ಹುಟ್ಟಿ 2 ವರ್ಷದಲ್ಲಿ ಮಾತಾಡುವುದನ್ನು ಕಲಿತದೆ, ಆದರೆ ಮಾತನ್ನು ಸರಿಯಾಗಿ ಆಡುವುದು ಹೇಗೆ ಅಂತ ಹೇಳೋದನ್ನು ಕಲಿತುಕೊಳ್ಬೇಕಾದ್ರೆ ಇಡೀ ಜೀವಮಾನವೇ ಬೇಕು. ನಮ್ಮ ಅನೇಕ ಸಮಸ್ಯೆಗಳ ಮೂಲ ನಾವು ಆಡುವ ಮಾತುಗಳೇ ಆಗಿರ್ತವೆ. ಮಾತಿ ನಿಮ್ಮ ನಡೆನುಡಿಯು, ಮಾತಿ ನಿಮ್ಮ ಹಗೆ ಕೊಲೆಯು, ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾರಕವು ಸರ್ವಜ್ಞ. ಅಂದರೆ ಮಾತನ್ನು ಯಾವ ರೀತಿಯಲ್ಲಿ ಭಾಷೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುವ ಶಕ್ತಿ. ಆ ಶಕ್ತಿಯನ್ನು ನಾವು ಒಟ್ಟರಾಶಿ ಬಳಸುವುದಲ್ಲ,
ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡಿ ಮಾತನಾಡುವುದನ್ನು ಅಭ್ಯಾಸ ಮಾಡಬೇಕು ಅಂತ. ಹೀಗೆ ಅಭ್ಯಾಸ ಮಾಡುವ ಟ್ರೈನಿಂಗ್ ಗ್ರೌಂಡ್ ಯಾವುದಾಗಬೇಕು? ಕುಟುಂಬವೇ ಅದರ ಟ್ರೈನಿಂಗ್ ಗ್ರೌಂಡ್ ಆಗಬೇಕು. ಕುಟುಂಬದಲ್ಲಿ ಆ ಟ್ರೈನಿಂಗ್ ಗ್ರೌಂಡ್ ಆಯಿತು ಅಂತಾದರೆ ಸಹಜವಾಗಿ ಆ ಕುಟುಂಬದಿಂದ ಹೊರಗೆ ಬಂದ ಎಲ್ಲ ಜನಗಳು ಕೂಡ ಸಮಾಜವನ್ನು ಕೂಡ ಸುಸ್ಥಿತಿಯಲ್ಲಿ ಇಡ್ತಾರೆ ಅಂತ ಹೇಳುವಂಥದ್ದು. ಆದ್ದರಿಂದ ನೀವು ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳನ್ನೆಲ್ಲ ಮಾಡುವಾಗ ಕೌಟುಂಬಿಕ ಓರಿಯೆಂಟೇಷನ್ನ ಅವಶ್ಯಕತೆ ಇವತ್ತು ಜಾಸ್ತಿ ಇದೆ. ಹಾಗಾದರೆ ಹಿಂದೆ ಅಲ್ಲ ಅಂತ ಹೇಳಿದರೆ ಸಹಜ ಬದುಕಿನಲ್ಲೇ ಆ ಅನುಭವಗಳು ಬರ್ತಾಯಿತ್ತು. ನಾವು ಸುಮ್ಮನೆ ಮಕ್ಕಳಿಗೆ ನಾನು ಎಷ್ಟು ಕಷ್ಟ ಬಂದಿದ್ದೇನೆ ಗೊತ್ತುಂಟಾ ಅಂತೇಳಿ, ಅದು ಒಂದು ಚಂದದ ಇದು ಕತೆ ಉಂಟು. ಒಂದು ಸಲ ಇದು ಒಬ್ಬ ಅಪ್ಪ ಮಗನ ಹತ್ರ ಹೇಳಿದಂತೆ, ನಿನ್ನ ವಯಸ್ಸಿನಲ್ಲಿ ವಿವೇಕಾನಂದರು ಏನು ಮಾಡಿದ್ರು ಗೊತ್ತುಂಟಾ? ಅವರು ಚಿಕಾಗೋದಲ್ಲಿ ಭಾಷಣ ಮಾಡ್ತಾಯಿದ್ರು ಅಂತ ಹೇಳಿದಂತೆ. ಆವಾಗ ಮಗ ಹೇಳಿದ್ರಂತೆ, ಅಪ್ಪ ನಿನ್ನ ವಯಸ್ಸಿನಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರು. ಆಯಿತಾ? ಅದನ್ನೆಲ್ಲ ನಾನು ಹೇಳೋದು. ಕಷ್ಟಗಳನ್ನು ಮಕ್ಕಳು ಅನುಭವಿಸಬೇಕು ಅಂತ ನಾವು ಹೇಳುವಂಥದ್ದಲ್ಲ, ಬದಲು ಅಂಥ ಕಷ್ಟಗಳ ಅನುಭವ ಇದ್ದಾಗ ಸಹಜವಾಗಿಯೇ ವ್ಯಕ್ತಿತ್ವ ವಿಕಾಸ ಆಗಿರ್ತದೆ. ಈಗ ಸಹಜವಾಗಿ ಆಗುವುದಿಲ್ಲ, ಅದನ್ನು ಒಂದು ಓರಿಯೆಂಟೇಷನ್ನ ಮೂಲಕ ಒದಗಿಸಿಕೊಡುವುದಕ್ಕೆ ಆಗಬೇಕು. ವರ್ತಮಾನದ ನಮ್ಮ ಇಡೀ ವಿಶ್ವದ ವ್ಯವಸ್ಥೆ ಹೇಗಾಗಿದೆ ಅಂದರೆ ಒಂದು ಕೊಳ್ಳುಬಾಕ ಮನಸ್ಥಿತಿ. ನೀವು ಒಂದು ಜೆಲುಸಿಲ್ ಎಂಪಿಎಸ್ನದ್ದು ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಅದು ಹೇಗಿದೆ ಅಂತೇಳಿದರೆ, ಈಗ ನಿತ್ಯದೇ ಕಾಣ್ತದೆ, ಮೊದಲು ಇತ್ತದು. ಒಬ್ಬ ಆ ಕರ್ಕುರೆಯನ್ನು ತಿನ್ನೋದು, ಹಾಗೆ ತಿಂದ ಹೊಟ್ಟೆ ಉಬ್ಬರಿಸಿತು ಬರ್ರು ಅಂತೇಳಿ. ಹೊಟ್ಟೆ ಉಬ್ಬರಿಸಿದಾಗ ಜೆಲುಸಿಲ್ ಎಂಪಿಎಸ್ ಅಂತ ಬಂತು, ಅದನ್ನು ತಿಂದ, ಮತ್ತೆ ಪುನಃ ಅವನೇ ಚಕ್ಕುಲಿ ತಿಂತಾನೆ. ಆದರೆ ಅಷ್ಟೆಲ್ಲ ನನಗೆ ಅನಿಸೋದು, ಗ್ಯಾಸಿಗೆ ಮಾತ್ರೆ ತಕ್ಕೊಂಡಾದರೂ ಅವನೇ ತಿನ್ನಬೇಕು ಅಂತ ಅವನಿಗೆ ಅನಿಸ್ತದೆ ಹೊರತು ಪಕ್ಕದವನಿಗೆ ಕೊಡುವ ಅಂತ ಅವನಿಗೆ ಅನಿಸೋದಿಲ್ಲ. ಇದು ಪ್ರಾಬ್ಲಮ್, ಈ ಸಮಸ್ಯೆ. ನನ್ನ ಸುತ್ತಲೂ ಜನ ಇದ್ದಾರೆ ಅಂತ ಹೇಳೋದನ್ನು ಯೋಚನೆ ಮಾಡಲಿಕ್ಕೆ ಆಗದಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಇದರಿಂದಾಗಿ ಏನಾಗಿದೆ ಅಂದರೆ, ಯಾವುದಕ್ಕೂ ಕೂಡ ಸಂಯಮ ಅನ್ನುವಂಥದ್ದು ಇಲ್ಲ. ಈ ಸಂಯಮ ಅನ್ನುವುದು ಮನುಷ್ಯನ ಬಹಳ ದೊಡ್ಡ ಶಕ್ತಿ. ಪ್ರತಿಯೊಂದು ಜೀವಿಯೂ ಕೂಡ ಭಾವಜೀವಿ. ಆ್ಯಕ್ಷನಿಗೆ ರಿಯಾಕ್ಷನ್ ಎಲ್ಲ ಜೀವಿಯೂ ಕೊಡ್ತದೆ. ಈಗ ನೀವು ಬೆಕ್ಕಿಗೆ ಸರಿ ನೀವು ಜೋರು ಮಾಡಿದರೆ ಅದು ಅಂತೇಳಿ ತಿರುಗಿ ಹೇಳ್ತದೆ. ನಾಯಿಗೂ ಕೂಡ ಸಿಕ್ಕಾಬಟ್ಟೆ ಬಡಿಲಿಕ್ಕೆ ಹೋಯ್ತು ಅಂತ ಹೇಳಿದರೆ ಅದು ಕೂಡ ಅಂತೇಳಿ ಶುರು ಮಾಡ್ತದೆ, ನಾಯಿಯೂ ಕೂಡ. ಯಾಕೆ ಅಂದರೆ ಸಹಜ ಕ್ರಿಯೆಗಳಿಗೆ ಪ್ರಾಣಿಗಳು ಸ್ಪಂದಿಸ್ತವೆ, ಭಾವನೆಗೆ ಸ್ಪಂದಿಸುವುದು. ಆದರೆ ಮನುಷ್ಯ ಮಾತ್ರ ಬುದ್ಧಿಯಿಂದ ಯೋಚನೆ ಮಾಡಿ ಸ್ಪಂದಿಸುವುದು. ಈಗ ಯಾರಾದರೊಬ್ಬ ಹೊಡೆದ್ರೆ ತಪ್ಪ ತಿರುಗಿಸಿ ಹೊಡಿಲಿಕ್ಕೆ ಹೋಗುವುದಿಲ್ಲ. ಹೊಡೆದದ್ದು ಯಾರು? ತಾಯಿಯೋ, ತಂದೆಯೋ, ಗುರುಗಳೋ, ನನ್ನ ಒಳ್ಳೆಯದಕ್ಕೆ ಹೊಡೆದಿದ್ದಾರೋ, ಇದನ್ನು ಯೋಚನೆ ಮಾಡಿ ಪ್ರತಿಕ್ರಿಯೆ ಕೊಡುವ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ. ಅದು ಕಡಿಮೆ ಆಗ್ತಾ ಇದೆ ಅಂತ ನಾನು ಹೇಳೋದು. ಅದು ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ, ಯೋಚನೆ ಮಾಡುವ ಸಂಯಮ ಕಳೆದು ಹೋಗ್ತಾ ಇರುವುದರಿಂದ ಸಾಮಾಜಿಕ ಜೀವನದಲ್ಲಿ. ಅದು ಮಕ್ಕಳು ಮಾತ್ರ ಅಲ್ಲ, ಹಿರಿಯರು ಕೂಡ ಯೋಚನೆ ಮಾಡುವ ಸಂಯಮವನ್ನು ಕಳ್ಕೊಂಡು ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತೇವೆ. ಆಯ ಪಂಡೆತ ಬಿಡಯನ್ ಅಷ್ಟೇ, ರಪಕ್ಕ ಆ್ಯಕ್ಷನ್ಗೆ ರಿಯಾಕ್ಷನ್. ಇದು ಭಾವನಾತ್ಮಕ ಪ್ರತಿಕ್ರಿಯೆ ತಕ್ಷಣಕ್ಕೆ ಬಂದ ತಕ್ಷಣ ವಿಕಾಸಾತ್ಮಕ ಗುಣಗಳು ಕಡಿಮೆಯಾಗ್ತವೆ. ಅದಕ್ಕೆ ಏನು ಮಾಡಬೇಕು? ಸಂಯಮದ ಬಗ್ಗೆ ಒಂದು ಸಂಶೋಧನೆ ಆಗಿದೆ. ಅಮೇರಿಕಾದಲ್ಲಿ 1970ರ ದಶಕದಲ್ಲಿ ಒಂದು ಸಂಶೋಧನೆ ಆಯಿತು. ಆದ ಸಂಶೋಧನೆ ಏನು ಅಂತೇಳಿದರೆ, ಒಂದು 10-15 ಮಕ್ಕಳನ್ನು ಕರ್ಕೊಂಡು ಬಂದರು. 10-15 ಮಕ್ಕಳಿಗೆ ಕೈಗೆ ಚಾಕ್ಲೇಟ್ಗಳನ್ನು ಕೊಟ್ಟರು, ಒಳ್ಳೊಳ್ಳೆ ಚಾಕ್ಲೇಟನ್ನು ಕೊಟ್ಟು ಅವರಿಗೆ ಹೇಳಿದರು, ಇದು ನಿಮ್ಮ ಕೈಯಲ್ಲೇ ಇಟ್ಕೊಂಡಿರಬೇಕು, ನಾವು ಬಂದು ಹೇಳುವವರೆಗೆ ನೀವು ತಿನ್ನಬಾರ್ದು ಅಂತ ಹೇಳಿದರು. ಸರಿ ಅಂತ ಕೈಯಲ್ಲೇ ಇಟ್ಕೊಂಡ್ರು ಮಕ್ಕಳು. ಒಂದು 10 ನಿಮಿಷ ಕಳೆಯಿತು, 15 ನಿಮಿಷ ಕಳೆಯಿತು, ಮಕ್ಕಳಿಗೆ ಕೈಯಲ್ಲಿ ಚಾಕ್ಲೇಟ್ ಇದೆ, ಆದರೆ ಯಾರೂ ಹೇಳ್ತಾ ಇಲ್ಲ ತಿನ್ನಿ ಅಂತೇಳಿ. ಅವರಿಗೆ ಒಂದು ಟೆಂಪ್ಟೇಷನ್ ಆಗಲಿಕ್ಕೆ ಶುರುವಾಯಿತು. ಟೆಂಪ್ಟೇಷನ್ ಆಗಿ ಕೆಲವು ಮಕ್ಕಳು ಮೆಲ್ಲಗೆ ಬಿಡಿಸಿದರು, ತಿಂದರು. ಒಂದು 20 ನಿಮಿಷದಲ್ಲಿ ಒಂದಷ್ಟು ಮಕ್ಕಳದ್ದು ಮುಗಿಯಿತು. ಮತ್ತೆ ಒಂದಷ್ಟು ಸಮಯ ಹೋಯಿತು, ಇನ್ನೂ ಕೆಲವರ ಹತ್ರ ಚಾಕ್ಲೇಟ್ ಇತ್ತು, ಅದನ್ನು ಮತ್ತೆ 1 ಗಂಟೆ ಕಳೆದಾಗ ಅದನ್ನು ಇನ್ನು ಕೆಲವರು ತಿಂದರು. ಹೀಗೆ ಆಗಿ 2 ಗಂಟೆ ಕಳೆದು ಚಾಕ್ಲೇಟ್ ಕೊಟ್ಟವರು ಬಂದರು. ಅವರು ಬಂದಾಗ ಚಾಕ್ಲೇಟು ಕೇವಲ 3 ಜನರ ಕೈಯಲ್ಲಿ ಇತ್ತು. 22 ಜನರಿಗೆ ಮಾಡಿದ ಪರೀಕ್ಷೆಯಲ್ಲಿ 3 ಜನರ ಕೈಯಲ್ಲಿ ಚಾಕ್ಲೇಟ್ ಇತ್ತು. ಆಯಿತಾ? ಇನ್ನು ನೀವು ತಿನ್ನಿ ಅಂತ ಹೇಳಿದರು. ಅದಾಗಿ 20 ವರ್ಷದ ನಂತರ ಅವರು ಆ ವಿದ್ಯಾರ್ಥಿಗಳೆಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಸರ್ವೆ ಮಾಡಿದರು. ಸರ್ವೆ ಮಾಡಿ ಆದಾಗ, ಇದು ಸೈಕಲಾಜಿಕಲ್ ಸಂಶೋಧನೆ, ಅದು ಸರ್ವೆ ಮಾಡಿದಾಗ ಮೊದಲು ಯಾರು ಚಾಕ್ಲೇಟ್ ತಿಂದಿದ್ದಾರೋ ಅವರು ಸಾಮಾನ್ಯವಾಗಿ ನಮ್ಮೆಲ್ಲರ ಹಾಗೆ ಬದುಕ್ತಾ ಇದ್ದಾರೆ.
ಇನ್ನೂ ಸ್ವಲ್ಪ ತಡವಾಗಿ ಯಾರು ಚಾಕ್ಲೇಟ್ ತಿಂದರೋ ಅವರು ಸಾಮಾನ್ಯ ಜನರಿಗಿಂತ ಸ್ವಲ್ಪ ಉನ್ನತ ಮಟ್ಟದಲ್ಲಿದ್ದಾರೆ. ಯಾರು ಇವರು ಬಂದು ಹೇಳುವವರೆಗೂ ಚಾಕ್ಲೇಟ್ ತಿನ್ನಲಿಲ್ವೋ ಅವರು ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಮಟ್ಟವನ್ನು ತಲುಪಿದ್ದಾರೆ ಅವರು. ಯಾಕೆ ಅಂದರೆ ಯಾರಿಗೆ ತಡೆದುಕೊಳ್ಳುವ ಶಕ್ತಿ ಇರ್ತದೋ ಅವನಿಗೆ ಸಾಧಿಸುವ ಶಕ್ತಿಯು ಜಾಸ್ತಿ ಇರ್ತದೆ. ಇದು ಸಂಯಮದ ಮಹತ್ವ. ಈ ತಕ್ಷಣಕ್ಕೆ ಇದು ಮಾಡುವಂಥದ್ದು ಎಷ್ಟು ಡ್ಯಾಮೇಜಿಂಗ್ ಇದೆ ಅದು ಅಂತೇಳಿದರೆ, ಇತ್ತೀಚೆಗೆ ಮೇಲೆ 2-3 ಪ್ರಕರಣ ನೋಡಿದೆ ನಾನು. ತಾಯಿ ನನಗೆ ಬೈದಿದ್ದಾಳೆ ಅಂತೇಳಿ ಹೇಳ್ಕೊಂಡು ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡದ್ದು. ತಾಯಿ ಮಗಳಿಗೆ ಬೈದರೆ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂಥದ್ದು ಏನಿದೆ ಗೊತ್ತಿಲ್ಲ. ಮತ್ತೊಂದು 2 ವರ್ಷಗಳ ಹಿಂದೆ ಒಂದು ಪ್ರಸಂಗ ಆಯಿತು. ಪ್ರಿನ್ಸಿಪಾಲು ವಿದ್ಯಾರ್ಥಿಗೆ ಕಡಿಮೆ ಮಾರ್ಕ್ ಬಂದದ್ದಕ್ಕೆ ಸ್ವಲ್ಪ ಜೋರು ಮಾಡಿದರು ಅಂತೇಳಿ ಸುಸೈಡ್ ಮಾಡಿಕೊಂಡದ್ದು. ಪ್ರಿನ್ಸಿಪಾಲು ವಿದ್ಯಾರ್ಥಿಯನ್ನು ಕರೆದು ನೀನು ಯಾಕೆ ಕಡಿಮೆ ಮಾರ್ಕ್ ತಗೊಂಡೆ ಅಂತೇಳಿ ಕೇಳದೇ ಇದ್ದರೆ ಬೇರೆ ಯಾರು ಕೇಳಬೇಕಪ್ಪ? ಯಾರೂ ಕೇಳೋದೇ ಬೇಡವಾ? ಅಂದರೆ ಈ ಸಂಯಮವನ್ನು ಕಳೆದುಕೊಳ್ಳುವಂತಹ ಸನ್ನಿವೇಶಗಳು ವರ್ತಮಾನದ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಇದರ ಬಗ್ಗೆ ಎಚ್ಚರದ ಅವಶ್ಯಕತೆ ಇದೆ ಅಂತೇಳಿ ಹೇಳುವಂಥದ್ದು. ನಾನು ಪ್ರಾರಂಭದಲ್ಲೇ ಹೇಳಿದೆ, ಎಚ್ಚರ ಮತ್ತು ಆಸೆ ಇದು ಎರಡು. ಎಚ್ಚರ ಮತ್ತು ಆಕಾಂಕ್ಷೆ ಮನುಷ್ಯನನ್ನು ಶ್ರೇಷ್ಠನನ್ನಾಗಿ ತಗೊಂಡೋಗಿ ನಿಲ್ಲಿಸ್ತದೆ ಅಂತೇಳಿ ಹೇಳುವಂಥದ್ದು. ಈ ಮಕ್ಕಳ ಬೆಳವಣಿಗೆ, ನಮ್ಮ ಪರಿಸರ, ಇವೆರಡರ ನಡುವಿನ ಒಂದು ಹೊಂದಾಣಿಕೆಯನ್ನು ಸಾಧಿಸುವ ಕೆಲಸ ವ್ಯಕ್ತಿ ನಿರ್ಮಾಣದಲ್ಲಿ ಆಗಬೇಕು ಅಂತೇಳಿ. ಈಗ ನಾನು ಸಣ್ಣವನಾಗಿದ್ದಾಗ ಗದ್ದೆಯ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಇತ್ಯಾದಿಗಳನ್ನು. ಈಗ ಆನಂದಣ್ಣ ಮತ್ತು ನಾನು ನನ್ನ ತಾಯಿಯ ತವರು ಮನೆ ಅವರ ಮನೆ ಪಕ್ಕದಲ್ಲೇ, ನಾವು ಒಂದೇ ಊರಿಗೆ ಸೇರಿದವರು. ಆವಾಗ ಮಾಡಾವಿನ ಪರಿಸರ ಇದ್ದದ್ದು ಹೇಗೆ, ಇವತ್ತಿನ ಪರಿಸರ ಇದ್ದದ್ದು ಹೇಗೆ ಅಂತೇಳಿದರೆ ನಾವು ಅದನ್ನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾಲಕ್ಕೆ ಇತ್ತು, ಹಳ್ಳಿಯ ಜನಗಳೆಲ್ಲ ಮುಗ್ಧರು, ಬಹಳ ಒಳ್ಳೆಯವರು, ಅವರು ಪ್ರಾಮಾಣಿಕರು ಅಂತೇಳುವಂಥದ್ದೆಲ್ಲ ಇತ್ತು. ಆದರೆ ಆಂಡ್ರಾಯ್ಡ್ ಫೋನು ಅಂತ ಹೇಳುವಂಥದ್ದು ಹಳ್ಳಿಯ ಜನಗಳ ಮುಗ್ಧತೆಯನ್ನು ತೊಡೆದು ಹಾಕಿದೆ. ಅಷ್ಟು ಸುಲಭದಲ್ಲಿ ಇವತ್ತು ತೀರ್ಮಾನವನ್ನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಆವಾಗ ಪ್ರಜ್ಞಾವಂತಿಕೆಯಿಂದ ಅದನ್ನು ಮರು ರೂಢಿಗೊಳಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳುವಂಥದ್ದು. ಇಲ್ಲಿ ಯೋಚನೆ ಚೆನ್ನಾಗಿರಬೇಕು. ಅಂಥ ಯೋಚನೆಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತಾದರೆ ಕುಟುಂಬದಲ್ಲಿ ಬಹುಮುಖಿಯಾದ ಚಿಂತನೆಯನ್ನು ಬೆಳೆಸುವುದಕ್ಕೆ ಸಾಧ್ಯ ಆಗಬೇಕು. ನಮ್ಮಲ್ಲಿ ಒಂದು ಸ್ಥಿರೀಕೃತ ಚಿಂತನೆ ಅಂತ ಇದೆ. ಅದು ಹೇಗೆ ಅಂತೇಳಿದರೆ, ಇಲ್ಲಿ ಬೇಕಾದರೂ ಇರ್ಬೋದು. ಈಗ ನಾನು ಯಾರಾದರೂ ಓವರಾಲ್ ಆಗಿ ಮಹಿಳೆಯರಿಗೆ ನಾನೇನಾದರೂ ಟೀಕೆ ಮಾಡಿದರೆ ಗಂಡಸರೆಲ್ಲ ನಗಲಿಕ್ಕೆ ಶುರು ಮಾಡ್ತಾರೆ. ಗಂಡಸರನ್ನೇನಾದರೂ ಟೀಕೆ ಮಾಡಿದರೆ ಮಹಿಳೆಯರಿಗೆ ಒಳಗಿಂದಲೇ ಖುಷಿಯಾಗಲಿಕ್ಕೆ ಶುರುವಾಗ್ತದೆ. ಇದು ಒಂದು ಟ್ರೆಂಡ್. ಇದು ನಮ್ಮ ಸ್ಥಾಪಿತ ಕಲ್ಪನೆಯಿಂದಾಗಿ ಉಂಟಾಗುವ ಟ್ರೆಂಡ್. ನಿಜವಾಗಿ ಅದು ಆಗಬಾರ್ದು. ಈಗ ನೀವೆಲ್ಲ ಒಂದು, ನಾನು ಹೊರಗಿನಿಂದ ಬಂದವ, ನಮ್ಮ ಎದುರಿಗೆ ಎಂಥದವ ಹೇಳೋದು ಅಂತ ನಿಮಗೆ ಅನಿಸಬೇಕು. ಹಾಗೆ ಅನಿಸಿದರೆ ಸರಿ ಇದೆ ಅಂತ ಅರ್ಥ. ಆಯಿತಾ? ಯಾಕೆ ಕುಟುಂಬವನ್ನು ಇಟ್ಟುಕೊಂಡದ್ರಿಂದ ನಾನು ಲಿಂಗವನ್ನು ತಗೊಂಡೆ. ಕುಟುಂಬದಲ್ಲೇ ಓರಿಯೆಂಟೇಷನ್ ಆಗಬೇಕಾದ ಅಂದರೆ ಸ್ಥಾಪಿತ ಮನಸ್ಥಿತಿ, ಒಂದು ಸಾಮಾಜಿಕ ಪರಿಕಲ್ಪನೆ. ಹೆಣ್ಣು ಮಕ್ಕಳು, ಅವರು ಮಹಿಳೆಯರು ಅಲಂಕಾರ ಪ್ರಿಯರಾಗಿರ್ತಾರೆ, ಅವರು ನೇರವಾಗಿ ಯೋಚನೆ ಮಾಡ್ತಾರೆ, ಡ್ಯಾಶ್ ಇತ್ಯಾದಿ ಒಂದು ಸ್ಥಾಪಿತ ಚಿಂತನೆ. ಹಾಗೆ ಗಂಡಸರು ಯಾವಾಗಲೂ ದಮನಕಾರಿ ಪ್ರವೃತ್ತಿಯವರಾಗಿರ್ತಾರೆ, ಗದರಿಸ್ತಾರೆ, ಇತ್ಯಾದಿ ಒಂದು ಸ್ಥಾಪಿತ ಚಿಂತನೆ. ಆದರೆ ಅದು ಆ ರೀತಿಯಲ್ಲಿ ಇರುವುದಿಲ್ಲ. ಈಗ ಹೆಣ್ಣು ಮಕ್ಕಳು ನೋಡಿ, ಇಂದಿರಾ ಗಾಂಧಿಯವರು ಆ ಕಾಲಕ್ಕೆ ವಾಯಿಲ್ ಸೀರೆ ಉಟ್ಟುಕೊಂಡು ಅವರು ಅಮೇರಿಕಕ್ಕೂ ಹೋಗಿ ಬರ್ತಾಯಿದ್ರು. ಯಾಕೆಂದರೆ ಅವರು ಬಹಳ ಅಲಂಕಾರ ಅದು ಇದೆಲ್ಲ ಮಾಡಿ ಹೀಗೆ ಮಾಡಬೇಕು ಅಂತೇಳಿ ಅಷ್ಟಕ್ಕೆ ಸೀಮಿತರಾಗಿರಲಿಲ್ಲ. ಯಾಕೆ ಸೀಮಿತರಾಗಿರಲಿಲ್ಲ ಅಂದರೆ ಅವರ ತಂದೆ ಅವರನ್ನು ಕುದುರೆ ಸವಾರಿ ಕೂಡ ಕಲಿಸ್ತಾ ಇದ್ದರು. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಇದು ಪ್ರಾಪಂಚಿಕ ಅನುಭವವನ್ನು ಸೃಷ್ಟಿ ಮಾಡದೆ ಕೇವಲ ಇದು ಯಾವುದು ಅಲಂಕಾರಿಕ ವಸ್ತುಗಳಿಗೆ ಮಾತ್ರ ಅವರನ್ನು ಓರಿಯೆಂಟೇಷನ್ ಮಾಡಿದ್ರ ಪರಿಣಾಮ ಇದಾಗಿರುವುದು, ಬೇರೆ ಏನೂ ಅಲ್ಲ. ಅದೇ ರೀತಿ ವ್ಯಕ್ತಿತ್ವದ ವಿಕಾಸದ ವಿನ್ಯಾಸ ಅಂತ ಹೇಳುವಂಥದ್ದಿದೆ. ಗಂಡು ಮಕ್ಕಳನ್ನು ನೋಡುವಾಗಲೂ ಕೂಡ ಜಗತ್ತಿನಲ್ಲಿ ಯಾವ ಜೀವಿಯಲ್ಲೇ ಆಗಿರಲಿ, ಗಂಡು ಸ್ವಲ್ಪ ಅಗ್ರೆಸಿವ್ ಆಗಿಯೇ ತನ್ನನ್ನು ತಾನು ಪ್ರೆಸೆಂಟ್ ಮಾಡಿಕೊಳ್ತದೆ. ಯಾಕೆ ತನ್ನನ್ನು ತಾನು ಪ್ರೆಸೆಂಟ್ ಮಾಡಿಕೊಳ್ತದೆ ಅಂತ ಹೇಳಿದರೆ, ಸೈಂಟಿಫಿಕಲ್ ಆಗಿ ನೀವು ಅದನ್ನು ನೋಡಿತ್ತು ಅಂತೇಳಿ ಆದರೆ, ಈ ಗಂಡು ಮಕ್ಕಳದ ಗಂಡಿನ ವಿಕಾಸದ ವಿನ್ಯಾಸದ ರೇಖೆಯು ಹೆಣ್ಣಿನ ವಿಕಾಸದ ವಿನ್ಯಾಸದ ರೇಖೆಯು ಬೇರೆ ಬೇರೆ ಇರ್ತದೆ. ಅಂಥದ್ರಲ್ಲಿ ಗಂಡಿನ ಮೇಲೆ ಪ್ರೆಷರ್ ಜಾಸ್ತಿ. ಈ ಪ್ರೆಷರ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಮತ್ತು ಸಾಮಾಜಿಕವಾಗಿ ಕೂಡ ಈ ಪ್ರೆಷರನ್ನು ಫೇಸ್ ಮಾಡಲಿಕ್ಕೆ ಕಷ್ಟವಾಗುವುದರಿಂದಾಗಿ ಗಂಡು ತನ್ನನ್ನು ತಾನು ಅಗ್ರೆಸಿವ್ ಆಗಿ ಪ್ರೆಸೆಂಟ್ ಮಾಡಿಕೊಳ್ತದೆ. ಅಂಥ ಸಂದರ್ಭದಲ್ಲಿ ಗಂಡ ಸ್ವಲ್ಪ ಸಿಟ್ಟಲ್ಲಿದ್ದರೆ ಗಂಡನಿಗೆ ಸಪೋರ್ಟ್ ಮಾಡಬೇಕಾದ ಅವಶ್ಯಕತೆಯ ಹೊರತು ಭಯಪಡುವುದೂ ಅಲ್ಲ, ನಿರಾಕರಣೆ ಮಾಡುವುದೂ ಅಲ್ಲ.
ಅದೇ ರೀತಿ ಇದು ಹೆಂಡತಿಯ ವರ್ತನೆಯಲ್ಲಿ ಏನಾದರೂ ಇರಿಟೇಷನ್ ಆಯಿತು ಅಂತೇಳಿ ಆದರೆ ಹೆಂಡತಿ ಜೊತೆಯಲ್ಲಿ ಮಾತನಾಡಬೇಕಾದ್ದು ಅದಕ್ಕೆ ಪರಿಹಾರವೇ ಹೊರತು ಅದಕ್ಕೆ ದೂರೀಕರಿಸುವುದಾಗಲಿ ಆಕೆ ಸರಿ ಇಲ್ಲ ಅಂತೇಳಿ ಹೇಳುವುದಾಗಲಿ ಅಲ್ಲ. ಅಂದರೆ ಕುಟುಂಬದಲ್ಲಿ ತಂದೆ ತಾಯಿ ತಮ್ಮನ್ನು ಮಕ್ಕಳಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನುವಲ್ಲಿಂದ ಚಿಂತನೆಗಳು ಬೆಳೀಲಿಕ್ಕೆ ಶುರುವಾಗ್ತವೆ. ಇದನ್ನು ಸರಿಪಡಿಸಿಕೊಂಡ್ರೆ ಕುಟುಂಬದ ಯೋಚನೆಗಳು ಹೇಗೆ ರೂಪುಗೊಳ್ಳಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ನಾವು ತುಂಬ ಹೇಳ್ತೇವಲ್ಲ, ಈಗ ಮಕ್ಕಳು ಅಷ್ಟು ಜವಾಬ್ದಾರಿಯುತವಾಗಿ ಇರುವುದಿಲ್ಲ ಅಂತೇಳಿ. ನನ್ನ ಅನುಭವ ನಾನು ಹೇಳ್ತೇನೆ. ಇದು ನನ್ನ ಮಗಳು ಚಿಕ್ಕವಳಾಗಿದ್ದಾಗ 4ನೇ ಕ್ಲಾಸಿಗೆಲ್ಲ ಹೋಗ್ತಾ ಇದ್ದಾಗ ಅವಳಿಗೆ ಏನಾದರೂ ಬೇಕು ಅಂತಾದರೆ ಅವಳು ಹೇಳ್ತಾ ಇದ್ಲು, ಇದು ಅಪ್ಪ ನಾನು ಪರ್ಸಿಂದ 20 ರೂಪಾಯಿ ತಗೊಂಡಿದ್ದೇನೆ, ಪೆನ್ಸಿಲ್ ತಗೊಳ್ಲಿಕ್ಕಿತ್ತು, ಅದರಲ್ಲಿ 11 ರೂಪಾಯಿ ಉಳಿದಿದೆ, ಅದನ್ನು ಪರ್ಸಲ್ಲೇ ಇಟ್ಟಿದ್ದೇನೆ ಅಷ್ಟು. ಆ ರೀತಿ ಯೋಚನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಹೇಗೆ ನಾವು ಆ ರೀತಿಯ ಇಂಟ್ರ್ಯಾಕ್ಷನನ್ನು ಬೆಳೆಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಎರಡನೇದು, ಈ ಯೋಚನೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಬಳಸುವಂಥ ಭಾಷೆ. ನಮ್ಮ ಭಾಷೆ ಯಾವಾಗಲೂ ಕೂಡ ಆಪ್ತವಾಗಿರಬೇಕು. ಅದರ ಅರ್ಥ ದೃಢವಾಗಿರಬಾರ್ದು ಅಂತಲ್ಲ. ವಿಚಾರದಲ್ಲಿ ನಾವು ದೃಢವಾಗಿಯೇ ಇರಬೇಕು. ಸರಿಯಲ್ಲದನ್ನು ಸರಿಯಲ್ಲ ಅಂತಲೇ ಹೇಳಬೇಕು, ಸರಿಯಲ್ಲದನ್ನು ಸರಿ ಅಂತೇಳಿ ಹೇಳ್ತಾ ಹೋಗುವುದಲ್ಲ. ಆದರೆ ಅದನ್ನು ಹೇಳಬೇಕಾದ ವಿಧಾನ ಹೇಗೆ? ಹೇಳಬೇಕಾದ ವಿಧಾನ ಹಿತಕಾರಿಯಾದಂಥದ್ದು ಆಗಿರಬೇಕು ಅಂತೇಳಿ ಹೇಳುವಂಥದ್ದು. ಭಾಷೆ ಬಹಳ ದೊಡ್ಡ ಸಾಧನ ಅದು. ನೋಡಿ, ನಮ್ಮ ಭಾಷೆ ಹೇಗೆ ನಮ್ಮ ವರ್ತನೆಯನ್ನು ನಿಯಂತ್ರಿಸ್ತದೆ ಅಂತೇಳಿ ಹೇಳಿದರೆ, ನಾವು ಮಾತನಾಡುವಾಗ ಹೊರಗೆ ಹೋಗು ಅಂತೇಳಿದರೆ ಯಾರೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಬದಲು ಗೆಟ್ ಔಟ್ ಅಂತೇಳಿ ಹೇಳಿದ ತಕ್ಷಣ ಅವನು ಅಲರ್ಟ್ ಆಗ್ತಾನೆ. ಯಾಕೆ ಅಂದರೆ ಆ ಭಾಷೆಯ ಸ್ವಭಾವವೇ ಕಮಾಂಡಿಂಗ್ ನೇಚರ್. ಅದು ಕಮಾಂಡಿಂಗ್ ನೇಚರಲ್ಲಿರುವ ಭಾಷೆ, ಆಯಿತಾ? ಅದೇ ನೋಡಿ, ನೀವು ನಮಸ್ಕಾರ ಅಂತ ಹೇಳುವಾಗ ಹೀಗೆ ಮಾಡ್ಬೋದು, ಹಾಯ್ ಅನ್ನುವಾಗ ನಾವು ಹೀಗೆ ಮಾಡೋದು. ಅಂದರೆ ನಮ್ಮ ನಡವಳಿಕೆ ಮತ್ತು ಭಾಷೆಯ ನಡುವೆ ಸಂಬಂಧ ಇರ್ತದೆ. ಯೋಚನೆ ಮತ್ತು ಭಾಷೆಯ ನಡುವೆಯೂ ಕೂಡ ಸಂಬಂಧ ಇರ್ತದೆ. ನಾವು ಯಾವ ಭಾಷೆಯನ್ನು ಹೆಚ್ಚು ಬಳಸ್ತೇವೋ ಆ ರೀತಿಯಲ್ಲಿ ನಮ್ಮ ಯೋಚನೆ ರೂಪುಗೊಳ್ತಾ ಹೋಗ್ತದೆ. ಈಗ ನೋಡಿ, ಇಂಗ್ಲೀಷು ಕಮಾಂಡಿಂಗ್ ನೇಚರ್ನಲ್ಲಿರುವ ಭಾಷೆ ಅದು. ಭಾರತ ಜನಗಳಾದ ನಾವು ಭಾರತವನ್ನು ಒಂದು ಸಮಾಜವಾದಿ ಗಣತಂತ್ರ ಅಂತ ಹೇಳಿದರೆ ಹಿತಕಾರಿ ಅನಿಸುವುದಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮೋಕ್ರಾಟ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಆಲ್ ಇಟ್ಸ್ ಸಿಟಿಜನ್ಸ್ ಜಸ್ಟಿಸ್, ಹೀಗೆ ಹೇಳ್ತಾ ಹೋದರೆ ಹಿತಕಾರಿ ಅನಿಸ್ತದೆ. ಅದೇ ನೀವು ಸಂಸ್ಕೃತಕ್ಕೆ ಬಂದರೆ ಅದು ಧ್ವನಿ ಸ್ತರಗಳಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಭಾಷೆ, ಬಹಳ ಗಂಭೀರಪೂರ್ಣವಾದಂಥ ಭಾಷೆ. ಅದು 3 ಲೆಂತಲ್ಲಿ ಮಾತ್ರ ನೀವು ಅದನ್ನು ಹೇಳ್ಬೋದು. ಉದಾಹರಣೆಗೆ, ಒಂದು ಸುವಕ್ಷೋಜ ಕುಂಭಂ ಅಂತ ಹೇಳುವಾಗ ನಾಭಿ ಕೇಂದ್ರಿತವಾಗಿ ಧ್ವನಿ ಹೊರಡ್ತದೆ. ಶ್ರೀ ರಘುರಾಜ ಪದಾಬ್ಜ ನಿಕೇತನ ಪಂಕಜಲೋಚನ ಮಂಗಳ ರಾಶಿ ಅನ್ನುವಾಗ ಕಂಠ ಕೇಂದ್ರಿತವಾಗ್ತದೆ. ಆಮೇಲೆ ಲಲಿತ ಲವಂಗಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಅಂತೇಳಿ ಬಾಯಿಯನ್ನು ಕೇಂದ್ರೀಕರಿಸ್ತದೆ. ಅಂದರೆ ಧ್ವನಿ ತರಂಗಗಳು ಹುಟ್ಟುವ ವಿನ್ಯಾಸವನ್ನು ಹೇಳ್ತಾ ಹೋಗ್ತದೆ. ಬೇಂದ್ರೆಯವರದ್ದೊಂದು ಪದ್ಯ ಇದೆ, ಇಳಿದು ಬಾ ತಾಯಿ ಅಂತೇಳಿ. ಅದು ಕನ್ನಡದಲ್ಲೇ ಇದ್ದರೂ ಕೂಡ ಉದ್ಬುದ್ಧ ಶುದ್ಧ ಆಕಾಶದುದ್ದ ದರೆಗಿಳಿಯದ್ದಿದ್ದ ಧೀರೆ ಅಂತೆಲ್ಲ ಬರ್ತದೆ. ಎಲ್ಲ ಸಂಸ್ಕೃತದ ಮಹಾಪ್ರಾಣಗಳು, ಅದರ ಹಿಂದೆ ಇರೋ ಕಲ್ಪನೆಯೂ ಸಂಸ್ಕೃತದ್ದೇ. ಅದೇ ಬೇಂದ್ರೆಯವ್ರದ್ದು ಇನ್ನೊಂದು ಪದ್ಯ ಇದೆ, ಹರಗೋಣ ಬಾ ಹೊಲ ಹೊಸದಾಗಿ ವಿದ್ಯಾದಯಾಗೋ ಕಾಲ್ಕಸವಾಗಿ. ಇದು ಕನ್ನಡದ ಲಾಲಿತ್ಯಪೂರ್ಣವಾಗಿ ಇರುವ ಲಾಲಿತ್ಯ ಅನ್ನುವಂಥದ್ದು ಕನ್ನಡದ ಭಾಷಾ ಸ್ವಭಾವ. ಅದು ನೀವು ಅದನ್ನೇ ನೋಡಿ, ಈಗ ಕನ್ನಡದಲ್ಲಿ ಅವನು ಬುದ್ಧಿವಂತ ಅಂದರೆ ಒಂದು ಅರ್ಥ, ಅವನು ಭಾರಿ ಬುದ್ಧಿವಂತ ಅಂದರೆ ಮತ್ತೊಂದು ಅರ್ಥ. ಅಂದರೆ ಶಬ್ದಗಳು ಅದೇ, ನೀವು ಹೇಳುವ ವಿಧಾನದಲ್ಲಿ ಅದು ಉಂಟು ಮಾಡುವ ಪರಿಣಾಮ ಬೇರೆ ಇರ್ತದೆ. ಅಂದರೆ ಯೋಚನೆ ಮತ್ತು ಭಾಷೆ ಇದು ಎರಡನ್ನು ನಾವು ಕೌಟುಂಬಿಕವಾಗಿ ಸರಿಪಡಿಸುವಲ್ಲಿಂದ ವ್ಯಕ್ತಿತ್ವದ ನಿಜವಾದ ನಿರ್ಮಾಣ ಸಾಧ್ಯವಾಗ್ತದೆ. ಅಂಥ ವ್ಯಕ್ತಿತ್ವದ ನಿರ್ಮಾಣದ ವೇದಿಕೆ ಈ ಲಯನ್ಸ್ ಕ್ಲಬ್ ಆಗಲಿ ಅಂತೇಳಿ ಆಶಿಸಿ ನನ್ನ ಅರ್ಧ ಗಂಟೆ ಮುಗಿಯಿತು, ನಿಲ್ಲಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಬದುಕಿನ ಚಲನೆಗೆ ಸ್ಪಂದಿಸುವ ಗುಣ ಹಾಗೂ ಗುರಿಯೆಡೆಗೆ ಮುನ್ನಡೆಯುವ ಸ್ಪಷ್ಟ ಚಿಂತನೆ, ಇಂದಿನ ಅನಿವಾರ್ಯತೆ ಮತ್ತು ಸೇವೆಯೊಡನೆ ಮುನ್ನಡೆಯುವ ನಮ್ಮ ಸಂಸ್ಥೆಯನ್ನು ಶ್ಲಾಘಿಸಿ ಪ್ರಧಾನ ಭಾಷಣಗೈದು ಚಿಂತನಶೀಲ ಮಾತುಗಳನ್ನಾಡಿದ ಶ್ರೀಯುತ ಅರವಿಂದ ಚೊಕ್ಕಾಡಿ ಸರ್, ತಮಗೆ ವಂದನೆಗಳು. ಇದೀಗ ಸಮ್ಮೇಳನ ಸಮಿತಿಯ ವತಿಯಿಂದ ತಾವು ಪುಟ್ಟ ಗೌರವ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಸರ್. ಚಿಂತನಶೀಲ ಮಾತುಗಳಿಂದ ಈ ಒಂದು ಅಂಶು ಪ್ರಾಂತೀಯ ಸಮ್ಮೇಳನಕ್ಕೆ ತಾವು ವಿಶೇಷ ಮೌಲ್ಯವನ್ನು ನೀಡಿದ್ದೀರಿ. ಬಹುಕಾಲ ನೆನಪಿನಲ್ಲಿ ಉಳಿಯುವಂತಹ ಚಿಂತನಶೀಲ ಚಿಂತನೆಗಳು ನಮ್ಮಲ್ಲಿ ಮೂಡಿಬರುವಲ್ಲಿ ತಮ್ಮ ಮಾತುಗಳು ಪರಿಣಾಮಕಾರಿಯಾಗಿದೆ ಎನ್ನುವುದರೊಂದಿಗೆ ತಮ್ಮನ್ನು ಗೌರವಿಸುತ್ತಿದ್ದೇವೆ.
ಗೌರವವನ್ನು ತಾವು ಸ್ವೀಕರಿಸಿದ್ದೀರಿ. ತಮ್ಮ ಮಾತುಗಳು, ಪ್ರಧಾನ ಭಾಷಣ ಬಹುಕಾಲ ನಮ್ಮ ನೆನಪಿನಲ್ಲಿ ಉಳಿಯುತ್ತವೆ. ತಮಗೆ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಪ್ರಾಂತ್ಯ 7ರ ಲಯನ್ಸ್ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸಿದ್ದೇವೆ ಸರ್. ಲಯನ್ಸ್ ಮೂಲತಃ ಸೇವಾ ಧ್ಯೇಯವನ್ನು ಹೊಂದಿರುವ ಸಂಸ್ಥೆ. ತನ್ಮೂಲಕ ಸೇವಾ ಪ್ರಜ್ಞೆಯನ್ನು ಮೆರೆದ ಹಲವು ಸಾಧಕರನ್ನು ಈ ವೇದಿಕೆಯಲ್ಲಿ ಇದೀಗ ಸನ್ಮಾನಿಸಿ ಪುರಸ್ಕರಿಸಲಿದ್ದೇವೆ. ಮೊದಲಿಗೆ ಪತ್ರಿಕೋದ್ಯಮ ಕ್ಷೇತ್ರದ ಸಾಧಕರಾದಂಥ ಡಾಕ್ಟರ್ UP ಶಿವಾನಂದ ಸರ್ ತಮ್ಮನ್ನು ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಇವರ ಪರಿಚಯವನ್ನು ಅರವಿಂದ ಭಗವಾನ್ ರೈ ಅಭಿನಂದನಾ ಪತ್ರದ ಮೂಲಕ ವಾಚಿಸಲಿದ್ದಾರೆ. ಉದ್ಯಮದ ಹರಿಕಾರ, ಸಮಾಜ ಪರಿವರ್ತನೆಯ ರೂವಾರಿ ಡಾಕ್ಟರ್ UP ಶಿವಾನಂದ ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ವೈದ್ಯಕೀಯ ವೃತ್ತಿಯಲ್ಲಿ MBBS ಪದವಿ ಪಡೆದು ಜನರ ದೈಹಿಕ ಆರೋಗ್ಯ ಕಾಪಾಡುವ ಶಕ್ತಿ ಇದ್ದರು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಲುವಾಗಿ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡ ನಿಮ್ಮ ತ್ಯಾಗ ಮತ್ತು ದೂರದೃಷ್ಟಿ ಅನನ್ಯವಾದದ್ದು. ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕುಗಳಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆಯ ಮೂಲಕ ನೀವು ಎಬ್ಬಿಸಿದ ಅರಿವಿನ ಅಲೆ ಐತಿಹಾಸಿಕವಾದದ್ದು. ಮಾಹಿತಿ ಕ್ರಾಂತಿಯ ಹರಿಕಾರ, ಗ್ರಾಮೀಣ ಜನರಿಗೆ ಮಾಹಿತಿಯೇ ನಿಜವಾದ ಸಂಪತ್ತು ಎಂಬುದನ್ನು ಮನಗಂಡು 1990ರ ದಶಕದಲ್ಲಿ ಸಾಕ್ಷರತಾ ಆಂದೋಲನಕ್ಕೆ ಬೆಂಬಲ ನೀಡಿದ್ದೀರಿ. ಸುದ್ದಿ ಮಾಹಿತಿ ಕೇಂದ್ರಗಳನ್ನು ಹಳ್ಳಿಗಳಲ್ಲಿ ಸ್ಥಾಪಿಸಿ ತಂತ್ರಜ್ಞಾನ ಮತ್ತು ಮಾಹಿತಿಗಳನ್ನು ಜನರ ಬಾಗಿಲಿಗೆ ತಲುಪಿಸಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಬೆಂಗಳೂರಿನ IISc ಹಾಗೂ ಒರಿಸ್ಸಾದಂತಹ ರಾಜ್ಯಗಳಲ್ಲಿ ಗ್ರಾಮೀಣ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಪ್ರಬಂಧ ಮಂಡಿಸಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ. ಕೇವಲ ಸುದ್ದಿಯನ್ನು ವರದಿ ಮಾಡದೆ ಸುದ್ದಿಯ ಮೂಲಕವೇ ಸಮಾಜವನ್ನು ತಿದ್ದುವ ಕೈಂಕರ್ಯ ನಿಮ್ಮದು. ಬಲಾತ್ಕಾರದ ಬಂದ್ ವಿರೋಧ ಜನಜಾಗೃತಿ ಮೂಡಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ತಪ್ಪಿಸಲು ನೀವು ನಡೆಸಿದ ಹೋರಾಟ ಮಾದರಿಯಾದದ್ದು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ನೀವು ನೀಡಿದ ಗೌರವ ಸಮಾಜಕ್ಕೆ ಹೊಸ ಸಂದೇಶವನ್ನು ನೀಡಿದೆ. ಕೋಮು ಗಲಭೆಗಳ ವಿರುದ್ಧ ಸೌಹಾರ್ದತೆ, ಏಡ್ಸ್ ಜಾಗೃತಿ ಹಾಗೂ ಅಪರಾಧ ಮುಕ್ತ ತಾಲೂಕು ಘೋಷಣೆಯಂತಹ ನಿಮ್ಮ ಮುಂದಾಳತ್ವ ಸಮಾಜದ ಶಾಂತಿಗೆ ಬುನಾದಿಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಶೈಕ್ಷಣಿಕ ಮಾಹಿತಿ ಹಬ್ಬ ಮತ್ತು ಬೃಹತ್ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಸಾವಿರಾರು ಯುವಜನರಿಗೆ ದಾರಿದೀಪವಾಗಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು ಮಾಹಿತಿ ನೀಡುವ ಮೂಲಕ ಗ್ರಾಮೀಣ ಪ್ರತಿಭೆಗಳು IAS, KAS ನಂತಹ ಹುದ್ದೆಗೇರಲು ಪ್ರೇರಣೆಯಾಗಿದ್ದೀರಿ. ಮಳೆಕೊಯ್ಲು ಅಭಿಯಾನದ ಮೂಲಕ ಅಂತರ್ಜಲ ವೃದ್ಧಿ ನೀವು ನೀಡಿದ ಕರೆ, ಸ್ವಚ್ಛತಾ ಆಂದೋಲನ ಹಾಗೂ ಬೃಹತ್ ಸಸ್ಯ ಜಾತ್ರೆಯ ಮೂಲಕ ನಡೆಸಿದ ಹಸಿರು ಕ್ರಾಂತಿ ಶ್ಲಾಘನೀಯ. ಗ್ರಾಮಗಳಲ್ಲಿ ಗಾಂಧಿರಥ ಯಾತ್ರೆಯ ಮೂಲಕ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸಲು ಶ್ರಮಿಸುತ್ತಿದ್ದೀರಿ. ರೈತರಿಗೆ ಅರಿವು ಕೃಷಿ ಕೇಂದ್ರಗಳ ಮೂಲಕ ಮಾರುಕಟ್ಟೆ ಮತ್ತು ಮೌಲ್ಯವರ್ಧನೆಯ ಮಾಹಿತಿ ಒದಗಿಸುತ್ತಿರುವುದು ರೈತಪರ ಕಾಳಜಿಗೆ ಸಾಕ್ಷಿ. ನಿಮ್ಮ ಈ ಸಾಧನೆಯನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ 2 ಬಾರಿ, ಮೊಹರೆ ಹನುಮಂತರಾಯ ಪ್ರಶಸ್ತಿ ಮತ್ತು ಇತ್ತೀಚಿನ ಕೋಸ್ಟಲ್ MSME ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡುಗಳು ನಿಮಗೆ ಲಭಿಸಿರುವುದು ನಿಮ್ಮ ಸಾಧನೆಗೆ ಹಿಡಿದ ಕನ್ನಡಿ. ಇಂದು ನೀವು ನಿಮ್ಮ ಬಹುಮುಖ ವ್ಯಕ್ತಿತ್ವ, ಸಮಾಜ ಸೇವೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಂಕಲ್ಪವನ್ನು ಗುರುತಿಸಿ ಹೆಮ್ಮೆಯಿಂದ ಸನ್ಮಾನಿಸುತ್ತಿದ್ದೇವೆ. ನಿಮ್ಮ ಈ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಲಿ ಸಾಗಲಿ ಎಂದು ಹಾರೈಸುತ್ತೇವೆ. ಅಂಶು ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿ. ಅವಕಾಶಕ್ಕಾಗಿ ವಂದನೆಗಳು. ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಸರ್ ತಮ್ಮನ್ನು ವೈದ್ಯಕೀಯ ಸೇವೆಗಾಗಿ ಗೌರವಿಸುತ್ತಿದ್ದೇವೆ. ದಯವಿಟ್ಟು ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಲಯನ್ಸ್ ಬಂಧುಗಳೇ ಹಾಗೂ ವೇದಿಕೆಯ ಮುಂದ್ಗಡೆ ಉಪಸ್ಥಿತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ, ಸನ್ಮಾನ ಪತ್ರ. ಗ್ರಾಮೀಣ ಭಾಗದ ಜನರ ಆರೋಗ್ಯ ಸೇವೆಯೇ ಪರಮೋಚ್ಚ ಧರ್ಮವೆಂದು ನಂಬಿ ಕೆಯೂರಿನಲ್ಲಿ ಕಳೆದ 2 ದಶಕಗಳಿಂದ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ಲಯನ್ಸ್ ಪರಿವಾರದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಶ್ರೀ ಮಹಾಲಿಂಗ ಶೆಟ್ಟಿ ಹಾಗೂ ಶ್ರೀಮತಿ ಚಿತ್ರಾವತಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸಕಲೇಶ್ಪುರದಲ್ಲಿ ಪೂರೈಸಿದ್ದೀರಿ. ಧರ್ಮಸ್ಥಳದ STM ಪ್ರೌಢಶಾಲೆಯಲ್ಲಿ ಹೈಸ್ಕೂಲು ಶಿಕ್ಷಣವನ್ನು, ಉಜಿರೆಯ STM PU ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ತದನಂತರ ಹಾಸನದ ಪ್ರತಿಷ್ಠಿತ SDM ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ BA MS ಪದವಿಯನ್ನು ಪಡೆದು ವೈದ್ಯಕೀಯ ಲೋಕಕ್ಕೆ ಕಾಲಿರಿಸಿದ್ದೀರಿ. ಕಳೆದ
21 ವರ್ಷಗಳಿಂದ ಕೆಯೂರಿನಲ್ಲಿ ಕ್ಲಿನಿಕಲ್ ಪ್ರಾಕ್ಟೀಷನರ್ ಆಗಿ ಸೇವೆ ಸಲ್ಲಿಸುತ್ತಿರುವ ತಾವು ತಮ್ಮ ಮೃದು ಮಾತು ಹಾಗೂ ಕೈಗುಣದಿಂದ ಅಪಾರ ಜನಮನ್ನಣೆ ಗಳಿಸಿದ್ದೀರಿ. ಗ್ರಾಮೀಣ ಭಾಗದ ಜನರ ಆರೋಗ್ಯ ರಕ್ಷಣೆಗಾಗಿ ತಾವು ತೋರುವ ಕಾಳಜಿ ಮಾದರಿಯಾದದ್ದು. ತಮ್ಮ ಧರ್ಮಪತ್ನಿ ಶ್ರೀಮತಿ ಶ್ರುತಿ ಅವರ ಸಹಕಾರದೊಂದಿಗೆ ಸುಂದರ ಸಂಸಾರವನ್ನು ನಿರ್ವಹಿಸುತ್ತಿದ್ದೀರಿ. ಮಕ್ಕಳಾದ ಶ್ರಾಗ್ವಿ 9ನೇ ತರಗತಿ ಮತ್ತು ಸಸ್ನಿ 2ನೇ ತರಗತಿ ಬೆಳ್ಳಾರೆಯ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿನ ನಿಮ್ಮ ಸುದೀರ್ಘ ಸೇವೆ ಹಾಗೂ ಸಮಾಜಮುಖಿ ಚಿಂತನೆಯನ್ನು ಪರಿಗಣಿಸಿ ಈ ಲಯನ್ಸ್ ಪ್ರಾಂತ್ಯ ಸಮ್ಮೇಳನದಲ್ಲಿ ನಾವು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ದೇವರು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ ಹಾಗೂ ಐಶ್ವರ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಅಂಶು ಪ್ರಾಂತ್ಯ ಸಮ್ಮೇಳನ ಸಮಿತಿ. ಥ್ಯಾಂಕ್ ಯು. ಇದೀಗ ಶಿಕ್ಷಣ ಕ್ಷೇತ್ರದ ಸಾಧಕ ಶ್ರೀ ಭಾಗ್ಯೇಶ್ ರೈ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಯುವ ಸಬಲೀಕರಣದ ಹರಿಕಾರ ಸಮಾಜ ಸೇವಕ ಶ್ರೀ ಭಾಗ್ಯೇಶ್ ರೈ ಇವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಕೆಯೂರಿನ ಸುಪುತ್ರರಾದ ತಾವು ಇಂದು ರಾಜ್ಯದ ಯುವ ಜನಾಂಗದ ಪಾಲಿನ ಆಶಾಕಿರಣರಾಗಿದ್ದೀರಿ. 2017ರಲ್ಲಿ ವಿದ್ಯಾಮಾತಾ ಫೌಂಡೇಶನ್ ಮತ್ತು 2020ರಲ್ಲಿ ವಿದ್ಯಾಮಾತಾ ಅಕಾಡೆಮಿಯನ್ನು ಸ್ಥಾಪಿಸಿ ನೂರಾರು ಉದ್ಯೋಗ ಮೇಳಗಳ ಮೂಲಕ ಕ್ರಾಂತಿಯನ್ನೇ ಮಾಡಿದ್ದೀರಿ. ನಿಮ್ಮ ಮಾರ್ಗದರ್ಶನದಲ್ಲಿ ಕರಾವಳಿಯ 200ಕ್ಕೂ ಹೆಚ್ಚು ಯುವಕರು ಸರ್ಕಾರಿ ಮತ್ತು ಸೇನಾ ಹುದ್ದೆಗಳನ್ನು ಪಡೆದರೆ 6,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಖಾಸಗಿ ಉದ್ಯೋಗ ಪಡೆದು ಬದುಕು ಕಟ್ಟಿಕೊಂಡಿರುವುದು ನಿಮ್ಮ ಮಹತ್ತರ ಸಾಧನೆಗೆ ಹಿಡಿದ ಕನ್ನಡಿ. ಜಯ ಕರ್ನಾಟಕ ಸಂಘಟನೆ ಮೂಲಕ ರಾಮನಗರದಲ್ಲಿ ಕಾರ್ಯನಿರ್ವಹಿಸಿ ಸಮಾನ ಶಿಕ್ಷಣ ನೀತಿಗಾಗಿ ಉತ್ತರ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಸಂಚರಿಸಿದ ನಿಮ್ಮ ಸಾಮಾಜಿಕ ಬದ್ಧತೆ ಅಪಾರ. ಆದಿವಾಸಿ ಬುಡಕಟ್ಟು ಸಮುದಾಯಗಳಾದ ಹಕ್ಕಿಪಿಕ್ಕಿ ಮತ್ತು ಜೇನು ಕುರುಬರ ಮಕ್ಕಳನ್ನು ಶಾಲೆಯತ್ತ ತರುವಲ್ಲಿ ನೀವು ವಹಿಸಿದ ಪಾತ್ರ ಅವಿಸ್ಮರಣೀಯ. ಪ್ರಸ್ತುತ ಪುತ್ತೂರು ಯುವ ಬಂಟರ ಸಂಘದ ಅಧ್ಯಕ್ಷರಾಗಿ, JCI ಪುತ್ತೂರು ಘಟಕದ ಅಧ್ಯಕ್ಷರಾಗಿ, ಲಯನ್ಸ್ ಕ್ಲಬ್ ಹಾಗೂ KPS ಕೆಯೂರು ಹಿರಿಯ ವಿದ್ಯಾರ್ಥಿ ಸಂಘಗಳಲ್ಲಿ ಸಕ್ರಿಯರಾಗಿ ನೀವು ಸಲ್ಲಿಸುತ್ತಿರುವ ಸೇವೆ ಅಪಾರ. ನಿಮ್ಮ ಈ ನಿಸ್ವಾರ್ಥ ಸೇವೆಗಾಗಿ ಸಂದ ಬಸವಶ್ರೀ ಶಿಕ್ಷಣ ಸೇವಾರತ್ನ, ರೋಟರಿ ಯುವ ಸೇವಾರತ್ನ ಹಾಗೂ ನಿಮ್ಮ ನೇತೃತ್ವದಲ್ಲಿ JCI ಪುತ್ತೂರು ಘಟಕಕ್ಕೆ 2025ರ ತಾಲೂಕು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಿಮ್ಮ ದಕ್ಷ ನಾಯಕತ್ವಕ್ಕೆ ಸಾಕ್ಷಿ. ನಿಮ್ಮ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ಸಾಗಲಿ ಹಾಗೂ ಪುತ್ತೂರು ಮಹಾಲಿಂಗೇಶ್ವರ ದೇವರು ಮತ್ತು ನೀವು ನಂಬಿರುವ ದೇವರುಗಳು ನಿಮ್ಮನ್ನು ಹರಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನವನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ದಿನಾಂಕ 1/2/2026 ಪುತ್ತೂರು. ವೇದಿಕೆಯಲ್ಲಿರುವ ಮೂವರು ಸಾಧಕರಿಗೂ ಅಂಶು ಪ್ರಾಂತೀಯ ಸಮ್ಮೇಳನದ ವತಿಯಿಂದ ಇದೀಗ ಗೌರವಾರ್ಪಣೆ. ಸಮಾರಂಭದ ಗೌರವಾನ್ವಿತ ಅತಿಥಿಗಳಾದಂಥ ಪೂರ್ವ ರಾಜ್ಯಪಾಲರು ಲಯನ್ ವಸಂತ್ ಕುಮಾರ್ ಶೆಟ್ಟಿ ಮತ್ತು ವೇದಿಕೆಯ ಎಲ್ಲ ಗಣ್ಯರು ಈ ಸಾಧಕರನ್ನು ಈ ಸಂದರ್ಭದಲ್ಲಿ ಪೇಟ ತೊಡಿಸಿ ಶಾಲು ಸ್ಮರಣಿಕೆ ನೀಡಿ ಫಲಪುಷ್ಪ ನೀಡಿ ಗೌರವಿಸಿ ಈ ಸಂದರ್ಭದಲ್ಲಿ ಪ್ರಾಂತೀಯ ಸಮ್ಮೇಳನದ ಅವಿಸ್ಮರಣೀಯ ಕ್ಷಣಕ್ಕಾಗಿ ನಮ್ಮೆಲ್ಲರನ್ನು ಪಾಲ್ಗೊಳ್ಳುವವರನ್ನಾಗಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಶ್ರೀ ಬಾಲಕೃಷ್ಣ ರೈ ಪೊರ್ದಾಳ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀ ಬಾಲಕೃಷ್ಣ ರೈ ಪೊರ್ದಾಳ್ ಇವರ ಪರಿಚಯ ಮತ್ತು ಅಭಿನಂದನಾ ಪತ್ರವನ್ನು ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರು ವಾಚಿಸಬೇಕೆನ್ನಿಸಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನವಾದ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಲಯನ್ಸ್ ಬಂಧುಗಳೇ, ಬಹುಮುಖ ಪ್ರತಿಭೆಯ ಮೇರು ವ್ಯಕ್ತಿತ್ವದ ಕ್ರೀಡಾ ಸಾಧನೆಗಾಗಿ ಶ್ರೀ ಬಾಲಕೃಷ್ಣ ರೈ ಪೊರ್ದಾಳ್ ಸಹಶಿಕ್ಷಕರು, ಲಿಟ್ಲ್ ಫ್ಲವರ್ ಸ್ಕೂಲ್ ದರ್ಬೆ ಪುತ್ತೂರು ಹಾಗೂ ರಾಷ್ಟ್ರ ಮಟ್ಟದ ಕಬಡ್ಡಿ ತರಬೇತುದಾರರು ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಪುತ್ತೂರಿನ ಬೆಟ್ಟಂಪಾಡಿ ಗ್ರಾಮದ ಕೃಷಿ ಕುಟುಂಬದಲ್ಲಿ ಜನಿಸಿ ಇಂದು ರಾಜ್ಯ ಮತ್ತು ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಿಮ್ಮ ಸಾಧನೆ ನಮಗೆಲ್ಲರಿಗೂ ಹೆಮ್ಮೆ. ಕಳೆದ 17 ವರ್ಷಗಳಿಂದ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಕ್ರೀಡಾ ಕ್ಷೇತ್ರದಲ್ಲಿನ ಅದ್ಭುತ ಸಂಘಟನಾ ಚತುರತೆ ಮತ್ತು ತರಬೇತಿ ಕೌಶಲ್ಯದಿಂದಾಗಿ ಸಾವಿರಾರು ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತಂದಿರುತ್ತೀರಿ. ಕ್ರೀಡಾ ಕ್ಷೇತ್ರದ ಸಾಧನೆ, ರಾಷ್ಟ್ರಮಟ್ಟದ ಕಬಡ್ಡಿ ತರಬೇತುಗಾರರಾಗಿ ತಾವು ಸಲ್ಲಿಸಿದ ಸೇವೆ ಅನನ್ಯ. ತಮ್ಮ ತರಬೇತಿಯಲ್ಲಿ ಕಬಡ್ಡಿ ತಂಡಗಳು 8 ಬಾರಿ ಜಿಲ್ಲಾ ಮಟ್ಟ, 5 ಬಾರಿ ವಿಭಾಗೀಯ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಿಮ್ಮ ಪರಿಶ್ರಮದ ಹಿಡಿದ ಕನ್ನಡಿ. ಸತತ 3 ಬಾರಿ ಕರ್ನಾಟಕ ಕಬಡ್ಡಿ ತಂಡದ ತರಬೇತುದಾರರಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಿಮ್ಮ ದಕ್ಷತೆಗೆ ಸಾಕ್ಷಿಯಾಗಿದೆ. ಕೇವಲ ಕಬಡ್ಡಿ ಮಾತ್ರವಲ್ಲದೆ ಅಥ್ಲೆಟಿಕ್ಸ್, ಥ್ರೋಬಾಲ್ ವಿಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಯಾರು ಮಾಡಿದ ಕೀರ್ತಿ ತಮಗೆ ಸಲ್ಲುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹಾಗೂ ಪುತ್ತೂರು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುವ ಮೂಲಕ ಕ್ರೀಡಾ ಸಂಘಟಕರಾಗಿ ತಾವು ಸೈ ಎನಿಸಿಕೊಂಡಿದ್ದೀರಿ. ತಾವು ಕೇವಲ ಕ್ರೀಡಾ ತರಬೇತುದಾರರಷ್ಟೇ ಅಲ್ಲ, 1,000ಕ್ಕೂ ಮಿಕ್ಕಿ ಅಧಿಕ ಕಾರ್ಯಕ್ರಮಗಳ ನಿರೂಪಕರಾಗಿ, ಡ್ರಗ್ಸ್ ಮುಕ್ತ ಯುವ ಸಮಾಜದ ಸಂಪನ್ಮೂಲ ವ್ಯಕ್ತಿಯಾಗಿ, ಸ್ಕೌಟ್ ಮಾಸ್ಟರ್ ಆಗಿ ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆ ಅಪಾರ. ಗೆಲುವು ಎನ್ನುವ ಬಿಸಿಲು ಕುದುರೆಯ ಹಿಂದಿನ ಓಟಗಾರ ನೀವಾಗಿರದೆ ಸೋಲದ ಸರದನಾಗಿ ಮುನ್ನಡೆಯುತ್ತಿದ್ದೀರಿ. ನಿಮ್ಮ ಈ ಕ್ರೀಡಾ ಮತ್ತು ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಲಯನ್ಸ್ ಕ್ಲಬ್ಬಿನ ಪ್ರಾಂತೀಯ ಸಮ್ಮೇಳನದಲ್ಲಿ ಸನ್ಮಾನಿಸಲು ನಾವು ಹರ್ಷಿಸುತ್ತೇವೆ. ನಿಮ್ಮಿಂದ ಇನ್ನೂ ಹೆಚ್ಚಿನ ಸಾಧನೆಗಳು ಮೂಡಿಬರಲಿ ಎಂದು ಹಾರೈಸುತ್ತಾ ಈ ಪ್ರೀತಿಯ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಇದರ ಜೊತೆಯಲ್ಲಿ ನನ್ನ ಶಿಷ್ಯ ಅಂತ ಹೇಳಿಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಗೌರವ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಅಂಶು ಪ್ರಾಂತೀಯ ಸಮ್ಮೇಳನ ಸಮಿತಿ, ವಂದನೆಗಳು. ಇದೀಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುದರ್ಶನ್ ಪಡಿಯಾರ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇವರ ಪರಿಚಯವನ್ನು ನಿತ್ಯಾನಂದ ರೈ ಮನವಳಿಕೆ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಲಯನ್ಸ್ ಬಂಧುಗಳೇ, ಸಮಾಜದ ಸೇವಾ ಕಣ್ಮನಿ, ಅಸಹಾಯಕರ ಆಶಾದೀಪ ಲಯನ್ಸ್ ಸುದರ್ಶನ್ ಪಡಿಯಾರ್ ವಿಟ್ಲ, ಜಿಲ್ಲಾ ಸಂಪರ್ಕ ಅಧಿಕಾರಿಗಳು, ಲಯನ್ಸ್ ಜಿಲ್ಲೆ 317D ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಸಮಾಜದ ಸೇವೆಯೇ ಉಸಿರಾಗಿ, ನಿಸ್ವಾರ್ಥ ಸೇವೆಯೇ ಬದುಕಿನ ಧ್ಯೇಯವಾಗಿರಲಿ ಎಂದು ನಂಬಿದ ಬಹುಮುಖ ಪ್ರತಿಭೆಯ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಅಪಾರವಾದ ಸಾಮಾಜಿಕ ಕಳಕಳಿ, ಲಯನ್ಸ್ ಆಂದೋಲನಕ್ಕೆ ನೀವು ನೀಡಿದ ಕೊಡುಗೆ ಹಾಗೂ ಸಮಾಜಕ್ಕೆ ಸಲ್ಲಿಸಿದ ಅತ್ಯುನ್ನತ ಸೇವೆಯನ್ನು ಗುರುತಿಸಿ ಈ ಸುದಿನದಂದು ನಿಮ್ಮನ್ನು ಸನ್ಮಾನಿಸಲು ನಾವು ಹರ್ಷಿಸುತ್ತೇವೆ. ಶ್ರೀ ವಿ ನಾರಾಯಣ್ ಪಡಿಯಾರ್ ಹಾಗೂ ಶ್ರೀಮತಿ ಲಕ್ಷ್ಮೀದೇವಿ ಪಡಿಯಾರ್ ದಂಪತಿಯ ಸುಪುತ್ರರಾಗಿ ಜನಿಸಿದ ನೀವು BA ಪದವೀಧರರು. ಪತ್ನಿ ಶ್ರೀಮತಿ ಸಾಯಿ ಗೀತಾ ಪಡಿಯಾರ್ ಹಾಗೂ ಪುತ್ರ ಆದಿತ್ಯ ಪಡಿಯಾರ್ ಅವರೊಂದಿಗೆ ಸುಂದರವಾದ ತುಂಬು ಸಂಸಾರವನ್ನು ನಡೆಸುತ್ತಿದ್ದೀರಿ. ಲಯನ್ಸ್ ಕ್ಲಬ್ ವಿಟ್ಲ ಇದರ ಅಧ್ಯಕ್ಷರಾಗಿ, ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾಗಿ ಹಾಗೂ ಕ್ಲಬ್ನ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ನಿಮ್ಮದು. ಪ್ರಸ್ತುತ ಲಯನ್ಸ್ ಜಿಲ್ಲೆ 317D ಇದರ ಜಿಲ್ಲಾ ಸಂಪರ್ಕ ಅಧಿಕಾರಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದೀರಿ. 120ಕ್ಕೂ ಹೆಚ್ಚು ಕ್ಲಬ್ಗಳನ್ನು ಮತ್ತು 4500ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸಂಪರ್ಕ ಸೇವೆ ಶ್ಲಾಘನೀಯವಾಗಿದೆ. ನಿಮ್ಮ ಸೇವೆ ಕೇವಲ ಲಯನ್ಸ್ ಸಂಸ್ಥೆಗೆ ಸೀಮಿತವಾಗಿಲ್ಲ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಟ್ಲ ವಲಯದ ಅಧ್ಯಕ್ಷರಾಗಿ ಮಕ್ಕಳಲ್ಲಿ ಶಿಸ್ತು ಮತ್ತು ಸೇವಾ ಮನೋಭಾವ ಬೆಳೆಸುತ್ತಿದ್ದೀರಿ. ವಿಟ್ಲ ಎಜುಕೇಷನ್ ಸೊಸೈಟಿಯ ಕೌನ್ಸಿಲ್ ಸದಸ್ಯರಾಗಿ, ವಿಟ್ಲ ಸರ್ಕಾರಿ ಪದವಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಹಾಗೂ ವಿಟ್ಲ ಸೈಂಟ್ ರೀಟಾ ವಿದ್ಯಾಸಂಸ್ಥೆಯ ಗೌರವ ಸಲಹೆಗಾರರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿದ್ದೀರಿ. ವಿಟ್ಲ ಯುವಕ ಮಂಡಲದ ಅಧ್ಯಕ್ಷರಾಗಿ, ಬಂಟ್ವಾಳ ತಾಲೂಕು ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿ
ಹಾಗೂ ರಾಜ್ಯ ಮಟ್ಟದ ಯುವಜನ ಮೇಳದ ಸಂಚಾಲಕರಾಗಿ ಯುವ ಜನತೆಯನ್ನು ಸಂಘಟಿಸಿದ್ದೀರಿ. ಅಲ್ಲದೆ ವಿಟ್ಲ ಕೋಟೆಕೆರೆಯಲ್ಲಿ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯನ್ನು ಸಂಘಟಿಸಿದ ಕೀರ್ತಿ ಹಾಗೂ ದೇವತಾ ಸಮಿತಿಯ ಜತೆ ಕಾರ್ಯದರ್ಶಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲೂ ನಿಮ್ಮ ಸೇವೆ ಅನನ್ಯ. ನಿಮ್ಮ ಅವಿರತ ಹಾಗೂ ನಿಸ್ವಾರ್ಥ ಸಮಾಜ ಸೇವೆಯನ್ನು ಗುರುತಿಸಿ 2026ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುವುದು ನಿಮ್ಮ ಕೀರ್ತಿ ಮುಕುಟಕ್ಕೆ ಮತ್ತೊಂದು ಗರಿ ಸೇರಿಸಿದಂತಾಗಿದೆ. ಈ ಪ್ರಶಸ್ತಿಯು ನಿಮ್ಮ ಸಮಾಜಮುಖಿ ಕಾರ್ಯಗಳಿಗೆ ಸಂದ ಗೌರವವಾಗಿದೆ. ನಿಮ್ಮ ಈ ಎಲ್ಲ ಸಾಧನೆಗಳನ್ನು ಗುರುತಿಸಿ ಲಯನ್ಸ್ ಪ್ರಾಂತೀಯ ಸಮ್ಮೇಳನದಲ್ಲಿ ಈ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಗೌರವ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಅಂಶು ಪ್ರಾಂತೀಯ ಸಮ್ಮೇಳನ ಸಮಿತಿ. ಧನ್ಯವಾದಗಳು. ಉದ್ಯಮ ಕ್ಷೇತ್ರದ ಸಾಧಕರಾಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಸರ್ ತಮ್ಮನ್ನು ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ತಿದ್ದೇವೆ. ತಮ್ಮ ಅಭಿನಂದನೆ ಮತ್ತು ಪರಿಚಯ ಪತ್ರವನ್ನು ಶ್ರೀಯುತ ಸುಧಾಕರ್ ಕೆಪಿ ಇವರು ವಾಚಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಉದ್ಯಮಶೀಲತೆ ಮತ್ತು ಸಮಾಜ ಸೇವೆಯಲ್ಲಿನ ಅದ್ವಿತೀಯ ಸಾಧನೆಗಾಗಿ ಶ್ರೀ ಗೋಪಾಲಕೃಷ್ಣ ಭಟ್ ಮಾಲೀಕರು ದ್ವಾರಕ ಗ್ರೂಪ್ ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಕೇವಲ 21ನೇ ವಯಸ್ಸಿನಲ್ಲಿ ಸ್ವಂತ ಉದ್ಯಮವನ್ನು ಆರಂಭಿಸಿ ಇಂದು ನೂರಾರು ಕುಟುಂಬಗಳಿಗೆ ಆಸರೆಯಾಗಿರುವ ತಮ್ಮ ಸಾಧನೆ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ. ಪುತ್ತೂರಿನ ಪ್ರತಿಷ್ಠಿತ ಉದ್ಯಮಿಯಾಗಿ ಮತ್ತು ಸಮಾಜ ಸೇವಕರಾಗಿ ತಾವು ಸಲ್ಲಿಸುತ್ತಿರುವ ಸೇವೆಯನ್ನು ಲಯನ್ಸ್ ಪರಿವಾರ ಗೌರವಿಸುತ್ತದೆ. ಕಿಜಕ್ಕಾರು ಮನೆತನದ ಶ್ರೀ ಹರಿಕೃಷ್ಣ ಭಟ್ ಮತ್ತು ಶ್ರೀಮತಿ ಲಕ್ಷ್ಮೀ ಅಮ್ಮ ದಂಪತಿಗಳ ಪುತ್ರರಾಗಿ 1983 ಫೆಬ್ರವರಿ 21ರಂದು ಜನಿಸಿದ ತಾವು ಪುತ್ತೂರಿನ ಫಿಲೋಮಿನಾ ಕಾಲೇಜ್ ಹಾಗೂ ಮಂಗಳೂರಿನ CA ಕಾಲೇಜಿನಲ್ಲಿ ಸಿವಿಲ್ ಡಿಪ್ಲೊಮಾ ವಿದ್ಯಾಭ್ಯಾಸ ಪೂರೈಸಿದ್ದೀರಿ. 21ನೇ ವಯಸ್ಸಿನಲ್ಲಿ ದ್ವಾರಕ ಕನ್ಸ್ಟ್ರಕ್ಷನ್ ಸ್ಥಾಪಿಸಿ ಇಂದು ದ್ವಾರಕ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅಡಿಯಲ್ಲಿ ರಿಯಲ್ ಎಸ್ಟೇಟ್, ಸಿಮೆಂಟ್ಸ್, ಪ್ರಾಡಕ್ಟ್ಸ್, ಹಾರ್ಡ್ವೇರ್ ಹೀಗೆ ವಿವಿಧ ಉದ್ಯಮಗಳನ್ನು ವಿಸ್ತರಿಸಿದ್ದೀರಿ. ಗುಣಮಟ್ಟಕ್ಕೆ ಹೆಸರಾಗಿರುವ ISO ಪ್ರಮಾಣಿತ ನಿಮ್ಮ ಸಂಸ್ಥೆ 700ಕ್ಕೂ ಹೆಚ್ಚು ಪ್ರಾಜೆಕ್ಟುಗಳನ್ನು ಪೂರೈಸಿ ಸುಮಾರು 350ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದೆ. ವೃತ್ತಿಯ ಜೊತೆಗೆ ದ್ವಾರಕ ಪ್ರತಿಷ್ಠಾನದ ಮೂಲಕ ತಾವು ಮಾಡುತ್ತಿರುವ ಸಮಾಜ ಸೇವೆ ಅನನ್ಯ. ಬಡವರಿಗಾಗಿ ಕನಸಿನ ಮನೆ ಯೋಜನೆಯಡಿ ಮನೆ ನಿರ್ಮಾಣ, ಶ್ರೀಕೃಷ್ಣ ವಿದ್ಯಾಸಂಸ್ಥೆಯನ್ನು ದತ್ತು ಪಡೆದು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದ್ದೀರಿ. ದ್ವಾರಕ ಕಲಾಶಾಲೆಯ ಮೂಲಕ ಯಕ್ಷಗಾನ, ಚೆಂಡೆ, ಮದ್ದಳೆ ಮುಂತಾದ ಕಲೆಗಳನ್ನು ಮಕ್ಕಳಿಗೆ ಉಚಿತವಾಗಿ ಕಲಿಸುತ್ತಿದ್ದೀರಿ. ಹಾಗೂ ದ್ವಾರಕ ಪ್ರಕಾಶನದ ಮೂಲಕ ಪುಸ್ತಕಗಳನ್ನು ಪ್ರಕಟಿಸಿ ಉಚಿತವಾಗಿ ಹಂಚುತ್ತಿದ್ದೀರಿ. ಕಳೆದ 11 ವರ್ಷಗಳಿಂದ ಸುರಭಿ ಗೋಶಾಲೆ ನಡೆಸಿ ನಿರಾಶ್ರಿತ ಜಾನುವಾರುಗಳಿಗೆ ಆಶ್ರಯ ನೀಡುತ್ತಿದ್ದೀರಿ. ತಮ್ಮ ಈ ಬಹುಮುಖ ಸೇವೆಯನ್ನು ಗುರುತಿಸಿ ಲಯನ್ಸ್ ಪ್ರಾಂತೀಯ ಸಮ್ಮೇಳನದಲ್ಲಿ ನಾವು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ದೇವರು ತಮಗೆ ಆಯುರಾರೋಗ್ಯ ಹಾಗೂ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತೇವೆ. ಅಂಶು ಪ್ರಾಂತೀಯ ಸಮ್ಮೇಳನ ಸಮಿತಿ. ವೇದಿಕೆಯ 3 ಸಾಧಕರನ್ನು ಕೂಡ ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಗಣ್ಯರು, ಅತಿಥಿಗಳು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಪೇಟೆ ತೊಡಿಸಿ ಸ್ಮರಣಿಕೆ ನೀಡಿ ಶಾಲು ತೊಡಿಸಿ ಹಾರದೊಂದಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. Thank you.
ವೇದಿಕೆಯಲ್ಲಿ ಸಮಾಜ ಸೇವೆಗಾಗಿ ಗುರುತಿಸಿಕೊಂಡು ಈ ಸಂದರ್ಭದಲ್ಲಿ ಅಂಶು ಪ್ರಾಂತೀಯ ಸಮ್ಮೇಳನದಲ್ಲಿ ಗೌರವವನ್ನು ಸ್ವೀಕರಿಸಲಿರುವಂಥ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ತಮ್ಮ ಪರಿಚಯ ಮತ್ತು ಅಭಿನಂದನಾ ಪತ್ರವನ್ನು ಯಶೋಬರೈ ಇವರು ವಾಚಿಸಲಿದ್ದಾರೆ. ಸಮಾಜ ಸೇವಾ ಸಾಧನೆಗಾಗಿ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಕಾವು ಮಾಜಿ ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಜನಪ್ರತಿನಿಧಿಯಾಗಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಾವು ಗೈದ ಸೇವೆ ಅವಿಸ್ಮರಣೀಯ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ತಾವು ನಿರ್ವಹಿಸಿದ ಜವಾಬ್ದಾರಿ ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ತಾವು ಸ್ಪಂದಿಸಿದ ರೀತಿ ಅನುಕರಣೀಯವಾದುದು. ಅಧಿಕಾರವನ್ನು ಕೇವಲ ಸ್ಥಾನವೆಂದು ಭಾವಿಸದೆ ಅದನ್ನು ಜನಸೇವೆಯ ಸಾಧನವನ್ನಾಗಿ ಬಳಸಿಕೊಂಡ ಕೀರ್ತಿ ನಿಮಗೆ ಸಲ್ಲುತ್ತದೆ. ಮಾನವ ಸೇವೆ ಮಾಧವ ಸೇವೆ ಎಂಬ ಧ್ಯೇಯವನ್ನೇ ಉಸಿರಾಗಿಸಿಕೊಂಡು ಸಮಾಜದ ಏಳಿಗೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವ ಅಪ್ರತಿಮ ಸಮಾಜ ಸೇವಕಿ, ಜನಾನುರಾಗಿ ನಾಯಕಿ, ಬಡವರ ಕಣ್ಣೀರು ಒರೆಸುವ ಕೈಗಳಾಗಿ, ನೊಂದವರ ಪಾಲಿನ ಆಶಾಕಿರಣವಾಗಿ, ಜಾತಿ ಮತ ಭೇದವಿಲ್ಲದೆ ಸರ್ವ ಧರ್ಮೀಯರ ಪ್ರೀತಿ ಪಾತ್ರರಾಗಿ ತಾವು ಬೆಳೆದು ನಿಂತಿದ್ದೀರಿ. ದಾರುಲ್ ಹಿದಾಯ ಎಜುಕೇಷನಲ್ ಫೌಂಡೇಶನ್ನಂತಹ ಸಂಸ್ಥೆಗಳಿಂದ ಸಮಾಜ ರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವುದು ನಿಮ್ಮ ಸೌಹಾರ್ದ, ಪ್ರೇಮ ಮತ್ತು ದಾನಶೀಲ ಗುಣಕ್ಕೆ ಸಾಕ್ಷಿಯಾಗಿದೆ. ಹಾಗೆಯೇ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಂತಹ ವಿದ್ಯಾಸಂಸ್ಥೆಗಳ ಏಳಿಗೆಗಾಗಿ ತಾವು ನೀಡಿದ ಸಹಕಾರ ಶೈಕ್ಷಣಿಕ ಕ್ಷೇತ್ರಕ್ಕೆ ತಾವು ನೀಡಿದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಸರಳತೆ, ಸಜ್ಜನಿಕೆ ಮತ್ತು ನಿಷ್ಕಲ್ಮಶ ಮನಸ್ಸಿನ ಮೂಲಕ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ತಮಗೆ ಲಯನ್ಸ್ ಕ್ಲಬ್ನ ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತೇವೆ. ನಿಮ್ಮ ಸಮಾಜಮುಖಿ ಕಾರ್ಯಗಳು ಹೀಗೆಯೇ ನಿರಂತರವಾಗಿ ಸಾಗಲಿ. ಭಗವಂತನು ತಮಗೆ ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಈ ಪ್ರೀತಿಯ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಕಲಾಕ್ಷೇತ್ರದ ಸಾಧನೆಗಾಗಿ ಶ್ರೀಮತಿ ನಯನಾ ವೀರೈ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ತಮ್ಮ ಪರಿಚಯ ಮತ್ತು ಅಭಿನಂದನಾ ಪತ್ರವನ್ನು ಲಯನ್ ರಮೇಶ್ ರೈ ಸಾಂತ್ಯ ಇವರು ವಾಚಿಸಲಿದ್ದಾರೆ. ನಾಟ್ಯಕಲಾ ಸಾಧನೆಗಾಗಿ ವಿದುಷಿ ಶ್ರೀಮತಿ ನಯನಾ ವೀರೈ ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಕಲೆಯೇ ಕಾಯಕ, ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಬದುಕನ್ನು ಕಲೆಯಾಗಿ ಮತ್ತು ಶಿಕ್ಷಣಕ್ಕಾಗಿ ಮುಡಿಪಾಗಿಟ್ಟಿರುವ ಹಿರಿಯ ಚೇತನವೇ ತಮಗೆ ನಮ್ಮ ಅನಂತ ನಮನಗಳು. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಮೇನಾಲ ಆನಂದ ಆಳ್ವ ಮತ್ತು ವಿಮಲಾ ಆಳ್ವ ದಂಪತಿಗಳ ಜ್ಯೇಷ್ಠ ಪುತ್ರಿಯಾಗಿ 1956ರಲ್ಲಿ ಜನಿಸಿದ ತಾವು ಬಾಲ್ಯದಿಂದಲೇ ಶಿಸ್ತು ಮತ್ತು ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡವರು. ಪುತ್ತೂರಿನ ಫಿಲೋಮಿನಾ ಕಾಲೇಜು ಹಾಗೂ ಕುಶಾಲನಗರದ ಸತ್ಯಸಾಯಿ ಕಾಲೇಜಿನಲ್ಲಿ ಶಿಕ್ಷಣ ಪೂರೈಸಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಹಾಗೂ ಶಿಕ್ಷಕಿಯಾಗಿ 32 ವರ್ಷಗಳ ಸುದೀರ್ಘ ಹಾಗೂ ಸ್ತುತ್ಯಾರ್ಹ ಸೇವೆ ಸಲ್ಲಿಸಿರುತ್ತೀರಿ. ಜನಮೆಚ್ಚಿದ ಶಿಕ್ಷಕಿಯಾಗಿ, ಜಿಲ್ಲಾ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ತಾವು ಗಳಿಸಿದ ಪ್ರೀತಿ ಅಪಾರ. ನಿಮ್ಮ ಬದುಕಿನ ಮಹತ್ತರ ತಿರುವು ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕುತ್ಕಾಡಿ ಶ್ರೀ ವಿಶ್ವನಾಥ ರೈ ಅವರೊಂದಿಗಿನ ವಿವಾಹ. ಪತಿಯನ್ನೇ ಗುರುವಾಗಿ ಸ್ವೀಕರಿಸಿ ವಿವಾಹದ ನಂತರ ಭರತನಾಟ್ಯವನ್ನು ಅಭ್ಯಾಸ ಮಾಡಿ ವಿದ್ವತ್ ಪದವಿಯನ್ನು ಪಡೆದ ನಿಮ್ಮ ಸಾಧನೆ ಮಹಿಳಾ ಲೋಕಕ್ಕೆ ಮಾದರಿ. ಪುತ್ತೂರಿನಲ್ಲಿ ವಿಶ್ವಕಲಾನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾಟ್ಯಧಾರೆ ಎರೆದ ಕೀರ್ತಿ ನಿಮ್ಮದು. ರಂಗಭೂಮಿಯಲ್ಲೂ ನಿಮ್ಮದು ಅಳಿಸಲಾಗದ ಛಾಪು. ಅಬ್ಬಕ್ಕ ನಾಟಕದ ರಾಣಿ ಅಬ್ಬಕ್ಕನ ಪಾತ್ರದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಗಳಿಸಿರುವುದು ನಿಮ್ಮ ಅಭಿನಯದ ತಾಕತ್ತಿಗೆ ಸಾಕ್ಷಿ. ಗೀತಗೋವಿಂದದ ಪದ್ಮಾವತಿ, ವಾಲ್ಮೀಕಿ ರಾಮಾಯಣದ ಸೀತೆ, ದಶಾವತಾರ ಹಾಗೂ ಚಂಡಿ ಚಾಮುಂಡಿಯಂತಹ ನೃತ್ಯ ರೂಪಕಗಳಲ್ಲಿ ನಿಮ್ಮ ಪಾತ್ರ ಪೋಷಣೆ ಅದ್ಭುತ. ಮೈಸೂರು ದಸರಾ, ಆಳ್ವಾಸ್ ನುಡಿಸಿರಿ, ಹಂಪಿ ಉತ್ಸವ ಹಾಗೂ ಬಹ್ರೇನ್, ಕುವೆತ್ ಮುಂತಾದ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿಯೂ ನಿಮ್ಮ ಕಲಾ ಕೌಶಲ ಅನಾವರಣಗೊಂಡಿದೆ. ನಿಮ್ಮ ಕಲಾ ಸೇವೆಗೆ ಒಲಿದು ಬಂದ ಪ್ರಶಸ್ತಿಗಳು ಹಲವಾರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ, ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ 2023, ನಾಟ್ಯ ಕಲಾ ತಪಸ್ವಿ, ನಾಟ್ಯ ಶಾಂತೋನಿಧಿ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳು ನಿಮ್ಮ ಮುಕುಟದ ಗರಿಗಳು.
ನಿಮ್ಮ ಇಬ್ಬರು ಪುತ್ರಿಯರು ಹಾಗೂ ನಿಮ್ಮ ಮೊಮ್ಮಗಳು ಕೂಡ ನಿಮ್ಮದೇ ಹಾದಿಯಲ್ಲಿ ಕಲಾ ತಪಸ್ಸುಗಳಾಗಿರುವುದು ನಿಮ್ಮ ಸಂಸಾರಕ್ಕೆ ಸಾಕ್ಷಿ. 60ರ ಹರೆಯದ ದಾಟಿದರೂ ಇಂದಿಗೂ ಹಲವಾರು ನೃತ್ಯ ಕಲಾಕ್ರಮಗಳ ಮೂಲಕ ಕ್ರಿಯಾಶೀಲರಾಗಿರುವ ತಮಗೆ ಈ ಸುಂದರ ಸಮಾರಂಭದಲ್ಲಿ ನಾವು ಭಕ್ತಿಪೂರ್ವಕವಾಗಿ ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಭಗವಂತನು ತಮಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಅಂಶುಪ್ರಾಂತೀಯ ಸಮ್ಮೇಳನ ಸಮಿತಿ ವಂದನೆಗಳು. ಮುಂದೆ ಮಾನವೀಯ ಸೇವೆಗಾಗಿ ಶ್ರೀಮತಿ ನಯನಾ ರೈ ನೆಲ್ಲಿಕಟ್ಟೆ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಇವರ ಪರಿಚಯ ಮತ್ತು ಅಭಿನಂದನಾ ಪತ್ರವನ್ನು ಲಯನ್ ರಂಜಿತಾ ಶೆಟ್ಟಿ ವಾಚಿಸಲಿದ್ದಾರೆ. ಸಮಾಜ ಸೇವಾ ಕಣ್ಮಣಿ ಅಸಹಾಯಕರ ಆಶಾದೀಪ ಶ್ರೀಮತಿ ನಯನಾ ರೈ ಅಧ್ಯಕ್ಷರು, ಅಸಹಾಯಕ ಸೇವಾ ಟ್ರಸ್ಟ್ ಪುತ್ತೂರು ಅವರಿಗೆ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಡಾಜೆಗುತ್ತು ಶ್ರೀ ಸುಂದರ್ ಶೆಟ್ಟಿ ಮತ್ತು ಗುರುಪುರ ದೋಣಿಂಜೆಗುತ್ತು ಶ್ರೀಮತಿ ಸಂಪಾವತಿ ಶೆಟ್ಟಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ನೀವು ಬಂಟ್ವಾಳದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರಸ್ತುತ ಪುತ್ತೂರಿನ ನೆಲ್ಲಿಕಟ್ಟೆಯಲ್ಲಿ ನೆಲೆಸಿರುತ್ತೀರಿ. ಅಸಹಾಯಕರ ಸೇವೆಯೇ ದೇವರ ಸೇವೆ ಜೀವನದಲ್ಲಿ ಕಂಡ ವೈಯಕ್ತಿಕ ಅನುಭವವನ್ನೇ ಪ್ರೇರಣೆಯಾಗಿಟ್ಟುಕೊಂಡು ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಅಸಹಾಯಕ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದೀರಿ. ಕಳೆದ ಹಲವು ವರ್ಷಗಳಿಂದ 2000ಕ್ಕೂ ಮಿಕ್ಕಿ ವಿಕಲಚೇತನರಿಗೆ ಗುರುತು ಚೀಟಿ ಹಾಗೂ ಸರಕಾರದ ಸೌಕರ್ಯಗಳನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದೀರಿ. ಅಷ್ಟೇ ಅಲ್ಲದೆ ನೂರಾರು ಹಿರಿಯ ನಾಗರಿಕರಿಗೆ ಗುರುತು ಚೀಟಿ, ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವಿಧವಾ ವೇತನದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವ ಮೂಲಕ ಅವರ ಬಾಳಿಗೆ ಬೆಳಕಾಗಿದ್ದೀರಿ. ಪ್ರಸ್ತುತ ಅಸಹಾಯಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಮಾತ್ರವಲ್ಲದೆ ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ಘಟಕ ಪುತ್ತೂರು ಇದರ ಅಧ್ಯಕ್ಷರಾಗಿ, ಸಮರ್ಪಣಾ ಮಹಿಳಾ ವೇದಿಕೆಯ ಉಪಾಧ್ಯಕ್ಷರಾಗಿ, ಗುರುದೇವ ಸೇವಾ ಬಳಗದ ಉಪಾಧ್ಯಕ್ಷರಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟದ ಕಾರ್ಯದರ್ಶಿಯಾಗಿ ಹೀಗೆ 10 ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತೀರಿ. ಸಮಾಜದ ವಿವಿಧ ಸ್ಥಳಗಳಲ್ಲಿ ಅಸಹಾಯಕರನ್ನು ಗುರುತಿಸಿ ಅವರಿಗೆ ನೆರವಾಗುವ ನಿಮ್ಮ ಅಗಮ್ಯ ಉತ್ಸಾಹ ಎಲ್ಲರಿಗೂ ಮಾದರಿ. ತಮ್ಮ ಮಗಳು ನೇಹಾ ರೈ ಅವರೊಂದಿಗೆ ನೆಲ್ಲಿಕಟ್ಟೆಯಲ್ಲಿ ವಾಸವಿತ್ತು ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡು ತಮಗೆ ಲಯನ್ಸ್ ಪ್ರಾಂತೀಯ ಸಮ್ಮೇಳನದ ಈ ಸುಂದರ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಈ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ದೇವರು ತಮಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ದಿನಾಂಕ 1/2/2026 ಪುತ್ತೂರು. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಅಂಶು ಪ್ರಾಂತೀಯ ಸಮ್ಮೇಳನ ಸಮಿತಿ. ವೇದಿಕೆಯಲ್ಲಿ 3 ಮೇರು ಮಹಿಳಾ ಸಾಧಕಿಯರು ಉಪಸ್ಥಿತರಿದ್ದಾರೆ. ವೇದಿಕೆಯ ಗಣ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳು ಈ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸಿ ಪ್ರಾಂತೀಯ ಸಮ್ಮೇಳನ ಅಂಶು ಇದನ್ನು ಅವಿಸ್ಮರಣೀಯವಾಗಿಸಲಿದ್ದಾರೆ. Goldie Total. Re-expect. ವನ್ನು ಸ್ವೀಕರಿಸಿದ ಎಲ್ಲ ಮೇರು ಸಾಧಕರಿಗೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗೌರವಾರ್ಪಣೆಯನ್ನು ನೀಡಿದಂತಹ ವೇದಿಕೆ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆ ಲಯನ್ಸ್ ಜಿಲ್ಲೆ 317ಡಿಯನ್ನು ಮಲ್ಟಿಪಲ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹೋನ್ನತ ಸ್ಥಾನಕ್ಕೇರಿಸಿರುವ ಪೂರ್ವ ರಾಜ್ಯಪಾಲರು, ಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರನ್ನು
ಈ ಸಮ್ಮೇಳನದ ಮುಖ್ಯ ಅತಿಥಿ ಸ್ಥಾನದಿಂದ ಇವರ ಪರಿಚಯವನ್ನು ಮಾಡಲಿದ್ದಾರೆ ಜಯಶ್ರೀ ಎಸ್ ಶೆಟ್ಟಿ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಲಯನ್ಸ್ ಗಣ್ಯರೇ, ಗೌರವಾನ್ವಿತ ಅತಿಥಿಗಳೇ ಹಾಗೂ ಮುಂದೆ ಉಪಸ್ಥಿತರಿರುವ ಎಲ್ಲ ಲಯನ್ಸ್ ಬಂಧುಗಳೇ, ಇಂದು ನಾನು ಇಲ್ಲಿ ಓರ್ವ ಮಹನೀಯ ವ್ಯಕ್ತಿಯ ಪರಿಚಯವನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಅಪ್ರತಿಮ ಸಂಘಟಕ, ಸಮರ್ಥ ನಾಯಕ ಲಯನ್ ವಸಂತ್ ಕುಮಾರ್ ಶೆಟ್ಟಿ, PMJF. ನಾಯಕತ್ವ ಎಂದರೆ ಕೇವಲ ಹುದ್ದೆಯಲ್ಲ, ಅದು ಜವಾಬ್ದಾರಿ ಮತ್ತು ಸೇವೆಯ ಅವಕಾಶ ಎಂದು ನಂಬಿ ಅದರಂತೆಯೇ ನಡೆದು ತೋರಿದವರು ಲಯನ್ ವಸಂತ್ ಕುಮಾರ್ ಶೆಟ್ಟಿ. ಲಯನ್ಸ್ ಜಿಲ್ಲೆಯ 317Dಯ ಮಾಜಿ ಜಿಲ್ಲಾ ರಾಜ್ಯಪಾಲರಾಗಿ ಮಾತ್ರವಲ್ಲದೆ ಇಡೀ ಲಯನ್ಸ್ ಮಲ್ಟಿಪಲ್ನ ಕೌನ್ಸಿಲ್ ಚೇರ್ಮನ್ ಆಗಿ ತಮ್ಮ ದಕ್ಷ ಆಡಳಿತದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಅತ್ಯುತ್ತಮ ಹೆಸರನ್ನು ಗಳಿಸಿದ ಕೀರ್ತಿ ಇವರದ್ದು. ಉಡುಪಿ ಜಿಲ್ಲೆಯ ಕಿದಿಯೂರಿನ ಪ್ರತಿಷ್ಠ ಬಂಟ ಮನೆತನದ ಶ್ರೀ ತಿಮ್ಮಪ್ಪ ಶೆಟ್ಟಿ ಮತ್ತು ಶ್ರೀಮತಿ ಗುಲಾಬಿ ಶೆಟ್ಟಿ ದಂಪತಿಗಳ ಸುಪುತ್ರರಾದ ವಸಂತ್ ಕುಮಾರ್ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರಗಳೊಂದಿಗೆ ಬೆಳೆದವರು. ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು MBA ಪದವೀಧರರಾದ ಇವರು ವೃತ್ತಿ ಬದುಕಿನ ಆರಂಭದಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ACME ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದರು. ನಂತರ ತಾಯ್ನಾಡಿನ ಕರೆಗೆ ಹೋಗೊಟ್ಟು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ವೃತ್ತಿ ಆರಂಭಿಸಿ ಪ್ರಸ್ತುತ ಸೀನಿಯರ್ ಬಿಸಿನೆಸ್ ಅಸೋಸಿಯೇಟ್ ಆಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಲಯನಿಸಮ್ನಲ್ಲಿ ಅಪ್ರತಿಮ ಸಾಧನೆ. 2004ರಲ್ಲಿ ಬಂಟ್ವಾಳ ಲಯನ್ಸ್ ಕ್ಲಬ್ ಮೂಲಕ ಸೇವಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಇವರು ಕ್ಲಬ್ ಅಧ್ಯಕ್ಷತೆ, ವಲಯ ಹಾಗೂ ಪ್ರಾಂತೀಯ ಅಧ್ಯಕ್ಷತೆ ಸೇರಿದಂತೆ ಹಲವಾರು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದರು. 2017-18ರಲ್ಲಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿಯಾಗಿ ಸಲ್ಲಿಸಿದ ಸೇವೆ ಇಂದಿಗೂ ಸ್ಮರಣೀಯ. ಇವರ ನಾಯಕತ್ವ ಗುಣ ಮತ್ತು ಸಂಘಟನಾ ಚತುರತೆ ಇವರನ್ನು ಜಿಲ್ಲಾ ರಾಜ್ಯಪಾಲರ ಹುದ್ದೆಗೆ ಏರಿಸಿತು. ಜಿಲ್ಲಾ ರಾಜ್ಯಪಾಲರಾಗಿ ಯಶಸ್ವಿ ಆಡಳಿತ ನಡೆಸಿದ ನಂತರ ಇವರ ನಾಯಕತ್ವದ ಪಯಣ ಅಲ್ಲಿಗೆ ನಿಲ್ಲಲಿಲ್ಲ. ತಮ್ಮ ಅನುಭವ ಮತ್ತು ದಕ್ಷತೆಯಿಂದಾಗಿ ಇವರು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿ ಆಯ್ಕೆಯಾದರು. ಈ ಹುದ್ದೆಯಲ್ಲಿದ್ದಾಗ ಅವರು ತೆಗೆದುಕೊಂಡ ನಿರ್ಧಾರಗಳು, ಅನುಷ್ಠಾನಗೊಳಿಸಿದ ಯೋಜನೆಗಳು ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದ ರೀತಿ ಲಯನ್ಸ್ ವಲಯದಲ್ಲಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದ ನಾಯಕರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿರುವ ಇವರು ಗೋವಾ ಮತ್ತು ಶ್ರೀಲಂಕಾಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡು ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ನಿತ್ಯ ವಸಂತರಂತೆ ಸದಾ ಹಸನ್ಮುಖಿಯಾಗಿರುವ ಇವರು ಸರ್ವಧರ್ಮ ಸಾಮೂಹಿಕ ವಿವಾಹ ಮತ್ತು ವಿಶೇಷ ಚೇತನ ಮಕ್ಕಳ ಸಂಸ್ಥೆ, ನಿರ್ಮಲ ಹೃದಯದಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂದು. ಇವರ ಯಶಸ್ಸಿನ ಹಿಂದಿನ ಶಕ್ತಿ ಇವರ ಪತ್ನಿ ಸುಗಮ ಸಂಗೀತ ಗಾಯಕಿ ಶ್ರೀಮತಿ ದಿವ್ಯಾ, ಮಗ ಧ್ರುವ ಮತ್ತು ಮಗಳು ಧೀಮಹಿ ಅವರೊಂದಿಗೆ ಸುಂದರವಾದ ಆದರ್ಶಮಯ ಕುಟುಂಬ ಇವರದ್ದು. ಹೀಗೆ ಸಾಧಾರಣ ಸದಸ್ಯನಾಗಿ ಸೇರಿ ಜಿಲ್ಲಾ ರಾಜ್ಯಪಾಲರಾಗಿ ತದನಂತರ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿ ಬೆಳೆದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರ ಸಾಧನೆ ಲಯನಿಸಮ್ನಲ್ಲಿ ತೊಡಗಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಇವರು ಈ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಮುಂದುವರಿದು ಯಶಸ್ಸನ್ನು ಸಾಧಿಸಲೆಂದು ಹಾಗೂ ಶ್ರೀ ಮಲ್ಲಿಂಗೇಶ್ವರ ದೇವರ ಆಯುರಾರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲೆಂದು ಹಾರೈಸುತ್ತೇವೆ. ಈ ವೇದಿಕೆಯಲ್ಲಿ ಬಂದು ಶ್ರೀಯುತರ ಪರಿಚಯವನ್ನು ತಿಳಿಸಲು ಅವಕಾಶ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಾಂತೀಯ ಸಮ್ಮೇಳನದ ಪ್ರಾಂತೀಯದ ಅಧ್ಯಕ್ಷರು ಆದಂಥ ಆನಂದರಯ್ಯವರೇ, ಇಂದಿನ ದಿಕ್ಸೂಚಿ ಭಾಷಣಕಾರರಾದಂಥ ಅರವಿಂದ್ ಚುಕ್ಕಾಡಿ ಅವರೇ, ವೇದಿಕೆಯಲ್ಲಿರುವಂಥ ಮಾಜಿ ರಾಜ್ಯಪಾಲರಾದಂಥ ಡಾಕ್ಟರ್ ಗೀತ್ ಪ್ರಕಾಶ್ ಅವರೇ, ಹಾಗೆ ಸಮ್ಮೇಳನದ ಸಮಿತಿಯ ಅಧ್ಯಕ್ಷರು ಸದಾನಂದ ಶೆಟ್ರೆ, ಗೌರವ ಅಧ್ಯಕ್ಷರಾದ ಹೇಮನಾಥ್ ಶೆಟ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಲಯನ್ಸ್ ನಾಯಕರೇ, ಹಾಗೆ ಮುಂದೆ ಇರುವಂಥ ಲಯನ್ಸ್ ಬಂಧುಗಳೇ, ಅತಿಥಿಗಳೇ, ಮಾಧ್ಯಮ ಮಿತ್ರರೇ, ಮೊದಲಿಗೆ ನನ್ನನ್ನು ಸಭೆಗೆ ಪರಿಚಯಿಸಿದ ಜಯಶ್ರೀ ಶೆಟ್ಟಿ ಅವರಿಗೆ ನಾನು ವಂದಿಸ್ತೇನೆ. ಹಾಗೆ ಈ ಸುಂದರ ಕಾರ್ಯಕ್ರಮದ ಈ ಸುಂದರ ವೇದಿಕೆಯನ್ನು ನಿರ್ಮಿಸಿದಂಥ ಪ್ರಾಂತೀಯ ಅಧ್ಯಕ್ಷರಿಗೆ ಮತ್ತು ಅವರ ತಂಡಕ್ಕೆ ನಾನು ಮೊದಲಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೂಪ್ರಾಮ್ ಸೋ ಅನ್ನುವ ಈ ಕಾಲದಲ್ಲಿ ಅದೇ ರೀತಿಯಲ್ಲಿ ಅಂಶ ಅನ್ನುವ ಈ ಇನ್ವಿಟೇಷನ್ ಬಂದಾಗ ನನಗೆ ಇದು ಅಂಶ ಹೇಗೆ ಅಂತೇಳಿ ಇಲ್ಲಿ ಬರುವವರೆಗೂ ಸಹ ಅದರ ಅರ್ಥ ನನಗೆ ಆಗಿರಲಿಲ್ಲ. ಆಮೇಲೆ ವೇದಿಕೆಯಲ್ಲಿ 2 ಹೆಸರು ನೋಡಿದಾಗಲೇ ನನಗೆ ಗೊತ್ತಾದ್ದು ಇದು ಸೂಪ್ರಾಮ್ ಶೋನ ಎಫೆಕ್ಟೇ ಇರಬೇಕಂತೇಳಿ. ಹಾಗೆ ಅವರ ಆನಂದರ ಒಂದು ಅಕ್ಷರ,
ಸುಮಿತಾ ಅವರ, ನಾನು ಅದು ಸುಮಿತ್ರಾ ಅಂತ ಓದಿದ್ದು, ಸುಮಿತ್ರಾ ಆದರೆ ಆಗುವುದಿಲ್ಲ ಇದು ಅಂತ. ಆದರೆ ಆಮೇಲೆ ನೋಡುವಾಗ ಅದು ಸುಮಿತಾ. ಹಾಗೆ ಆ ಎರಡೂ ಜನರನ್ನು ಸೇರಿಸಿ ಒಂದು ಅಂಶು ಭರವಸೆಯ ಬೆಳಕು ಅನ್ನುವ ರೀತಿಯಲ್ಲಿ ಈ ಬೆಳಕಿನ ಸಭಾಂಗಣ, ಸುಂದರವಾದ ವೇದಿಕೆ, ಅತ್ಯುತ್ತಮವಾದ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಸಂಘಟಕರಿಗೆ ಮೊದಲಿಗೆ ನಾನು ಈ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಆನಂದ್ ರೈ ಅವರು ಈ ಪ್ರಾಂತ್ಯವನ್ನು ಬಹುಶಃ ಜಿಲ್ಲಾ ರಾಜ್ಯಪಾಲರು 7 ಕ್ಲಬ್ಗಳನ್ನು ಕೊಟ್ಟಿದ್ದಾರೆ. 7 ಕ್ಲಬ್ಗಳಲ್ಲಿ 4 ಕ್ಲಬ್ಗಳು ಹೊಸದಂದರೆ ಒಂದು 2-3 ವರ್ಷಗಳ ಅಷ್ಟೇ ಅವಧಿಯ ಕ್ಲಬ್ಗಳಿರುವಾಗ ಆ ಕ್ಲಬ್ಗಳಿಗೆ ಮಾರ್ಗದರ್ಶನ ಮಾಡಿ ಕ್ಲಬ್ಬನ್ನು, ಪ್ರಾಂತ್ಯವನ್ನು ಮುನ್ನಡೆಸುವುದು ಅತ್ಯಂತ ಕಷ್ಟದ ಕೆಲಸ. ಅದನ್ನು ಸಮರ್ಥವಾಗಿ ಆನಂದ್ ರೈ ಅವರು ಮಾಡಿದ್ದಾರೆ. ಅದಕ್ಕಾಗಿ ನನ್ನ ಮೊದಲನೇ ಅಭಿನಂದನೆಯ ನುಡಿಯನ್ನು ಆನಂದ್ ರೈ ಅವರಿಗೆ ಮತ್ತು ಅವರ ವಲಯ ಅಧ್ಯಕ್ಷರುಗಳಾದ ಜಸಿಂತ ಮತ್ತು ಜಗನ್ನಾಥ್ ರೈ ಅವರಿಗೆ, ಹೊಸ ಕ್ಲಬ್ ಆದಂಥ ಕಾವಿನ ಜಗನ್ನಾಥ್ ರೈ ಅವರು ಮತ್ತು ವಿಟ್ಲ ಹಿರಿಯ ಸಂಸ್ಥೆಯಾದಂಥ ವಿಟ್ಲದ ಜಸಿಂತ ಅವರು ವಲಯಾಧ್ಯಕ್ಷರುಗಳಾಗಿ ಆನಂದ ರೈ ಅವರಿಗೆ ಸಮರ್ಥವಾದ ಸಾಥನ್ನು ನೀಡಿದ್ದಾರೆ. ಹಾಗಾಗಿ ಇಷ್ಟು ಸುಂದರ ವೇದಿಕೆಯಲ್ಲಿ ಒಂದು ಸುಂದರ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕಳೆದ ವರ್ಷ ಸಹ ಒಂದು ಇದೇ ಭಾಗದಲ್ಲಿ ಸುಳ್ಯದಲ್ಲಿ ನಾನು ಇಂಥದೇ ಪ್ರಾಂತೀಯ ಸಮ್ಮೇಳನದಲ್ಲಿ ಅತಿಥಿಯಾಗಿದ್ದೆ. ಆ ನಂತರ ಈ ಪುತ್ತೂರು ಈ ಭಾಗದ ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಅತಿಥಿಯಾಗುವಂಥ ಅವಕಾಶವನ್ನು ನೀಡಿದ ಎಲ್ಲ ಲಯನ್ಸ್ ಬಂಧುಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಮನದಾಳದಿಂದ ತಲೆಬಾಗಿ ವಂದಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅರವಿಂದ ಚೊಕ್ಕಾಡಿಯವರು ಕಳೆದ ವರ್ಷ ಇನ್ನೊಂದು ಸಮ್ಮೇಳನದಲ್ಲಿ, ಪ್ರಾಂತೀಯ ಸಮ್ಮೇಳನದಲ್ಲಿ ಇದೇ ರೀತಿ ವೇದಿಕೆಯಲ್ಲಿ ನನಗೆ ಕೂತ್ಕೊಳ್ಳುವಂಥ ಅವಕಾಶ ಇತ್ತು. ಅವತ್ತು ಅವರ ಭಾಷಣ, ಪ್ರಧಾನ ಭಾಷಣ ಇತ್ತು. ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ಅವತ್ತು ಹೇಳಿದ್ದು ಯಾವುದು ಹೇಳಲಿಲ್ಲ. ಇವತ್ತಿನ ವಿಚಾರಗಳೇ ಬೇರೆ. ಒಂದು ಬೌದ್ಧಿಕವಾಗಿ ಅಂದರೆ ಒಂದು ಸಮಾಜಮುಖಿಯಾಗಿ ಹೇಗೆ ಚಿಂತನೆಗಳನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ವಿಚಾರಗಳನ್ನು ನಮಗೆ ಈ ಸಭೆಯ ಮೂಲಕ ಅರವಿಂದ್ ಚೊಕ್ಕಡಿ ಅವರು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರಿಗೂ ಸಹ ತಮ್ಮ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದಿದೆ. ತಮ್ಮ ಮಾತುಗಳಿಂದ ಎಲ್ಲ ಲಯನ್ಸ್ ಬಂಧುಗಳಿಗೆ ಸೇವೆಗೆ ಸ್ಫೂರ್ತಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಿಮಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಮಾಜಿ ರಾಜ್ಯಪಾಲರಾದಂಥ ಡಾಕ್ಟರ್ ಗೀತ್ ಪ್ರಕಾಶರಿದ್ದಾರೆ, ಬೇರೆ ಬೇರೆ ಕ್ಲಬ್ಬಿನ ಅಧ್ಯಕ್ಷರುಗಳಿದ್ದಾರೆ, 7 ಕ್ಲಬ್ಗಳ ಅಧ್ಯಕ್ಷರಿದ್ದಾರೆ. ವಿಶೇಷವಾಗಿ ಅವರು ಹಾಗೆ ಹೇಳಿದರು ನನ್ನನ್ನು ಸ್ವಾಗತಿಸುವಾಗ, ನನಗಿಂತ ತುಂಬ ಸಣ್ಣವನು, ನಿಜವಾಗ್ಲೂ ನಾನು ಸಣ್ಣವನೇ. ಸದಾನಂದ ಶೆಟ್ಟರು ವೃತ್ತಿಯಲ್ಲಿ ಸಹ ಅದ್ಭುತ ಸಾಧನೆಯನ್ನು ಮಾಡಿದವರು. ನಾವು ಇದೇ ಲಯನ್ಸೇ ಮಾಡ್ತಾಯಿದ್ದದ್ದು ಕಳೆದ 10 ವರ್ಷದಲ್ಲಿ. ಹಾಗೆ ಆ ಪ್ರೀತಿಗೆ ಈ ಉತ್ತಮ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಕಾರಣೀಕರ್ತರಾದಂಥ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ ಸದಾನಂದ ಶೆಟ್ಟಿ ಅವರಿಗೆ, ಕಾರ್ಯದರ್ಶಿ ಕೃಷ್ಣ ಪ್ರಶಾಂತರಿಗೆ, ಹಾಗೆ ಸುಂದರ್ಗೌಡ ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಗೌರವ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟರ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಮಲ್ಟಿಪಲ್ನಲ್ಲಿ ಒಬ್ಬ ಸದಸ್ಯ ಲಯನಿಸಮ್ನ ಸೇರಿದ ಒಂದು 2-3 ವರ್ಷಗಳಲ್ಲಿ ಒಂದು 5 ಕ್ಲಬ್ಗಳನ್ನು ಎಕ್ಸ್ಟೆನ್ಷನ್ ಮಾಡಿದರೆ ಅದು ಹೇಮನಾಥ ಶೆಟ್ಟರು ಮಾತ್ರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂಥ ಕೆಲಸವನ್ನು ಈ ಗ್ರಾಮೀಣ ಭಾಗದಲ್ಲಿ ಒಂದು ತಂಡಗಳನ್ನು ಕಟ್ಟಿ ಬೆಳೆಸಿ ಹಲವಾರು ನಾಯಕರಿಗೆ ಅವಕಾಶಗಳನ್ನು ನಿರ್ಮಿಸಿ ಕೊಟ್ಟಂಥ ದೊಡ್ಡ ವ್ಯಕ್ತಿತ್ವ ಹೇಮನಾಥ್ ಶೆಟ್ಟರದ್ದು. ಅವರ ಎಲ್ಲ ರಾಜಕೀಯ ಸಾಮಾಜಿಕ ಚಟುವಟಿಕೆಗಳ ಮಧ್ಯದಲ್ಲಿ ಈ ಲಯನಿಸಮನ್ನು ಬೆಳೆಸ್ತಿರುವ ರೀತಿ ನಿಜವಾಗಲೂ ಒಂದು ಅದ್ಭುತ. ನಿಮ್ಮ ಈ ಮಾರ್ಗದರ್ಶನ ಮತ್ತು ಈ ಸಂಸ್ಥೆಯ ಮೇಲಿರುವ ನಿಮ್ಮ ಪ್ರೀತಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಹೇಮನಾಥ್ ಶೆಟ್ಟಿ ಅವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ನಾನು ಹಲವಾರು ಲಿಯೋಗಳನ್ನು ನೋಡಿದೆ, ಮತ್ತು ವೇದಿಕೆ ಹಿಂದೆ ಕೆಲಸ ಮಾಡ್ತಿರೋ ಲಿಯೋಗಳನ್ನು ನೋಡಿದೆ. ಬಹುಶಃ ಆ ಲಿಯೋಗಳು ಈ ರೀತಿ ಕೆಲಸ ಮಾಡಿ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಾಗ ಮುಂದಿನ ದಿನಗಳಲ್ಲಿ, ಆಗ ನಾನೊಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವರು ಶಾಂತರಾಮ್ ಶೆಟ್ಟರ ಸಮಯದಲ್ಲಿ ಜಿಲ್ಲಾ ಲಿಯೋದ ಅಧ್ಯಕ್ಷರಾಗಿದ್ದರಂತೆ. ಈಗ ಅವರು ನಮ್ಮ ಸಂಸ್ಥೆಯಲ್ಲಿ ಇಲ್ಲ, ಬಹುಶಃ ರೋಟರಿಯಲ್ಲಿ ಯಾವುದರಲ್ಲಿ ಇದ್ದಾರಂತ ಹೇಳಿದರು. ನೋಡಿ, ಆವಾಗ 25-30 ವರ್ಷದ ಹಿಂದೆ ಈ ಭಾಗದ ಒಬ್ಬ ಯುವಕ ಜಿಲ್ಲೆಯ ಲಿಯೋದ ಅಧ್ಯಕ್ಷರಾಗಿದ್ದರು. ಆ ನಂತರ ಬಹುಶಃ ಡಾಕ್ಟರ್ ರಂಜಿತಾ ಶೆಟ್ಟಿಯವರು ಅದೇ ರೀತಿ ನಮ್ಮ ಜಿಲ್ಲೆಯ ಲಿಯೋವನ್ನು ಸಮರ್ಥವಾಗಿ ಮುನ್ನಡೆಸಿದರು. ಇವತ್ತು MC ಡೆಸ್ಕ್ನಲ್ಲಿದ್ದಾರೆ. ಹಾಗೆ ಈ ಲಿಯೋಗಳು ಈ ರೀತಿ ತೊಡಗಿಸಿಕೊಂಡು ನಾಯಕತ್ವವನ್ನು ಬೆಳೆಸಿಕೊಂಡಾಗ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ
ನನಗೆ ಆ ವೇದಿಕೆಯಲ್ಲಿ ಅವರೆಲ್ಲ ಕೆಲಸವನ್ನು ಅವರು ನಡೆಸ್ತಿರುವ ರೀತಿಯನ್ನು ನೋಡುವಾಗ ಅತ್ಯಂತ ಸಂತಸ ಆಗಿದೆ. ಹಾಗೆ ಎಲ್ಲ ಲಿಯೋ ಅಧ್ಯಕ್ಷರುಗಳಿಗೂ ಮತ್ತು ಲಿಯೋ ಸದಸ್ಯರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 9 ವಿಶೇಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿರುವವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗಿದೆ. ಹಿರಿಯ ಪತ್ರಿಕೋದ್ಯಮಿಗಳು ಈ ಗ್ರಾಮೀಣ ಭಾಗದಲ್ಲಿ ಪತ್ರಿಕೋದ್ಯಮವನ್ನು ನಡೆಸ್ತಿರುವಂಥ ಶಿವಾನಂದರನ್ನು, ಹಾಗೆ ಸಮಾಜ ಸೇವೆಯಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಸದಸ್ಯರು, ಅದರೊಟ್ಟಿಗೆ ಸಮಾಜ ಸೇವೆಯಲ್ಲಿ ಮಹಿಳಾ ನಾಯಕಿಯಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡಿರುವಂಥ ಅನಿತಾ ಹೇಮನಾಥ್ ಶೆಟ್ಟರನ್ನು, ಹಾಗೆ ಉದ್ಯಮದಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಗೋಪಾಲಕೃಷ್ಣ ಭಟ್ರನ್ನು, ಹಾಗೆ ಕಲೆ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದಂಥ ವಿದುಷಿ ಶ್ರೀಮತಿ ನಯನಾ ರೈ ಅವರನ್ನು, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಲಯನ್ಸ್ ಸದಸ್ಯರಂತ ಹೆಮ್ಮೆಯಿಂದ ಹೇಳ್ಬೋದಾದಂಥ ಭಾಗ್ಯಶ್ರೀ ಅವರನ್ನು, ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಅವರನ್ನು, ಬಾಲಕೃಷ್ಣ ರೈ ಹಾಗೂ ನಯನಾ ರೈ ಹಲವಾರು ವರ್ಷಗಳಿಂದ, ನನಗೆ ಗೊತ್ತಿದ್ದ ಹಾಗೆ ಒಂದು 10-15 ವರ್ಷಗಳಿಂದ ಅವಳು ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಿರುವಂಥ ಪುತ್ತೂರು ಕ್ಲಬ್ಬಿನ ಸದಸ್ಯರಾದಂಥ ನಯನಾ ರೈ ಈ ಎಲ್ಲರನ್ನು ಗುರುತಿಸಿ ಈ ವೇದಿಕೆಯ ಮೇಲೆ ಬಹುಶಃ ಸನ್ಮಾನಗಳು ಏನು ಮಾಡ್ತದೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಸ್ಫೂರ್ತಿ ಸಹ ಆಗ್ತದೆ. ಅವರು ಮಾಡ್ತಿರುವಂಥ ಸೇವೆಯನ್ನು ಒಂದು ವೇದಿಕೆಯಲ್ಲಿ ಇಷ್ಟು ಜನರ ಎದುರಲ್ಲಿ ಗುರುತಿಸಿದಾಗ ಅದು ನಿಜವಾಗ್ಲೂ ಅರ್ಥಪೂರ್ಣವಾಗ್ತದೆ. ಹಾಗೆ ಕೊನೆಗೆ ನಮ್ಮ ಪುತ್ತೂರು ಕ್ಲಬ್ಬಿನ ಸದಸ್ಯರಾದಂಥ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ವಿಜೇತರಾದಂಥ, ಹಾಗೆ ಜಿಲ್ಲೆಯ PRO ಆಗಿ ನಮ್ಮ ಜಿಲ್ಲಾ ಕಾರ್ಯಕ್ರಮಗಳನ್ನು ಹಾಗೂ ಕ್ಲಬ್ಗಳ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಹಂಚ್ತಿರುವಂಥ ಜಿಲ್ಲಾ PRO ಆದಂಥ ಸುದರ್ಶನ್ ಪಡಿಯಾರ್, ಹೀಗೆ 9 ಜನರನ್ನು ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಿದ್ದೀರಿ. ಸನ್ಮಾನಿತರಿಗೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಹಾಗೆ ಸಂಘಟಕರಿಗೆ 9 ಜನರನ್ನು ಆಯ್ಕೆ ಮಾಡಿದಂಥ ಸಂಘಟಕರಿಗೂ ಸಹ ನಾನು ಅಭಿನಂದಿಸ್ತಾ, ಆಗ ಅರವಿಂದ್ ಚೊಕ್ಕಾಡಿ ಅವರು ಹೇಳಿದರು, ಕಬಡ್ಡಿಯಾಗಿ ಮಾತಾಡಬಾರ್ದು ಅಂತೇಳಿ. ಹಾಗೆ ನನ್ನ ಭಾಷಣದ್ದು ಹೇಗೆ ಅಂತೇಳಿ ನನಗೆ ಗೊತ್ತಿಲ್ಲ, ಮುಗ್ದ ಮೇಲೆ ನಾನು ಬಂದು ಕೇಳ್ತೇನೆ. ಬಹುಶಃ ಕಬಡ್ಡಿಯಾಗಿ ನಾನು ಮಾತಾಡೋದೇ 1-2 ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಉದ್ದ ಹೇಳಲಿಕ್ಕೆ ಹೋಗದೆ 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ವರ್ಷದ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು, ನಾವು ಲಯನ್ಸ್ ಸಂಸ್ಥೆ 1 ಶತಮಾನವನ್ನು ಮುಗಿಸಿದೆ. ಈಗ ಇನ್ನೊಂದು ಶತಮಾನದಲ್ಲಿ ಮುನ್ನಡೀತಾ ಇದ್ದೇವೆ. ಬಹುಶಃ 1 ಶತಮಾನದಲ್ಲಿ ಕೇವಲ 3 ಜನ ಮಾತ್ರ ಭಾರತೀಯರು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಮುನ್ನಡೆಸುವಂಥ ಅವಕಾಶ ಸಿಕ್ಕಿತು. ಈ ವರ್ಷ ನಮ್ಮ ಹೆಮ್ಮೆ, ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಭಾರತದವರಾದಂಥ AP ಸಿಂಗ್ ಅವರು. ಅವರ ಸಮರ್ಥ ನಾಯಕತ್ವದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆ ಅದ್ಭುತವಾದ ಸಾಧನೆ ಮೂಲಕ ಮುನ್ನಡೀತಾ ಇದೆ. ಅವರು ಕೊಟ್ಟಂಥ ಸ್ಲೋಗನ್ ಬಹುಶಃ ಈ ವೇದಿಕೆಯಲ್ಲಿರುವಂಥ ಎಲ್ಲ ನಾಯಕರಿಗೂ, ಮುಂದೆ ಇರುವಂಥ ಮುಂದಿನ ಸಾಲಿನ ನಾಯಕರುಗಳಿಗೂ ಒಂದು ಮಾದರಿಯಾದ ಸ್ಲೋಗನನ್ನು ನೀಡಿದ್ದಾರೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ AP ಸಿಂಗ್ ಅವರು. ಲೀಡ್ ಟು ಸರ್ವ್, ಸರ್ವ್ ಟು ಲೀಡ್. ಲೀಡ್ ಟು ಸರ್ವ್, ಸರ್ವ್ ಟು ಲೀಡ್. ಲೀಡರು ಸೇವೆಯ ಮೂಲಕ ಗುರುತಿಸಿಕೊಳ್ಬೇಕು. ಈ ಸಂಸ್ಥೆ ಫೆಲೋಶಿಪ್ ಮತ್ತು ಸರ್ವಿಸಿಗಾಗಿ ಗುರುತಿಸಿಕೊಂಡಿರುವಂಥ ಸಂಸ್ಥೆ. ಸುಮಾರು 101 ಶತಮಾನಗಳಿಂದಲೂ ನಾವು ಒಂದೇ ಸ್ಲೋಗನ್ನಲ್ಲಿ ಕೆಲಸ ಮಾಡ್ತಿರುವಂಥ ಸಂಸ್ಥೆ ವಿ ಸರ್ವ್ ಅಂತೇಳಿ. ಐ ಸರ್ವ್ ಅಲ್ಲ, ವಿ ಸರ್ವ್. ಈ ವೇದಿಕೆಯಲ್ಲಿರುವಂಥ ಎಲ್ಲರೂ ಸಹ ನಾವು ಸೇರಿ ಸೇವೆ ಮಾಡಿದಾಗ ಮಾತ್ರ ಅದು ಸೇವೆ ಆಗ್ತದೆ. ಐ ಸರ್ವ್ ಅಂತ ಹೇಳಿದಾಗ ಅದು ಚಾರಿಟಿ ಆಗ್ತದೆ. ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರು ನಮಗೆ ನೀಡಿರುವ ಸ್ಲೋಗನ್ ಲೀಡ್ ಟು ಸರ್ವ್, ಸರ್ವ್ ಟು ಲೀಡ್. ಸೇವೆ ಮತ್ತು ಲೀಡರ್ಶಿಪ್ ಇದೆರಡೂ ಸಹ ಒಟ್ಟಿಗೆ. ನಾನು ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಾನು ಲೀಡರ್ ಆಗಿ ಬೆಳೀಲಿಕ್ಕೆ ಸಾಧ್ಯ. ನಾನು ಬರೇ ಲೀಡರ್ ಅಂತೇಳಿ ವೇದಿಕೆಯಲ್ಲಿ ಕೂತಾಗ ಅವನು ಲೀಡರ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವನು ಲಯನ್ ಆಗಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಯಾವಾಗ ನಾನು ಸೇವೆಯ ಮೂಲಕ ಲೀಡರ್ಶಿಪ್ಪನ್ನು ತೋರಿಸ್ತೇನೋ ಆವಾಗ ಮಾತ್ರ ಲಯನ್ಸ್ ಸಂಸ್ಥೆಗೆ ನಾವು ಲಯನ್ಸ್ ಸದಸ್ಯರಾಗಿ ಸೇರಿದ್ದಕ್ಕೆ ಅರ್ಥ ಬರ್ತದೆ. ಆ ಅರ್ಥದ ಮೂಲಕ ನಾವು ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ, ಈಗ ಆನಂದರಾಯ್ಗಳು ಪ್ರಾಂತೀಯ ಅಧ್ಯಕ್ಷರಾಗಿರ್ಬೋದು, ಆಗ ನನ್ನನ್ನು ಪರಿಚಯಿಸುವಾಗ ಹೇಳಿದರು, ಸಾಮಾನ್ಯ ಸದಸ್ಯರಾಗಿ ಸೇರಿದವರು ಮಲ್ಟಿಪಲ್ನ ಚೇರ್ಮನ್ವರೆಗೆ ಬೆಳೆದು ಎಲ್ಲರೂ ಸೇರುವುದು ಸಾಮಾನ್ಯ ಸದಸ್ಯರಾಗಿ. ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಸೇರಿದ್ದು ಸಹ ಸಾಮಾನ್ಯ ಸದಸ್ಯರಾಗಿ. ಈಗ ಆನಂದರಾಯ್ ಅವರು ಸೇರಿದ್ದು ಸಹ ಸಾಮಾನ್ಯ ಸದಸ್ಯರಾಗಿ. ಸಾಮಾನ್ಯ ಸದಸ್ಯರೇ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಕೊಡುವ ಮೂಲಕ ಇವತ್ತು ಪ್ರಾಂತೀಯ ಅಧ್ಯಕ್ಷರಾಗಿದ್ದಾರೆ. ಮುಂದೆ ಪ್ರಾಂತ್ಯದ ರಾಯಭಾರಿ ಆಗ್ಬೋದು, ಆನಂತರ ಒಂದು ದಿವಸ ಗವರ್ನರು ಆಗ್ಬೋದು, ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಮಾಡ್ಬೋದು. ಯಾರೂ ಸಹ
ನಾನು ಸೇರುವಾಗ ಗವರ್ನರ್ ಆಗ್ತೇನೆ ಅಂತೇಳಿ ಸೇರಿದ್ದಲ್ಲ. ಈಗ ಆ ನಂತರ ಗೀತಾಪ್ರಕಾಶ್ ಅವರು ನನ್ನಕ್ಕಿಂತ ಹಿಂದೆ ಆದವರು ಯಾರೂ ಸಹ ಗವರ್ನರ್ ಆಗ್ತಾರೆ ಅಂತೇಳಿ ಸೇರಿದ್ದು ಅಲ್ಲ. ಸೇರಿತಾ ನಾವು ಮಾಡ್ತಾ ಸೇವೆಗಳನ್ನು ಮಾಡ್ತಾ ಹೋದಾಗ ಸಂಸ್ಥೆಗೆ ನಮ್ಮಿಂದ ಏನೆಲ್ಲ ಕೊಡಲಿಕ್ಕೆ ಸಾಧ್ಯ ಆದಷ್ಟು ಎಲ್ಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಎಲ್ಲರವನ್ನು ನಾವು ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ. ನಮ್ಮಿಂದ ಏನು ಸಾಧ್ಯವೋ ಅದನ್ನು ಕಿಂಚಿತ್ತಾಗಿ ಮಾಡ್ತಾ ಹೋದಾಗ ಅವಕಾಶಗಳು ಓಪನ್ ಆಗ್ತಾ ಹೋಗ್ತದೆ. ಹಾಗೆ ಇವತ್ತು ಆನಂದ್ ರೈ ಅವರು ಪ್ರಾಂತೀಯ ಅಧ್ಯಕ್ಷರಾಗಿದ್ದಾರೆ, ನಾನು ಮಾಜಿ ಮಲ್ಟಿಪಲ್ನ ಚೇರ್ಮನ್ ಆಗಿದ್ದೇನೆ, ಗೀತ್ ಪ್ರಕಾಶ್ ಅವರು ಈ ಜಿಲ್ಲೆಯ ಮಾಜಿ ರಾಜ್ಯಪಾಲರಾಗಿದ್ದಾರೆ. ಹಾಗಾಗಿ ಅವಕಾಶಗಳಾಗಬೇಕಾದ್ರೆ ಸೇವೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು, ನಮ್ಮಿಂದ ಸಾಧ್ಯವಾದ ಸೇವೆಗಳನ್ನು ಮಾಡಬೇಕು. ಲೀಡ್ ಟು ಸರ್ವ್ ಆಗಬೇಕಾದ್ರೆ ಸರ್ವೀಸಿನ ಮೂಲಕ ನಾವು ಯಾರ ನಾವು ಸೇವೆ ಕೊಡುವಾಗ ಅವರ ಕಷ್ಟವನ್ನು ಅರಿತು ನಾವು ಈಗ ನೋಡಿ ಈ ವೇದಿಕೆಯ ಮೂಲಕ ಹಲವಾರು ಜನರಿಗೆ ಪ್ರಾಂತೀಯ ಸಮ್ಮೇಳನದಲ್ಲಿ ನಾವು ಸಣ್ಣದು ಏನೆಲ್ಲ ಸಾಧ್ಯವೋ ಕ್ಲಬ್ಗಳಿಂದ ಸೇವೆಗಳನ್ನು ಕೊಟ್ಟಿದ್ದೇವೆ. ಆದರೆ ಆ ಸೇವೆ ಕೊಡುವ ರೀತಿಯಲ್ಲಿ ಕೆಲವೊಂದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದರಲ್ಲಿ ಮೌಲ್ಯದ ವಿಷಯ ಅಲ್ಲ, ಅಂತಃಕರಣದ ವಿಷಯ ಏನಂತೇಳಿ ಅವರ ಕಷ್ಟದಲ್ಲಿ ನಾವು ಇದ್ದೇವೆ, ನಮ್ಮಿಂದ ಆಗುವಂಥ ಸೇವೆಯನ್ನು ನಿಮ್ಮ ಕಷ್ಟದಲ್ಲಿ ನಿಮಗೆ ನಮ್ಮ ಸಣ್ಣ ಸೇವೆಯಿಂದ ಸಹಾಯ ಆಗಬಹುದು. ನಮ್ಮ ಸಹಾಯದಿಂದನೇ ಎಲ್ಲವೂ ಆಗಲಿಕ್ಕಿಲ್ಲ, ಆದರೆ ಅವರ ಕಷ್ಟಕ್ಕೆ ಸ್ವಲ್ಪ ನಮ್ಮಿಂದ ಕೊಡುಗೆ ಕೊಡಲಿಕ್ಕೆ ಏನು ಸಾಧ್ಯವೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ಆ ರೀತಿಯ ಅಂತಃಕರಣದ ಸೇವೆಯನ್ನು ನಾವು ನೀಡ್ತಾ ಹೋದಾಗ ಮಾತ್ರ ನಾವು ಲಯನ್ಸ್ ಸಂಸ್ಥೆಯ ಪಿನ್ನನ್ನು ಹಾಕಿ ಈ ವೇದಿಕೆಗಳಲ್ಲಿ ನಾವು ಮಾಡುವ ಭಾಷಣಗಳಿಗೆ ಪ್ರತಿಯೊಂದಕ್ಕೂ ಅರ್ಥ ಬರ್ತದೆ ಅಂತ ಹೇಳ್ತಾ ಕೊನೆಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬನಿಗೆ ಒಂದು ಕಾಡಿನಲ್ಲಿ ಹೋಗುವಾಗ ಒಂದು ಸಣ್ಣ ಚೀಲ, ಈಗ ಸನ್ಮಾನ ಮಾಡುವಾಗ ನೋಡಿ ಅಲ್ಲಿ ಒಂದು ಸಣ್ಣ, ಅದರಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ, ಅಂಥದ್ದು ಒಂದು ಚೀಲ ಸಿಕ್ಕಿತ್ತಂತೆ. ಚೀಲ ಸಿಕ್ಕಿದ್ದಾಗ ಅದನ್ನು ತಗೊಂಡು ಬಂದು ನೋಡುವಾಗ ಸೌಂಡ್ ಆಗ್ತಾಯಿದೆ, ಅದ್ರ ಒಳಗೆ ಏನೋ ಇದೆ ಅಂತೇಳಿ. ಹಾಗೆ ಅಲ್ಲಿ ಕಾಡಿನಲ್ಲಿ ಬಿಚ್ಚಲಿಕ್ಕೆ ಅವನಿಗೆ ಧೈರ್ಯ ಬರಲಿಲ್ಲ. ಮನೆಗೆ ಬಂದು ನೋಡುವಾಗ ಅದರ ಒಳಗೆ ಚಿನ್ನದ ನಾಣ್ಯಗಳು ಇತ್ತಂತೆ. ಅದನ್ನು ನೋಡಿ ಅವನು ಸ್ವಲ್ಪ ಕಷ್ಟದಲ್ಲಿದ್ದ ಆ ಟೈಮ್ನಲ್ಲಿ. ಅದನ್ನು ನೋಡುವಾಗ ಅವನಿಗೆ ಅಷ್ಟು ಸಂತೋಷ ಆಯಿತು. ಆಗ ಎಷ್ಟು ಇದೆ ಅಂಥೇಳಿ ಲೆಕ್ಕ ಮಾಡಬೇಕಂತೇಳಿ ಅನಿಸಿತು ಅವನಿಗೆ. ನೆನೆಸುವಾಗ ಲೆಕ್ಕ ಮಾಡಿ ಎಣಿಸುವಾಗ ಕೊನೆಗೆ ಸಿಕ್ಕಿದ್ದು 99 ಅಂತೇಳಿ. 99 ಆದಾಗ ಇವನಿಗೆ ನನ್ನ ಲೆಕ್ಕ ಏನಾದರೂ ತಪ್ಪಿತ ಅಂತೇಳಿ ಮತ್ತೆ ಲೆಕ್ಕ ಮಾಡಿದ. ಆಗ ಲೆಕ್ಕ ಮಾಡಿದರೂ 99 ಸಿಕ್ಕಿದ್ದು, ಇನ್ನೊಮ್ಮೆ ಲೆಕ್ಕ ಮಾಡಿದಾಗಲೂ 99 ಸಿಕ್ಕಿತ್ತಂತೆ. ಆಗ ಅವನ ಮನಸ್ಸಿಗೆ ಬಂತು, ಇದು ಯಾರು, ಈ ದೇವರು ಇಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ನಾಣ್ಯವನ್ನು ಯಾರೋ ಒಬ್ಬ ಕದ್ದಿದ್ದಾನೆ, ಅದು ಎಲ್ಲಿ ಹೋಯ್ತಂತ ಹೇಳೋದು. ಈಗ ನನಗೆ 100 ಸಿಗಬೇಕಿತ್ತು, ದೇವರ ಭವಿಷ್ಯ ನನಗೆ 100 ಕೊಡಬೇಕಿತ್ತು, ಅದರಲ್ಲಿ ಯಾರೋ ಒಬ್ಬನು ಒಂದು ಕದ್ದಿದ್ದಾನೆ, ನನಗೆ 99 ಮಾತ್ರ ಸಿಕ್ಕಿತು ಅಂಥೇಳಿ ಭಾರಿ ದುಃಖದಲ್ಲಿ. 99 ಸಿಕ್ಕಿದ್ದು ಖುಷಿ ಇಲ್ಲ, ಒಂದು ಕಳೆದುಕೊಂಡದ್ದು ಮಾತ್ರ ದೊಡ್ಡ ದುಃಖ ಆಗಿತ್ತು. ಆಮೇಲೆ ಆ 99ಕ್ಕೆ ಏನಾದರೂ ಮಾಡಿ ಅದನ್ನು 100 ಮಾಡಬೇಕನ್ನುವ ಹೋರಾಟಕ್ಕೆ ಹೊರಟ. ಒಂದು ನಾಣ್ಯವನ್ನು ಮಾಡಲಿಕ್ಕೆ ಸತತವಾಗಿ ಕೆಲಸ ಮಾಡ್ತಾ ಹೋದ. ಆಮೇಲೆ ಇನ್ನೇನು 100ನೇ ನಾಣ್ಯ ಸಿಗ್ತದೆ ಅಂತ ಹೇಳುವಾಗ ಗ್ರಾಚಾರಕ್ಕೆ ಅವನ ಹೆಂಡತಿ ಆರೋಗ್ಯ ಹಾಳಾಯಿತು. ಹೆಂಡತಿ ಆರೋಗ್ಯ ಹಾಳಾದಾಗ ಆ ಒಂದು ನಾಣ್ಯಕ್ಕೆ ಏನೆಲ್ಲ ದುಡಿಮೆ ಮಾಡಿದ್ದ ಅದು ಖರ್ಚಾಗಿ ಹೋಯಿತು. ಮತ್ತೆ ಬಂತು ಸಂಖ್ಯೆ 99ಕ್ಕೆ. ಮತ್ತೆ ಆ ಒಂದು ನಾಣ್ಯಕ್ಕಾಗಿ ಮತ್ತೆ ಹೋರಾಟ ಮಾಡಿದ. ಅದು ಎಲ್ಲ ಸರಿಯಾಗುವಾಗ ಮಗನ ಆರೋಗ್ಯ ಹಾಳಾಯಿತು, ಏನೋ ಸಮಸ್ಯೆ ಆಯಿತು. ಆಗ ಮತ್ತೆ ಒಂದು ನಾಣ್ಯ ಹೋಯಿತು. ಹೀಗೆ ಅವನ ಜೀವನದ್ದು ಏನು ಮುಖ್ಯ ಕ್ಷಣಗಳಿತ್ತು ನೋಡಿ, ಅದು ಎಲ್ಲ ಆಗುವಾಗ 99ರಿಂದ ಅದು 100 ಆಗಲಿಲ್ಲ. ದೇವರು ಅವನಿಗೆ 99 ನಾಣ್ಯಗಳನ್ನು ಕೊಟ್ಟಿದ್ದರು. 25-30 ವರ್ಷಗಳ ಕಾಲ ಆ ಒಂದು ನಾಣ್ಯದ ಹಿಂದೆ ಮಾತ್ರ ಓಡ್ತಾ ಇದ್ದ. 99 ನನ್ನಲ್ಲಿ ಇದೆ, ಅದನ್ನು ನಾನು ಅನುಭವಿಸಿ ಆನಂದಿಸಿ ಇನ್ನೊಬ್ಬರಿಗೆ ಸಂತೋಷವನ್ನು ಹಂಚಬಹುದು ಅನ್ನೋದು ಅವಕಾಶವನ್ನು ದೇವರು ಕೊಟ್ಟಿದ್ದರು. ಆದರೆ ಮನುಷ್ಯ ಹೇಗೆ ಅಂತೇಳಿದರೆ ಏನು ಒಂದು ಇಲ್ವೋ ಅದರ ಹಿಂದೆ ಓಡ್ತಾ ಇರ್ತಾನೆ. ಆಗ ನೆಮ್ಮದಿ ಕಳೆದುಕೊಳ್ತಾನೆ, ಏನು ಮಾಡಬೇಕು ಸಂತೋಷ ಅನ್ನುವುದೇ ಇರುವುದಿಲ್ಲ. ಹಾಗಾಗಿ ನಾವು ಈ ಸಂಸ್ಥೆಗಳಲ್ಲಿ ಇನ್ನೊಬ್ಬರಿಗೆ ಆ ಒಂದು ನಾಣ್ಯವನ್ನು ಕೊಡುವಂಥ ಅವಕಾಶ ದೇವರು ನಮಗೆ ನೀಡಿದ್ದಾರೆ. ಆ ಮೂಲಕ ಸಮಾಜದಲ್ಲಿ ನಮ್ಮಿಂದ ಏನು ಸಾಧ್ಯವೋ ಅಂಥ ಸೇವಾ ಕಾರ್ಯಕ್ರಮಗಳ ಮೂಲಕ ಇನ್ನೊಬ್ಬರ ಬದುಕಿನಲ್ಲಿ ಆ ಒಂದು ನಾಣ್ಯವನ್ನು ತುಂಬಿಸುವಂಥ ಅವಕಾಶ ನಮ್ಮಿಂದ ಆಗಲಿ ಅಂತ ಕಾರ್ಯಕ್ರಮ ಲಯನ್ಸ್ ಸಂಸ್ಥೆಯ ಮೂಲಕ ಈ ಭಾಗದಲ್ಲಿ
ವಿಶೇಷವಾಗಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಪ್ರಾಂತೀಯ ಸಮ್ಮೇಳನದ ಅಂಶದ ಮೂಲಕ ಪ್ರಾಂತೀಯ ಅಧ್ಯಕ್ಷರಾದ ಅವರು ನಿರಂತರ ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದ ಮೊಬೈಲ್ನಲ್ಲಿ ಯಾರ್ಯಾರಿಗೆ ಏನೇನೋ ಆಗಬೇಕು ಅದು ಸಂದೇಶಗಳನ್ನು, ಯಾಕೆಂದರೆ ವ್ಯವಸ್ಥೆ ಹಾಗೆ. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಅತಿಥಿಗಳಿಗೆ ಬರಲಿಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಆಗ ನೀವು ಸಂಘಟಕರಿಗೆ ಎಷ್ಟು ಟೆನ್ಷನ್ ಆಗ್ತದೆ ಅಂತ ಹೇಳಿದರೆ, ನಮಗೆ ಈಗ ಬರುವವರಿಗೆ ಗೊತ್ತಾಗೋದಿಲ್ಲ, ನಾವೆಲ್ಲ ಕೋಟ ಅದು ಇದೆಲ್ಲ ಹಾಕಿಕೊಂಡು ಬರ್ತೇವೆ. ಆದರೆ ಸಂಘಟಕರಿಗೆ, ಅದನ್ನು ಆರ್ಗನೈಸ್ ಮಾಡಿದವರಿಗೆ ಅದರ ಹಿಂದೆ ಇರುವಂಥ ಟೆನ್ಷನ್ ಅರ್ಥ. ಹಾಗೆ ಆ ವೇದಿಕೆಯಲ್ಲಿ ಕೂತು ಅವರು ಕಳೆದ 2 ಗಂಟೆಯಿಂದ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಕಳಿಸ್ತಾರೆ. ಯಾಕೆಂದರೆ ಕಾರ್ಯಕ್ರಮ ಒಳ್ಳೆಯದಾಗಬೇಕು, ಅದು ಮನಸ್ಸು. ಒಳ್ಳೆಯ ರೀತಿಯಲ್ಲಿ ಬಂದವರಿಗೆ ನಮ್ಮಿಂದ ಒಳ್ಳೆಯ ಆತಿಥ್ಯ ಆಗಬೇಕನ್ನೋದು ಅವರ ಮನಸ್ಸು. ಅದಕ್ಕಾಗಿ ಆನಂದರಯ್ಯವರಿಗೆ ಹಾಗೆ ಅವರಿಗೆ ಈ ಎಲ್ಲ ಸೇವೆಗಳನ್ನು ಎಲ್ಲ ಕಡೆಯಲ್ಲಿ ಸಮಸ್ಯೆ ಏನಂದರೆ, ನಾಯಕರು ತಯಾರಿರ್ತಾರೆ ತಗೊಳ್ಳಿಕ್ಕೆ, ಮನೆಯವರು ಸಮಸ್ಯೆ ಇರ್ತದೆ. ಈಗ ಈಗ ನೆಕ್ಸ್ಟ್ ಇಯರ್ನ ಗವರ್ನರ್ ಅವರು ಶುರು ಮಾಡಿದ್ದಾರೆ, ಪ್ರಾಂತೀಯ ಅಧ್ಯಕ್ಷರು ಮಾಡಿ. ಕೆಲವೊಮ್ಮೆ ಅವರು ಕೇಳಿದಾಗ ಹೇಳ್ತಾರೆ, ನಾನು ನಾಳೆ ಹೇಳ್ತೇನೆ ಅಂತೇಳಿ. ನಾಳೆ ಹೇಳ್ತೇನೆ, ನಾವು ಇನ್ಶೂರೆನ್ಸ್ನಲ್ಲಿ ಸಹ ಕೇಳಿದ್ದೇವೆ ಈ ಶಬ್ದವನ್ನು. ಏನಂದರೆ, ನಾಳೆ ಹೇಳ್ತೇನೆ ಅಂತ ಹೇಳಿದರೆ ಅದು ನಾಳೆದಾಗೋದಿಲ್ಲ. ಇವತ್ತು ಯಾರು ಹೇಳ್ತಾರೆ ನೋಡಿ, ಅವರು ಮಾತ್ರ ಈ ವೇದಿಕೆಯಲ್ಲಿ ಕೂತ್ಕೊಳ್ತಾರೆ. ಹಾಗೆ ಆನಂದರಾಯ್ ಅವರು ಈ ಪ್ರಾಂತ್ಯದ ಅಧ್ಯಕ್ಷರಾಗಬೇಕಿದ್ದರೆ ಅದರ ಹಿಂದೆ ಶಕ್ತಿಯಾಗಿ ಅವರ ಪತ್ನಿ ಸುಮಿತಾ ಅವರು ಇದ್ದಾರೆ. ಅವರ ಈ 2 ಜನರ ಸೇವೆ, ಲಯನ್ಸ್ ಜಿಲ್ಲೆಗೆ ಅವರು ನೀಡಿದ ಸೇವೆ ಅತ್ಯಂತ ಅರ್ಥಪೂರ್ಣ ಅಂತ ಹೇಳ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಲಯನ್ಸ್ ನಾಯಕರಿಗೆ, ವಿಶೇಷವಾಗಿ ಕ್ಲಬ್ಬಿನ ಅಧ್ಯಕ್ಷರುಗಳಿಗೆ, ನೀವು ಈ ಪ್ರಾಂತೀಯ ಸಮ್ಮೇಳನದಲ್ಲಿ ನಿಮ್ಮ ತಂಡವನ್ನು ತಂದು ಬ್ಯಾನರ್ ಪ್ರೆಸೆಂಟೇಷನ್ ಮಾಡಿ ಸೇವೆಗಳನ್ನೆಲ್ಲ ಮಾಡಿದ್ದೀರಿ. ಇನ್ನೂ ಸಹ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಹೆಚ್ಚಿನ ಸೇವೆಗಳಾಗಲಿ, ನಿಮ್ಮ ಮೂಲಕ ಹೆಚ್ಚಿನ ಸದಸ್ಯರು ಕ್ಲಬ್ಗಳಿಗೆ ಸೇರುವಂತಾಗಲಿ, ಆ ಮೂಲಕ ಹೆಚ್ಚಿನ ಸೇವೆ ಸಲ್ಲಿಸುವಂತಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಲಾಂಗ್ ಲಿವ್ ಲಯನಿಸಮ್. ಪ್ರಾಂತ್ಯ 7ರ ಲಯನ್ಸ್ ಪ್ರತಿನಿಧಿಗಳನ್ನು ಅಭಿನಂದಿಸಿ ಮೆಚ್ಚುಗೆಯ ಮಾತನಾಡಿ ಲಯನ್ಸ್ ಮೌಲ್ಯಗಳನ್ನು ಸಭೆಯ ಮುಂದಿರಿಸಿದ ಸಮಾರಂಭದ ಮುಖ್ಯ ಅತಿಥಿ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಸರ್, ತಮಗೆ ಎಲ್ಲ ಪ್ರಾಂತ್ಯ 7ರ ಸದಸ್ಯರ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇದೀಗ ಸಮ್ಮೇಳನದ ವತಿಯಿಂದ ಪುಟ್ಟ ಗೌರವಾರ್ಪಣೆ ತಾವು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ ಸರ್. ಗೌರವವನ್ನು ಸ್ವೀಕರಿಸಿದ ಗೌರವಾನ್ವಿತ ಅತಿಥಿಗಳಿಗೆ ಇದೀಗ ನಮ್ಮೊಂದಿಗೆ ಪೂರ್ವ ರಾಜ್ಯಪಾಲರಾದ ಲಯನ್ MB ಸದಾಶಿವ ಸರ್ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಪ್ರಾಂತೀಯ ಅಧ್ಯಕ್ಷರು, ಸನ್ಮಾನ್ಯ ಸಭಾಧ್ಯಕ್ಷರಾಗಿರುವಂಥ ಲಯನ್ ಆನಂದರಯ್ಯವರು ಪುಷ್ಪಗುಚ್ಛ ನೀಡಿ ಅವರನ್ನು ಈ ಸಂದರ್ಭದಲ್ಲಿ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಆನಂದರಯ್ಯವರು ಪುಷ್ಪಗುಚ್ಛ ನೀಡಿ ಲಯನ್ MB ಸರ್ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. We are privileged to be guided by a leader whose service and commitment have left a lasting impact on our district. I now respectfully invite past District Governor Lion Geet Prakash to address the gathering. ಆನಂದ ಮಹದಾನಂದ ಹಾಡ್ಬೋದಾ? ಈ ಆನಂದ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಈ ಸಭೆಯ ಪೂರ್ವಾರ್ಧದಲ್ಲಿ ನಾನಿರಲಿಲ್ಲ. ಮತ್ತೊಂದು ಸಭೆಯಿಂದ ತಪ್ಪಿಸಿಕೊಂಡು ಬಂದು ಈ ಸಭೆಯ ಪೂರ್ಣ ಮಗುವ ಮೊದಲು ಇದ್ದೇನಲ್ಲ, ಅದಕ್ಕೆ ಆನಂದ. ಮತ್ತು ನಮ್ಮ ಪ್ರಾಂತೀಯ ಅಧ್ಯಕ್ಷರು ಹೇಳಿ ಕೇಳಿ ನಾನು ಈ ಪ್ರಾಂತ್ಯದ ಪೂರ್ವ ರಾಜ್ಯಪಾಲ, ನಾನು ಮತ್ತು MB ಸದಾಶಿವ ಸರ್ ನಾವು ಅಡ್ವೈಸರ್ಸ್ ಈ ಒಂದು ಪ್ರಾಂತೀಯ ಸಮ್ಮೇಳನಕ್ಕೆ. ಆದರೆ ಕಳೆದ ಬಾರಿಯೇ ನಾನು ಎಚ್ಚರಿಸಿದ್ದೆ ಆನಂದರವರಿಗೆ, ಏನಂತ, ಇಲ್ಲಿ ರಾಜ್ಯಪಾಲರಾಗುವವರು ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ನಮ್ಮಂಥ ಗ್ರಾಮೀಣ ಪ್ರದೇಶದ ಕ್ಲಬ್ಗಳು ಇಂಥ ಪ್ರಾಂತೀಯ ಸಮ್ಮೇಳನ ಮಾಡೋದು ಭಾರಿ ಕಷ್ಟ.
ಆ ರೀತಿಯಾಗಿ ಮರು ವಿಂಗಡಣೆ ಮಾಡಿ ನಮಗೆ ಪ್ಲೇಸ್ಮೆಂಟ್ ಕೊಡಬೇಕನ್ನುವಂಥ ಮಾತನ್ನು ಲಾಸ್ಟ್ ಟೈಮ್ ಹೇಳಿದೆ. ಆದರೆ ಈ ಸಾರಿಯೂ ಆಗಲಿಲ್ಲ. ಅದು ಮುಂದಿನವರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲರನ್ನು ಸೇರಿಸಿಕೊಂಡು ನಮ್ಮ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನವರು ಭಾಗವಹಿಸುವುದರ ಮೂಲಕ ಈ ಆನಂದರವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ಇವತ್ತು ನಾವು ಒಂದು ಪ್ರಾಂತೀಯ ಸಮ್ಮಿಲನವನ್ನು ನಾವು ನೋಡುವಾಗ ಒಂದು ಆ್ಯಂಬಿಯನ್ಸ್ ಫಸ್ಟ್ ನಾವು ಕನ್ಸಿಡರ್ ಮಾಡೋದು ಎಲ್ಲಿ ಮಾಡ್ತಾರೆ ಮಾರೆ. ಒಂದು ಹಾಲಿನಲ್ಲಿ ಮಾಡಿದ ಕೂಡಲೇ ಒಂದೆಲ್ಲ ಕಂಜೆಸ್ಟೆಡ್ ಅನುಭವ ನಮಗೆ ಆಗ್ತದೆ. ಇಲ್ಲಿ ಎದೆಲ್ಲ ಕಟ್ಟಿದಾಗೆ ಆಗ್ತದೆ, ಯಾಕಂದರೆ ಎಲ್ಲಿಯೂ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಈ ಒಂದು ವೇದಿಕೆ ಸುಧಾನದ ಒಂದು ಈ ಹೊರಾಂಗಣದಲ್ಲಿ ಇಲ್ಲಿ ನಾನು ನನ್ನ ಮಕ್ಕಳಿಬ್ಬರು ಕಲಿತದ್ದು ಇಲ್ಲಿ. ಆದರೆ ನಾನು ಅಲ್ಲಿ ಹಿಂದೆ ನಿಂತು ವಾರ್ಷಿಕೋತ್ಸವ ನೋಡ್ತಿದ್ದೆ. ಇಂಥ ವೇದಿಕೆಯಲ್ಲಿ ಕೂತು ಮಾತಾಡಲಿಕ್ಕೆ ಆಗ್ತದ ಅನ್ನುವಂಥದ್ದು ಒಂದು ಅವಕಾಶ ಸಿಗ್ತದಂತ ನಾನು ತಿಳ್ಕೊಂಡಿರಲಿಲ್ಲ. ಆದರೆ ಕಳೆದ ಬಾರಿ ನಮ್ಮ ಲಿಯೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ರಂಜಿತಾ ಇಲ್ಲಿ ಆ್ಯನ್ಯುವಲ್ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಮಾಡುವಾಗ ಆ್ಯನ್ಯುವಲ್ ಮೀಟ್ ಮಾಡುವಾಗ ಅಲ್ಲೊಂದು ಅವಕಾಶ ಪ್ರಥಮ ಬಾರಿಗೆ ನನಗೆ ಸಿಕ್ಕಿತ್ತು. ಇಂಥದೇ ಸುಂದರ ಕಾರ್ಯಕ್ರಮ ಅವತ್ತೂ ಆಗಿದೆ. ಅದರ ಒಂದು ಪುನರ್ ನಿರ್ಮಾಣ ಆಗಿದೆ. ಅದೇ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಕ್ಕೆ ಪ್ರಾಂತೀಯ ಅಧ್ಯಕ್ಷರಿಗೆ ಬಲಗೈ ಎಡಗೈ ಆಗಿರುವಂಥ 2 ಝೋನ್ ಚೇರ್ಪರ್ಸನ್ಸ್ ನಮ್ಮ ಜಯಸಿಂತಾ ಮೇಡಮ್ ಮತ್ತು ಜಗನ್ನಾಥ್ ರೈ ಅವರು. ಏನಂತ ಹೇಳಿದರೆ ಪ್ರತಿಯೊಂದು ಕ್ಲಬ್ಬಿನಲ್ಲಿ ಒಬ್ಬೊಬ್ಬ ನಾಯಕರನ್ನು ಸೃಷ್ಟಿಸುವಂಥ ಒಂದು ಕೇಂದ್ರ ನಮ್ಮ ಲಯನ್ಸ್ ಕ್ಲಬ್ಗಳು. ಯಾಕಂತ ಹೇಳಿದರೆ ಇಲ್ಲಿ ಪ್ರತಿಯೊಬ್ಬನೂ ನಾಯಕನಾಗಬೇಕನ್ನುವಂಥದ್ದು ನಮ್ಮ ಗುರಿ. ಆ ನಿಟ್ಟಿನಲ್ಲಿ ಇವತ್ತಿನ ಈ ವರ್ಷದ ನಾಯಕರು ಹೆಚ್ಚಿನ ಕೆಲಸಗಳನ್ನು ಮಾಡಿ ನಮ್ಮ ಪ್ರಾಂತ್ಯಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅದೇ ರೀತಿ ಈ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜಿಸುವಲ್ಲಿ ಈ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ಟಿ ಸದಾನಂದ ಶೆಟ್ಟಿಯವರು ಅವರು ನಮಗಿಂತ ಮೊದಲೇ ಪೂರ್ವ ರಾಜ್ಯಪಾಲರಾಗಿರಬೇಕಿತ್ತು. ಆದರೆ ಅವರು ಮನಸ್ಸು ಮಾಡಲಿಲ್ಲ. ನಮ್ಮ ಜಿಲ್ಲೆ ವಿಂಗಡಣೆ ಆಗುವ ಮೊದಲೇ ಅವರು ನಮ್ಮ ಅಭ್ಯರ್ಥಿ. ಆದರೆ ಅಲ್ಲಿ ನಾವು ವಿಟ್ಲದವರು ನಿಂತಿದ್ವಿ, ಪುತ್ತೂರಿನವರು ಈ ಸ್ಪರ್ಧೆಗೆ ನಿಂತು ಇಬ್ಬರಿಗೂ ಸೋಲಾಯಿತು. ಆದರೆ ಮುಂದಿನ ದಿನಗಳಲ್ಲಿ ಸದಾನಂದ ಶೆಟ್ಟಿಯವರೇ ನಿಮ್ಮ ನಾಯಕತ್ವಕ್ಕೆ ಮತ್ತೊಮ್ಮೆ ಒಂದು ಕೀ ಕೊಡುವ ಕೆಲಸ ಈ ವೇದಿಕೆ ಮೂಲಕ ಆಗಲಿ ಅಂತ ಹೇಳುತ್ತಾ ನಿಮ್ಮ ಭವಿಷ್ಯದ ಲಯನಿಸಮ್ಮಿನ ಒಂದು ಶುಭವನ್ನು ಹಾರೈಸ್ತಿದ್ದೇನೆ. ಅದೇ ರೀತಿ ಕಾರ್ಯದರ್ಶಿಯಾಗಿ ಪೂರ್ವ ಪ್ರಾಂತೀಯ ಅಧ್ಯಕ್ಷರಾದ ಕೃಷ್ಣ ಪ್ರಶಾಂತ್ ಮತ್ತು ಕೋಶಾಧಿಕಾರಿಯಾಗಿರುವ ಸುಂದರಗೌಡ ಅವರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ನಮ್ಮ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು, ಯಾಕಂದರೆ ಜಿಲ್ಲೆಯಲ್ಲಿ ಏನಾದರೂ ಪ್ರಗತಿ ಆಗಬೇಕಿದ್ರೆ ಪ್ರಾಂತೀಯ ಅಧ್ಯಕ್ಷರಿಗೆ ಗೌರವ ಸಲ್ಲುತ್ತದೆ. ಪ್ರಾಂತೀಯ ಅಧ್ಯಕ್ಷರು ಉತ್ಸವ ಮೂರ್ತಿ. ಇಲ್ಲಿ ನಿಜವಾದ ಮೂರ್ತಿಗಳು ನಮ್ಮ ಈ ಕ್ಲಬ್ಬಿನ ಅಧ್ಯಕ್ಷರುಗಳು. ಅವರು ಕ್ಲಬ್ಬಿನಲ್ಲಿ ಯಾವ ರೀತಿ ಕೆಲಸ ಮಾಡಿ ಕಾರ್ಯವನ್ನು ಮಾಡ್ತಾರೋ ಅದರ ಮೂಲಕ ನಮಗೆ ಘನತೆ ಬರ್ತದೆ. ಆ ಒಂದು ಸೇವೆಯ ವೀಸರು ಅನ್ನುವಂಥಕ್ಕೆ ಅರ್ಥ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಾಂತ್ಯದ ಎಲ್ಲ ಅಧ್ಯಕ್ಷರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಅರವಿಂದ ಚೊಕ್ಕಾಡಿಯವರ ಮಾತಿಗೆ ನಾನು ಕಿವಿಯಾಗಲಿಕ್ಕೆ ಇರಲಿಲ್ಲ. ಆದರೆ ವಸಂತ್ ಶೆಟ್ಟಿಯವರ ಮಾತುಗಳ ಮೂಲಕ ನಿಮ್ಮ ಅತ್ಯಂತ ಸಾಹಿತ್ಯಪೂರ್ಣವಾದ ಮಾತುಗಳಿಂದ ನಮ್ಮ ಲಯನ್ಸಿನವರಿಗೆ ಮನೆಗೆ ತಗೊಂಡು ಹೋಗಲಿಕ್ಕೆ ಕೆಲವು ವಸ್ತುಗಳನ್ನಾದರೂ ವಿಚಾರಗಳನ್ನು ಬಿಟ್ಟು ಹೋಗಿ ಕೊಟ್ಟಿದ್ದೀರಿ ಅನ್ನುವಂಥ ಸಂತೃಪ್ತಿ ನಮಗಿದೆ. ಅದೇ ರೀತಿ ವಸಂತ್ ಕುಮಾರ್ ಶೆಟ್ಟಿಯವರು ನಮ್ಮ ಜಿಲ್ಲೆಯ ಅತ್ಯಂತ ಯಶಸ್ವಿ ಯುವ ನಾಯಕ. ಅವರ ಭವಿಷ್ಯಕ್ಕೂ ಮುಂದಿನ ಭವಿಷ್ಯಕ್ಕೂ ಉತ್ತಮವಾದ ಶುಭವನ್ನು ಕೋರುತ್ತಾ ಎಲ್ಲರಿಗೂ ಈ ವೇದಿಕೆಯ ಮುಂದೆ ಇರುವ ಎಲ್ಲರನ್ನು ಒಂದೇ ಮಾತಲ್ಲಿ ಅಭಿನಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. Thank you, sir. With years of service adds strength to every message. We are honored to hear from a leader whose experience and guidance continue to inspire our Lions family.
I now request past District Governor M.B. Sadashiva to address the gathering. ಅಂಶು ಪ್ರಾಂತೀಯ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಿದ ಲಯನ್ ಸುಮಿತಾ ರೈ ಅವರೇ, ನಮ್ಮೆಲ್ಲರ ಮಿತ್ರರು, ಆದರ್ಶ ಲಯನ್ ಸದಸ್ಯರು ಆಗಿರುವ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಪಿ ಆನಂದ ರೈ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನ ಭಾಷಣವನ್ನು ಮಾಡಿದ ನಮ್ಮ ಆತ್ಮೀಯ ಗಾಂಧಿವಾದಿ, ಚಿಂತಕ, ಪ್ರಚಂಡ ವಾಗ್ಮಿ ಮತ್ತು ಛಲದಂಕ ಮಲ್ಲ ಶ್ರೀ ಅರವಿಂದ್ ಚೊಕ್ಕಾಡಿಯವರೇ, ನಮ್ಮೆಲ್ಲರ ಆತ್ಮೀಯರು, ಲಯನ್ಸಿಗೆ ಒಂದು ವಸಂತ ಕಾಲವನ್ನು ತಂದುಕೊಟ್ಟ ಶ್ರೀ ವಸಂತ್ ಕುಮಾರ್ ಶೆಟ್ಟರವರೇ, ಈಗಾಗಲೇ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಮಾತನಾಡಿದ ಲಯನ್ ಗೀತ್ ಪ್ರಕಾಶ್ ಅವರೇ, ಈ ಸಮ್ಮೇಳನ ಸಮಿತಿಯ ಅಧ್ಯಕ್ಷರೇ, ಭಾಳ ಹಿರಿಯರಾದ ಟಿ ಸದಾನಂದ ಶೆಟ್ಟಿಯವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಲಯನ್ಸ್ ಸದಸ್ಯರೇ, ಮುಂಭಾಗದಲ್ಲಿರುವ ಲಯನ್ ಬಂಧುಗಳೇ, ನಾವು ಜೆ ಸಿ ಮೂಲದಿಂದ ಬಂದವರು. ಜೆ ಸಿಯಲ್ಲಿ ಅರವಿಂದ್ ಚೊಕ್ಕಾಡಿ, ನಾನು ಜೆ ಸಿಯಲ್ಲಿದ್ದಾಗ ಅವರು ಯುವ ಜೆ ಸಿಯಲ್ಲಿದ್ದರು. ಸಾಮಾನ್ಯವಾಗಿ ಜೆ ಸಿಯಲ್ಲಿ ನಾವು ಒಂದು ಮಾತು ಹೇಳ್ತೇವೆ, ಡೋಂಟ್ ಬಿಗಿನ್ ಎಪಾಲಜೆಟಿಕಲಿ ಅಂತ, ನಮ್ಮ ತರಬೇತಿ ಅದು. ವಿಷಾದದೊಂದಿಗೆ ಪ್ರಾರಂಭ ಮಾಡಬೇಡಿ. ನಾನು ಇವತ್ತು ವಿಷಾದದಿಂದ ಐ ಹ್ಯಾಂಗ್ ಮೈ ಫೇಸ್ ಇನ್ ಶೇಮ್ ದಟ್ ಐ ಆಮ್ ಲೇಟ್. ನನಗೆ ತುಂಬ ವಿಷಾದ ಇದೆ, ನಾನು ಲೇಟಾಗಿ ಬಂದಿದ್ದೇನೆ, ಆದರೆ ಬರಲೇಬೇಕನ್ನೋದು ಒಂದು ಉದ್ದೇಶ ಆಗಿತ್ತು, ಬಂದಿದ್ದೇನೆ. ಬಂದಾಗ ಸಾಮಾನ್ಯವಾಗಿ ನಾವು ವೇದಿಕೆಗೆ ಕರಿಬಾರ್ದು, ಆದರೂ ನನಗೆ ವೇದಿಕೆಯಲ್ಲಿ ಕರೆದು ಕೂರಿಸಿ ಸನ್ಮಾನಿಸಿದ್ದೀರಿ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಸಾಮಾನ್ಯವಾಗಿ ನಾವು ಒಂದು ಹಾಸ್ಯಕ್ಕೊಂದು ಮಾತು ಹೇಳ್ತೇವೆ, ಈ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ನವರು ಅಥವಾ ಇನ್ಶೂರೆನ್ಸ್ ಅಡ್ವೈಸರ್ ಆಗಲಿ, ಅವರ ಡೆವಲಪ್ಮೆಂಟ್ ಆಫೀಸರ್ಗಳು ಬಸ್ಸು ಕಿಕ್ಕಿರಿದು ತುಂಬಿದ್ದರೂ ಕೂಡ, ಎಲ್ಲರೂ ನಿಂತುಕೊಂಡಿದ್ದರೂ ಕೂಡ 2 ಸೀಟು ಖಾಲಿ ಇರ್ತದಂತೆ. ಯಾಕೆಂದರೆ ಅದರಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಒಬ್ಬರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ. ಯಾಕೆಂದರೆ ಅವರು ನಮ್ಮನ್ನು ಒತ್ತಾಯ ಮಾಡ್ತಾರೆ, ಇನ್ಶೂರೆನ್ಸಿಗೆ ತುಂಬ ಅಡ್ವೈಸ್ ಮಾಡ್ತಾರೆ, ಆದ್ದರಿಂದ ಅದೊಂದು ಸೀಟು ಖಾಲಿಯೇ ಇರ್ತದಂತೆ ಬಸ್ಸಲ್ಲಿ. ಆದರೆ ನಾನು ಹಾಗೆ, ಇಲ್ಲಿ ಇಬ್ಬರು ಇದ್ದಾರೆ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ನವರು, ಜಾಸ್ತಿ ಇರ್ಬೋದು. ನಾವು ಹಾಗಲ್ಲ, ಇದಕ್ಕೆ ವ್ಯತಿರಿಕ್ತವಾಗಿ ಇನ್ಶೂರೆನ್ಸ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಹೇಗಿರ್ಬೋದು ಅನ್ನೋದನ್ನು ತೋರಿಸಿಕೊಟ್ಟ ಆನಂದರಯ್ಯವರು, ಮತ್ತು ಲಯನ್ಸ್ನಲ್ಲಿ ಒಬ್ಬ ತಳಮಟ್ಟದಿಂದ ಅಧಿಕಾರಿಯಾಗಿ ಪ್ರಾಂತ್ಯ ಮಟ್ಟಕ್ಕೆ ಮುಟ್ಟಿದಂಥ ಒಬ್ಬ ಸಜ್ಜನ, ಒಬ್ಬ ಲಯನ್ ಆಗಿ ಆನಂದರಯ್ಯವರು ನೋಡಿದ್ರಿಂದ ತಡವಾಗಿ ಆದರೂ ಅವ್ರ ಜೊತೆ ಸೇರಿಕೊಳ್ಬೇಕು ಅನ್ನುವಂಥ ಒಂದು ಧಾವಂತದಿಂದ ಬಂದಿದ್ದೇನೆ. ಸುಮಾರು 300 ಕಿಲೋಮೀಟರ್ ನಾನು ಪ್ರಯಾಣ ಮಾಡಿದ್ದೀನಿ. ಇವತ್ತು ಇದು 5ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎನಿವೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಯಾಕಂದರೆ ಆನಂದರಯ್ಯವರು ಲಯನ್ಸ್ನಲ್ಲಿ ಸೇರಿದ ಮೇಲೆ, ನಮ್ಮನ್ನು ಅವರು ಪರಿಚಯಿಸಿಕೊಂಡ ಮೇಲೆ, ಅವರ ನಡತೆ, ಅವರ ದಕ್ಷತೆ, ಅವರ ಪ್ರಾಮಾಣಿಕತೆ ಮತ್ತು ಅವರ ಸಹವಾಸ ನೋಡಿದೆ. ಎಲ್ಲಾದರೂ ಅರವಿಂದ ಚೊಕ್ಕಾಡಿಯನ್ನು ಸಿಂಹದ ಬಲೆಗೆ ಸಿಕ್ಕಿಸುವುದಂದರೆ ಸಣ್ಣ ವಿಷಯ ಅಲ್ಲ, ಅದು ಛಲದಂಕ ಮಲ್ಲ. ನಾನು ಆಗಲೇ ಹೇಳಿದೆ, ಒಂದು ಮಲಯಾಳದಲ್ಲಿ ಕೆಲವು ಉರುಸುಗಳು ಅದೆಲ್ಲ ಇದ್ದಾಗ ಅವರು ಅನೌನ್ಸ್ ಮಾಡ್ತಾರೆ, ಪ್ರಚಂಡ ವಾಗ್ಮಿ ಮತ್ತು ಏನು ಅದ್ಭುತ ವಾಗ್ಮಿ ಅಂಥದ್ದೆಲ್ಲ, ಅದೆಲ್ಲ ಸಲ್ಲೋದು ಅರವಿಂದನಿಗೆ ಮಾತ್ರ. ಯಾಕಂದರೆ ಅರವಿಂದನನ್ನು ನಾನು ಚೆನ್ನಾಗಿ ಬಲ್ಲೆ, ಬಾಲ್ಯದಿಂದಲೇ ಅಂಥ ಚುರುಕು, ಅಂಥ ಬುದ್ಧಿವಂತ. ಯಾರನ್ನು ಕೂಡ ನಾನು ಸುಮಾರು ಫೇಸ್ಬುಕ್ಕಲ್ಲಿ ನೀವು ನೋಡಿರ್ಬೋದು, ಎಂಥವರನ್ನು ಕೂಡ ಅವರು ವಾದದಲ್ಲಿ ಶಿಕ್ಷೆ ಹಾಕ್ತಾರೆ, ಆ ವಾದದಲ್ಲಿ ಗೆಲ್ತಾರೆ, ಮತ್ತು ಯಾರಿಗೂ ಒಂದು ಡೊಗ್ಗು ಸಲಾಮಾಗಲಿ, ಅನಗತ್ಯವಾದ ವಿವಾದಗಳು ಬಂದರೂ ಕೂಡ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಮುಲಾಜಿಲ್ಲದೆ ಜಾಲಾಡಿಸುವಂಥ ಒಂದು ಶಕ್ತಿ ಇರುವುದು ಅರವಿಂದ್ ಚೊಕ್ಕಾಡಿಗೆ ಮಾತ್ರ. ಇಡೀ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಲಿ ಕೈ ಆಡಿಸುವ, ನನಗೆ ಗೊತ್ತಿದೆ. ಅಂಥ ಒಂದು ಅದ್ಭುತವಾದಂಥ ವಾಗ್ಮಿಯನ್ನು ಕರೆಸೋದು ಸಣ್ಣ ವಿಷಯ ಅಲ್ಲ. ಆನಂದರೆ ಒಂದು ಒಳ್ಳೆಯ ಚಾಯ್ಸು, ಹ್ಯಾಸ್ ಎ ವೆರಿ ಗುಡ್ ಚಾಯ್ಸ್. ಅಂಥವ್ರು ಬೇಕಾಗಿರೋದು ಈಗ ನಮ್ಮ ಸಮಾಜದಲ್ಲಿ. ನಮ್ಮ ಲಯನಿಸಮಿಗೆ ಕೂಡ ನಾವು ಎಂತೆಂಥವ್ರನ್ನೂ ಕರಿತೇವೆ, ಎಂತೆಂಥವ್ರ ಹತ್ರ ಭಾಷಣ ಮಾಡಿಸ್ತೇವೆ, ಮನೆಗೆ ಹೋದ್ಮೇಲೆ ನಮ್ಮ ಮನೇಲಿ ಮನಸ್ಸಲ್ಲಿ ಏನು ಉಳಿಯೋದಿಲ್ಲ. ಆದರೆ ಇಂಥ ಒಂದು ವಾಗ್ಮಿಗಳು ಬಂದಾಗ, ಗಾಂಧಿ ಬಗ್ಗೆ ಮಾತನಾಡಲಿಕ್ಕೆ ಬಲ್ಲವರು, ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಸಾಧ್ಯ ಇರುವವರು, ಸಮರ್ಥವಾಗಿ ವಿಶ್ಲೇಷಣೆ ಮಾಡುವವರು, ಇಂಥವರ ಅಗತ್ಯ ನಮ್ಮ ಲಯನಿಸಮಿಗೂ ಇದೆ ಮತ್ತು ಸಮಾಜಕ್ಕಿದೆ. ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿಯ ಭಾಷಣವನ್ನು ಕೇಳಲಿಕ್ಕೆ ನನಗೆ ಆಗಲಿಲ್ಲ ಅನ್ನುವಂಥ ವಿಷಾದ ಇದ್ದರೂ ಕೂಡ ಐ ಆಮ್ ಶೂರ್ ಅವರು ಅತ್ಯುತ್ತಮವಾದಂಥ ಮಾತನ್ನು ಹೇಳಿರ್ತಾರೆ. ಒಳ್ಳೆಯ ವಿಚಾರದಿಂದ ನಮ್ಮನ್ನು ಪ್ರಚೋದಿಸ್ತಾರೆ, ಪ್ರಬೋಧನಿಸ್ತಾರೆ ಮತ್ತು ನಮ್ಮ ಮುಂದಿನ ಕೆಲಸಗಳಿಗೆ ಒಂದು ಹೊಸ ಡೈಮೆನ್ಷನ್ ಕೊಡುವಂಥ ಮಾತು ಅವ್ರದ್ದು ಆಗಿರ್ತದೆ ಅನ್ನುವ ವಿಶ್ವಾಸ ನನಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಆನಂದರಯ್ಯವನ್ನು ಅಭಿನಂದಿಸ್ತೇನೆ. ನಾನು ಆಗಲೇ ಹೇಳಿದೆ, ಲಯನಿಸಮ್ ಯಾವ ಕಡೆ ಸಾಗ್ತಿದೆ ಅನ್ನೋದಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಅದ್ದೂರಿಯ ಕಾರ್ಯಕ್ರಮಗಳು, ಭರ್ಜರಿಯ ಔತಣಗಳು ಇವಿಷ್ಟೇ ನಮ್ಮ ಸಮ್ಮೇಳನಗಳಲ್ಲಿ ಈಗ ಕಾಣ್ತಾ ಇರೋದಾ? ಇನ್ನೂ ನಾವೇನು ಬದಲಾಗಬೇಕಾ? ಅದು ನಾವು ಒಂದು ಹಂತದಲ್ಲಿ ನಿಂತು ಆತ್ಮಾವಲೋಕನ ಮಾಡಿಕೊಳ್ಬೇಕಾದದ್ದು. ಇವತ್ತು ಆನಂದರಯ್ಯವರು ನನಗೊಂದು ಮಾತು ಹೇಳಿದರು, 8:30 ಸರಿಯಾಗಿ ನಿಲ್ಲಿಸ್ತೇವೆ ಅಂತ.
ಹಾಗಾಗಿ ನಾನು 8:20 ಬರಬೇಕು ಅಂತ ಬಂದೆ. 8:15 ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿತ್ತು. ಯಾಕೆಂದರೆ ಅವರು ಸರಿಯಾಗಿದ್ದರೂ ಕೂಡ ನಾವೆಲ್ಲರೂ ಕೂಡ ಸಹಕರಿಸಬೇಕಲ್ಲ. 8:15 ಮುಗಿಸೋದು ನಮ್ಮ ಮಾತಲ್ಲ. ನಾನು ಬಹಳ ಖುಷಿಪಟ್ಟದ್ದು, ನಮ್ಮನ್ನು ಅಡ್ವೈಸರ್ಸ್ನ ಕರೆದು, ನಾವು ಅಡ್ವೈಸೇ ಮಾಡಲಿಲ್ಲ, ಏನಾದರೂ ಆಗಿದ್ದರೆ ನಾವು ಜವಾಬ್ದಾರಲ್ಲ ಅನ್ನುವಂಥ ದೃಷ್ಟಿಯಿಂದ. ಆದರೆ ಅಡ್ವೈಸರ್ಸ್ ನಮಗೆ ಗೌರವಿಸಿದ್ದಾರೆ. ನನಗೆ ಖುಷಿ ಕೊಟ್ಟದ್ದು ಸನ್ಮಾನ ಮಾಡಿದಂಥ ಪಟ್ಟಿ ನೋಡಿದೆ. ಡಾಕ್ಟರ್ UP ಶಿವಾನಂದ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡೋದು ಸುಲಭ ಅಲ್ಲ. 3 ತಾಲೂಕುಗಳಲ್ಲಿ ಪತ್ರಿಕೆ ಮಾಡಿ ಅದನ್ನು ಜನಸಾಮಾನ್ಯರು ಓದುವಂತೆ, ಕಡ್ಡಾಯವಾಗಿ ಓದುವಂತೆ ಮಾಡೋ ಒಂದು ಆ ನಿಪುಣತೆ ಇದೆಯಲ್ಲ, ಅದರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮತ್ತು ಅವರ ಒಂದು ಯಾರು ಮಗು ಹುಟ್ಟಿದರೂ ಬರ್ತದೆ, ಏನೋ ವಿವಾಹ ಆದರೂ ಬರ್ತದೆ, ನನ್ನ ಹೆಸರೊಂದು ಬಂದರೆ ಸಾಕು, ಸುದ್ದಿಯಲ್ಲಿ ಬರಲಿಲ್ವ ಅಂತ ಹುಡುಕುವಂಥ ಜನಗಳನ್ನು ಸೃಷ್ಟಿ ಮಾಡಿದಾರಲ್ಲ, ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಯಾವುದೇ ಜರ್ನಲಿಸಮ್ ಕ್ಷೇತ್ರದಲ್ಲಿ ಇಂಥ ಒಂದು ಸಾಧನೆ ಮಾಡಿದವರು ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ಅವರನ್ನು ನೀವು ಆಯ್ಕೆ ಮಾಡಿದ್ದೀರಿ. ಅನಿತಾ ಹೇಮಶೆಟ್ಟಿಯವರು ಒಬ್ಬ ಸಮಾಜ ಸೇವೆಯಲ್ಲಿ, ನಾನು ಅವರನ್ನು ಭಾಳ ದಿನದಿಂದ ನೆನಪಿಸ್ಕೊಳ್ತೇನೆ. ಅವರು ಶಿಕ್ಷಣದ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿದ್ದರು. ಆ ಸಂದರ್ಭದಲ್ಲಿ ವಲಸಿಗ ಕಾರ್ಮಿಕರ ಮಕ್ಕಳು ರಸ್ತೆಯಲ್ಲಿ ಓಡಾಡ್ತಾಯಿದ್ರು, ಅವರು ಶಾಲೆಗೆ ಹೋಗ್ತಾ ಇರಲಿಲ್ಲ. ಅದನ್ನು ಕಂಡು ಆ ಮಾತೃ ಹೃದಯ ಅಂತಿದೆಯಲ್ಲ, ಅದು ಅನಿತಾ ಹೇಮಶೆಟ್ಟಿಯವರಿಗಿತ್ತು. ಅವರು ಆ ಮಕ್ಕಳನ್ನು ಕಂಡು ಜಿಲ್ಲಾ ಪಂಚಾಯತಿಯಲ್ಲಿ ಸಂಬಂಧಪಟ್ಟ ಇಲಾಖೆಯವರನ್ನು ವ್ಯವಹರಿಸಿ ಅವರಿಗಾಗಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದಂಥ ಒಂದು ಘಟನೆ ನನಗೆ ನೆನಪಿಗೆ ಬರ್ತದೆ. ಅದು ನಿಜವಾದ ಸಮಾಜ ಸೇವೆ. ಅಂಥದ್ದನ್ನು ನಾನು ನೆನಪಿಸ್ಕೊಂಡಿದ್ದೇನೆ. ಹಾಗೆ ಅವರನ್ನು ನೀವು ಗೌರವಿಸಿದ್ದೀರಿ. ಇನ್ನು ಗೋಪಾಲ್ ಭಟ್ ಉದ್ಯಮಿಗಳು ಅಂತ ತಿಳ್ಕೊಂಡೆ. ಆ ಉದ್ಯಮ ಕೂಡ ಶ್ರೇಷ್ಠ ರೀತಿಯಲ್ಲಿ ಆಗಿದ್ದರಿಂದ ನೀವು ಗುರುತಿಸಿದ್ದೀರಿ. ನಯನಾ ರೈ ಅವರಂಥ ಕಲೆಯನ್ನು ನಾನು ನೋಡಿದ್ದೀನಿ. ಎಷ್ಟು ಜನರನ್ನ ವೇದಿಕೆ ಮೇಲೆ ನಾವೆಲ್ಲ ಇವತ್ತು ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಂತೇಳಿ ಟಿ ವಿಯಲ್ಲಿ ನೋಡಿ ಭಾಳ ದೊಡ್ಡ ಚಪ್ಪಾಳೆ ತಟ್ತೇವೆ, ಅದನ್ನು ಭಾಳ ಖುಷಿ ಪಡ್ತೇವೆ. ಆದರೆ ನಮ್ಮ ಹಳ್ಳಿಯಲ್ಲಿರುವಂಥ ಗ್ರಾಮಾಂತರ ಪ್ರದೇಶದ ಮಕ್ಕಳನ್ನು ಕೂಡ ವೇದಿಕೆಗೆ ಕರೆಸಿ ಅವರಲ್ಲಿ ಒಂದು ನೃತ್ಯದ ಕಲೆಯನ್ನು ಅರಳಿಸುವಂಥ ಒಂದು ಕೆಲಸವನ್ನು ಭಾಳ ವರ್ಷಗಳಿಂದ ಮಾಡ್ತಾರಲ್ಲ, ಅವರನ್ನು ಸೆಲೆಕ್ಟ್ ಮಾಡಿದ್ದೀರಿ. ಭಾಗ್ಯಶ್ರೀ ಅವರು ಎಲ್ಲಿದ್ದಾರೆ ನೋಡಬೇಕು ನನಗೆ ಮುಖ. ಯಾಕಂದರೆ ಒಬ್ಬ ಭಾಗ್ಯಶ್ರೀ ಈ ಭಾಗದ ಒಂದು ಭಾಗ್ಯವಂತ, ನಮ್ಮ ಭಾಗ್ಯ. ಯಾಕಂದರೆ ಅವರು ಒಂದು ಬಹಳ ಕಷ್ಟಪಟ್ಟು ಅವರ ಮಕ್ಕಳಲ್ಲ, ಅವರ ಸಹೋದರರಲ್ಲ, ಸಮಾಜದ ಯುವಕರನ್ನು ಒಳ್ಳೆಯ ಕ್ಷೇತ್ರಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದು ಬಹಳ ಸುಲಭದ ಮಾತಲ್ಲ. ಯಾಕಂದರೆ ಯಾರೂ ಬರೋದಿಲ್ಲ. ನಮ್ಮ ಜಿಲ್ಲೆದು ಒಂದು ಸಮಸ್ಯೆ ಏನಂದರೆ ನಮಗೆಲ್ಲ ಒಳ್ಳೆ ವೈಟ್ ಕಾಲರ್ ಜಾಬ್ ಬೇಕು, ಆದರೆ ಅದು ಸುಮ್ಮನೆ ಕೂತಲ್ಲಿಗೆ ಬರಬೇಕು, ಪ್ರಯತ್ನ ಮಾಡೋದಿಲ್ಲ, ತರಬೇತಿ ಪಡೆಯೋದಿಲ್ಲ. ಅದೇ ನಮಗೆ ಅರವಿಂದ್ ಕೇಳಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಹೋಗ್ತಾರೆ ಅವರು. ಯಾಕಂದರೆ ಉತ್ತರ ಕರ್ನಾಟಕದವರು ಸರ್ಕಾರಿ ಹುದ್ದೆಗೆ ಬೇಕಾಗಿ ಯಾವ ತರಬೇತಿಗೂ ಸಿದ್ಧರಾಗ್ತಾರೆ. ನಮ್ಮವರು ಬರಲಿಕ್ಕೆ ಇಲ್ಲ. ಬ್ಯಾಂಕಿನಲ್ಲಿ ಹಿಂದಿ ಮಾತಾಡೋರು ಇದ್ದಾರೆ, ಮಲಯಾಳ ಮಾತಾಡೋರು ನಾವು ಕೂತ್ಕೊಂಡು ಟೀಕೆ ಮಾಡ್ತೇವೆ. ಒಬ್ಬ ಬ್ಯಾಂಕಿಂಗ್ ಪರೀಕ್ಷೆ ಕೂತ್ಕೊಳ್ಳೋದಿಲ್ಲ. ಅಂಥವ್ರು ಕೂತ್ಕೊಳ್ಳುವಂತೆ ಮಾಡಿ ಅಂಥವ್ರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ ಭಾಗ್ಯಶ್ರೀ ಅನ್ನುವಂಥ ಯುವಕ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅದನ್ನು ಸೆಲೆಕ್ಟ್ ಮಾಡಿದ್ದೀರಿ, ಅದನ್ನು ನಾನು ಭಾಳ ಖುಷಿಪಡ್ತೇನೆ. ಡಾಕ್ಟರ್ ಶಿವಪ್ರಸಾದ್ ಅನ್ನೋಂಥ ವೈದ್ಯರು ಮತ್ತು ಸುದರ್ಶನ್ ಪಡಿಯಾರ್ ನಮ್ಮ ಲಯನ್ಸ್ನಲ್ಲಿ ಅವರು PRO ಈಗ ಭಾಳ ದೊಡ್ಡ ಹುದ್ದೆಯನ್ನು ಹೊಂದಿ ಅದನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕ್ರೀಡೆಯಲ್ಲಿ ಬಾಲಕಶ್ರೀಗಳು ಇವರೆಲ್ಲರನ್ನ ನೀವು ಗುರುತಿಸಿದ್ದೀರಿ. ಹಾಗೆ ನಯನಾ ರೈ ನೆಲ್ಲಿಕಟ್ಟೆ ಮಾನವೀಯ ಸೇವೆ ನನ್ನ ಕ್ಷೇತ್ರದಲ್ಲಿ ಅಂದರೆ ವಿಕಲಚೇತನರಿಗಾಗಿ ನಯನಾ ವೀರಯ್ಯವರು ಮಾಡುವಂಥ ಕೆಲಸವನ್ನು ನಾನು ನೋಡಿದ್ದೇನೆ. ಅಂಥ ಒಂದು ಮಾತೃ ಹೃದಯ ಅಂತಃಕರಣವನ್ನು ಮಿಡಿಯುವಂಥ ಒಂದು ವ್ಯಕ್ತಿಯನ್ನು ಗುರುತಿಸಿದ್ದೀರಿ. ಇವೆಲ್ಲವೂ ಮಾಡೋ ಮೂಲಕ ನಾನು ಯಾಕೆ ಇದನ್ನು ವಿಶೇಷವಾಗಿ ಒತ್ತು ಕೊಟ್ಟು ಮಾತಾಡಿದ್ದೇನೆ ಅಂದರೆ, ಇವೆಲ್ಲವನ್ನು ಮಾಡೋ ಮೂಲಕ ಲಯನಿಸಮ್ ಜನಪರವಾಗಿದೆ, ಜನಪ್ರಿಯ ಕೆಲಸಗಳನ್ನಲ್ಲ ಜನಪರವಾದ ಕೆಲಸಗಳು ಮಾಡೋದನ್ನು ಲಯನ್ಸ್ ಗುರುತಿಸ್ತದೆ ಅನ್ನೋದನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ಆ ಪ್ರಾಂತ್ಯ ಸಮ್ಮೇಳನಕ್ಕೆ ಒಂದು ಶಾಶ್ವತವಾದ ನೆನಪು ಈ ಮೂಲಕ ಬರ್ತದೆ ಅಂತ ನಾನು ತಿಳ್ಕೊಳ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಹಳ ಸರಳವಾಗಿ ನನಗೆ ಭಾಳ ಖುಷಿ ಕೊಟ್ಟದ್ದು ಸರಳತೆ. ಒಂದು ತಳಸ್ಪರ್ಶಿ ನಾಯಕರಾದಂಥ ಆನಂದ ರೈ ಅವರಿಗೆ ಮಾತ್ರ ಇಂಥದ್ದು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಿಗೂ ಹೊರೆಯಾಗದಾಗೆ, ಯಾರಿಗೂ ತೊಂದರೆ ಆಗದಾಗೆ ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಯಶಸ್ವಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಅಭಿನಂದಿಸ್ತೇನೆ. ಮುಖ್ಯವಾಗಿ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ಪುತ್ತೂರು ಕ್ಲಬ್ಬಿನ ಅಧ್ಯಕ್ಷೆ ಶ್ರೀಮತಿ ಪ್ರೇಮಕರ ಹತ್ರ ಕೂತ್ಕೊಳ್ಳೋವಾಗಲೇ ನನಗೆ ಹೆದರಿಕೆ ಆಗ್ತದೆ. ಅವರು ಯಾವಾಗಲೂ ಟೀಚರ್ ಆಗಬೇಕಾಗಿತ್ತು. ಅವರು ರಾಜಕಾರಣಿ ಮತ್ತು ಸಮಾಜ ಸೇವಕಿ ಆಗಿದ್ದಾರೆ. ಅವರು 2 ವರ್ಷ ಒಂದು ಸಂಸ್ಥೆಯನ್ನು ನಡೆಸೋದು ಸಣ್ಣ ವಿಷಯ ಅಲ್ಲ. 50 ವರ್ಷದ ಇತಿಹಾಸ ಇರುವಂಥ ಸಂಸ್ಥೆಯನ್ನು 2 ವರ್ಷ ಅಧ್ಯಕ್ಷರಾಗಿರೋದು ಸಣ್ಣ ವಿಚಾರ ಅಲ್ಲ. ಒಬ್ಬ ದಕ್ಷತೆಯಿಂದ ಅವರ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ನಾಯಕರನ್ನು ಅವರು ಗುರುತಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಈ ಒಂದು ಪ್ರಾಂತ್ಯ ಸಮ್ಮೇಳನ ಅಂಶವು ಯಶಸ್ವಿಯಾಗಿದೆ. ನೀವೆಲ್ಲರೂ ಸಂತೋಷದಿಂದ ಭಾಗಿಯಾಗಿದ್ದೀರಿ. ಇಂತಹ ಕಾರ್ಯಕ್ರಮದಲ್ಲಿ ತಡವಾಗಿ ಆದರೂ ಬಂದು ಸೇರಿಕೊಳ್ಳಿಕ್ಕೆ ನನಗೆ ಖುಷಿ ಮತ್ತು ಹೆಮ್ಮೆ. ಆನಂದ ರೈಗಳ ಸಜ್ಜನಿಕೆ, ಸರಳತೆ ಮತ್ತು ಅವರಲ್ಲಿರುವಂಥ ಮಾನವ ಪ್ರೀತಿ ಅದೆಲ್ಲದಕ್ಕಿಂತಲೂ ಮೆಕ್ಕಿ ಅವರು ಬೆಳ್ಳಾರಿಯಲ್ಲಿ ಒಂದು ಲಯನ್ಸ್ ಕ್ಲಬ್ಬನ್ನು ಹಳ್ಳಿ ಅಂತ ಬೆಳ್ಳಾರೆ ಅಂತ ಪ್ರದೇಶದ ಲಯನ್ಸ್ ಕ್ಲಬ್ಬನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಪಟ್ಟ ಪ್ರಯತ್ನ ಮತ್ತು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಮಾಡ್ತಾ ಇರೋದು ಕೂಡ ನಾನು ಗಮನಿಸಿದ್ದೇನೆ. ಅನೇಕರಿಗೆ ಗೊತ್ತಿಲ್ಲ, ಈ ಇನ್ಶೂರೆನ್ಸ್ ಅನ್ನೋದು ಮೊದಲು ಲೈಫ್ ಇನ್ಶೂರೆನ್ಸ್ ಅನ್ನುವ ಹೆಸರಲ್ಲಿ ಇರಲಿಲ್ಲ. ಅದಿದ್ದದ್ದು ಡೆತ್ ಇನ್ಶೂರೆನ್ಸ್ ಅಂತ. ಒಬ್ಬನಿಗೆ ಎಲ್ಲೂ ಕೂಡ ಇನ್ಶೂರೆನ್ಸ್ ಪಾಲಿಸಿ ಮಾಡಲಿಕ್ಕಾಗಲಿಲ್ಲ. ಅವನು ಮಾರೋ ದಿವಸ ಹೋಗಿ ಒಂದು ಮನೆಯಲ್ಲಿ ಹೋಗಿ ಹೇಳ್ತಾನೆ ಲೈಫ್ ಇನ್ಶೂರೆನ್ಸ್ ಅಂತ ಅವನ ಹೆಸರಿಟ್ಟಿದ್ದು ಒಬ್ಬ ಅಡ್ವೈಸರ್ ಅಂತ. ಒಂದು ಇಡೀ ಪ್ರಪಂಚದ ಈ ಒಂದು ಇನ್ಶೂರೆನ್ಸ್ ಅಥವಾ ವಿಮಾ ವಲಯಕ್ಕೆ ಅದ್ಭುತವಾದಂಥ ಒಂದು ತಿರುವನ್ನು ಕೊಟ್ಟದ್ದು ಒಬ್ಬ ವ್ಯಕ್ತಿಯ ಚಿಂತನೆ. ಅಂಥ ಚಿಂತನೆಗಳು ಇವತ್ತಿನ ಗಾಂಧಿವಾದಿ
ಅರವಿಂದ್ ಚೊಕ್ಕಾಡಿಯ ಮಾತಿನಿಂದ ಹೊರ ಹೊಮ್ಮಲಿ, ಬದಲಾವಣೆಗಳನ್ನು ನಾವು ತರೋಣ, ಆ ಬದಲಾವಣೆ ನಾವೆಲ್ಲ ಭಾಗಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಪ್ರಾಂತೀಯ ಸಮ್ಮೇಳನದ ಯಶಸ್ಸಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಗೌರವಾನ್ವಿತ ಪೂರ್ವ ರಾಜ್ಯಪಾಲರಾದಂಥ ಲೈನ್ MB ಸದಾಶಿವ ಸರ್ ತಮಗೆ ಎಲ್ಲ ಪ್ರಾಂತ್ಯದ ಲಯನ್ಸ್ ಬಂಧುಗಳ ಪರವಾಗಿ ವಂದನೆ ಸಲ್ಲಿಸುತ್ತಿದ್ದೇವೆ. ಇದೀಗ ಪ್ರಾಂತ್ಯ 7ರ ಎಲ್ಲ ಕ್ಲಬ್ಗಳ ಮಾರ್ಗದರ್ಶಕರು ತಮ್ಮ ಪ್ರಾಂತ್ಯಾಧ್ಯಕ್ಷ ಅವಧಿಯಲ್ಲಿ ಹುಟ್ಟುಹಾಕಿದ ಕ್ಲಬ್ಗಳ ಬೆಳವಣಿಗೆಯನ್ನು ಅತ್ಯಂತ ಸಂತೃಪ್ತಿಯಿಂದ ಕಂಡವರು ಕಾವು ಹೇಮನಾಥ್ ಶೆಟ್ಟಿಯವರು, ನಮ್ಮ ಸಮ್ಮೇಳನ ಸಮಿತಿಯ ಗೌರವಾಧ್ಯಕ್ಷರು, ಇದೀಗ ಶುಭ ಹಾರೈಸುತ್ತಾರೆ. ಅಂಶು ಪ್ರಾಂತೀಯ ಸಮ್ಮೇಳನ ಭಾಳಷ್ಟು ಅದ್ಧೂರಿಯಾಗಿ, ಭಾಳ ಪರಿಣಾಮಕಾರಿಯಾಗಿ, ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಈ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರು ಈಗಾಗಲೇ ಎಲ್ಲರ ಅಭಿಮಾನಕ್ಕೆ, ಅಭಿಪ್ರಾಯದಲ್ಲಿ ಅತ್ಯಂತ ನೆಚ್ಚಿನ ನಾಯಕರು ಎನ್ನುವ ಹೆಸರನ್ನು ಪಡೆದಂಥ ಆನಂದರಯ್ಯ ಅವರೇ ಪ್ರಾಂತೀಯ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ನುಡಿದಂತೆ ನಡೆದ, ಅದರಂತೆ ನುಡಿದ ಮಾತುಗಳನ್ನೆಲ್ಲವೂ ಒಂದು ರೀತಿಯ ಅತ್ಯಂತ ಅರ್ಥಗರ್ಭಿತವಾಗಿ ಒಬ್ಬ ಸಾಹಿತಿಯಾಗಿ ಅವರ ಬಗ್ಗೆ MB ಸದಾಶಿವರವರು ಭಾಳ ಉಲ್ಲೇಖ ಮಾಡಿದರು. ಮತ್ತು ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಬ್ಬ ಶಿಕ್ಷಕ ಅರ್ಧ ಗಂಟೆಯಲ್ಲಿ ಹೇಳಿದಂತೆ ಮಾತು ನಿಲ್ಲಿಸುವುದಲ್ಲದೆ ಆ ಮಾತಿನ ಪ್ರತಿ ಒಂದು ಶಬ್ದವು ಒಂದು ರೀತಿಯ ರೋಮಾಂಚನ ಅನುಭವವನ್ನು ನಮಗೆಲ್ಲ ಕೊಟ್ಟಿದೆ. ಯಾಕಂತ ಹೇಳಿದರೆ ಇಂಥ ಒಂದು ಅತಿಥಿಯ ಅವಶ್ಯಕತೆ ನಮಗಿತ್ತು ಎನ್ನುವುದನ್ನು ಇವತ್ತಿನ ಪ್ರಾಂತೀಯ ಸಮ್ಮೇಳನ ಖಂಡಿತವಾಗಿ ಅತ್ಯಂತ ಆ ಅತಿಥಿಗಳ ಮಾತು ನಾವೆಲ್ಲ ಕೇಳಿದ್ದೆವು, ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೆವು, ಅವರ ಬಗ್ಗೆ ತಿಳ್ಕೊಂಡಿದ್ದೆವು. ಆದರೆ ಅವರ ಮಾತುಗಳನ್ನು ನಮಗೆಲ್ಲರಿಗೂ ಕೇಳುವಂಥ ಅವಕಾಶ ಈ ಒಂದು ಸಂದರ್ಭದಲ್ಲಾಗಿದೆ. ಅದೇ ರೀತಿ ನಮ್ಮ ವಸಂತ್ ಶೆಟ್ಟಿಯವರು ಭಾಳ ಚೆನ್ನಾಗಿ ಮಾತಾಡಿದರು. ಭಾಳ ಅನುಭವಿಗಳಾಗಿ ಲಯನ್ಸಿನಲ್ಲಿ ಸುದೀರ್ಘ ಸೇವೆಗಳೊಂದಿಗೆ ಮಲ್ಟಿಪಲ್ ಚೇರ್ಮನ್ ಆಗಿ ಸಹ ನಮ್ಮನ್ನು ಪ್ರತಿನಿಧಿಸಿದವರು ಮತ್ತು ಒಳ್ಳೆಯ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನಮ್ಮ ಪೂರ್ವ ರಾಜ್ಯಪಾಲರುಗಳು ಇಬ್ಬರೂ ಸಹ ಲಯನ್ಸಿಗೆ ಸಂಬಂಧಪಟ್ಟ ಒಳ್ಳೆಯ ಮಾತುಗಳನ್ನಾಡಿ ಒಟ್ಟಿನಲ್ಲಿ ನಾನು ಮಾತಾಡುವುದಿಷ್ಟೇ. ಗೌರವಾಧ್ಯಕ್ಷನ ನೆಲೆಯಲ್ಲಿ ನಾವೆಲ್ಲ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅನೇಕ ಸಮಸ್ಯೆಗಳಿದ್ದು ಎಲ್ಲ ಪರಿಹಾರ ಆಯಿತಾ ಅಂತ ಕೇಳಿ ಪರಿಹಾರಗಳನ್ನು ಎಲ್ಲ ಮುಗಿಸಿಕೊಂಡು ನಂತರ ಮತ್ತೊಮ್ಮೆ ಚಿಂತನೆ ಮಾಡಿದಾಗ ಅದು ಹೇಗಾಯಿತು ಅಂತ ಹೇಳುವಂಥ ಪ್ರಶ್ನೆಯ ಪ್ರಕಾರ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಮಾತಿನಲ್ಲಿ ನಾವು ತಿಳ್ಕೊಂಡದಿಷ್ಟೇ. ಆನಂದರಯ್ಯವರ ಪ್ರಾಂತೀಯ ಅಧ್ಯಕ್ಷರಾಗಬೇಕು ಅಂತೇಳುವ ಒಂದು ಕನಸನ್ನು ಕಂಡಿದ್ದರು. ಆ ಆನಂದರಯ್ಯವರು ಅಧ್ಯಕ್ಷರಾಗ್ತಾರೆ. ಒಂದು ಗ್ರಾಮಾಂತರ ಪ್ರದೇಶದ ಕ್ಲಬ್ಬುಗಳನ್ನು ಸೇರಿಸಿಕೊಂಡು ಹೇಗೆ ನಡೆಸುವುದೆನ್ನುವ ಚಿಂತನೆಯೊಂದಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳಿದರು. ಗ್ರಾಮಾಂತರ ಕ್ಲಬ್ಬುಗಳಲ್ಲಿ ಸಮಯಕ್ಕೆ ಮೊದಲೇ ಇಂಟರ್ನ್ಯಾಷನಲ್ ಫೀಸ್, ಡಿಸ್ಟ್ರಿಕ್ಟ್ ಫೀಸ್ಗಳನ್ನು ಕಟ್ಟುವಂಥ ಕ್ಲಬ್ಬುಗಳಾಗಿ, ಅದೆಷ್ಟೋ ಸೇವೆಗಳನ್ನು ಕೊಡುವ ಕ್ಲಬ್ಬುಗಳನ್ನಾಗಿ, ಎಲ್ಲರನ್ನು ಒಟ್ಟಾಗಿ ಒಗ್ಗಟ್ಟಾಗಿ ಕೊಂಡೊಯ್ಯುವುದಲ್ಲದೆ ವರದಿಗಳನ್ನು ಕೊಡುವಲ್ಲಿಯೂ ಸಹ ಅಂಕಗಳಿಗಾಗಿ ಪೈಪೋಟಿಯನ್ನು ನಡೆಸುವ ಸಂದರ್ಭಗಳಲ್ಲೂ ಸಹ ಎಲ್ಲವನ್ನು ನಡೆಸಿಕೊಂಡು ಬರ್ತಾ ಇರುವಂಥ ಆನಂದರಯ್ಯವರ ಕನಸಿತ್ತು ಒಂದು ಪ್ರಾಂತೀಯ ಸಮ್ಮೇಳನ ಅತ್ಯಂತ ಯಶಸ್ವಿ ಆಗಬೇಕು. ಅದಕ್ಕಾಗಿ ನಮ್ಮನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಯಶಸ್ವಿಯಾದ ಒಂದು ಪ್ರಾಂತೀಯ ಸಮ್ಮೇಳನ ನಡೀತಾ ಇದೆ ಎನ್ನುವಂಥದ್ದು ಸತ್ಯ. ಇಲ್ಲಿ ಅನೇಕ ವಿಚಾರಗಳನ್ನು MB ಸದಾಶಿವರವರು ಹೇಳಿದ ಮಾತನ್ನು ಮತ್ತೊಮ್ಮೆ ನಾನು ಉಲ್ಲೇಖ ಮಾಡುವಂಥದ್ದು. ಒಂದು ಕಡೆ ಇವತ್ತಿನ ಅತಿಥಿಗಳ ಮಾತು, ಇನ್ನೊಂದು ಕಡೆ 9 ಜನ ಒಂದು ರೀತಿಯ ಸಾಧಕರನ್ನು ಸನ್ಮಾನ ಮಾಡಿದಂಥ ವಿಚಾರ ಬಹಳಷ್ಟು ನೆನಪಿನಲ್ಲಿ ಸದಾ ಉಳಿಯುವಂಥದ್ದು. ಯಾಕಂತ ಹೇಳಿದರೆ ಆ ಸಾಧಕರ ಸಾಧನೆ ಈ ಸಮಾಜಕ್ಕೆ ಮಾದರಿಯಾದದ್ದು ಎನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಹೇಳುವಂಥದ್ದಲ್ಲದೆ ಎಲ್ಲ ಕ್ಲಬ್ಬುಗಳ ಸೇವಾ ತತ್ಪರತೆ, ಒಂದು ರೀತಿಯ ಆ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ಒಂದು ರೀತಿಯ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ನಾನು ಹೊಗಳಿಕೊಳ್ಳುವಂಥದ್ದಲ್ಲ, ತಾವೆಲ್ಲ ಕಂಡದ್ದು, ನಾವೆಲ್ಲ ನೋಡಿದ್ದು, ಇದೆಲ್ಲವೂ ಸತ್ಯ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 7ರಲ್ಲಿ 7 ಕ್ಲಬ್ಬುಗಳಲ್ಲಿ 7 ಗಂಟೆಗೆ ಮುಖ್ಯ ಅತಿಥಿಗಳ ಭಾಷಣದೊಂದಿಗೆ ಎಲ್ಲವೂ ಅತ್ಯಂತ ಅಚ್ಚುಕಟ್ಟಾಗಿ ಆಗಿದೆ ಎನ್ನುವಂಥದ್ದನ್ನು ಆನಂದರಯ್ಯವರು ಹೇಳಿದರು. 7 ನನಗೆ ಶುಭ ಸಂಖ್ಯೆ ಅಂತೇಳಿ.
ಹಾಗಾಗಿ ನನಗಾಯಿತು 7 ಗಂಟೆಗೆ ಸರಿಯಾಗಿ ನಮ್ಮ ಮುಖ್ಯ ಅತಿಥಿಗಳು ಭಾಳ ಅರವಿಂದ ಚೊಕ್ಕಾಡಿಯವರು ಮಾತು ಪ್ರಾರಂಭಿಸಿದರು. ನಾನು 27 ನಿಮಿಷದಲ್ಲಿ ನಿಲ್ಲಿಸ್ತಾರಾ ಅಥವಾ 37ಕ್ಕೆ ಕೊಂಡೊಯ್ತಾರ ಅಂತ ಹೇಳುವಾಗ ಇಲ್ಲ 30ರಲ್ಲೇ ನಿಲ್ಲಿಸಿ ಅದಕ್ಕೂ ಒಂದು ರೀತಿಯ ಎಲ್ಲವೂ 7ರ ಸಂಖ್ಯೆ ಆನಂದರಯ್ಯವರಿಗೆ ಶುಭ ಆಗ್ತದೆ ಅಂತ ಹೇಳುವ ಮಾತುಗಳೊಂದಿಗೆ ಒಟ್ಟಿನಲ್ಲಿ ಈ ಪ್ರಾಂತೀಯ ಸಮ್ಮೇಳನ ಎಲ್ಲರ ಸಹಕಾರದೊಂದಿಗೆ, ಅದರಲ್ಲಿ ವಿಶೇಷವಾಗಿ ಸುಧಾನಂದ ಶೆಟ್ಟಿಯವರು ಪ್ರಾಂತೀಯ ಅಧ್ಯಕ್ಷ ಈ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಯುವುದಲ್ಲದೆ ಒಂದು ಒಳ್ಳೆಯ ಪ್ರಾಂತೀಯ ಸಮ್ಮೇಳನ ನಡೆದಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅವಕಾಶಕ್ಕೆ ಹೊಂದಿಸಿ ಮಾತುಗಳನ್ನು ಕೊನೆಗೊಳಿಸ್ತೇನೆ. Thank you, sir. As Sadashiva Nayak D and our RC Anand District Governor Kudupi Aravind Chennai sir, I request Sudarshan Padiyar, PRO, to receive the check. I now invite... ನನ್ನ ಭಾಷಣ ಉದ್ದಾದರೆ ನನಗೆ ಹಿಂದಿನಿಂದ ಬೈತಾರೆ. ಅದು ಯಾಕೆಂದರೆ ನಾನು ಎಷ್ಟು ಪ್ರಾಂತೀಯ ಸಮ್ಮೇಳನದಲ್ಲಿ ಹೋಗಿದ್ದೇನೆ. ಖಂಡಿತವಾಗಿಯೂ ನಾವು ಇಲ್ಲಿ ಭಾಷಣ ಉದ್ದಾದಾಗ ಹಿಂದಿನ ಸೀಟ್ನವರಿಗೆ ತುಂಬ ಬೇಸರ ಆಗ್ತದೆ. ಯಾಕೆಂದರೆ ಅವರು ದೂರದಿಂದ ಬಂದಿರ್ತಾರೆ. ಆದ ಕಾರಣ ನಾನು ಆದಷ್ಟು ಕ್ಲಿಷ್ಟವಾಗಿ ಅಂದರೆ ಭಾಷಣ ಮಾಡದೆ ಮುಗಿಸ್ತೇನೆ. ಬಹಳ ಖುಷಿಯಾಯಿತು. ಯಾಕೆಂದರೆ ಈ ಪ್ರಾಂತೀಯ ಸಮ್ಮೇಳನ ಮಾಡಬೇಕಿದ್ರೆ ತುಂಬ ಒಂದು ಒತ್ತಡ ಇತ್ತು. ಇದು ಸಾಧ್ಯವ ನನ್ನಿಂದ ಎನ್ನುವ ಭಯ ಇತ್ತು. ಆದರೆ ಅದೇ ಎಲ್ಲವೂ ಇವತ್ತು ನಿವಾರಣೆ ಆಗಿದೆ. ಯಾಕೆಂದರೆ ಇವತ್ತು ಏನು ಇಲ್ಲಿ 1.5 ಗಂಟೆ ನಾನು ಇಲ್ಲಿ ಕಳೆದೆನ, ಅದರಲ್ಲಿ ಅದಕ್ಕೆಲ್ಲ ಒಂದು ಪರಿಹಾರ ನನಗೆ ಸಿಕ್ಕಿದೆ. ಯಾಕೆಂದರೆ ನಾವು ಆಯ್ಕೆ ಮಾಡಿದಂಥ ಒಬ್ಬರು ಅತಿಥಿ, ಅವರ ಮಾತನ್ನು ಕೇಳಿದಂಥ ಜನರು, ಅಂದರೆ ಹೆಚ್ಚಿನ ಕಡೆ ಅತಿಥಿಗಳು ಮಾತಾಡ್ತಾ ಇರ್ತಾರೆ, ನಾವು ಬಂದವರು ಎಲ್ಲ ಮಾತಾಡ್ತಾ ಇರ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಮಾತಾಡದೆ ಆ ಮಾತನ್ನು ಆಲಿಸ್ತಾ ಇದ್ದರು. ಅದಕ್ಕೆ ಸರಿಯಾದ ಒಂದು ಈ ಸ್ಥಳಾವಕಾಶ ಕೂಡ, ಅಂದರೆ ಈ ಒಂದು ಇವೆಂಟ್ ಮಾಡಲಿಕ್ಕೆ ಇಲ್ಲಿ ಸ್ಥಳ ಕೊಟ್ಟಂಥ ಈ ನಮ್ಮ ವಿಜಯ ಹರಿಣವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇಲ್ಲಿ ಮಾತಾಡಿದಂಥ ಪ್ರತಿಯೊಂದು ಮಾತು ಕೂಡ ಅಷ್ಟು ವಿವರವಾಗಿ ಸ್ಪಷ್ಟವಾಗಿ ಪ್ರತಿಯೊಬ್ಬರ ಕಿವಿಗೆ ಬಿದ್ದಿದೆ ಅಂತ ಹೇಳುವಂಥದ್ದು ನಾನು ಗ್ರಹಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೀನೋಟ್ ಸ್ಪೀಕರ್ ಆಗಿ ಮಾತನಾಡಿದಂಥ ನಮ್ಮ ಮಿತ್ರ ಅರವಿಂದ್ ಚೊಕ್ಕಾಡಿ ಅವರಿಗೆ ನಾನು ಹೃದಯಪೂರ್ವಕ ವಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಿದ್ರೆ ನಮ್ಮ ಸಮ್ಮೇಳನ ಅಧ್ಯಕ್ಷರಾದ ಟಿ ಸಹರ್ ಶೆಟ್ಟಿ ಅವರು, ಅಂದರೆ ತುಂಬ ಲಯನ್ಸ್ ಕ್ಲಬ್ನಲ್ಲಿ ಅನುಭವಿ, ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೇನೆ. ಅವರು ತುಂಬ LICಯಲ್ಲಿ ಬ್ಯುಸಿ ಇದ್ದರೂ ಕೂಡ ನನ್ನನ್ನು ಆಗಾಗ ಎಬ್ಬಿಸಿ ಅವರು LICಗೆ ಹೋಗ್ತಾಯಿದ್ರು. ಅದು ನನ್ನನ್ನು ಎಬ್ಬಿಸಿದಂಥದ್ದು ಇದನ್ನು ಕ್ರಿಯಾಶೀಲವಾಗಿ ಇದನ್ನು ನಡೆಸಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಆದ ಕಾರಣ ಎಲ್ಲರನ್ನು ನಮ್ಮ ತಂಡದವರನ್ನು ನಾವು ಸೇರಿಸಿಕೊಂಡು ಈ ಒಂದು ಯಶಸ್ವಿಯಾಗಿ ಇದನ್ನು ನಡೆಸಲಿಕ್ಕೆ ಆಗಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕಾರ್ಯದರ್ಶಿ ಮತ್ತು ಟ್ರೆಸರರ್ ಅವರಿಬ್ಬರು ಕೂಡ ತುಂಬ ಒತ್ತಡದಲ್ಲಿರುವವರು. ಅಂದರೆ ವಿದ್ಯುತ್ ಒಂದು ಇಲಾಖೆಯಲ್ಲಿ ಕೆಲಸ ಮಾಡೋದಂದರೆ ಅದು ನಿರಂತರವಾಗಿ ಕಾರ್ಮಿಕರ ಒತ್ತಡ ಇರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು. ಆದ ಕಾರಣ ಅವರಿಗೆ ಕಷ್ಟ ಆಗ್ತದೆ, ಹೌದು. ಆದರೂ ಈ ಲಯನ್ಸ್ನಲ್ಲಿ ಅವರು ತೊಡಗಿಸಿಕೊಂಡ ಕಾರಣ ಬೇಡ ಅಂತ ಹೇಳಲಿಲ್ಲ. ಅವರಿಬ್ಬರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಕಾವಿ ಹೇಮರಾಜ್ ಶೆಟ್ಟಿಯವರು, ಅಂದರೆ ನಾವೀಗ ಇಲ್ಲಿ ಇವತ್ತೊಂದು ಯೋಜನೆಯಾಗಿ ನಾವು ಈ ಪ್ರಾಂತೀಯ ಸಮ್ಮೇಳನದ ಯೋಜನೆಯಾಗಿ ನಾವು ಸಾರ್ವಜನಿಕರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂದರೆ KSRTCಯ ಬಳಿ ಅದನ್ನು ಮಾಡಿದ್ವಿ. ಯಾಕೆಂದರೆ ಹೆಚ್ಚಿನ ಪ್ರಯಾಣಿಕರು ಕೈಯಲ್ಲಿ ನೀರು ಮುಗಿದ ಕೂಡಲೇ ಬಾಟಲಿಯನ್ನು ಎಸೆಯುತ್ತಾರೆ, ಮತ್ತೊಂದು ಬಾಟಲಿಯನ್ನು ಅಂಗಡಿಯಿಂದ ಖರೀದಿಸ್ತಾರೆ. ನನ್ನ ಉದ್ದೇಶ ಒಂದೇ ಇದ್ದದ್ದು, ಅಲ್ಲಿ ಒಂದು ನೀರು ಲಭ್ಯ ಆದರೆ ಅದೇ ಬಾಟಲಿಯಲ್ಲಿ ತುಂಬಿಸಿ ಅವರು ಕೊಂಡೋಗ್ತಾರೆ ಅಂತ ಹೇಳುವಂಥದ್ದು ನನ್ನ ಮೈಂಡಿಗೆ ಬಂದು ನಾನು ಈ ಯೋಜನೆ ಮಾಡಿದ್ದೇನೆ. ಆದ ಕಾರಣ ಇದು ಮುಖ್ಯವಾಗಿ ಕುಡಿಯುವ ನೀರಿನ ಉದ್ದೇಶ ಬಿಟ್ಟು ಇದು ಪ್ರಕೃತಿಗೆ ಒಂದು ಸಂಬಂಧಪಟ್ಟಂಥ ಎನ್ವೈರ್ಮೆಂಟಿಗೆ ಒಂದು ಮಿತ್ರ ಆಗುವಂಥ ಒಂದು ಇದು ಯೋಜನೆ ಆಗಿ ಬೆಳಗಲಿ ಅಂತೇಳಿ ನಾನು ಆಶಿಸ್ತೇನೆ. ಅದಕ್ಕೆ ಸಹಕಾರ ನೀಡಿದ ನಮ್ಮ ಪ್ರಾಂತ್ಯದ ಎಲ್ಲ ಸದಸ್ಯರು, ಅಂದರೆ ಆ ಒಂದು ಯೋಜನೆಗೆ 1 ಲಕ್ಷದವರೆಗೆ ಏನು ಖರ್ಚಾಗಿದೆ, ಅದಕ್ಕೆ ನಮ್ಮ ಪ್ರಾಂತ್ಯದ ಎಲ್ಲ ಸದಸ್ಯರು ಈ ಒಂದು ಪ್ರಾಂತೀಯ ಸಮ್ಮೇಳನಕ್ಕೆ 100% ನೋಂದಣಿ ಮಾಡುವ ಮೂಲಕ ಈ ಪ್ರಾಂತೀಯ ಸಮ್ಮೇಳನವನ್ನು ಎಲ್ಲ ಆಗಮಿತರಿಗೆ ಉಚಿತವಾಗಿ ಒಂದು ನೋಂದಣಿ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಡಲಿಕ್ಕೆ ಅವಕಾಶ ನೀಡಿದ್ದಾರೆ. ಅದಕ್ಕೆ ನಮ್ಮ ಪ್ರಾಂತ್ಯದ ಎಲ್ಲ ಸದಸ್ಯರಿಗೂ ಹಾಗೆ ನಮ್ಮ ಗೌರವಾಧ್ಯಕ್ಷರಾದ ಹೇಮರಾಜ್ ಶೆಟ್ಟಿ ಅವರಿಗೆ, ಯಾಕೆಂದರೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಿದ್ರೆ ಅದಕ್ಕೆ ಪರವಾನಗಿ ಅಗತ್ಯ ಇತ್ತು. ಮತ್ತು
ಅದು ಎಷ್ಟು ಶೀಘ್ರವಾಗಿ ಅದನ್ನು ಮಾಡಬೇಕಿದ್ರೆ ಎಲ್ಲ ವ್ಯವಸ್ಥೆಗಳನ್ನು ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಮಾಡಿದ್ದೇವೆ. ಅದಕ್ಕೆ ನಾನು ವಿಶೇಷವಾಗಿ ಅವರನ್ನು ನಾನು ಅಭಿನಂದಿಸಿದ್ದೇನೆ. ಹಾಗೆ ನನ್ನ 2 ಜರ್ಸಿಗಳು, ಈ ಜರ್ಸಿಗಳ ಸಹಕಾರದಲ್ಲಿ ಎಲ್ಲ ಸೇವೆಗಳು, ಜಿಲ್ಲೆಯಿಂದ ಬರುವಂಥ ಎಲ್ಲ ಸ್ಲೋಗನನ್ನು ಈಗ ಬ್ಯಾನರ್ ಪ್ರೆಸೆಂಟೇಷನಲ್ಲಿ ನೀವು ನೋಡಿರ್ಬೋದು. ಅಂದರೆ ಬ್ಯೂಟಿಫುಲ್ ವರ್ಲ್ಡ್ ಅಂತ ಹೇಳುವಂಥದ್ದು ಅದು ಏನು ಅದರಲ್ಲಿ ಸ್ಪೆಲ್ಲಿಂಗ್ ಬರ್ತದೆ, ಅದಕ್ಕೆ ಎಲ್ಲ ಸಂಬಂಧಪಟ್ಟ ಸೇವೆಗಳನ್ನು ಅದಕ್ಕೆ ಬದ್ಧವಾಗಿ ಮಾಡಿ ಈ 7 ಕ್ಲಬ್ಗಳಲ್ಲಿ ಎಲ್ಲರೂ ಅದನ್ನು ಬದ್ಧವಾಗಿ ಮಾಡಿದ್ದಾರೆ. ಆದ ಕಾರಣ ನಮ್ಮ ಪ್ರಾಂತ್ಯ ಒಂದು ಜಿಲ್ಲೆಯಲ್ಲಿ ಗುರುತಿಸುವಂತಾಗಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ 2 ಜರ್ಸಿಗಳನ್ನು ಕೂಡ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಈ 2 ಜರ್ಸಿಗಳ ಕೊಡುಗೆ ವಿಶೇಷವಾಗಿ ಏನಂದರೆ ಜಿಲ್ಲೆಯಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಲಿ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಅದಕ್ಕೆ ಕೊಡುಗೆಗಳನ್ನು ನೀಡುತ್ತಾ ಈ ನಮ್ಮ ಪ್ರಾಂತ್ಯದಿಂದ ಈಗಾಗಲೇ ನಾವು 4 MJFಗಳನ್ನು ಕೊಟ್ಟಿದ್ದೇವೆ. ಇವತ್ತು ನನ್ನ MJF ಸೇರಿ 5 MJF ಆಯಿತು. ನಾನು 8 MJF ಕೊಡ್ತೇನೆ ಅಂತ ಹೇಳಿದ್ದೇನೆ. ಇನ್ನು 5 ತಿಂಗಳಿದೆ, ಖಂಡಿತವಾಗಿ ನಾವು ಕೊಡ್ತೇನೆ. ಆ ನಿಟ್ಟಿನಲ್ಲಿ 2 ಜರ್ಸಿಗಳು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವ ನಂಬಿಕೆ ನನಗಿದೆ. ಈ ಏನು 5 MJFಗಳನ್ನು ಕೊಟ್ಟಿದ್ದೇವೋ ಅದಕ್ಕೆ ಜಿಲ್ಲೆಯಿಂದ ಒಂದು ಕಾಂಟ್ರಿಬ್ಯೂಷನ್ 20,000 ರೂಪಾಯಿಯ ಕಾಂಟ್ರಿಬ್ಯೂಷನನ್ನು ಜಿಲ್ಲೆಯಿಂದ ಕೊಟ್ಟಿದ್ದಾರೆ. ಜಿಲ್ಲೆಯ ಲಯನ್ಸ್ ನಾಯಕರ ಉದಾರ ದೇಣಿಗೆಯ ಮೂಲಕ ಸಂಗ್ರಹಿಸಿದಂಥ ಮೊತ್ತವನ್ನು ಆ 20,000 ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ RCಯ ನೆಲೆಯಲ್ಲಿ ನಾನು 5,000, RCಯ ನೆಲೆಯಲ್ಲಿ ಜಸಿಂತಾ ಮೇಡಮ್ ಅವರ 5,000, ಜರ್ಸಿಯ ನೆಲೆಯಲ್ಲಿ ಅವರ 5,000, ಹಾಗೆ ನಮ್ಮ ಇವರು ಅವರ ವಲಯಕ್ಕೆ ಸಂಬಂಧಪಟ್ಟು 5,000 ಜಗನ್ನಾಥರಯ್ಯವರು. ಹಾಗೆ ಅವರವರ ವಲಯದಲ್ಲಿ MJF ತೆಗೊಳ್ಳುವಾಗ ನಮ್ಮ 5,000 ನಾವು ಕಾಂಟ್ರಿಬ್ಯೂಷನ್ ಇದೆ ಅಂತ ಘೋಷಣೆ ಮಾಡಿದ ಕಾರಣ 86,000 ರೂಪಾಯಿ, $1,000 ಮೆಲ್ವಿನ್ ಜೋನ್ಸ್ ಫೆಲೋಶಿಪ್ಗೆ ನಾವು ಕೊಡುವಂಥದ್ದಾದರೆ ಅದರಲ್ಲಿ 86,000ದಲ್ಲಿ ಅವರು 56,000 ಕೊಟ್ಟರೆ MJF ಸಿಗುವಂಥ ಭಾಗ್ಯ ನಮ್ಮ ಪ್ರಾಂತ್ಯಕ್ಕಿತ್ತು. ಆ ನೆಲೆಯಲ್ಲಿ 5 MJFಗಳು ಈಗಾಗಲೇ ಲಭ್ಯವಾಗಿದೆ. ಅದಕ್ಕೆ ಶ್ರಮಪಟ್ಟಂಥ ಅದಕ್ಕೆ ಕೊಡುಗೆಯನ್ನು ನೀಡಿದಂಥ ಜಸಿಂತಾ ಮೇಡಮ್ ಹಾಗೂ ಜಗನ್ನಾಥರಯ್ಯವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನ ಇನ್ನೋರ್ವ ಮುಖ್ಯ ಅತಿಥಿಯ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ನಮಗೆ ಫಸ್ಟಿಗೆ ಲಯನ್ಸ್ ಕ್ಲಬ್ಗೆ ಸೇರಿ ನಾನು ಟ್ರೆಸರರ್ ಆದೆ, ನಂತರ ಕಾರ್ಯದರ್ಶಿ ಆದೆ, ಮತ್ತು ಅಧ್ಯಕ್ಷನಾದೆ. ಈ 3 ವರ್ಷ ಕೂಡ ಈ ಲಯನ್ಸನ್ನು ನಡೆಸಬೇಕಿದ್ರೆ ತಾಂತ್ರಿಕ ಹಲವಾರು ವಿಷಯಗಳು ಲಯನ್ಸ್ನ ಬಗ್ಗೆ ನಮಗೆ ಅನುಭವದ ಅಗತ್ಯ ಇದೆ. ಹಾಗೆ ಯಾರ ಹತ್ರ ನಾವು ಕೇಳ್ತೇವೋ ಅದರಿಂದ ನಾವು ಸಕ್ಸಸ್ ಆಗ್ತೇವೆ. ಅದಕ್ಕೆ ನಾನು ಕೇಳ್ತಿದ್ದದ್ದು ವಸಂತರಯ್ಯವರ ಹತ್ರ, ವಸಂತ್ ಕುಮಾರ್ ಶೆಟ್ಟಿಯವರ ಹತ್ರ. ಯಾಕೆಂದರೆ ನಾನು ಕೂಡ ಒಂದು LICಯಲ್ಲಿ ದುಡಿಯುತ್ತಾ ಇರುವವ. ಈ ಲಯನ್ಸ್ ಸ್ಥಾಪನೆ ಮಾಡಿದ ಕೂಡ ಒಂದು ಜೀವ ವಿಮಾ ನಿಗಮದಲ್ಲಿ ಅಂದರೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದ್ದವರು ಇದರ ಒಂದು ಸ್ಥಾಪಕರು. ಹಾಗೆ ಆ ನೆಲೆಯಲ್ಲಿ ನಾನು ಒಂದು ಆ ಸಲಿಗೆಯ ಮುಖಾಂತರ ವಸಂತ್ ಕುಮಾರ್ ಶೆಟ್ಟಿಯವರ ಹತ್ರ ಕೇಳ್ತಾ ಇದ್ದೆ. ಅವರು ಸಂಪೂರ್ಣ ಮಾರ್ಗದರ್ಶನ ನೀಡ್ತಾಯಿದ್ರು. ಆ ಮೂಲಕ ನಾನು ಒಂದು ಲಯನ್ಸ್ ಸಂಸ್ಥೆಯನ್ನು ನನ್ನ ನಾಯಕತ್ವದಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ನಾನು ಮುಖ್ಯ ಅತಿಥಿಯಾಗಿರುವ ವಸಂತ್ ಶೆಟ್ಟಿಯವರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ. ಮತ್ತು ನಮ್ಮ ಪ್ರಾಂತ್ಯ, ಯಾಕೆಂದರೆ ಇವತ್ತು ನಮ್ಮ ಪ್ರಾಂತ್ಯ ಅಂತ ಹೇಳುವಾಗ ಬಂಟ್ವಾಳದವರೆಗೆ ನಮ್ಮ ಪ್ರಾಂತ್ಯ ಇತ್ತು. ಈಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಬಂಟ್ವಾಳದವರೆಗೆ ಕಾರ್ಯಕ್ರಮದಲ್ಲಿ ಸೇರುವಾಗ ನಮಗೆ ಅವರಿಗೆ ಒಂದೇ ಮನೆಯವರ ಒಂದು ಸಂಬಂಧ ಇದೆ. ಯಾಕೆಂದರೆ ನಾವು ಒಂದೇ ಪ್ರಾಂತ್ಯದವರು ಎಂಬ ನೆಲೆಯಲ್ಲಿ ನಮ್ಮ ಮೈಂಡಲ್ಲಿ ಈಗಲೂ ಒಂದು ಕಾರ್ಯಕ್ರಮದಲ್ಲಿ ಸೇರುವಾಗ ಅದು ಇರ್ತದೆ. ಆದರೆ ಈ ಪ್ರಾಂತ್ಯ ಚಿಕ್ಕದಾಗಿ ಬರ್ತಾಗಿ ನಾವು ಏನೋ ಪರ ಊರಿನವರಾಗಿ ಆಗ್ತಾಯಿದ್ದೇವೆ. ಆದರೆ ನಾವು ಅದನ್ನು ಮಾಡಲಿಲ್ಲ. ನಮ್ಮ ಒಂದು ಪ್ರಾಂತ್ಯ ಒಂದು ಬದಿಯಲ್ಲಿ ಪ್ರಾಂತ್ಯ 8 ಮತ್ತೊಂದು ಪ್ರಾಂತ್ಯ 6 ಇದ್ದರೂ ಕೂಡ ಅವರೆಲ್ಲರನ್ನು ನಾವು ಸೇರಿಸಿಕೊಂಡು ಈ ನಮ್ಮ ಸಮ್ಮೇಳನದಲ್ಲಿ ನಾವು ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ನೆಲೆಯಲ್ಲಿ ನಾವು MV ಸದಸ್ಯರು ನಮಗೆ ಅತಿಥಿಗಳಾಗಿ ನಾನು ಅವರನ್ನು ಬರಮಾಡುವಾಗ ಅವರು ಖಂಡಿತವಾಗಿ ಒತ್ತಡ ಇದ್ದರೂ ಕೂಡ ಒಪ್ಪಿದ್ದಾರೆ. ಎಷ್ಟೊತ್ತಿಗಾದರೂ ನಾನು ನಿಮ್ಮೊತ್ತಿಗೆ ಸೇರಿಕೊಡ್ತೇನೆ ಅಂತೇಳಿ ಆ ಮಾತನ್ನು ಅವರು ಉಳಿಸಿಕೊಂಡಿದ್ದಾರೆ. ಹಾಗೆ ಅವರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಗೀತ್ ಪ್ರಕಾಶ್ ಅವರು ವೃತ್ತಿಯಲ್ಲಿ ವೈದ್ಯರು. ಅಂದರೆ ಯಾವ ಹೊತ್ತಿಗೂ ಕೂಡ ಕರೀತಾರೆ ಅಂತ ಗೊತ್ತಿಲ್ಲ. ಆದರೂ ಅವರು ಮತ್ತು ಅವರ ಪತ್ನಿ ಇಬ್ಬರೂ ಕೂಡ ಈ ಲಯನ್ಸಲ್ಲಿ ತೊಡಗಿಸಿಕೊಂಡು ಅದ್ಭುತ ಸೇವೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಅವರ ಅಧ್ಯಕ್ಷರಾಗಿದ್ದರೂ ಕೂಡ ಆ ವೇದಿಕೆಯಿಂದ ಇಳಿದ ಕೂಡಲೇ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಹೋಸ್ಟ್ ಕ್ಲಬ್ಬಿನ PSTಗಳು, ಯಾಕೆಂದರೆ ಅವರ ಸಹಕಾರ ಇಲ್ಲದಿದ್ದರೆ ಯಾವುದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಪ್ರಾಂತೀಯ ಸಮ್ಮೇಳನಕ್ಕೆ ಶುರುವಿಂದ ಇಲ್ಲಿ ತನಕ ಎಲ್ಲ ಸಭೆಗಳನ್ನು ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರೇಮಲತಾ ರಾವ್, ಹಾಗೆ ಕಾರ್ಯದರ್ಶಿ ಅರವಿಂದ್ ಭಗವಾನ್ ರೈ, ಹಾಗೆ ಸುಧಾಕರ್ KP ಅವರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ 2 ಝೋನ್ NYಗಳು ಈಗ ಒಂದು MJF ನೀಡಿದ್ದಾರೆ. ಒಬ್ಬರು ಮೊದಲೇ MJF ನೀಡಿದವರು ರಮೇಶ್ ರೈ ಸಾಂತ್ಯ ಅವರು ಕೂಡ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಅವರು ಝೋನ್ NY ನೀವು ಆಗಬೇಕಂತ ಹೇಳುವಾಗ ಅದಕ್ಕೆ
ಒಂದು ಪ್ರೀತಿಪೂರ್ವಕವಾಗಿ ಒಪ್ಪಿದ್ದಾರೆ. ಅದನ್ನು ಆ ಕರ್ತವ್ಯವನ್ನು ಕೂಡ ಅವರು ಸರಿಯಾಗಿ ನಿರ್ವಹಿಸಿದ್ದಾರೆ. ಹಾಗೆ ನಮ್ಮ ಝೋನ್ NY ಇವರು ನಮ್ಮ ಸದಾಶಿವ ಅವರು ಒಂದು MGF ತೆಗೊಳ್ಬೇಕಂತ ಹೇಳುವಾಗ ನಿಮ್ಮ ಅವಧಿಯಲ್ಲಿ ಖಂಡಿತ ತೆಗೊಳ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದರು. ಆ ಮೂಲಕ ಅವರು ತೆಗೊಂಡಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಎರಡೂ ಝೋನ್ NY ಅವರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ಇನ್ನು ನಮ್ಮ ಪ್ರಾಂತೀಯ ಅಧ್ಯಕ್ಷರು ನಾವು ಹೇಳಿದಂಥ ಸೇವೆಗಳನ್ನೆಲ್ಲ ಈ ವೇದಿಕೆಯಲ್ಲಿ ಮಾಡಿದ್ದಾರೆ. ಹಾಗೆ ಈ ಜಿಲ್ಲೆಯಲ್ಲಿ ನಮ್ಮ ಒಂದು ಪ್ರಾಂತ್ಯವನ್ನು ಮುನ್ನಡೆಗೆ ಬರಲಿಕ್ಕೆ ಅವರ ಪ್ರಯತ್ನ ನಿರಂತರ ಇದೆ. ಅವರಿಗೆ ವಿಶೇಷವಾಗಿ ಎಲ್ಲ ಅಧ್ಯಕ್ಷರುಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಪ್ರಾಂತ್ಯಾಧ್ಯಕ್ಷರುಗಳು ಅಂದರೆ ಖಂಡಿತವಾಗಿಯೂ ನಾನು ಎಲ್ಲ ಪ್ರಾಂತ್ಯ ಅಧ್ಯಕ್ಷರ ಸಮ್ಮೇಳನಗಳಿಗೆ ಹೋಗುವಾಗ ಎರಡು ಸೈಡಿಂದ ಒಂದು ಬೌಲ್ನಲ್ಲಿ ಇದು ಗೋಡಂಬಿ ಮತ್ತು ದ್ರಾಕ್ಷೆ ಬರ್ತಿತ್ತು. ಅದು ಒಂದು ಸೈಡಿಂದ ಕೊಟ್ಟರೆ ಮತ್ತೊಂದು ಸೈಡಿಗೆ ಹೋಗುವಾಗ ಅದರಲ್ಲಿ ದ್ರಾಕ್ಷೆ ಮಾತ್ರ ಉಳಿತಿತ್ತು. ಆಗ ನನ್ನ ತಲೆಗೆ ಹೋದದ್ದು ಇದೊಂದು ಕರಡಿಗೆಯಲ್ಲಿ ಅವರವರ ವೈಯಕ್ತಿಕ ಕರಡಿಗೆ ಮಾಡಿದರೇನು ಅಂತ ಹೇಳಿ ನಾನು ಎಲ್ರಿಗೂ ಅವರವರ ಗೋಡಂಬಿಯನ್ನು ಅವರವರಿಗೆ ಸಲ್ಲುವಂತೆ ಮಾಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಇಬ್ಬರು ಮಾತ್ರ ಬರೋದು. ಯಾಕೆಂದರೆ ನಾನು ನನ್ನ ಮನಸ್ಸಿತ್ತು 100% ಅಂದರೆ 15 ಆರ್ಸಿಗಳು ಕೂಡ ನಮ್ಮ ಪ್ರಾಂತ್ಯದಲ್ಲಿ ಭಾಗವಹಿಸಬೇಕಂತೇಳಿ ತುಂಬ ನಾನು ಪ್ರಯತ್ನಪಟ್ಟೆ. ಎಲ್ರಿಗೂ ಕಾಲ್ ಕೂಡ ಮಾಡಿದ್ದೇನೆ. ಆದರೆ 13 ಜನ ಬಂದಿದ್ದೀರಿ. ನಿಮಗೆ ನಾನು ಶಿರವಾಗಿ ತಲೆ ವಂದಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆರ್ಸಿಗಳಿಗೆ ಮತ್ತು ಬೇರೆ ಪ್ರೈಸ್ಗಳೆಲ್ಲ ಕೊಡಲಿಕ್ಕೆ ಇದೆ. ಆದರೆ ಅವರಿಗೆ ನಾನು ಮೊಮೆಂಟು ಕೊಟ್ಟರೆ ದೂರದ ಊರಿಂದ ಬಂದಿದ್ದಾರೆ. ಅವರಿಗೆ ಇನ್ನು ಇಳಿದು ಫೆಲೋಶಿಪ್ಗೆ ಹೋಗ್ಬೋದು. ನಮ್ಮ ಇದು ರಾಷ್ಟ್ರಧ್ವಜ ಇಳಿಸಿದ ನಂತರ ಅವರು ಇಳಿದು ಹೋಗ್ಬೋದು. ಯಾಕೆಂದರೆ ನನಗೆ ಅದು ಆದಂಥ ಕಷ್ಟ. ನನಗೆ ಒಂದು 2 ಇದಕ್ಕೆ ಪ್ರಾಂತ್ಯ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಅಂದರೆ ನನಗೆ ಸ್ಟೋನ್ನ ಸಮಸ್ಯೆ ಇತ್ತು. ಆಗ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಾನು ಎಲ್ಲಿ ಹೋಗಿದ್ದೇನಾ ಆ ಹೋದಲ್ಲಿ ಲೇಟ್ ಆದಾಗ ನನಗೆ ಆದ ಸಮಸ್ಯೆ ಅಲ್ಲಿ ಕುಳಿತವರು ಇಳಿಯುವಾಗಿಲ್ಲ. ಅಂದರೆ ಅವರಿಗೆ ಒಂದು ಡಿಸಿಸಿಗೆ ಹೋಗಬೇಕಿದ್ರೂ ಅದೊಂದು ಸಮಸ್ಯೆ. ಆದ ಕಾರಣ ಅಂಥ ಒಂದು ಸಮಸ್ಯೆಯಲ್ಲಿರುವವರು ಹಿಂದಿನ ಸಾಲಿನವರು. ಆದ ಕಾರಣ ಅವರನ್ನು ಖಂಡಿತವಾಗಿಯೂ ನಾನು ಈ ಮೂಲಕ ಒಂದು ಸ್ಮರಣಕ್ಕೆ ಕೊಟ್ಟು ನೆನಪಿಸಿಕೊಳ್ತಿದ್ದೇನೆ. ಅವರಿಗೆ ಎಲ್ಲ ಆರ್ಸಿಗಳು ವೇದಿಕೆಗೊಮ್ಮೆ ಮುಂಭಾಗ ಬರಬೇಕೆಂದು ಹೇಳಿ ವಿನಂತಿ ಮಾಡ್ತಿದ್ದೇನೆ. ಮೊದಲು ಅಬ್ದುಲ್ ಲತೀಫ್ ಅವರು ಮತ್ತು ಸಿಜು ಜೋಸ್ ಅವರು. ಯಾಕೆಂದರೆ ನಮ್ಮ ಈ ಲಯನ್ಸಲ್ಲಿ ವಿಶೇಷ ಅಂತಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಯಾವುದೇ ಪಕ್ಷ ಇಲ್ಲ ಅಂಥ ಒಂದು ವೇದಿಕೆ. ಈಗಾಗಲೇ ಅತಿಥಿಯವರದನ್ನು ಹೇಳಿದರು. ನಮಗೆ ಈ ಲಯನ್ಸಲ್ಲಿ ಬರೋದು ಭಾರಿ ಖುಷಿ. ಯಾಕೆಂದರೆ ಇದರಲ್ಲಿ ತಾರತಮ್ಯ ಇಲ್ಲ ಅಂಥೇಳಿ. ನಮಗೆ ನೀವು ಇಬ್ಬರು ಧರ್ಮ ಅಂದರೆ ನಾವು ನಂಬುವಂಥ ಕ್ರಿಶ್ಚನ್, ಮುಸ್ಲಿಮ್ಸ್, ಹಿಂದೂ ನಾವು ಎಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ನಾವು ನಿಂತಿದ್ದೇವೆ. ಏನು ಒಂದು ನಿಮಗೆ ಸ್ಮರಣಿಕೆ ಕೊಡ್ತೇವೋ ಅದು ಹಿಂದೂಗಳಿಗೆ ಸಂಬಂಧಪಟ್ಟ ಸ್ಮರಣಿಕೆ ಆಗಿರುವ ಕಾರಣ ನಿಮಗೆ ನಾನು ಪ್ರತ್ಯೇಕ 2 ಸ್ಮರಣಿಕೆಯನ್ನು ನೀಡ್ತಾ ಇದ್ದೇನೆ. ಅದಕ್ಕೆ ವೇದಿಕೆಗೆ ಮೊದಲು ನೀವು ಬರಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಮನುಜ ಸಂಬಂಧಗಳ ಮೂಲತಃ ಭಾವವಿದು, ಸಂಘದ ಹೆಸರಲ್ಲಿ ಸಂಧಿಸುವುದು, ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು, ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು, ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದುಕೊಡಲು ಮಾಡಲು ಸ್ಫೂರ್ತಿ ಇದು, ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು, ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದುಕೊಡಲು ಮನುಜ ಸಂಬಂಧಗಳ ಮೂಲತಃ ಭಾವವಿದು, ಸಂಘದ ಹೆಸರಲ್ಲಿ ಸಂಧಿಸುವುದು, ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು, ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು, ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದುಕೊಡಲು
ಭಾವವಿದು ಸಂಘದ ಹೆಸರಲ್ಲಿ ಸಂಧಿಸುವುದು ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದು ಕೊಡಲು ಆಡೋ ಸೇವೆ ಪ್ರೀತಿ ಪೂರಕ ಅಂಚು ಮನುಜ ಸಂಬಂಧಗಳ ಮೂಲತಃ ಭಾವವಿದು ಸಂಘದ ಹೆಸರಲ್ಲಿ ಸಂಧಿಸುವುದು ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದು ಕೊಡಲು ಆಡೋ ಸೇವೆ ಪ್ರೀತಿ ಪೂರಕ ಈ ಒಂದು ಸಮ್ಮೇಳನಕ್ಕೆ ಯಶಸ್ವಿಯಾಗಿ ತಶ್ವಿನ್ ಅಂತೇಳಿ ಏನೇಕಲ್ನಲ್ಲಿ ಪ್ರಾಂತ್ಯ 8ರ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿರುವಂಥ ನಮ್ಮ ಪ್ರೊಫೆಸರ್ ರಂಗಯ್ಯ ಶೆಟ್ಟಿಗಾರ್ ಅವರು ಆ ಪ್ರಾಂತೀಯ ಸಮ್ಮೇಳನ ನಂತರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಯಲ್ಲಿದ್ದರು. ಮೊನ್ನೆ ಒಂದು ಪ್ರಾಂತೀಯ ಸಮ್ಮೇಳನಕ್ಕೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಅವರು ಅಲ್ಲಿಂದ ಫೋನ್ ಮಾಡಿ ಶುಭಾಶಯ ಕೋರಿದ್ದಾರೆ. ಹಾಗೆ ನಿನ್ನೆ ಮಾಣಿಕ್ಯ ಸಮ್ಮೇಳನ ನಡೆದಾಗ ಅದಕ್ಕೆ ಬಂದರು. ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಇವತ್ತು ಕೂಡ ಬಂದಿದ್ದಾರೆ. ಅಂದರೆ ಮಾಸ್ಕ್ ಹಾಕಿಕೊಂಡಾದರೂ ಈ ಸಮ್ಮೇಳನಕ್ಕೆ ಬಂದಿದ್ದಾರೆ. ಹಾಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ಹೇಳಿ, ಯಾಕೆಂದರೆ ನನ್ನ ಮನೆಯ ಬಂಧುಗಳು ಬಂದಿದ್ದಾರೆ, ನನ್ನ ಸಂಬಂಧಿಕರು ಬಂದಿದ್ದಾರೆ, ಹಾಗೆ ಎಲ್ಲ ಲಯನ್ಸ್ ಬಂಧುಗಳು ನೀವು ಬಂದಿದ್ದೀರಿ. ಜಿಲ್ಲೆಯಿಂದ ನಾಯಕರು ಬಂದಿದ್ದಾರೆ. ಅಂದರೆ ನಮ್ಮ ಇವರು ಅನಿಲ್ ಕುಮಾರ್ ಅವರು ಬಂದಿದ್ದಾರೆ, ಹಾಗೆ ವೆಂಕಟೇಶ್ ಹೆಬ್ಬಾರ್ ಅವರು ಬಂದಿದ್ದಾರೆ, ಹಾಗೆ ಜಿಲ್ಲೆಯಿಂದ ಎಲ್ಲ ನಾಯಕರು ಬಂದಿದ್ದೀರಿ. ನಿಮಗೆಲ್ಲರೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಹಿರಿಯರಾದ ದಮ್ಮೆಕಾನ ಸಹಚರಯ್ಯವರು ಅಂದರೆ ಕಾರ್ಯಕ್ರಮದ ಮೊದಲಿಗೆ ಬಂದಿದ್ದಾರೆ. ಇಷ್ಟವರೆಗೂ ಕೂಡ ಒಂದು ನನ್ನ ಮೇಲೆ ಒಂದು ಪ್ರೀತಿಯಿಂದ ಅವರು ದಂಪತಿ ಸಮೇತ ಕುಳಿತಿದ್ದಾರೆ. ನಮ್ಮ ಅಧ್ಯಕ್ಷರಾದ ಟಿ ಸದನ್ ಶೆಟ್ಟಿ ಅವರ ಮಿಸ್ಸಸ್, ಯಾಕೆಂದರೆ ಅವರು ಲಯನ್ಸ್ ಕ್ಲಬ್ಬಿಗೆ ಮೊದಲು ಯಾವಾಗಲೂ ಬರ್ತಾಯಿದ್ರು, ಈಗ ಬರುವುದಿಲ್ಲ, ಯಾಕೆಂದರೆ ಯಾರು ಕೂಡ ಮಾತಾಡಿಸುವುದಿಲ್ಲ ಅಂತ ಅವರ ಭಾವನೆ. ಖಂಡಿತವಾಗಿಯೂ ಲಯನ್ಸಲ್ಲಿ ಸಮ್ಮೇಳನದಲ್ಲಿ ನೀವು ಭಾಗವಹಿಸಿದಾಗ ಎಲ್ಲರ ಪರಿಚಯ ಕೂಡ ಆಗ್ತದೆ. ನಿಮಗೆ ನಮ್ಮ ಸಮ್ಮೇಳನಕ್ಕೆ ಬಂದಿದ್ದೀರಿ, ಈ ಸಮ್ಮೇಳನ ಯಶಸ್ವಿ ಮಾಡಿದಿರಿ, ನಿಮಗೆಲ್ಲರೂ ನಾನು ವಂದನೆಯನ್ನು ಸಲ್ಲಿಸ್ತಾ ಅವಕಾಶಕ್ಕೆ ವಂದಿಸ್ತೇನೆ. ಅತ್ಯಂತ ನಾವು ನಮ್ಮ ಶಶಿಧರ್ ಪಳಂಗಯ್ಯ ಅವರು, ಯಾಕೆಂದರೆ ಪಂಜ ಕ್ಲಬ್ಬಿನ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರವರು, ಹಾಗೆ ಯಶಸ್ವಿ ಮೊನ್ನೆ ಸಮ್ಮೇಳನ ನಡೆಸಿದ ತಶ್ವಿನ್ ಸಮ್ಮೇಳನ ನಡೆಸಿದ ಆ ಸಮ್ಮೇಳನದ ಕಾರ್ಯದರ್ಶಿಗಳು. ಆದರೂ ಆ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಸಮ್ಮೇಳನದ ಇದು ನಿರೂಪಣೆ ಮಾಡಬೇಕಂತ ಹೇಳುವಾಗ ಖಂಡಿತವಾಗಿ ಪ್ರೀತಿಯಿಂದ ಒಪ್ಪಿದ್ದಾರೆ. ಅವರು ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ನಮ್ಮವರೇ ಆಗಿರುವಂಥ ರಂಜಿತಾ ಅವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಹಕರಿಸಿದ ಎಲ್ಲರನ್ನು ಸ್ಮರಿಸ್ತಾ ನನ್ನ ಕ್ಲೋಸಿಂಗ್ ರಿಮಾರ್ಕ್ಸ್ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅತ್ಯಂತ ಸಂತೃಪ್ತಿಯಿಂದ ಈ ಸಮ್ಮೇಳನವನ್ನು ಅನುಭವಿಸಿ ತಮ್ಮ ಮುಕ್ತಾಯದ ಮಾತುಗಳನ್ನು ನಡೆದಂತಹ ಗೌರವಾನ್ವಿತ ಲಯನ್ ಆನಂದ್ ರೈತ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇದೀಗ ನಮ್ಮ ಪ್ರಾಂತ್ಯದ ಎಲ್ಲ ಬಂಧುಗಳ ಹಾಗೂ ಲಯನ್ಸ್ ಪ್ರತಿನಿಧಿಗಳ ವತಿಯಿಂದ ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಿ ತಮ್ಮ ಸೇವೆಯನ್ನು ಸ್ಮರಿಸ್ತಿದ್ದೇವೆ. ಲಯನ್ ಆನಂದರೈ ಹಾಗೂ ಸುಮಿತಾ ದಂಪತಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಅದೇ ರೀತಿ ಈ ಒಂದು ಅಭಿನಂದನಾ ಠರಾವನ್ನು ಬೆಳ್ಳಾರೆ ಜಲದುರ್ಗ ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿರುವಂಥ ಸುನೀತಾ ಮನೋಹರ್ ವಾಚಿಸ್ತಾರೆ. ಹಾಗೂ ಪ್ರಾಂತ್ಯ 7ರ ಎಲ್ಲ ಲಯನ್ಸ್ ಪ್ರತಿನಿಧಿಗಳು ಎದ್ದು ನಿಂತು ಈ ಒಂದು ಗೌರವವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಇದಕ್ಕೆ ಹಗಲಿರುಳು ದುಡಿದು ನನಗೆ ಎಲ್ಲ ಮಾರ್ಗದರ್ಶನಗಳನ್ನು ನೀಡಿದಂಥ ನಮ್ಮ ಗಣೇಶ್ ಶೆಟ್ಟಿಯವರು, ಅವರ ಬಗ್ಗೆ ಎಲ್ಲಿ ಕೂಡ ಅವರು ಎದುರಿಲ್ಲ, ಅಂದರೆ ಹಿಂಬದಿಯಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ಪ್ರಾಂತ್ಯ 7ರ ಎಲ್ಲ ಲಯನ್ಸ್ ಪ್ರತಿನಿಧಿಗಳು ಎದ್ದು ನಿಂತು ಈ ಸಂದರ್ಭದಲ್ಲಿ ಪ್ರಾಂತ್ಯಾಧ್ಯಕ್ಷರಿಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇನೆ. ಇಂಟರ್ನ್ಯಾಷನಲ್ ರೀಜನ್ 7 ಡಿಸ್ಟ್ರಿಕ್ಟ್ 317D Amshu Ray of Hope Region Meet
Region 7, Lions P. Anand Rai, Region Chairperson, Region 7. We, the delegates of Amshu region meet, place on record our deep sense of appreciation for the exceptional service, leadership and dedication of our region chairperson, Lion P. Anand Rai. His unselfish commitment, disciplined leadership and unwearying passion for Lionism have added immense value to the activities of our region throughout the year. We wholeheartedly acknowledge the sacrifices he has made, the time he has devoted, and the noble spirit with which he has fulfilled the manifold responsibilities of his esteemed office. His inspiring presence, guidance, and wholehearted involvement have strengthened every club in the region and encouraged members to serve with renewed enthusiasm. We also wish to express our sincere appreciation to Lion Sumita Rai, the First Lady of the region, for her constant encouragement, understanding, and invaluable support extended to the region chairperson throughout his term. Her quiet strength and positive presence have contributed immensely to the success of Amshu region's initiatives. With gratitude and admiration, we hereby present his resolution as a symbol of our heartfelt appreciation to Lion P. Anand Rai and Lion Sumita A. Rai, and we pledge our continued loyalty and cooperation in upholding the ideas of Lionism and making Amshu region a model of excellences. Region Meet Committee, Lion T. Sadanand Shetty, MJF, Chairman, Lion Krishna Prashant K, PMJF, Secretary, Lion Sundara Gowda K, Treasurer. Thank you. ಸಮ್ಮೇಳನ ಸಮಿತಿಯ ಪದಾಧಿಕಾರಿಗಳು ಹಾಗೂ ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರು ಈ ಒಂದು ಸಂದರ್ಭದಲ್ಲಿ ಪ್ರಾಂತೀಯ ಅಧ್ಯಕ್ಷ ದಂಪತಿಗಳನ್ನು ಪೇಟ ತುಡಿಸಿ ಶಾಲು ತುಡಿಸಿ ಹಾಗೂ ಹಾರದೊಂದಿಗೆ ಸನ್ಮಾನಿಸಬೇಕಾಗಿ ಎನಿಸಿಕೊಳ್ತಿದ್ದೇನೆ. ಮನುಜ ಸಂಬಂಧಗಳ ಮೂಲತಃ ಭಾವವಿದು ಸಂಘದ ಹೆಸರಲ್ಲಿ ಸಂಧಿಸುವುದು ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದುಕೊಡಲು ಆಡೋ ಸೇವೆ ಪ್ರೀತಿ ಪೂರಕ I request Honorary Committee Chairman Lion Hemnath Shetty, Chairman Sadanand Shetty, Secretary Lion Krishna Prashant, Treasurer Lion Sundara Gowda to take your honorary chair on the dais. I call upon Lion Usha Kiran to read the resolution in appreciation. Resolution in appreciation of Region Meet Committee. Whereas we, the delegates of the Anshu Region Meet, wholeheartedly appreciate the exemplary services. I request everybody to kindly raise. Seamless arrangements and outstanding leadership provided by the Conference Committee in hosting and organizing this magnificent conference, Anshu. Anshu has undoubtedly been an exceptionally successful and memorable event, reflecting meticulous planning and care in every aspect, be it the venue, hospitality, protocol, program flow, entertainment, and delegates coordination. The dedication shown by every member is ensuring the smooth conduct of the meet deserves the highest appreciation. Therefore, be it resolved that we place on record our deep sense of gratitude and heartfelt appreciation to all members of the entire Region Meet Committee, volunteers, and every individual who contributed
to the grand success of the Anshu region meet. This resolution stands as a token of our collective admiration, respect, and felicitations. Thank you. ನೂರು ದೇಶ ಮಿಲಿಯ ಜನರು ಪುಟ್ಟದಾಗಿ ಸೇರಿಕೊಂಡು ಚಿಕ್ಕ ಪುಟ್ಟ ಕೊಡುಗೆ ನೀಡಿ ಬೆಳಗುತ್ತಿಹರು ಜನರ ದಾರಿ ಸೂರ್ಯನ ಬೆಳಕು ತಾಗಿ ಅರವಿಂದ ಅರಳು ರೀತಿ ಅಂಚು ಕಿರಣ ತಾಗಿ ಸೊಬಗು ಪ್ರಾಂತ್ಯ ಪ್ರಾಂತ್ಯಗಳಲ್ಲಿ ಸ್ಪರ್ಧೆ ನಡೆದಿರಲು ಕ್ರೀಡಾ ಸ್ಫೂರ್ತಿ ಲೋಕಪೂರ್ತಿ ಸಾರಿ ಸಾರಿ ಹೇಳಿ ಜೋರು ಹೇ ಅಂಚು ನೀ ಮಾಡೋ ಸೇವೆ ಇದು ಪ್ರೀತಿ ಪೂರಕ ಹೇ ಅಂಚು ಲಯನ್ಸ್ ಕ್ಲಬ್ ಅನ್ನು ಬೆಳಕೋ ಸೂರ್ಯನು ಖಂಡಿತ ವಿವಿಧ ಭಾಷೆ ವಿವಿಧ ಸೇರಿಕೊಂಡ ನಮ್ಮ ದೇಶ ಸಂಘ ಶುರುವಿನಲ್ಲಿ ಪ್ರೇಮಲತಾ ರಾವ್, ಅದೇ ರೀತಿ ಕಾರ್ಯದರ್ಶಿ ಅರವಿಂದ ಭಗವಾನ್ ರೈ, ಅದೇ ರೀತಿ ಕೋಶಾಧಿಕಾರಿ ಸುಧಾಕರ್ ಕೆಪಿ ಸರ್, ತಾವು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ತಮ್ಮನ್ನು ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಲಯನ್ ರವಿಪ್ರಸಾದ್ ಶೆಟ್ಟಿಯವರು. ಎಲ್ಲ ಪ್ರಾಂತ್ಯ 7ರ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. I request all the members of Region 7 to kindly raise. Lions International Region 7 District 317D Anshu Region Meet Region 7 Resolution in appreciation of host club Lions Club Puttur, whereas we the delegates of the Anshu Region Meet wholeheartedly appreciate the exemplary services, seamless arrangements and outstanding leadership provided by the host club Lions Club Putturu in hosting and organizing this magnificent conference Anshu. Anshu has undoubtedly been an exceptionally successfully and memorable event. Reflection, meticulous planning and care in every aspect, be it the venue, hospitality, protocol, program flow, entertainment and delegates coordination. The dedication shown by every member in ensuring smooth conduct of the meet deserve the highest appreciation. Therefore, be it resolved that we place on record our deep sense of gratitude and heartfelt appreciation to all members of the entire region meet committee, volunteers and every individual who contributed to the grand success of the Anshu region meet. This resolution stands as a token of our collective admiration, respect and facilitation. Host Club Lions Club Putturu, President Premalata Rao, Secretary Aravind Bhagwan Rai and Treasurer Sudhakar KP. Thank you. ಮನುಜ ಸಂಬಂಧಗಳ ಮೂಲತಃ ಭಾವವಿದು, ಸಂಘದ ಹೆಸರಲ್ಲಿ ಸಂಧಿಸುವುದು
ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು ಜನರ ಕಷ್ಟ ದೂರ ಮಾಡಿ ಸ್ವಾಭಿಮಾನ ತಂದು ಕೊಡಲು ಅಂಚು ನೀ ಮಾಡೋ ಸೇವೆಯಿದು ಪ್ರೀತಿ ಪೂರಕ ಲಯನ್ಸ್ ಕ್ಲಬ್ ಅನ್ನು ಬೆಳಗೋ ಸೂರ್ಯನು ಖಂಡಿತ. Lion Vedavati Rajesh, Banner Presentation Committee Chairman, to give the report and result of banner presentation. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಭಾಸದರೇ, ಈಗ ಅತ್ಯಂತ ಕುತೂಹಲಕಾರಿಯಾದಂತಹ ಬ್ಯಾನರ್ ಪ್ರೆಸೆಂಟೇಷನ್ನ ಫಲಿತಾಂಶವನ್ನು ಘೋಷಿಸುವಂತಹ ಸಮಯ. ಈ ಒಂದು ಬ್ಯಾನರ್ ಪ್ರೆಸೆಂಟೇಷನ್ಗೆ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದವರು RC ಜಗದೀಶ್ ಚಂದ್ರ ಪ್ರಾಂತ್ಯ 10 ಮತ್ತು ರಂಗಯ್ಯ ಶೆಟ್ಟಿಗಾರ್ ಪ್ರಾಂತ್ಯ 8, ಮಲ್ಲಿಕಾ ಭಂಡಾರಿ ಪ್ರಾಂತ್ಯ 10. ಇವರಿಗೆ ನಾನು ಎಲ್ಲರ ಪರವಾಗಿ ಈ ಒಂದು ತೀರ್ಪುಗಾರರಾಗಿ ಸಹಕಾರ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ 7 ಕ್ಲಬ್ಗಳು ಭಾಗವಹಿಸಿದೆ. ಬೆಳ್ಳಾರೆ ಜಲದುರ್ಗ, ಪುತ್ತೂರು ಕಾವು, ಅಲಂಕಾರ ದುರ್ಗಾಂಬ, ಪುತ್ತೂರು ಕಾವು, ವಿಟ್ಲ, ಪುತ್ತೂರು ಮುತ್ತು ಮತ್ತು ಹೋಸ್ಟ್ ಕ್ಲಬ್ ಪುತ್ತೂರು. ಬಹುಶಃ ಈ ಒಂದು ತೀರ್ಪನ್ನು ಕೊಡಲಿಕ್ಕೆ ಬಹಳ ಕಷ್ಟ ಆಗಿರ್ಬೋದು. ಯಾಕೆಂತ ಹೇಳಿದರೆ ಒಂದಕ್ಕಿಂತ ಒಂದು ತುಂಬ ಪೈಪೋಟಿಯಲ್ಲಿ ಬ್ಯಾನರ್ ಪ್ರೆಸೆಂಟೇಷನನ್ನು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಮತ್ತು ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಈ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರಲ್ಲಿ ಬಹುಶಃ ಒಂದು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಅಂತ ಇಟ್ಟಿದ್ದಾರೆ. ಆದರೆ 7 ಕ್ಲಬ್ಗಳು ಕೂಡ ಈ ಬಹುಮಾನಕ್ಕೆ ಅರ್ಹರು. ಆದರೆ ಸ್ವಲ್ಪ ಮಾರ್ಕ್ಗಳಲ್ಲಿ ಹೆಚ್ಚು ಕಡಿಮೆ ಆಗಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಈಗ ನಾನು ಘೋಷಿಸ್ತಾ ಇದ್ದೇನೆ. ಇದರಲ್ಲಿ ಮೊದಲನೆಯದಾಗಿ ನಾವು ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಪುತ್ತೂರು ಕ್ರೌನ್ ಕ್ಲಬ್ಬಿನವರು. ಕ್ಲಬ್ಬಿನ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಬಂದು ಪ್ರಾಂತೀಯ ಅಧ್ಯಕ್ಷರಾದ ಆನಂದರಯ್ಯ ಅವರಿಂದ ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಕ್ರೌನ್ ಎಲ್ಲ ಸದಸ್ಯರು ಬರಬೇಕಾಗಿ ವಿನಂತಿ, ಆದಷ್ಟು ಬೇಗ ಬರಬೇಕು. 100 ದೇಶ ಮಿಲಿಯ ಜನರು ಪುಟ್ಟದಾಗಿ ಸೇರಿಕೊಂಡು ಚಿಕ್ಕ ಪುಟ್ಟ ಕೊಡುಗೆ ನೀಡಿ ಬೆಳಗುತ್ತಿಹರು ಜನರ ದಾರಿ. ಸೂರ್ಯನ ಬೆಳಕು ತಾಗಿ ಅರವಿಂದ ಅರಳು ರೀತಿ ಅಂಚು ಕಿರಣ ತಾಗಿ ಸೊಬಗು. ಪ್ರಾಂತ್ಯ ಪ್ರಾಂತ್ಯಗಳಲ್ಲಿ ಸ್ಪರ್ಧೆ ನಡೆದಿರಲು ಕ್ರೀಡಾ ಸ್ಫೂರ್ತಿ ಲೋಕಪೂರ್ತಿ ಸಾರಿ ಸಾರಿ ಹೇಳಿ ಚೋರು. ನಮ್ಮೊಂದಿಗೆ ತೀರ್ಪುಗಾರರಾಗಿ ವಿದ್ಯಾ ಕಾಮತ್ ಮತ್ತು ಜಗದೀಶ್ ಚಂದ್ರ ಇವರು ಸಹಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಪುತ್ತೂರು ಮುತ್ತು ಕ್ಲಬ್. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಪುತ್ತೂರು ಮುತ್ತು ಕ್ಲಬ್. ಅದರ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು
ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೂರು ದೇಶ ಮಿಲಿಯ ಜನರು ಪುಟ್ಟದಾಗಿ ಸೇರಿಕೊಂಡು ಚಿಕ್ಕ ಪುಟ್ಟ ಕೊಡುಗೆ ನೀಡಿ ಬೆಳಗುತ್ತಿಹರು ಜನರ ದಾರಿ. ಸೂರ್ಯನ ಬೆಳಕು ತಾಗಿ ಅರವಿಂದ ಅರಳು ರೀತಿ ಅಂಚು ಕಿರಣ ತಾಗಿ ಸೊಬಗು. ಪ್ರಾಂತ್ಯ ಪ್ರಾಂತ್ಯಗಳಲ್ಲಿ ಸ್ಪರ್ಧೆ ನಡೆದಿರಲು ಕ್ರೀಡಾ ಸ್ಫೂರ್ತಿ ಲೋಕಪೂರ್ತಿ ಸಾರಿ ಸಾರಿ ಹೇಳಿ. ಹಾಗೆ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಪುತ್ತೂರು ಕಾವು ಕ್ಲಬ್. ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಹಾಗೆ ಎಲ್ಲ ಸದಸ್ಯರು ಮತ್ತೆ ಲಿಯೋ ಕ್ಲಬ್ ಎಲ್ಲರೂ ಕೂಡ ಬಂದು ಈ ಬಹುಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಪರ್ಧೆ ನಡೆದಿರಲು ಕ್ರೀಡಾ ಸ್ಫೂರ್ತಿ ಲೋಕಪೂರ್ತಿ ಸಾರಿ ಸಾರಿ ಅವಕಾಶಕ್ಕಾಗಿ ಬಂದರೆ ಅಂಚು ನೀ ಮಾಡೋ ಸೇವೆ ಇದು ಪ್ರೀತಿ ಪೂರಕ. ಅಂಚು ಲಯನ್ಸ್ ಕ್ಲಬ್ ಅನ್ನು ಬೆಳಕು ಸೂರ್ಯನು ಖಂಡಿತ. ವಿವಿಧ ಭಾಷೆ ವಿವಿಧ ವೇಷ ಸೇರಿಕೊಂಡ ನಮ್ಮ ದೇಶ ಸಂಘ ಹುಟ್ಟ. 20 ಪ್ರಾಂತ್ಯದ ಅಂಶು ಸಮ್ಮೇಳನಕ್ಕೆ ನಿಮ್ಮೆಲ್ಲರ ಉತ್ಸಾಹಭರಿತ ಸಹಕಾರದಿಂದ ಒಟ್ಟು 270 ನೋಂದಣಿಗಳು ನಡೆದಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಈ ಸುಂದರ ಕಾರ್ಯಕ್ರಮವನ್ನು ಇನ್ನಷ್ಟು ಸ್ಮರಣೀಯವಾಗಿಸಲು ಭಾಗವಹಿಸಿದ ಎಲ್ಲ ಸದಸ್ಯರಿಗೂ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಲಕ್ಕಿ ಡಿಪ್ ಡ್ರಾ ಕೂಪನ್ ನಡೆಸಲು ಅನುಮತಿ ನೀಡುವಂತೆ ವಿನಂತಿಸುತ್ತೇನೆ. ಸಂಧಿಸಿರುವುದು ವಿವಿಧ ಸೇವೆಗಳನ್ನು ಮಾಡಲು ಸ್ಫೂರ್ತಿ ಇದು ಸಮೂಹ ಶಕ್ತಿಯನ್ನು ಸಾರುತ್ತಿರುವುದು ಜನರ ಕಷ್ಟ. ವತ್ಸಲ ಶೆಟ್ಟಿ ಆಗಲಿಲ್ಲ, ಫೋನ್ ನಂಬರ್ ಹೇಳ್ತೇನೆ, ಅವ್ರು ಇದ್ರೆ ಬರ್ಬೋದು. 9481446436 ವತ್ಸಲ. ಹಾಂ, ಬೇಗ ಬನ್ನಿ ಬೇಗ ಬನ್ನಿ. ಓ, ಪುತ್ತೂರ್ದು ಮುತ್ತು, ಅಭಿನಂದನೆಗಳು. ಲಯನ್ಸ್ ಕ್ಲಬ್ ಅನ್ನು ಬೆಳಗು ಸೂರ್ಯನು ಖಂಡಿತ. ಎರಡನೇ ಅದೃಷ್ಟಶಾಲಿ ಕೆ ಇಬ್ರಾಹಿಂ ಹಾಜಿ, ಕಾವು ಅಧ್ಯಕ್ಷರು, ಕಾವು ಕ್ಲಬ್ಬಿನ ಅಧ್ಯಕ್ಷರು, ಅಭಿನಂದನೆಗಳು. ದ್ವಿತೀಯ ಬಹುಮಾನ. ಬೆಳಗುತ್ತಿಹರು ಜನರ ದಾರಿ, ಸೂರ್ಯನ ಬೆಳಕು ತಾಗಿ ಅರವಿಂದ ಅರಳು ರೀತಿ ಅಂಚು ಕಿರಣ ತಾಗಿ ಸೊಬಗು. ಪ್ರಾಂತ್ಯ
ಇವತ್ತು ಈ ವ್ಯಕ್ತಿ ನನಗೆ ಕಾಲ್ ಮಾಡಿ ಹೇಳಿದರು, ನನಗೆ ಸ್ವಲ್ಪ ಸೊಂಟ ನೋವಿದೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಒಂದು ವೇಳೆ ನಾನು ಡಾಕ್ಟ್ರ್ ಹತ್ರ ಮದ್ದು ತೆಗೊಂಡಿದ್ದೇನೆ, ಹುಷಾರಾದರೆ ಖಂಡಿತ ಬರ್ತೇನೆ ಅಂತೇಳಿ ಅವರು ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಬನ್ನಿ ಮೇಡಮ್ ವೇದಿಕೆಗೆ, ಹೆಸರು ಹೇಳುವುದಿಲ್ಲ. ರೇಣುಕಾ ಜಾಕೆ, ಮಾಜಿ RC, ಅವರ ಪತಿಯವರು ಕೂಡ ಬರಬೇಕು. ಸದಾನಂದ ಜಾಕೆ ಅವರು ಕೂಡ ಬನ್ನಿ 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 ಸರ್. ನನ್ನ ಹುಟ್ಟೂರು ಪಾಲ್ತಾಡು, ನನ್ನ ಪಾಲ್ತಾಡಿನ ಮಣ್ಣಿನವರು ಅವರು ರೇಣುಕಾ ಸದಾನಂದ ಜಾಕೆ ಅವರು. ನಾನು ಅಧ್ಯಕ್ಷ ಆಗಿರುವಾಗ ಅವರು ಕೂಡ ಅಧ್ಯಕ್ಷ ಆಗಿದ್ದರು. ಕೋ ಪ್ರೆಸಿಡೆಂಟ್, ಕೋ RC, ಕೋ ZCಗೆಲ್ಲ ಒಂದು ಸ್ಪೆಷಲ್ ರಿಲೇಶನ್ಶಿಪ್ ಇರ್ತದೆ. ಅಭಿನಂದನೆಗಳು. ನಮ್ಮ ದೇಶ ಸಂಘ ಹುಟ್ಟೋ ಶುರುವಿನಲ್ಲಿ ಇದ್ದ ಮೌಲ್ಯ ಉಳಿಸಿಕೊಂಡು ನೂರು ಮಧುಮಕ್ಕಿ ಸೇರಿ ಮಕರಂದ ಗೂಡೋ ರೀತಿ ಹಲವು ಸಂಘ ಸೇರಿ ಲಕ್ಕಿ ಬಹುಮಾನ ವಿಜೇತರಿಗೆ ಕಂಗ್ರ್ಯಾಚುಲೇಷನ್ಸ್ ಹಾಗೂ ಅವಕಾಶಕ್ಕಾಗಿ ವಂದನೆ. Jagadish Chandra DK to felicitate on behalf of all the region chairpersons. ಅಂಶು ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಲಯನ್ಸ್ ನಾಯಕರೇ, ಎಲ್ಲ ಬಂಧುಗಳೇ, ಅಂಶು ಪ್ರಾಂತೀಯ ಸಮ್ಮೇಳನ ಪ್ರಾರಂಭದ ಈ ಪ್ರಾಂತ್ಯದ 7 ಕ್ಲಬ್ಗಳ ಬ್ಯಾನರ್ ಪ್ರದರ್ಶನದೊಂದಿಗೆ ಅಲ್ಲಿಂದ 9 ಮಂದಿಗೆ ಗೌರವ ಸನ್ಮಾನವನ್ನು ಮಾಡುವುದರೊಂದಿಗೆ, ಅದೇ ರೀತಿ ನಮ್ಮೂರಿನ ಮೂಡಬಿದ್ರಿಯ ಪ್ರಧಾನ ಭಾಷಣಕಾರರಾಗಿ ಬಂದಂತಹ ಅರವಿಂದ ಚೊಕ್ಕಾಡಿಯವರ ಮಾತಿನಿಂದ ಹಿಡಿದು ಎಲ್ಲರ ಮಾತು ಬಹಳ ಉತ್ತಮವಾಗಿತ್ತು ಅಂತ. ಒಟ್ಟಾರೆಯಾಗಿ ಅಂಶು ಪ್ರಾಂತೀಯ ಸಮ್ಮೇಳನ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಲು ಬಹಳಷ್ಟು ಸಂತೋಷ ಪಡುತ್ತೇನೆ. ಇದಕ್ಕಾಗಿ ಎಲ್ಲ 14 ಪ್ರಾಂತೀಯ ಅಧ್ಯಕ್ಷರುಗಳ ಪರವಾಗಿ ಪ್ರಾಂತೀಯ ಅಧ್ಯಕ್ಷರಾದಂತಹ ಬಹಳ ಸದಾ ಆನಂದದಲ್ಲಿರುವಂತಹ ಆನಂದಕ್ಕೆ ರೈ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂದಿಗೆ ನಮ್ಮ ಜಿಲ್ಲೆಯ 9 ಪ್ರಾಂತೀಯ ಸಮ್ಮೇಳನಗಳು ಸಮಾಪನಗೊಂಡಿದೆ. ಇನ್ನೂ 6 ಪ್ರಾಂತೀಯ ಸಮ್ಮೇಳನಗಳು ಬಾಕಿ ಇದೆ. ಇಷ್ಟರವರೆಗೆ ನಡೆದಂಥ ಎಲ್ಲ ಪ್ರಾಂತೀಯ ಸಮ್ಮೇಳನಗಳು ಯಶಸ್ವಿಯಾಗಿ ಆಗಿದೆ. ಇನ್ನು ಮುಂದಿನ 6 ಪ್ರಾಂತೀಯ ಸಮ್ಮೇಳನಗಳು ಯಶಸ್ವಿಯಾಗಲಿ, ಶ್ರೀ ದೇವರ ಅನುಗ್ರಹ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ನನ್ನ ಪ್ರಾಂತ್ಯ 10ರ ಪ್ರಾಂತೀಯ ಸಮ್ಮೇಳನ ಇದೇ ಬರುವ ಶನಿವಾರ ಫೆಬ್ರವರಿ 7 ಶನಿವಾರ ಬೆಳುವಾಯಿಯ ಖಂಡಿಗ ಗ್ರೀನ್ಸ್ ಇಲ್ಲಿ ಸ್ಪಂದನ ಪ್ರಾಂತೀಯ ಸಮ್ಮೇಳನ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಲಾಂಗ್ ಲಿವ್ ಲೈನಿಸಮ್. ವಂದನೆಗಳು ಸರ್. ಮುಂದೆ ರಾಷ್ಟ್ರಧ್ವಜದ ಅವರೋಹಣ ಪುತ್ತೂರ್ದ ಮತ್ತು ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿರುವಂತಹ ದಯಾನಂದ ರೈ ಕೋರ್ಮಡ ಇವರಿಂದ. ಎಲ್ಲರೂ ಎದ್ದು ನಿಂತು ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಿಸಬೇಕಾಗಿ ನೆನೆಸಿಕೊಳ್ತಿದ್ದೇವೆ. ಯಶಸ್ವಿ ಪ್ರಾಂತೀಯ ಸಮ್ಮೇಳನ ಅವಿಸ್ಮರಣೆಗೊಳಿಸಿದ ಎಲ್ಲರಿಗೂ ಪ್ರಾಂತೀಯ ಅಧ್ಯಕ್ಷರ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸುತ್ತಿದ್ದೇವೆ. ಗೌರವಾನ್ವಿತ ಪೂರ್ವ ರಾಜ್ಯಪಾಲರಾದಂಥ ಡಾಕ್ಟರ್ ಗೀತ್ ಪ್ರಕಾಶ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಇನ್ನೋರ್ವ ಗೌರವಾನ್ವಿತ ಪೂರ್ವ ರಾಜ್ಯಪಾಲರಾದಂಥ ಲಯನ್ MB ಸದಾಶಿವ ಸರ್ ತಾವು ಕೂಡ ಪ್ರಾಂತೀಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಿದ್ದೇವೆ. ವಲಯ 1ರ ವಲಯಾಧ್ಯಕ್ಷರಾದಂಥ ಶ್ರೀಮತಿ ಜೆಸಿಂತಾ ಎಸ್ ಮಸ್ಕರೆ NS ತಾವು ದಯವಿಟ್ಟು ಮುಂದೆ ಬನ್ನಿ, ಪ್ರಾಂತೀಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಿ. ಮನುಜ ಸಂಬಂಧಗಳ ಮೂಲತಃ ಭಾವವಿದು ಸಂಘದ ವಲಯ 2ರ ವಲಯಾಧ್ಯಕ್ಷರಾಗಿರುವಂಥ ಲಯನ್ ಜಗನ್ನಾಥ ರೈ ಅವರು ಪ್ರಾಂತೀಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು. ವಲಯ 1ರ ವಲಯ ರಾಯಭಾರಿಯಾಗಿರುವಂಥ ಶ್ರೀ ಸದಾಶಿವಟ್ಟಿ ಸರ್ ತಾವು ಗೌರವವನ್ನು ಸ್ವೀಕರಿಸಬೇಕು. ಸ್ವಾಭಿಮಾನ ವಲಯ 2ರ ವಲಯ ರಾಯಭಾರಿ
ಶ್ರೀ ರಮೇಶ್ ಐಸಾಂತ್ಯ ಸರ್ ತಾವು ಕೂಡ ಮುಂದೆ ಬಂದು ಪ್ರಾಂತೀಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇವೆ. ಇಂದು ಸ್ವಾಗತ ನೃತ್ಯ ಪ್ರದರ್ಶಿಸಿದ ಹೋಲಿ ಕೃಷ್ಣ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಹಾಗೆಯೇ ರಾಮಕೃಷ್ಣ ಶಾಲೆಯ NCC ಕೆಡೆಟ್ ಇವರಿಗೂ ಗೌರವವನ್ನು ಕೊಡಬೇಕಾಗಿ ವಿನಂತಿ. ಈ ಯುವ ಪ್ರತಿಭೆ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಅವರ ಮಗಳು, ಮುಂದಕ್ಕೆ ಉಜ್ವಲ ಭವಿಷ್ಯ ಇವರದಾಗಲಿ ಅಂತೇಳಿ ನಾವು ಈ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಅವರಿಗೆ ಹಾರೈಸ್ತಾ ಇದ್ದೇವೆ. ನೋಂದಾವಣಿ ಕಮಿಟಿಯ ಸಂಚಾಲಕರು ಆದ ಜಯಶ್ರೀ ಎಸ್ ಶೆಟ್ಟಿ, ನೀವು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಆರ್ಥಿಕ ಸಮಿತಿಯ ಸಂಚಾಲಕರಾದ ಬಿ ಪವನ್ ರಾಮ್, ಬ್ಯಾನರ್ ಪ್ರೆಸೆಂಟೇಷನ್ ಕಮಿಟಿಯ ಸಂಚಾಲಕರಾದ ವೇದಾವತಿ ರಾಜೇಶ್, ಆಮಂತ್ರಣ ಧ್ವನಿ ಬೆಳಕು ಸಮಿತಿಯ ಸಂಚಾಲಕರಾದ ಆನಂದ್ ಆಚಾರ್ಯ, ಸನ್ಮಾನ ಸಮಿತಿಯ ಸಂಚಾಲಕರಾದ ಅನುಸೂಯ ಬಾಯ್, ಸ್ಮರಣಿಕೆ ಸಮಿತಿಯ ಸಂಚಾಲಕರಾದ ಭಾಗ್ಯೇಶ್ ರೈ, ಸೇವಾ ಯೋಜನೆ ಸಮಿತಿಯ ಸಂಚಾಲಕರಾದ ಶಿವಪ್ರಸಾದ್ ಶೆಟ್ಟಿ, ಆಹಾರ ಮತ್ತು ಫೆಲೋಶಿಪ್ ಸಮಿತಿಯ ಸಂಚಾಲಕರಾದ ಚೇತನ್ ಡಿ ಶೆಟ್ಟಿ, ಧ್ವಜವಂದನಾ ಸಮಿತಿಯ ಸಂಚಾಲಕರಾದ ದಯಾನಂದ ರೈ ಕೋರ್ಮಂಡ, ಮಾಧ್ಯಮ ಸಮಿತಿಯ ಸಂಚಾಲಕರಾದ ಈಶ್ವರ್ ವಾರಣಾಸಿ, ಆತಿಥ್ಯ ಸಮಿತಿಯ ಸಂಚಾಲಕರಾದ ಪ್ರದೀಪ್ ಕುಮಾರ್ ರೈ ಪಿ, ರೆಸೊಲ್ಯೂಷನ್ ಸಮಿತಿಯ ಸಂಚಾಲಕರಾದ ರವಿಪ್ರಸಾದ್ ಶೆಟ್ಟಿ, ವೇದಿಕೆ ಸಮಿತಿಯ ಸಂಚಾಲಕರಾದ ವಿಕ್ಟರ್ ಶಾರನ್ ಡಿಸೋಸಾ, ತಾವೆಲ್ಲರೂ ಬಂದು ಪ್ರಾಂತೀಯ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಿವಿಧ ಭಾಷೆ ವಿವಿಧ ವೇಷ ಸೇರಿಕೊಂಡ ನಮ್ಮ ದೇಶ, ಸಂಘ ಹುಟ್ಟ ಶುರುವಿನಲ್ಲಿ ಇದ್ದ ಮೌಲ್ಯ ಉಳಿಸಿಕೊಂಡು ನೂರು ಮಧುಮಕ್ಕಿ ಸೇರಿ ಮಕರಂದ ಕೂಡು. ಮುಂದಕ್ಕೆ ನಮ್ಮ ಈ ಅಂಶು ಸಮ್ಮೇಳನದ ಒಂದು ಲೋಗೋವನ್ನು ನಮಗೆ ಮಾಡಿಕೊಟ್ಟಿರುವಂಥ ಯುವ ಪ್ರತಿಭೆ ಪ್ರಮಿತ್ ರಾಜ್ ಅವರು ಇದ್ರೆ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಜಿಲ್ಲಾ ರಾಜ್ಯಪಾಲರ ಕೋಆರ್ಡಿನೇಟರ್ ಆಗಿರುವಂಥ ಲಯನ್ ಜ್ಯೋತಿ ಶೆಟ್ಟಿ ತಾವು ದಯವಿಟ್ಟು ವೇದಿಕೆಗೆ ಬಂದು ಪ್ರಾಂತೀಯ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕೆಂದು ನೆನೆಸಿಕೊಳ್ತಿದ್ದೇವೆ. ಹಾಗೆ ಈ ಒಂದು ಪ್ರಾಂತೀಯ ಸಮ್ಮೇಳನಕ್ಕೆ ಆಶಯ ಗೀತೆಯನ್ನು ರಚಿಸಿ ಹಾಡಿರುವಂಥ ರಾಜೇಶ್ ಡಿ ಅವರು ಕೂಡ ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಸಾಂಸ್ಕೃತಿಕ ಕಮಿಟಿಯ ಸಂಚಾಲಕರಾದ ಲ್ಯಾನ್ಸಿ ಮಸ್ಕ್ರೇನಸ್ ಇವರು ಪ್ರಾಂತೀಯ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಲಯನ್ ಶಶಿ ಪಳಂಗಾಯರವರು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ
ಡಾಕ್ಟರ್ ಲಿಯೋ ರಂಜಿತಾ ಇವರು ಕೂಡ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ. ತಾವು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಮ್ಮೇಳನಕ್ಕೆ ಆರ್ಥಿಕ ಸಹಕಾರ ನೀಡಿದವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ಲಯನ್ ಟಿ ಸದಾನಂದ ಶೆಟ್ಟಿ MJF 25,001 ಆರ್ಥಿಕ ಸಹಕಾರ ನೀಡಿದ್ದಾರೆ. ದಯವಿಟ್ಟು ಪ್ರಾಂತೀಯ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಲಯನ್ PV ಅನಿಲ್ ಕುಮಾರ್ PMJF D2 10,000 ಆರ್ಥಿಕ ಸಹಕಾರ ನೀಡಿದ್ದಾರೆ. ಲಯನ್ SB ಜಯರಾಮ್ ರೈ MJF 10,000 ಆರ್ಥಿಕ ಸಹಕಾರ ನೀಡಿದ್ದಾರೆ. ಲಯನ್ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ MJF ರೂಪಾಯಿ 10,000 ನೀಡಿದ್ದಾರೆ. ಲಯನ್ ವಿಠಲ್ ಶೆಟ್ಟಿ ಪೆರ್ವಾಜೆ ರೂಪಾಯಿ 10,000. ಲಯನ್ ವೆಂಕಟೇಶ್ ಹೆಬ್ಬಾರ್ PMJF 10,002. ಅದೇ ರೀತಿ ಲಯನ್ ಕೃಷ್ಣ ಪ್ರಶಾಂತ್ PMJF 10,000. ಲಯನ್ಸ್ ಕ್ಲಬ್ ಪುತ್ತೂರು ಇದರ ವತಿಯಿಂದ 10,000 ರೂಪಾಯಿ ಮೊತ್ತ. ಲಯನ್ ಶಿವಪ್ರಸಾದ್ ಶೆಟ್ಟಿ MJF ಮಹೇಶ್ವರ ಪೆಟ್ರೋಲಿಯಂ ಇವರು ರೂಪಾಯಿ 10,000. ಲಯನ್ ಕಾವು ಹೇಮನಾಥ್ ಶೆಟ್ಟಿ MJF ಲಯನ್ಸ್ ಜಿಲ್ಲಾ ರಾಯಭಾರಿಗಳು ರೂಪಾಯಿ 10,000 ಆರ್ಥಿಕ ಸಹಕಾರವನ್ನು ನೀಡಿದ್ದಾರೆ. ಈ ಎಲ್ಲ ದಾನಿಗಳ ಸಹಕಾರದಿಂದ ಅಭೂತಪೂರ್ವವಾದಂಥ ಅಂಶು ಪ್ರಾಂತೀಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ದಯವಿಟ್ಟು ತಾವು ಪ್ರಾಂತೀಯ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. And service that defined every moment. What began as conversations, and to all who contributed, participated and supported, we conclude this event with pride, warmth and optimism for the journey ahead. Now I request Lion Krishna Prashant to deliver the closing remarks, to deliver the vote of thanks. ಪ್ರಾಂತೀಯ ಸಮ್ಮೇಳನಕ್ಕೆ ಕೇಳಿದ ಕೂಡಲೇ ಒಪ್ಪಿಕೊಂಡಂಥ ಸಾಹಿತಿ ಶ್ರೀ ಅರವಿಂದ್ ಚೊಕ್ಕಾಡಿಯವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ನಮ್ಮ ಆತ್ಮೀಯ ಮಿತ್ರ ಲಯನ್ ಶ್ರೀ ವಸಂತ್ ಶೆಟ್ಟಿ MCC ಫಾಸ್ಟ್ MCC ಮೆಂಬರ್ ಇವರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ಕೆ ಹೋಗೊಟ್ಟು ನಮ್ಮ ಮುಖ್ಯ ಸಲಹೆಗಾರರಾಗಿ ಬಂದಂತಹ MB ಸದಾಶಿವ ಸರ್ ಹಾಗೂ ಡಾಕ್ಟರ್ ಗೀತ್ ಪ್ರಕಾಶ್ ಇವರಿಬ್ಬರಿಗೂ ಅನಂತ ಧನ್ಯವಾದಗಳು. ಹಾಗೆ ಇವತ್ತು 3:30ಗೆ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಒಂದು ಸೇವೆಯನ್ನು ನಮ್ಮ ಈ ಅಂಶು ಪ್ರಾಂತೀಯ ಸಮ್ಮೇಳನ ಬಗ್ಗೆಯಾಗಿ ಮಾಡಿರ್ತೇವೆ. ಅದನ್ನು ಉದ್ಘಾಟಿಸಿಕೊಟ್ಟಂತಹ ನಮ್ಮ ಪ್ರೀತಿಯ ಗವರ್ನರ್ ಲಯನ್ ಕುಡುಪಿ ಅರವಿಂದ್ ಶೆಣಿ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಬಂದಂಥ ಎಲ್ಲ ಪ್ರಾಂತೀಯ ಅಧ್ಯಕ್ಷರುಗಳು ಹಾಗೂ ಬಂದಂಥ ಯಾರಿಗೆ ಕೊಡ್ಲಿಕ್ಕುಂಟು ಆನಂದಣ್ಣ ಅವಕಾಶ ಬೇಕಾ? ನಮ್ಮ ಈ ಕಾರ್ಯಕ್ರಮದ ಬಹಳ ಮುಖ್ಯ ಸಂಘಟಕರು, ಎಲ್ಲ ಕೆಲಸಗಳನ್ನು ಕ್ಲುಪ್ತ ಸಮಯದಲ್ಲಿ ಮುಂಚೆ ಮಾಡಿಕೊಟ್ಟಂತಹ ನಮ್ಮ ಸನ್ಮಿತ್ರ ಶ್ರೀ ಲಯನ್ ಗಣೇಶ್ ಶೆಟ್ಟಿ MJF ಇವರು ಒಮ್ಮೆ ವೇದಿಕೆಗೆ ಬರಬೇಕಂತ ನಮ್ಮ ಪ್ರಾಂತೀಯ ಅಧ್ಯಕ್ಷರ ಕೋರಿಕೆ. ದಯವಿಟ್ಟು ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿ ಅವರ ಧನ್ಯವಾದಗಳನ್ನು ಒಪ್ಪಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಗಣೇಶ್ ಶೆಟ್ಟಿ ಅವರಿಗೆ. ನಮ್ಮ ಈ ಪ್ರಾಂತೀಯ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ನಮ್ಮ 7 ಕ್ಲಬ್ಬಿನ ಅಧ್ಯಕ್ಷರುಗಳು ಅವರನ್ನು ಖಂಡಿತ ನಾವು ಸ್ಮರಿಸಲೇಬೇಕು. ಯಾಕಂದರೆ ಎಲ್ಲ ರೀತಿಯ ಆರ್ಥಿಕ ಸಹಕಾರ ಇರಲಿ, ಬೇರೆ ಬೇರೆ ಎಲ್ಲ ಥರದ ಸಹಕಾರಗಳನ್ನು ನಮ್ಮ 7 ಕ್ಲಬ್ಬಿನ ಅಧ್ಯಕ್ಷರುಗಳು ಮತ್ತು ಅವರ ಸದಸ್ಯರು ಸೇರಿ ಮಾಡಿರುತ್ತಾರೆ. ಇವರಿಗೆ ನಮ್ಮ ಸಮ್ಮೇಳನದ ವತಿಯಿಂದ ಅನಂತ ಧನ್ಯವಾದಗಳು.
ಹೋಸ್ಟ್ ಕ್ಲಬ್ಬಿನ ಅಧ್ಯಕ್ಷರು, ಸೆಕ್ರೆಟರಿ, ಕೋಶಾಧಿಕಾರಿ ಇವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಲಿಯೋ ಮೆಂಬರ್ಗಳು ಬಂದು ಬಹಳಷ್ಟು ಸಹಕಾರ ಕೊಟ್ಟಿರ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದಂತಹ ಸನ್ಮಾನಿತಗೊಂಡಂತಹ ಗೌರವಾನ್ವಿತರು ಇವರು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಸಮಯಕ್ಕೆ ಸರಿಯಾಗಿದ್ದು ನಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಆ 9 ಜನ ಸಾಧಕರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು MC ಮಾಡಿ ಚಂದ ಕಾಣಿಸಿಕೊಟ್ಟ ನಮ್ಮ ಸನ್ಮಿತ್ರ ಶಶಿಧರ ಪಲ್ಲಂಗಾಯ ಹಾಗೂ ನಮ್ಮವರೇ ಆದ ರಂಜಿತಾ ಹೇಮಂತ್ ಶೆಟ್ಟಿ ಅವರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಂಥ ನಮ್ಮ ಮಾಧ್ಯಮ ಮಿತ್ರರು, TV ಮಿತ್ರರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಸುಂದರ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಈ ಉತ್ತಮ ಬಯಲು ಪ್ರದೇಶವಾದ ನಮ್ಮ ಸುಧಾನ ಶಾಲೆಯ ಆಡಳಿತ ಮಂಡಳಿಯವರಿಗೆ ಈ ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಲೈಟಿಂಗ್, ಒಳ್ಳೆಯ ಗ್ರೌಂಡ್, ಚಂದದ ಸ್ಟೇಜು ನಮಗೆ ಒದಗಿಸಿಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಅನಂತ ಧನ್ಯವಾದಗಳು. ಉತ್ತಮ ಆಹಾರ ವ್ಯವಸ್ಥೆಯನ್ನು ಮಾಡಿದಂಥ, ಉಪಹಾರ ವ್ಯವಸ್ಥೆ ಮಾಡಿದಂಥ ಹರಿಪ್ರಸಾದ್ ಹೋಟೆಲ್ನವರಿಗೂ ಮತ್ತು ಈಗ ನಮ್ಮ ಫೆಲೋಶಿಪ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಆದರ್ಶ್ ಕೇಟರರ್ ಇವರಿಗೂ ಕೂಡ, BC ರೋಡ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಧನ್ಯವಾದ ಸಮರ್ಪಣೆ ಮಾಡಲು ಅವಕಾಶ ಕೊಟ್ಟಂಥ ನಮ್ಮ ಸಮಿತಿಯವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ಧನ್ಯವಾದ ಕಾರ್ಯಕ್ರಮದಿಂದ ವಿರಮಿಸುತ್ತಿದ್ದೇನೆ. ಜೈ ಲಯನ್ಸ್. ಅಂಶು ಇದು ಭರವಸೆಯ ಬೆಳಕು. ಹಲವಾರು ಸವಿ ನೆನಪುಗಳೊಂದಿಗೆ ಅಂಶು ಪ್ರಾಂತೀಯ ಸಮ್ಮೇಳನ ಸಮಾಪನಗೊಳ್ಳುತ್ತಿದೆ. ಪ್ರಾಂತೀಯ ಅಧ್ಯಕ್ಷರು ಸಾಂಗತ್ಯ ಹಾಗೂ ಭೋಜನಕ್ಕಾಗಿ ಈ ಒಂದು ಪ್ರಾಂತೀಯ ಸಮ್ಮೇಳನವನ್ನು ಮುಂದೂಡುತ್ತಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि.
ಯಾರಿವಳು ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಆಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಆಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಚಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು सितारे है चांद सा मुखड़ा क्या कहना उसका आफरीन दावत में जैसे हो शाही टुकड़ा उसके जैसी न कोई नाज़नीन शाही जोड़ा पहन के आई जो बंधन के वही तो मेरी स्वीट हार्ट है वही तो मेरी स्वीट हार्ट है वही तो मेरी स्वीट हार्ट है Now I request Sri Ramakrishna High School. Now I request Prapti and Anaga from Vitla Leo Club to perform. इश्क
बंधा चोरी चोरी से किसी को पता ना चला आंखों में जो तारे हैं करते इशारे हैं तेरे लिए मैं हूँ बना मुझ पे छाया जो नूर है तेरा इश्क तो है मेरा केसरियो रंग तने लाग्यो ला गरबा केसरियो रंग तने लाग्यो रे लो केसरियो रंग तने लाग्यो ला गरबा केसरियो रंग तने लाग्यो रे लो झीली झीली जाए मन लागी ला गरबा केसरियो रंग तने लाग्यो रे लो Now I request Ramakrishna Leo Girls, Lavanya,
there will be a performance by Leo Club Neos Akshayans. There will be also Leo Prakriti will be entertaining us by singing. ಅದ್ಭುತ. ಅಮ್ಮನ ಪ್ರೀತಿ
ಅಮೃತ ಅಮೃತ. ಸ್ನೇಹಿತನ ಪ್ರೀತಿ ಶಾಶ್ವತ. ಬುಕ್ಕ ಲವ್ವರ್ನ ಪ್ರೀತಿ ಸ್ವಾರ್ಥ. ಅಪ್ಪನ ಪ್ರೀತಿ ಅದ್ಭುತ, ಅಮ್ಮನ ಪ್ರೀತಿ ಅಮೃತ, ಸ್ನೇಹಿತನ ಪ್ರೀತಿ ಶಾಶ್ವತ, ಲವರ್ನ ಪ್ರೀತಿ ಸ್ವಾರ್ಥ. ಶಬಾಷ್, ಬಾರಿ. ಅವು ಎನ್ನ ಎಲ್ಲ ಪಿಕ್ಚರ್ದ ಮುಹೂರ್ತ ಜಲ್ಜಕ್ಕ ಎಲ್ಲ ಬರೋಡು ಎನ್ನ ಪಿಕ್ಚರ್ದ ಮುಹೂರ್ತ ಬರೋಡೆಲ್ಲ ಲಿಂಗಪ್ಪನ ಜಾನಡ 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 ನೀ ಪನ್ಲೆ ಅವು ಇತ್ತೆ ಒಂಚೂರು ಎನ್ನ ಕ್ಲೈಮ್ಯಾಕ್ಸ್ ಒಂಚೂರು ಪ್ರಿಪರೇಷನ್ ಉಂಟು ಏನಿದೆ ಬುಕ್ ಅದಕ್ಕೆ ಅಣ್ಣ. ಹಲೋ, ಏನು ಜಲಜಾತಿರ ಯಾನು ರಿಕ್ಷಾಡ ಬೈದೆ ನಮ್ಮ ಇಲ್ಲಡ ಅರ್ಪಣ ಸಾಧ್ಯ ಇಟ್ಟೆ ಅದೇ ಮುಳಿದ ಲೈಟಿಂಗ್ಸ್ ಪೂರ ಬಾಡ್ದೇರಿ ಅವರಿಂದ ಗೊತ್ತಾಗಿ ಕೊಡ್ಬೇಕು ತುಲ ಕಣ್ಣು ಮುಚ್ಚಲಿ ಎರಡು ಕಣ್ಣು ಮುಚ್ಚರೆ ಕಾಪನ ಸತ್ಯ ಇರುಗುಂಜಿ ಬಗ್ಗೆ ಕಣ ಇದೆ ದಾದದೇವು ಅವರ ಕಣ್ಣು ಮುಚ್ಚಲಿ ಆತ ಆವಾವು ತುಗ ಕೈ ಎದುರುದಿಲೆ ಮುಂದೆ ಇದ್ದ ಕಣ್ಣು ಮುಡ್ಲಿ ದಾದದೇದು ಮತ್ತೆಗೆ ಬಿನಿ ಪೋದಿತ್ತಾನೆ ಇಂಚ ದಾಯೇ ಕೋಳಿಗೆ ಮತ್ತೆ ಕಟ್ಟದ ಕಂತ ಸತ್ಯ ಇರುಗುಂಜಿ ಸೀರೆಲ್ಲ ಪೊಪ್ಪಗೊಂಜಿ ಅಂಗಿಲ ಕಣ ಇದೀನಿ ನಿಕ್ ಮತ್ತೆ ಕಾಸು ಉಲ್ತದೆ ನಿಕ್ ಅವು ಯಾನು ಯೂಟ್ಯೂಬ್ ಬ್ಲಾಗ್ ಮಂತ್ ಪಾಡ್ವೇತಾ ಐ ಥಿಂಕ್ 3000 ಕಾಸು ತಿಕ್ಕನೆ ಅವೈಟ್ ಇರಿಗೊಂಜಿ ಸೀರೆಲ್ಲ ಪಪ್ಪಗೊಂಜಿ ಅಂಗಿಲ ಕಾನ ಇದೀನಿ ಅವೇ ತಿಂದಿನೇನು ಕಕ್ಕಿನೇನು ಮಾತ ಪಾಡ್ವೇರು ಅವೇನಾ ಅವು ಅಕ್ಲು ಮಾತ ಪಾಡ್ವೇರು ಅಂಡ ಯಾನಂಚತ್ತ ಯಾನು ತುಳುನಾಡದ ಬಗ್ಗೆ ನಮ್ಮ ಸಂಸ್ಕೃತಿದ ಬಗ್ಗೆ ಮಾತು ಬಗ್ಗೆ ಪಾಡ್ವೆ ದಾಯಿ ಪನ್ಲೆಗೆ ದಾಯಿ ಯಾ ನೀರ್ನ ಮಗಲತೆ ಅವಿಪ್ಪಡು ಕುಡುಂಜಿ ಕುಸಿತ ವಿಷಯ ಉಂಡು ಎಲಂಜಿ ಲಿಯೋ ಕ್ಲಬ್ ದಾಗಲಿ ಎಂಕ ಸನ್ಮಾನ ಮನ್ಪೆರುಳ್ಳೇ ಆಣೀರು ಒಂದೇ ಸೀರೆ ಪಾಡ್ಲೆ ಅವೇ ಆವು ಬಾಲೆ ಕುಡುಂಜಿ ವಿಷಯ ಎಂಕ ಇನ್ಸ್ಟಾಗ್ರಾಮ್ 30K ಆತನ್ ಓ ನಿನ್ನ ಅಮ್ಮೆರೆ ಪಲಪಾಡಂ ಬರ್ಪೆ 30-60 ಅವತ್ತಿ 30K ಪಂಡ 30,000 ಎಂಕ ಫಾಲೋವರ್ಸ್ ಆತರೆ ಅವ ಮತ್ತೀರೆಗ ಅರ್ಥ ಒಂದು ಗುಡ್ಲೆ ಯಾನ್ ಬರ್ತಾರೆ ಅವು ರೆಸನಿ ಪಪ್ಪ ಕೊರ್ಲೆ ಆ ಬಾಲೆ ಏನು ರೊಟ್ಟಿ ಪುಟ್ಟಿಯನ್ನು ಮಾರಿ ನೂಕದಿಗಿದೆ ಕೋರಿ ಬುಕ್ಕ ಸುರುಕ್ಕೇನ 100 ರೂಪಾಯಿ 100
ಬಾಡಿಗೆ 150 ಮುಳ್ತಿಗೆ ಬತ್ತನಿಗೆ 150 ಮೇರೆ ಮಾರಿ ಬತ್ತನೆ ಈರ್ನ ಇಲ್ಲಿ ಈರಿಗೆ ಗೊತ್ತು ಜನತೆ ಮುಲ್ಪರ್ತಿಡೆ ಪಂಪರ್ತ ಊರುಡಿ ಸುತ್ತಾಯರು ಇಂಚಿ ಸಾಧ ಜನ ಬರೆ ಏತಿಲ್ಲ ಬಾಡಿಗೆ ಬನ್ನಿ ಇತ್ತು ಕ್ಲಿಯ 100 ರೂಪಾಯಿ ಕೊರ್ಲೆ ಇನ್ನಿನ ಅಂದೆ ಸೈಲೆ ಜಪ್ಪರ್ತಿ ಮಾರೆ ನಿಕ್ಕೆ ಬಾರು ಸಾಧ್ಯ ಗೊತ್ತಾವು ನಾ ಸರ್ತಬು ಲೆಫ್ಟ್ಗೆ ತೋನು ಓಡಿ ನಿನ್ನ ಅಮ್ಮ ನಾಡಿಗ ಐದರದೇವರು ಓ ಜಲಜ ಓ ಮೈ ಗಾಡ್ ನಿಕ್ಕಿಯನ್ನು ಕೋರಿಲ್ಲ ರೊಟ್ಟಿ ಲಗನ ತಿಂದ ಸುದ್ದಾದ ಕೋರಿ ರೊಟ್ಟಿ ಬಂಜಾದ ತಿಂಡ ಗಟ್ಟಿ ಇಜ್ಜಿಂಡ ಮಲ್ಪೆ ಯಾನೆ ರಂಬ ರೊಟ್ಟಿ ದಿನಾಲ ಬೆಂದು ಬರ್ಪಾರು ಐಟು ಬತ್ತಿನ ಕಾಸಿಡು ಇಲ್ಲ ಗಾರಿ ಸಾಮಾನು ಕೊಂತು ಪಾಡುವರು ಒರಿನ ಕಾಸಿನ ಮಾತ ಮೂಗು ಬಿಟ್ಟ ಪರ್ದೆ ಮುಗಿ ಪರತಿ ಏರ್ಬನ್ನಿ ನಾನು ಮೂಗುಟ್ಟ ಆಡ್ತೀನಿ ಇಕ್ಕನೆ ನಾನು ಮರ್ಯಾದಿದ್ದ ಮೂಗು ನಿಂಚ ಕೈ ಪತ್ತದ ಬರ್ಬುನಿ ವಾಸನೆ ಎರಡ ಪಾತೆ ಗೊತ್ತ ಇಂಕ ಬಾಸಿಜ್ಜಿ ನಮ್ಮ ಮಗಳು ನಮಕ್ಕು ಸೀರೆಲ ಇದಕ್ಕೊಂದು ಅಂಗಿಲ ಕೊಂತಾಳೆ ಹಾ ಶಬಾಸ್ ಈರ್ಗಾದ ಕೊಂತು ಕೊಡ್ತಾರೆ ಅಲ್ಲಿಗೆ ಅಪ್ಪ ನಿನ್ನ ಪಾತ್ರ ದರ್ಶಿಂಜಿನ ಯಾನಲ್ಲಿ ಗಾಳ ಇನಿ ಮುಟ್ಟ ಕೊಣತ್ತು ಪಾರ್ದಿಜಿನ ಯಾನಿದನ್ನು ಸಾಧಾರಣ ಅಮ್ಮೆನ ಮೂಲೆ ಪುತ್ತೂರಿನ ಪೂರ ಅಂಗಡಿಗೆ ಅನ್ ಪೋತೆ ಈಗ ಓಲ್ಲ ತಿಕ್ಕಿಜಿ ಮಾತ್ರ ದಾದೆ ಕಡೆಗೆ ಒಂದ್ ಅಂಗಡಿ ತಿಕ್ಕಂಡೆ ದಾದ ಜೇಮ್ಸ್ ನಮಸ್ತೆ ಬಂಧುಲೆ ಯಾವಣಿಕ್ಲಿನ ಮೋಕೆದ ಜಾನು ಒಂದೇ ಬರ್ಪಿನ ಒಂಜಿ ತಾರೀಕು ದಾನಿ ಲಿಯೋ ಕ್ಲಬ್ ದಾಗ್ಲೊಂದು ಎಡ್ಡೆ ಕಾರ್ಯಕ್ರಮದ ಒಂದೇರು ಆ ಕಾರ್ಯಕ್ರಮದ ಯಾನ್ಲ ಬರೊಂದುಲೆ ನಿಕ್ಕುಲ್ಲವಲೆ ಸೊಲ್ಮೆಲು ಬೈಟ್ಸ್ ಕಟ್ಬಿಡ್ದೆ ತೂಲೆ ಅವ హలో జాను పనవిందు ఇంత జని కొంచెం అకౌంట్స్ ఉంటుంది ತೂಲೆಗೆ ವಾಯ್ ಅಕೌಂಟ್ ಇದೆ ದದೆ ದಾದನ ನಿನ್ನ ಫೋಟೋ ಮಾತ್ರ ಪಾಡ್ದೆ ಈಗ ದಾದನ ಗೊತ್ತು ಬೇಗ ತೂಲ ini nama picture
ಸಂಗತಿಯಾ ಬೇಗ ಬನ್ಲಿ ಯಾನೆಲ್ಲ ಪಿಕ್ಚರ್ ಉಂಡತ ಹೀರೋಯಿನ್ ಬರೋದಿಲ್ಲ ಹೀರೋಯಿನ್ ಬೋಡತ್ತ ಪಿಕ್ಚರ್ಗೆ ಕಂಡ ಸರಿ ತೊಂದು ಆಕ್ಟಿಂಗೇ ಬರ್ಪುಜಿ ಬೇ ಹೀರೋಯಿನ್ಗೆ ಆಕ್ಟಿಂಗ್ ಬರ್ಪುಜ ಆಕ್ಟಿಂಗ್ ಗೊತ್ತಿಪ್ಪ ಪೊನ್ನಲ್ಲಿ ಬೇತೆ ದಿಕ್ಕಿದ್ದೇನೆ ಆಕ್ಟಿಂಗ್ ಗೊತ್ತಿತ್ತ ಪೊನ್ನು ಒಳ್ಳೆರ್ಮೆ ಬುಗ್ಗಲಾದಂಡು ಅಂಡ ನಮ್ಮ ಪಿಕ್ಚರ್ ಕಾಸು ಪಡ್ನೇರಿ ಏರು ಅಲ್ಲ ಅಮ್ಮೀರ್ ಅಲ್ಲ ಅಮ್ಮೀರ್ ಒಂದೇ ಸೊರೆ ದಾದಂಡು ಯಾನ ಮಂಚಿನ ಪಿಕ್ಚರ್ಗೆ ಎನ್ನ ಅಮ್ಮೀರ್ ಎನ್ನ ಮಗಲೇ ಅವಡು ನಾನೇ ಮಾರ ತುಳುನಾಡದ ನಿರ್ದೇಶಕರ ನಕ್ಲು ಒಂದೇ ಜಾಗ ಬನ್ನಿ ನಿಂಬೇರೆ ಒತ್ತಾರ ಬರ ಅವು ಎನ್ನ ಈ ಪಿಕ್ಚರ್ ನೀ ಕ್ಲೈಮ್ಯಾಕ್ಸ್ ನೀ ಇಂತ ಮೂರ್ತಾತೆ ನೀ ಪಿಕ್ಚರ್ ಪಿಕ್ಚರ್ ಅಂದು ಅಪ್ಪಗೆ ಎಂಕೊಂಜಿ ನೋಡಿದ್ಯಾನಿಲ್ಲ ಪಿಕ್ಚರ್ ಅವು ಸಾರ್ಮವ ಎಂಚತ್ಯ ಪಿಕ್ಚರ್ ಎಂಕೊಂಜಿ ನಟನ ನೆನಪಿರ ಅವಕಾಶ ಉಂಡಾಗ ಅವು ಪ್ರಾಕ್ಟೀಸ್ಗೆ ಬರೋಡನ್ನ ಪ್ರಾಕ್ಟೀಸ್ಗೆ ನಿಕ್ಲೇರ್ ಜಾಸ್ತಿ ಯಾನೇ ಬರ್ತೀನಿ ನಿಕ್ಲೇ ಚೂರ ಅಂಚ ಅಂಚ ಇದು ಒಂಜಿ ರೋಲ್ ಕೊರ್ಕ ಎಂಕೊಂಜಿ ರೋಲ್ ಓ ರೋಲು ಹೀರೋ 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 ಯಾನ್ ಹೀರೋ ಅಪ್ಪಗಾಂಡ ಎಂಕಿತ್ತೆ ಸರಿ ಐನ ಹೀರೋಯಿನ್ ಬೋಡು ಏರ್ ಹೀರೋಯಿನ್ 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 ಏರಾರ ಬೇರ ಮುನಿ ಥೆಕ್ ಯಾನ ಮೋನೆ ತುಲ ಮರ ಪುಡೈನ ಗರ್ನಲ್ದಲ್ಲೇ ಕೊಲ್ಲ ಹೀರೋಯಿನ್ ತಮ್ಮ ಹೋಗಿ ಸರ್ ಒಂದು 8 ಪದ್ಯ ಪಾಡಿಮೆ ಲವ್ ಸಾಂಗ್ పొస పొస ఆశలు మూడునగా పిరావరా చూయనా పరిచయ సలిగెగ జాడునగా ಅವು ಒಂತೆ ಬರ್ತುಂಬು ಹೊಸ ಹೊಸ ಇತ್ತು ನಾವು ಹೌದಾನೆ ಬಸ ಬಸ ಏನೆ ನಾವು ನಾ ಸ್ಟೇಜ್ ಇಂಚಿ ಎಂಚಿನ ತಿರ್ಗಾಟಿಗೆ ಮಾರ ಬಾ ವಾ ತ್ರಿಲೋಕ ತೂಚಿಂಡಿ ಅವರ ನನಗೊಂದು ಡೈಲಾಗ್ ಒಂಜಿ ಕೊರ್ಕ ಹೆಂಗೆ ಡೈಲಾಗ್ ಪುಚ್ಚ ಕಂಡ ಹೊಚ್ಚಿಂಡು ಅದು ಗೊತ್ತಿದ್ದೆ ನಾನು ಬರ್ಪಣೆ ಅರೆ ಗೊತ್ತುಂಡಿಯ ಪನಡಿ ಇತ ಬಂದದಲ್ಲ ಪುಚ್ಚ ಕಣ್ಣು ಮುಚ್ಚಿದ ಬಿಯರ್ ಪರ್ ನಿಂಗೆ ಗೊತ್ತಾಗ್ಬಿದ್ದೀನಿ ನಾನು ಡೈಲಾಗ್ ಗೊತ್ತಿದ್ದೀನಿ ನಂಗೆ ಗೊತ್ತಿದ್ದೀನಿ ನಾನು ಪುಚ್ಚ ಬಿಯರ್ ಬರ್ಕೊಂಡ್ರಿ ಮುಗನ್ಯ ಬೇರತ್ತ ಪುಚ್ಚ ಬಿಯರ್ ಬರ್ಕೊಂಡ ಈ ಪಂಡ ನಂಬ ಎಂಕ್ಲಿ ಪುನಗದು ಮುಬಿಯರ್ ಬರೋ ಇಂತಿದ್ದೆ ನೀರು ತಾಂಕದಿಲ್ಲ ಸರಿ 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 ಪುಚ್ಚ ಕಣ್ಣು ಮುಚ್ಚಿದ ಪೇರು ಪಡ್ರೆ ಎಂಕ್ ಗೊತ್ತಾಗ್ಬಿದ್ದೀನಿ ನಾನು ಲಿಯಾ ತೋಕ್ಲೆ ನೆಲಿಯರ ಆತನಿ ಅಂದ ಬ್ರಹ್ಮರಕ್ಕ ಸಾಬತ್ತ ಸಸುರೆ ಬತ್ತನಳೆ ಗಾತನಿ ಅಂದ ಮಲೆಜ್ಜ ಯಾನು ನಿಖಿಲ್ದೆತ್ತ ಪಾತ್ರೆನ ಬೈದು ಆಂಡ್ರನ ದೋಸ್ತಿ ಮುರಾರದ ವಿಜಯನ್ನ ಬೈದು ವಿಜಯ ನಿಖಿಲ್ ಗ್ಯಾರಂಟಿ ಮಾಡ್ತೇನೆ ಯಾನಂತ ಬಿದಾರ್ದ ಬರಡು ಮುನ್ನ ಎಂಕ್ಲ ಪಿಚ್ಚರ್ ಒಂದು 8 ಸೀನ್ ಉಂಡು ಮೇ ಸೀನ್ ಉಂಡು ಲವ್ ಸೀನ್ ಒಂಜಿ ಸೀನ ಉಂಡು ಸೀನ್ ಉಂಡು ಲವ್ ಸೀನ್ ಉಂಡು ಲವ್ ಸೀನ್ ದಾದಾ ತುಲ ಪಂಪೆ ನಾ ಇಮೇಟ್ ಹೀರೋಯಿನ್ ಬರ್ಪುಣೆದ ಇಮೇಟ್ ಹೀರೋಯಿನ್ ಇಮೇಟ್ ಹೀರೋ ಕಟ್ಟಿ ಜನ ಕೈತಲು ಬಂದಾಗ ಅವೇ ಪುಡ್ತರು ಇಂಚಿನ ಪರಂದ ಚೋಲಿ ಒಂಜಿ ಪುಡ್ದಿಪ್ಪು ಒಂದು ಸ್ಟೇಜ್ ಒಂದು ಎಲ್ಲ ಫಿಲ್ಮೆಟ್ ಓದಿತಾರಮ್ಮ ಕೈತಲು ಬಂದಾಗ ಹೀರೋಯಿನ್ ಆಯ್ತು ಮಿತ್ತು ಕಾರ್ದಿಪ್ಪ ಹೋಯ್ತಾ ಪರಂದ ಚೊಳ್ಳೆ ಮಿತ್ತು ಅವೇ ಪುಡ್ತಗು ಹೀರೋ ಪತ್ತು ಇಂಚ ದಾದೇನು ಹೀರೋಯಿನ್ ಹೀರೋಯಿನ್ ಬರ್ತೇನೆ ಬುಕ್ಕ ಇಂಕೊಂಜ ಅರ್ಧ ಐಜಿ ನಮ್ಮ ವಿಖ್ಯಾತ ಯಾಕೊಂದು ಇಡಿಕೋರು ನಿಂಗೆ ಸೈಯಡೆ ಅರ್ಧ ಐಜಿ ಮಾಸ್ಟ್ರೇ ಅರ್ಧ ಐಜಿ ಅರ್ಥ ಅವೇ ದಾಯ್ತು ಅರ್ಥ ಆಯ್ತು ಬಂದು ಅವಿದ್ದೆ ಹೀರೋಯಿನ್ ಬರ್ಬಲ್ ಹೀರೋಲ ಬರ್ಬ ಪಂಡದ ಜೋಲಿ ಅಂತ ಸ್ವಲ್ಪ ಪೂರ್ಣ ಅವು ನಿನ್ನಂಚಿತ್ತ ಮರ್ಲೇರು ಪುರ ಅಂಚನೆ ತಮ್ಮ ಪರಂದ ತಿಂದು ಚೋಲಿ ಪುರ ಅವಲೇ ಪಾಡ್ದ ಔಸೈ ತಾನು ತಾನೆ ಫೋನಗಲ ಸೈಲೆಂಟ್ ಬನ್ನಗಲ ಸೈಲೆಂಟ್ ದಾದಕತ್ತೆ ಕಾಲೇಜ್
ಆವಡು ಇನಿ ನಮ್ಮ ಕಾರ್ಯಕ್ರಮಕ್ಕೆ ಬೈದರು ನಮ್ಮ ಊರ್ದ ಅತ್ಯಂತ ಸರ್ವಶ್ರೇಷ್ಠವಾದ ರಾಜಕಾರಣಿ ಶ್ರೀ 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 ನಿತ್ಯಾನಂದರು ಸ್ವಾಮಿನ ಬರ್ತಾರ ಅವು ಬುದ್ಧರು ಬರುತ್ತೇವೆ ಶ್ರೀ 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 ನೇಮಾನಂದರು ಬೇರೆ ನಮ್ಮ ತೀರ್ಥಪೀಠ ಅಡುಕುಲ್ಲ ಒಂದೇ ಮಿತದ ಪೀಠ ಅಡುಕುಲ್ಲ ಒಂದಿಲ್ಲ ಲೆಂಚಿ ಪೀಠ ಪೀಠ ಮಿತ್ತು ಜಾರು ಮಾತ್ರ ತೀರ್ತು ಗೌರವ ಮಾತ್ರ ಮೊಗ್ಲ ಬಾರಿ ಹುಷಿಯಾನೆ ಅವು ಆಯ್ಗ ಪಂಡ ಸುಖ ಪೂರ ಯಾನೆ ಎಂಕ ಬನ್ನಿ ಅವಡು ನನ್ನದೊಂದು ಸ್ವಾಗತ ಇಲ್ಲಿ ನಮ್ಮ ಸ್ವಾಗತ ದಾಯಮಂತೊಂದು ಮಂಡ ನಮ್ಮ ಊರ್ ಮಾತ್ರ ಇದು ಸ್ವಾಗತದ ಪ್ರಾರ್ಥನೆ ಅವನಿಗೆ ಫಲಭಾಸನ ಅವೇ ಬಂದ್ ಪುನಃ ಪ್ರೋಗ್ರಾಮ್ ಒಂದು ದಿನ ತುಂಬದ ಇವತ್ತು ಪ್ರಾಕ್ಟೀಸ್ ಮಾಡ್ತೀನಿ ಇಂಚನೆ ಪುನಃ ಅವಡು ನನ್ನದೊಂದು ಪ್ರಾರ್ಥನೆ 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 Chi chire no ne chi chire no ne chire chire no ne chire no ne chire ನಿನ್ನೆ ಈ ಚೀಚಿರಿದ ಆ ಜನ ಚೂಚ ಒಂದುಂಡಲ್ಪ ದನಿ ಚೀಚಿ ಅಂಡಿ ಚಿಚ್ಚಿ ಅಂಡ ಚಿಚ್ಚೆತ್ತವು ಚೀಚಿ ಚೂರು ತತ್ತಿ ನಿಂದು ಪ್ರಾರ್ಥನೆ ಯಾನಿ ಪಲ ಇಂದ್ವೇಗೆ ನಂದು ಬಲ್ಪುಗು ನಿಕ್ಕಲಿಲ್ಲ ಅಲ್ಪುರಿ ಇಪ್ಪನೆ ಮರಲಿರತ್ತಮೆ ಹೋಯ್ತ ರೀಲ್ಸ್ ದ ಎಂದೊಂದು ಪ್ರಾರ್ಥನೆ ಊದಿದೊಂದು ಬಂದು ಅಪ್ಪನತ ಮನ್ಪುಲೇತ ಒಂದು ಮಾಸ್ಟರ್ ಭಾಷೆ ಕನ್ನಡ ಸರಿ ಅಪ್ಪ ಮೂಸಿಕಾ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ಲ ದಾದ ಪುತ್ಲ ಪ್ರಾರ್ಥನೆ ಈ ಪ್ರಾರ್ಥನೆ ಮಂತಿನ ಬುಕ್ಕ ಪ್ರಾರ್ಥನೆ ಕಿರ್ನಿ ಹೋಮೆ ಅವರು ಉಂಟುವೆ ಚೂರು ಚೂರು ತತ್ತೀನಿ ಅಕ್ಕ ನನ್ನದಂಬಗ ನಮ್ಮ ಕಾರ್ಯಕ್ರಮಕ್ಕೆ ಬತ್ತಿನ ಚಿತ್ನ ಕಲಿಯುವುದ ಕರ್ಣಿ ದೀನದಲಿತರ ಆಶಾ ಕಿರಣ ನಮ್ಮ ಊರ್ನ ಒಂದು ಹತ್ತಂದಿನ ಶ್ರೀ 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 ನೇಮಾನಂದಿರು ಮೇರೆಗೆ ಸ್ವಾಗತ. ಇವರಿಗೆ ಜಲಜಕ್ಕ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪೂಜ್ಯ ನಿಂಬೆನ ಬುಕ್ಕ ಒಯ್ತ ಮಾರ ಮುಹೂರ್ತ ಮಾಸ್ಟ್ರೆ ಪೂಜ್ಜಿಗೆ ಅಲ್ಲಿಗಮನೆ ತಪ್ಪು ಇಲ್ಲದೆ ನೀರು ಬರ್ಪುಳದೆ ಬತ್ತಿಗೆ ನೆಂಕೆ ಕೋಲ ಅಲ್ಲಿಗಮನೆ ಅವಡೆ ನನಗೆ ಮಗು ನಮ್ಮ ಊರದ ರಾಜಕಾರಣಿ
ಅಂಚಿನ ನೇಮಾನಂದಿರೆ ರೆಡ್ ಪುರ್ಲುದ ರೆಡ್ ಪಾತಿರಡುಂದು ಕೇನೊಂದುಲ್ಲೆ ರೆಡ್ಡೆ ಹಲೋ ಹಲೋ ಸರಿಯಾದ ಇದ್ದೀನೆ ಯಾರಪ್ಪಲ್ಲಿ ಕೂತ್ಕೊಳ್ಳಿಯಪ್ಪಲ್ಲಿ ಈರೋಡೆ ತಿರ್ತು ಹೋಗಲ್ಲ ಅವು ಎನ್ನ ಫಾಲೋವರ್ಸ್ ಆಗಲಿ ಗೊತ್ತಾಗ್ಬೋದು ನಿಗ್ಲ ಅಂಚೆ ಬರ್ತಾ ಕೊಡಿ ಪಂಚಾನೆ ಗಜಾನನಂ ದನಿ ಗಣೇಶ 20 ನಿಮಿಷ ಮಾತ್ರ ಕೊಡ್ತೇನೆ ದನಿ ಬೇಗ ಮುಗಿಪಡಿ ನಂಗೆ ಅರೆ ಯಾನಿ ಏರಿಂది ಈ ಆನೆ ಪಣುಡು ನಿಜ್ಜಿ ಅವು ಅಲ್ಲ ಮಡಿತೊಂದಿರುತ್ತ ಆನೆಗೆ ಸಂತ ಗೊತ್ತುಂಡು ಯಾನಿ ಏರಿಂది ಅರೆ ಏರಿಂది ಕೇನೋಡೆ ಅವು ಬುಕ್ಕ ಮೊಬೈಲ್ ಯಾನಿ ಇಲ್ಲಿ ಜನ್ನಾಗಿ ಕಕ್ಕುಸಿ ಜನ್ನಾಗಿ ಇಲ್ಲಿ ನಮ್ಮಿ ನೀ ಮೂರ್ತಕ ಬೈದನೆ ಕಟ್ಟು അവിടെ ഇനി ಬ್ಯಾನರ್ ಬರ್ದಿದ್ದಾರ ಇಜ್ಜಿದನಿ ಕೊರ್ಲ 10,000 ಕೊರ್ಲು ನಿಂಗ್ಯಾರ ಅನ್ನದ ಮುಳುಗುತ್ತ ಉಂಟೊಂದಿ അവിടെ ഇനി ನಮ್ಮ ಕೈತಲ್ದ ಬಾರಿ ಮುಟ್ಟದ ಬಾರಿ ಕ್ಲೋಸ್ ಆಯ್ನ ಇದು ವಾಸನೆ ಆ ವಾಸನೆ ಎತ್ತದನಿ ವಾಸನೆ ಓ ತಾತನ ಮಾಪಿಪ್ಪಡು ನಮ್ಮ ವಾಸನೆ ಒಂಜಿ ಬನ್ನಿ ಒಂಜಿ ಇಂಗ್ಲಿಷ್ ವಿಚಾರದವು ಹಿಂದಿ ಓ ಹಿಂದಿಗಿಲ ತುಳು ಪಿಕ್ಚರ್ ತುಳು ವಿಚಾರ ಮಾತೊಂದುಲ್ಲೇರೆ ಮೇರೆಗೆ ಎನ್ನ ಆ ಪಿಕ್ಚರ್ ಮಗಲ್ಲೊಲ್ಲರದ ಅರೆ ಇನಿ ಮುಗ್ಲಿ ಏತ್ತು ಭಾಗ್ಯವಂತರು ಬಂದ ಎನ್ನಂಚಿನೊಂದಿ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಪುಣಂಚಿನ ಅತ ಆವಡಾತಿ ಎನ್ನ ಕೈಯಲ್ಲಿ ಮುಗ್ಲ ಮೂತ್ರ ಮಂತೋಲ್ಲೇರಿ ಆ ಮೂತ್ರ ಬಾರಿ ಸೋಕಲೆ ಮೂತ್ರ ಮಂತ್ರ ಅವು ಮೂರ್ತ ಮೂತ್ರ ಅವು ದಾಟ ಗೊತ್ತುಂಡ ಯಾನ್ ಏಪಲ 7 ಗಂಟೆಲ ಪುಣೆ ಇನ್ನು 4 ಗಂಟೆಲ ಕದೆರು ಮಾರೆ ಎನ್ನ ಬುಡಿ ಅವಳು ತೊಂದರೆ ಎಂಕು ಕೊಂಜಿಪ್ಪು ಜೋರು ಮೂತ್ರ ಬರ್ತನೆ ಹೋದು ಕಕ್ಕುಸುದು ಮೂತ್ರ ಬರ್ತದೆ 7 ಗಂಟೆಲಕ್ಕೆ ವಾಪಸ್ಸಿ ಎನ್ನ ಬುಡೇದಿ ಇವತ್ತು ಒಂದೇ ಚೊರೆ ಮಾರೆ ಮೂತ್ರ ಮಾಡಿ ನೀರು ಹಾಕ್ಲಿಕ್ಕೆ ನಿಂಗೆ ಸಂಕಟ ನಿಂಗೆ ನಾಯಿ ಎಂತದು ಹಾಗೆ ಮೂತ್ರ ಮಾಡಿ ಸೀದಾ ಬರೋದ ನೀನು ಸೀ ಮಕ್ಕಳ ಎಡ್ಡು ವಿಷಯ ಹೊಂದಿತ್ತಿನತ ಮೂತ್ರದನ ನಾನಿಕ್ಕೆ ಸೀಡಿ ಮಾತ್ರ ಅರೆ ಇನಿ ಅಂಕಲ್ನ ಜೋಕ್ಲು ಬಾರಿ ಸೋಕ್ರೆ ಒಂಜಿ ಪಿಕ್ಚರ್ ಬಂತೆ ಅವು 5 10 100 150 ಐದು ಮಿತ್ತಲ ಎಡ್ಡಾದು ಕಡತ್ತದು ಪೋಡುದು ಎನ್ನೊಂಜಿ ಆಸೆ ಅಂಚ ಈ ವಾರ್ಡದ ಒಂಜನೇ ಸಲತ್ತು 2 ಸಲತ್ತು 3ನೇ ಸಲ ಓಟು ನಿಂತದೆ ಸೋತಿನತ అని ಕೇಂದ್ರ ಮಾರೆ ಸೋಲೆ ಗೆಲುವಿನ ಮೆಟ್ಟಿಲು ಆ ಮೊಟ್ಟನು ಬರ್ತದೆ ಒಂದಿನ ಗೆಲಿಪೆ ಬಂದ್ಪುಣ ಆತ್ಮವಿಶ್ವಾಸ ಏನೊಂದು ಅಂಚ ಬಂದದೆ ಪಿಕ್ಚರ್ ಒಂಜಿ ಎಡ್ಡೆ ಮಲ್ಪಲೆ ಕಾಸು ಬಾರ್ದೆ ನಾನು ಜಾಸ್ತಿ ಇಜ್ಜಿ ಓಟಲು ಸೋತು ಪೂರ ಪೋತುಲು ಅವಳು ಇಪ್ಪಡೆ ಎಡ್ಡೆ ಮಲ್ಪಲೇನೆ ಎನ್ನ ಆಶೀರ್ವಾದ ಮಾತಿರಗಳುಂಡು ಈ ಪಿಕ್ಚರ್ ಸಕಲವಾತು ಎಡ್ಡೆ ಆಯುರಾರೋಗ್ಯ ತೆಗೆದು ಮಾತೆರೆಗೆ ಎಡ್ಡೆ ಎಡ್ಡೆ ಕಾಸು ಅಂತದೆ ಐಟ ಅರ್ಧ ಎಂಕಿರಿಕ್ಲೆಕ್ಕ ಅವಳು ಸ್ವಾಮಿ ಬೋಲೋ ಭಾರತ್ ಮಾತಾ ಕಿ ಜೈ ಆಯ್ನ ಯಾನೆ ಮಾಡೋದು ನಿಗ್ಲಿಗೆ ಜೈ ಬಟ ಆಯ್ತು ಬೈವಾತ ಅವಡು ನಡು ಪೊರ್ಲುದ ಪಾತಿರನ ನಮ್ಮ ದನಿಕ್ ನೆನ್ನು ಕೊಡ್ದು ಐಂದಿ ತಂದು ನೆನ್ಮಂತಂದಿಲ್ಲ ನನ್ನದೊಂಬಗು ಧನ್ಯವಾದ ಜಲಜಕ್ಕ ಧನ್ಯವಾದ ಈ ಏನಡ್ದು ಪಂಡ್ರೆ ಅವಂದಿ ಏನಡ್ದು ಅವಂದು ಜಾನುಲ್ಲದು ಜಾನುಲ್ಲೈ ಆ ದಾದರ ಬರೆಯುವಂತದು
ಜಾನು ಒಂದು ರಪ್ಪ ಆಂಬುಲೆನ್ಸ್ ಕಾಲ್ ಮನ್ಪರ್ಚಿದನಿ ಆಳು ನಮ್ಮನ್ನ ಬರ್ದು ಪೋತಲದನಿ ಜನಿ ಲಿಂಗಪ್ಪಣ್ಣಗೆ ಕಾಲ್ ಮಾಡ್ಕೊಡ್ತಿದ್ದಾನಿ ಅವ್ರು ಬರೋಂದುಲ್ಲೇರಿ ಜಲಜ ರಾಣ ಜಲಜ ಬಾರಿ ಮಣಿಪ್ಪಂದ ಕುಲೊಂದ ಯಾನು ಕಜಿಪ್ಪುಗು ಇನಿ ಕೋರಿ ಮಾಸದ ಆಲ ಕಣತ್ತೆ ನಿಕ್ಕಿಂದ ಪಂಡದು ನೀ ತರಕಾರಿ ಕೊಣತ್ತೆ ನೆಟ್ಟು ಬಸಲೆಂದು ನೆನ ಕಜಿಪ್ಪನ್ ಪಾವಾ ಕಜಿಪ್ಪನ್ ಅಲ್ಲಿ ಆಲ್ ಮಣಿಪುಜಲಿ ಜಲಜ ನೆನ್ನೆ ಕಜಿಪ್ಪು ಮಾಡ್ಕೊಂಡು ಅಲ್ಲದನಿ ಆಲ್ ಮಣಿಪುಜಲಿ ಬಾಲೆಗೆ ಬಸಲೆ ಬಂದು ಇಷ್ಟ ಜಲ್ಜ ಆಲ್ತಾಯ ಮುರ್ಜೈದಿನೇ ನಿಕ್ಲೆ ಆತು ಗೊತ್ತು ಕತ್ತಲ ಜೋಕ್ಲು ಪುರ ಬಿದೆ ಜಪ್ಪೆರಲ್ಲಿಂది ಅತ್ತೆ ಲಿಂಗಪ್ಪಣ್ಣ ಆಲಿ ಬುತ್ತು ಪೇಲಿ ಕಜಿನಿಕ್ಕೆಲ್ಲ ಕೈ ಸೇರ್ನಾಗ ಯಾನ ದೂರ ದೂರ ಪೋದಿಪ್ಪುವೆ ನಿಕ್ಕೆಲ್ಲ ನೆರಳು ಬುಳೆನೇನನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪನ್ಪುನಂಚಿನ ಆ್ಯಪ್ನು ದೀವೊಂದು ಯಾನ ಮಲ್ಪಂದಿನ ತಪ್ಪುನ ಮಲ್ಪೆಂದು ಬಂದು ಪೋಡಿ ಕಟ್ಟ ಇರು ಯಾನ ತಪ್ಪು ಮಲ್ತೀಜಿ ಅಮ್ಮ ಅಪವಾದದ ಪುದೆ ಎನ್ನ ತರಿಕು ಕಟ್ಟಿಯಿರು ನಿನ್ನ ಮಾತು ಎದುರಿಸವನ ಶಕ್ತಿ ಇಂಕಿಚ್ಚು ಯಾನ ಮಲ್ತಿನ ತಪ್ಪುಗು ಮಾಪು ಕೊರ್ಪರತೆ ಬೊಪ್ಪ ಪಪ್ಪ ಭೂಮಿದ ಮಿತ್ತು ತಪ್ಪು ಪಜ್ಜದಿನಗ ಕಿನ್ನಿ ಬೆರಳಿದ ಆಸರೆ ಕೊರಿಯರು ಅಂಡ ಯಾನ ಬುಳಿದು ಮಲ್ಲಾನಗ ಕಣ್ಣ ನೀರದ ಕಾಣಿಕೆ ಕೊರಿಯೆ ಈ ದಿಕ್ಕನ್ನು ತಾಗೊನ್ನ ಶಕ್ತಿ ಇಂಕಿಚ್ಚಿ ಬೊಪ್ಪ ಅಮ್ಮನ ಪೊರ್ಲುಡು ತೂವಲ್ಲಿ ಇಂತಿನಿಕಲ್ಲ
ಇದಕ್ಕೆ ಒಂಚಿ ಚೂರು ಕಮ್ಮಿ ಮಲ್ತೇಜಿ ಮಗ ಇರು ಎನ್ನ ಬಾಲೆ ಲಕ್ಲೆ ಮಗ ಒಂಜಿ ಪೊಣ್ಣು ಉಡಲದ ಉಳೇಡು ಶುದ್ಧವಾದ ಇತ್ತಿನ ಭಾವನೆದ ಒಟ್ಟಿಗೆ ಸಾಮಾಜಿಕ ಜಾಲತೊಣಗ ಬತ್ತಲೆಂದಾಂಡ ಅವು ಸಾಧನೆಗಾದ ಮಾತ್ರ ಅವು ಬಿಡ್ದು ಅಲ್ಲಿ ಸಾಧಿತತ್ತಲೆ ಬಂದತ್ತು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ